ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮರೆದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಕೊರಳ ಮುತ್ತಿನ ಹಾರದ ಪದಕದ ಹಾಗೆ, ಮಹಾವಿಷ್ಣುವಿನ ಎದೆಯಲ್ಲಿರುವಂತಹ ಕೌಸ್ತುಭದ ಮಣಿಯ ಹಾಗೆ, ಪರಮೇಶ್ವರನ ತಲೆಯಲ್ಲಿರುವಂತಹ ಜಟೆಯ ಹಾಗೆ ನಮ್ಮದಾದಂತಹ ಪ್ರಾಚೀನ ಬರಿ ಮೆರೆಯುತ್ತಾ ಇದೆ. ಆ ಪ್ರಾಚೀನಿಯ ಬರಿಯ ಅಧಿಕಾರಿ ಯಾರು? ಪ್ರಚೇತಸ ಮಹಾಪ್ರಭುಗಳು. ಪ್ರಚೇತಸ ಮಹಾಪ್ರಭುಗಳು ಹಾಗೂ ಮಾರಿಷಾ ದೇವಿ ಅವರ ಪ್ರೀತಿಯ ಮಕ್ಕಳು ದಕ್ಷರುಕ್ಷರು ನಾವಾಗಿದ್ದೇವೆ. ಹಿರಿಯವನಾದಂತಹ ನನ್ನ ಅಣ್ಣ ದಕ್ಷ ಪ್ರಜಾಧಿಪತ್ಯವನ್ನು ಪಡೆಯುವುದಕ್ಕೆ ಬೇಕಾಗಿ ಆ ಕಡೆಯ ದಿಕ್ಕಿನ ಒಡೆಯನಾದಂತಹ ಪರಮೇಶ್ವರ ದೇವ ಅವನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಕಾಡಿಗೆ ಹೋದವನಿದ್ದಾನೆ. ಹೋಗುವಂತಹ ಸಂದರ್ಭದಲ್ಲಿ ತಮ್ಮನಾದಂತಹ ನನ್ನನ್ನು ಬಳಿಗೆ ಕರೆದು ಒಂದು ಮಾತನ್ನು ಹೇಳಿದ. ತಮ್ಮ, ನೀನು ವಿದ್ಯಾವಂತನಾಗಬೇಕು. ವಿದ್ಯಾವಿಹೀನ ಪಶು ಸಮಾನ. ಯಾವಾತನಲ್ಲಿ ವಿದ್ಯೆ ಎನ್ನುವುದು ಇರುವುದಿಲ್ವೋ ಆತ ಪಶುವಿಗೆ ಸಮಾನನಾಗ್ತಾನೆ. ಆ ರೀತಿ ನಿನ್ನ ಜೀವನವಾಗಬಾರದು. ನೀನು ಮುಂದಕ್ಕೆ ಒಬ್ಬ ದೊಡ್ಡ ವಿದ್ವಾಂಸನಾಗಬೇಕು, ಪಂಡಿತನಾಗಬೇಕು.
ಅನ್ನುವ ಹಾಗೆ ಅಣ್ಣ ಆಡಿದಂತಹ ಮಾತು. ಆ ನಂತರ ಉತ್ತಮ ಗುರುಗಳಾದಂತಹ ವಿಶುಪ್ತರು ಅವರ ಬಳಿಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ನನ್ನನ್ನು ಕಳುಹಿಸಿಕೊಟ್ಟವನಿದ್ದಾನೆ. ನೋಡಿದ್ದೀರಾ, ಈ ಗುರುಮಠಕ್ಕೆ ಬಂದಿದ್ದೇನೆ. ಅದೆಷ್ಟೋ ಗುರುಗಳು ವಿದ್ಯೆಯನ್ನು ನನಗೆ ಹೇಳಿಕೊಟ್ಟವರಿದ್ದಾರೆ. ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆಯನ್ನು ಸರಿಯಾದ ಸಮಯದಲ್ಲಿ ನಾನು ಕರಗತ ಮಾಡಿದವನಿದ್ದೇನೆ. ನಿಮ್ಮನ್ನು ನೋಡಿ ಅಂತೆ ನೀವು ಈ ಗುರುಮಠಕ್ಕೆ ಬಂದು ಎಷ್ಟು ವರ್ಷ ಕಳೆದು ಹೋಯಿತು? ಎಷ್ಟು ವರ್ಷ ಕಳೆದು ಹೋಯಿತು? ಏನಾದರೂ ಸಾಧನೆ ಮಾಡಿದ್ದೀರಾ? ಸರಿ ತಿನ್ನುವುದು ಮತ್ತೆ ಮಲಗುವುದು. ನಮಗೆ SLC ಆಗ್ಲಿಲ್ಲ. ಎಂತದು ಯಶಸ್ವಿ ಆಗುದೇ ಇಲ್ಲ. ನಾವು ಉನ್ನತ ಸ್ಥಾನವನ್ನು ಪಡೆದವರು ನೀವಲ್ಲ. ಆದ್ರೆ ನಾನು ಹಾಗಲ್ಲ. ನನ್ನನ್ನು ಸರಿಯಾಗಿ ನೋಡಿ ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆ ಅದನ್ನು ಸರಿಯಾಗಿ ಆರ್ಜಿಸಿದವನು ನಾನಾಗಿದ್ದೇನೆ. ಓ ಗುರುಗಳು, ಮೊನ್ನೆ ಎಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಕೇಳಿದ್ರು. ಒಂದು ಹಲವಾಗುವುದು, ಹಲವು ಒಂದಾಗುವುದು, ಇದ್ದು ಇಲ್ಲದಂತೆ ಇರುವುದು, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಿ ಮಕ್ಕಳೇ ಅನ್ನುವ ಹಾಗೆ ಹೇಳಿದವಾಗ ನೀವು ಯಾರಾದ್ರೂ ಉತ್ತರವನ್ನು ಕೊಟ್ಟಿದ್ದೀರಾ? ಎಲ್ಲ ನೀನಿ. ನಿಮ್ಮಲ್ಲಿ ಕೇಳಿದವಾಗ ನೀವು ತಲೆಯನ್ನು ಕೆಳಗೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು ಎದ್ದು ನಿಂತಿದ್ದೇನೆ. ಗುರುಗಳು ಕೇಳಿದಂತಹ ಪ್ರಶ್ನೆಗೆ ಪಟಪಟನೆ ಉತ್ತರಿಸಿದವನು ನಾನು. ಆ ಹೊತ್ತಿನಲ್ಲಿ ಗುರುಗಳು ನನಗೊಂದು ಬಿರುದನ್ನು ಕೊಟ್ಟಿದ್ದಾರೆ. ಏಕಪಾಟಿ. ಏಕಪಾಟಿ ಅಲ್ವಾ? ಏಕಪಾಟಿ. ಹೌದೌದು, ಅದು ನೀನು ಹೇಳಿದ್ದಲ್ವಾ? ಏಕಪಾಟಿ ಅನ್ನುವಂತಹ ಬಿರುದು. ಮತ್ತೊಂದು ಗೆಳ, ನೀನು ಹೇಳಿದ್ಯಲ್ಲ ನಾವು ತಲೆಯನ್ನು ತಗ್ಗಿಸಿ ನೋಡಿದ್ದಂತ. ಆದ್ರೂ ನಮಗೆ ನಿನ್ನ ಬಗ್ಗೆ ಹೆಮ್ಮೆ ಇತ್ತು. ಹೆಮ್ಮೆ ಅಲ್ವಾ? ಹೆಮ್ಮೆ ನಿನ್ನ ಬಗ್ಗೆ ಇತ್ತು. ನಾನು ಗುರುಗಳು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀಯಲ್ಲ ಅಂತ. ಹಾಗೆ ಏನೇ ಆಗಲಿ, ಆ ಸಮಯದಲ್ಲಿ ಈಗ ಏಕಪಾಟಿ ಅಂದರೆ ಏನು, ಅದರ ಶಬ್ದಾರ್ಥ ಏನು, ಗುರುಗಳು ಒಂದು ಸಲ ಹೇಳಿದನ್ನು ನಾವು ಹಾಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ತಲೆಯಲ್ಲಿ ಇರಿಸಬೇಕು. ಆ ನಂತರ ಗುರುಗಳು ಇನ್ನೊಂದು ಸಲ ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳಿದವಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಯಾವಾತ ಕೊಡ್ತಾನೆ ಅಂತವನಿಗೆ ಏಕಪಾಟಿ ಅನ್ನುವಂತಹ ಬಿರುದು ಸಿಗುವುದಕ್ಕೆ ಸಾಧ್ಯ. ಅಂತಹ ಬಿರುದನ್ನು ನಾನು ಪಡೆದಿದ್ದೇನೆ. ಹಾಗಿದ್ರೆ ಈಗ ನಾನು ಆಲೋಚನೆ ಮಾಡುವುದು, ನಮ್ಮ ಗುರುಗಳಿಗಿಂತಲೂ ನಾನು ಅಧಿಕ ಅನ್ನುವ ಹಾಗೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದರಿಂದ ಈಗ ಇಷ್ಟರವರೆಗೆ ಗುರುಗಳು ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳುವುದು, ನಾವು ಗುರುಗಳಿಗೆ ಉತ್ತರವನ್ನು ಹೇಳುವುದು. ಆದ್ರೆ ಇನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಹೇಗೆ? ಈ ಪರಂಪರೆಯನ್ನು ಸ್ವಲ್ಪ ಬದಲಿಸುವುದು. ಪರಂಪರೆ ಅಲ್ವಾ? ಪರಂಪರೆ ಬೇಡಂತಹಲ್ಲ. ಈಗ ಒಂದು ಸಣ್ಣ ಬದಲಾವಣೆ. ಇಷ್ಟರವರೆಗೆ ಗುರುಗಳು ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳಿದಲ್ಲ, ಇನ್ನು ಹಾಗಲ್ಲ. ನಾವು ಗುರುಗಳಲ್ಲಿ ಪ್ರಶ್ನೆಯನ್ನು ಕೇಳಬೇಕು. ಕೇಳುವುದಾ? ಹೌದು. ಅಲ್ಲ, ನೀವು ಕೇಳುದಲ್ಲ, ನಾನು ಪ್ರಶ್ನೆ ಗುರುಗಳಲ್ಲಿ ಕೇಳುವುದು. ಅಲ್ಲ, ನಿಮ್ಗೆ ಆಗ್ಲಿಕ್ಕಿಲ್ಲ. ಆವಾಗ ಗುರುಗಳು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಲ್ವಾ? ಅದಕ್ಕಾಗಿ ಇವತ್ತು ನಾವೆಲ್ಲರೂ ನಮ್ಮ ಬಿಡದಿಯನ್ನು ಸೇರಿಕೊಂಡವರು. ಈ ಹೊತ್ತಿನಲ್ಲಿ ನಿಮ್ಮನ್ನು ನಾನು ಜೊತೆಗೆ ಸೇರಿಸಿದ್ದೇನೆ. ಯಾಕೆ? ಈಗ ಗುರುಗಳ ಬಳಿಗೆ ನಾವು ಹೋಗ್ಬೇಕು. ಗುರುಗಳಲ್ಲಿ ಪ್ರಶ್ನೆಯನ್ನು ನಾನು ಯಾವ ರೀತಿ ಕೇಳ್ತೇನೆ ಆ ದೃಶ್ಯವನ್ನು ನೀವು ಕಾಣಬೇಕು. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ಅದರಿಂದ ಈಗ ಹೋಗುವುದಾ? ಹೋಗೋಲ್ಲ? ಮತ್ತೆ ಇಲ್ಲಿ ಯಾಕೆ ಕಾಲ ನಡೆಯುವ? ಮಣಿದಿಂದ ಪವಿತ್ರವಾದ ಪಾದಗಳಿಗೆ ರೂಕ್ಷಣ ಅಭಿವಂದನೆಗಳು. ಹೇಳು ಮಗ, ಒಳ್ಳೆಯದಾಗಲಿ. ನಾವು ಬಿದ್ದಿದ್ದೇವೆ ಕೆಳಗೆ, ನಾವು ಬಿದ್ದಿದ್ದೇವೆ ಕೆಳಗೆ ನಿಮ್ಮ ಪುನತ್ತ ಪಾದಕ್ಕೆ. ಸೊಂಟ ಏನಾದ್ರೂ ಮುರಿತ ಅಲ್ಲ, ಅದೇ ಬಿದ್ದ ಇನ್ನದೇ ಪುಣ ಆಗ್ಬೇಕಷ್ಟೇ. ನನಗೇನ ಪುನೀತ ಪಾದಕ್ಕೆ ಅಲ್ಲ ಗುರುಗಳೇ, ಇವರೆಲ್ಲ ನಾನು ಬರುವ ಮೊದಲೇ ಇದ್ದವರು. ನೀವು ಯಾವ ರೀತಿ ಇವರನ್ನೆಲ್ಲ ಸುಧಾರಿಸಿದ್ದೀರ ನನಗೆ ಗೊತ್ತಾಗ್ತದೆ. ನಾನು ಬಹಳ ಕಷ್ಟಪಟ್ಟಿದ್ದೇನೆ. ಆ ನಂತರ ನಿನ್ನ
ಒಟ್ಟಿಗೆ ಬಿಟ್ಟು ಬಿಟ್ಟದ್ದು ಅವನನ್ನು. ಆಹಾ ಒಂದಾ ನೀನು ಅವನಿಂದ ಒಳ್ಳೇದಾಗಬೇಕು, ಹಾ. ಅಲ್ಲ ಅವರು ನಿನ್ನಿಂದ ಒಳ್ಳೇದಾಗಬೇಕು. ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಮಗ. ಹಾ. ಇತ್ತೀಚೆಗೆ ನೀನು ನನ್ನಿಂದ ಆಶೀರ್ವಾದ ಪಡೆದು ಗುರುಕುಲದಿಂದ ನಿರ್ಗಮಿಸಿದವನು. ಹೌದು. 4 ದಿನಗಳೊಳಗೆ ಪುನಃ ಬಂದುಬಿಟ್ಟೆ ಅಲ್ಲ, ಯಾಕೆ ಬಂದೆ? ಗುರುಗಳೇ, ಓ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು ಮಗ? ಇಷ್ಟರವರೆಗೆ ನೀವು ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದು, ಹೌದು, ನಾವು ನಿಮಗೆ ಸರಿಯಾದ ಉತ್ತರವನ್ನು ಕೊಟ್ಟವರು. ಈಗ ಗುರು ಶಿಷ್ಯರಲ್ಲಿ ಪ್ರಶ್ನೆ ಕೇಳುವುದು ಯಾಕೆ? ಯಾಕೆ? ಆ ಪ್ರಶ್ನೆಗೆ ಗುರುವಿಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಆಹಾ ಶಿಷ್ಯನಿಗೆ ಎಷ್ಟು ಗೊತ್ತಿದೆ ಅಂತ ತಿಳಿಬೇಕು ಅಂತ. ಸರಿ ಗುರುಗಳೇ, ಹಾ. ಹೌದು. ಹಾ. ಆದ್ರೆ ಈಗ ಹಾಗಲ್ಲ ಗುರುಗಳೇ, ನೀವು ಕಲಿಸಿಕೊಟ್ಟಂತಹ ವಿದ್ಯೆಯನ್ನು ಹಾ. ಸರಿಯಾದ ಸಮಯದಲ್ಲಿ ಕರಗತ ಮಾಡಿಕೊಂಡವನು ನಾನು. ಹಾ. ಈಗ ನನಗೆ ಅನಿಸುವುದು, ನಾನೇ ಗುರುಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಹೇಗೆ, ಹಾಗ ಅದಕ್ಕೆ ಗುರುಗಳು ಉತ್ತರವನ್ನು ಕೊಡಬಹುದೇ, ಈ ನಿರೀಕ್ಷೆಯನ್ನು ಹೊಂದಿದವನು ನಾನು. ಶಿಷ್ಯರು ಪ್ರಶ್ನೆ ಕೇಳುವುದರಲ್ಲಿಯೂ ತಪ್ಪೇನಿಲ್ಲ. ಹಾ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸೃಜನಶೀಲ ವ್ಯಕ್ತಿಗೆ ಹಾ. ಮತ್ತೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಮೂಡುವಂತಹ ವ್ಯಕ್ತಿಯಲ್ಲಿ ವಿಶೇಷವಾದಂತಹ ಪ್ರತಿಭೆ ಉಂಟು ಅಂತ ಅರ್ಥ. ಹಾ. ಯಾಕೆಂದ್ರೆ ಹಾ. ಯಾರೇ ಒಬ್ಬ ವ್ಯಕ್ತಿಯಾಗಲಿ ಯಾರೋ ಒಬ್ಬ ಹೇಳ್ತಾನೆ ಅದನ್ನು ಕೇಳಿಸಿಕೊಂಡು ಹಾಗೆಯೇ ನಡೆಯುವುದು ಅದು ಕೇವಲ ಒಂದು ಜಾಣತನ ಅಲ್ಲ. ಹಾಗಾದ್ರೆ ಜ್ಞಾನಿಗಳಾಗುವವರು, ಜಾಣರಾಗುವವರು ಏನು ಮಾಡಬೇಕು? ಏನು ಮಾಡ್ಬೇಕು? ಏನೇ ಕೇಳಲಿ, ನೋಡ್ಲಿ, ಓದಲಿ, ಹಾ. ನಾವು ಸ್ವತಃ ಅನುಭವದ ವೇದ್ಯವಾಗಿ ಹೇಗಾಗುತ್ತದೆ ಹಾ. ಎನ್ನುವುದನ್ನು ನಾವು ತಿಳಿಯುವುದಕ್ಕೆ ಹಾ. ಕ್ಷಣ ಕ್ಷಣಕ್ಕೆ ನಮ್ಮಲ್ಲಿ ಪ್ರಶ್ನೆ ಮೂಡಬೇಕು. ಹಾ. ಪ್ರಶ್ನೆ ಮೂಡಿದಾಗ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನಾವು ತೊಡಗಿದಾಗಲೇ ಹಾ. ಜ್ಞಾನಿಯಾಗುವುದಕ್ಕೆ ಸಾಧ್ಯ ಇದೆ. ಖಂಡಿತ. ಯಾರು ಯಾರಲ್ಲಿಯೂ ಕೇಳುವುದು ಅದು ತಪ್ಪೇನು ಅಲ್ಲ ಮಗ. ಗುರುಗಳೇ, ಈ ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಸಂಕೇತವೂ ಅಲ್ಲ ಅಲ್ವಾ? ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆ ಮೂಡ್ತಾ ಇದೆ. ಹೌದೇ? ಈ ಪ್ರಶ್ನೆಗೆ ಯಾವಾಗ ಗುರುಗಳಲ್ಲಿ ಉತ್ತರವನ್ನು ಕೇಳುವುದು, ಹೀಗೆ ಒಂದು ನನಗೆ ಆಲೋಚನೆ ಇತ್ತು. ಇಂದು ಸಮಯ ನನಗೆ ಒದಗಿ ಬಂದಿದೆ, ಅದರಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ. ಅಂತಹ ನಿನ್ನ ಪ್ರಶ್ನೆ ಏನದು? ಗುರುಗಳೇ, ಓ. ಈ ಇಳೆಯಲ್ಲಿ ಆಚಾರ ವಿಚಾರ ಇದರ ಬಗ್ಗೆ ಸ್ವಲ್ಪ ನನಗೆ ತಿಳಿಯಬೇಕಿತ್ತು. ಆಗ ಹೌದು ಗುರುಗಳೇ. ನೋಡೋಣ ಗುರುಗಳೇ, ಓ. ಈಗ ಆಚಾರ ವಿಚಾರ ಅಂತ ಹೇಳಿದ್ರೆ ಏನು? ಈಗ ಒಂದು ಪ್ರಾಣಿಯನ್ನೇ ನಾವು ತೆಕ್ಕೊಳ್ಳುವ. ಈಗ ಹಸು ಮಾಂಸವನ್ನು ತಿನ್ನುವುದಿಲ್ಲ, ಅದು ಹುಲ್ಲನ್ನೇ ತಿನ್ನುವುದು. ಯಾಕೆ ಹೇಳಿ? ಯಾಕೆ? ಅದು ಅದಕ್ಕೆ ಧರ್ಮ. ಹಾಗೆ ಕಾಡಿನಲ್ಲಿರುವ ಹುಲಿ ಅದು ಹುಲ್ಲನ್ನು ತಿನ್ನುವುದಿಲ್ಲ, ಅದು ಯಾವಾಗಲೂ ಅದು ಮಾಂಸವನ್ನೇ ತಿನ್ನುವುದು. ಆದ್ರೂ ಕೂಡ ಆ ಹುಲಿಯನ್ನು ಕ್ರೂರ ಪ್ರಾಣಿ ಅನ್ನುವ ಹಾಗೆ ಎಲ್ಲರೂ ಚಿತ್ರಿಸುತ್ತಾ ಇದ್ದಾರೆ. ಇದು ಒಂದು. ಆನಂತರ ರಾಕ್ಷಸರು ಹೆಂಡವನ್ನು ಕುಡಿತಾರೆ, ಮಾಂಸವನ್ನು ತಿನ್ನುತ್ತಾರೆ. ಯಾಕೆ? ಅದು ಅವರಿಗೆ ಧರ್ಮ ಗುರುಗಳೇ. ಆದ್ರೂ ಕೂಡ ಎಲ್ಲರೂ ಹೇಳುವುದು ಹೇಗೆ? ಅವರು ದುಷ್ಟರು, ಅವರು ದೇವಲೋಕಕ್ಕೆ ದಾಳಿಯನ್ನು ಮಾಡ್ತಾರೆ, ದೇವತೆಗಳಿಗೆ ಕಷ್ಟವನ್ನು ಕೊಡ್ತಾರೆ ಅನ್ನುವ ಹಾಗೆ ಅವರನ್ನು ಜರಿಯುವುದು ಬಿಟ್ರೆ ಬೇರೆ ಏನು ಅವರನ್ನು ಹೊಗಳುವ ಹಾಗೆ ಕಾಣುವುದಿಲ್ಲ. ಈಗ ನಾನು ಕೇಳುವುದು, ದೇವತೆಗಳನ್ನೇ ಯಾಕೆ ಹೊಗಳಬೇಕು? ಅಲ್ಲ, ದೇವತೆಗಳನ್ನು ಹೊಗಳುವುದಕ್ಕೆ ಕಾರಣ ಏನು ಹೇಳಿ? ಅವರು ಸಜ್ಜನರು ಹಾಗೆ ಎಲ್ಲರೂ ಹೇಳ್ತಾರೆ. ಹಾಗಿದ್ರೆ ಈ ರಾಕ್ಷಸರನ್ನು ಯಾಕೆ ದೂರಬೇಕು? ಈಗ ಅವರು ಮಾಡುವುದೇನು ತಪ್ಪ? ಈಗ ಮಾಂಸ ತಿನ್ನುವುದು ತಪ್ಪಲ್ಲ, ಆನಂತರ ಹೆಂಡ ಕುಡಿಯುವುದು ತಪ್ಪಲ್ಲ, ಅದು ಅವರಿಗೆ ಧರ್ಮ, ಆಚಾರ ವಿಚಾರ. ಅದರಿಂದ ಗುರುಗಳೇ, ಇದು ಈಗ ಇಷ್ಟು ಪ್ರಶ್ನೆ ಆಯ್ತಲ್ಲ, ಆದ್ರೆ ಇನ್ನೊಂದು ಪ್ರಶ್ನೆ ಉಂಟು. ಇನ್ನೂ ಉಂಟಾ? ಮರುಹುಟ್ಟು ಪಡೆವಾರ ಕವಿರವಿರಿತು
ನಮಗೆ ಮರು ಹುಟ್ಟು ಇದೆ, ನಮಗೆ ಪುನರ್ಜನ್ಮ ಇದೆ ಅನ್ನುವ ಹಾಗೆ ನಾವು ಭಾವಿಸಿಕೊಂಡವರು ಅಲ್ವಾ? ಹೌದು. ಆದ್ರೆ ಈಗ ಕೆಲವರು ಸಾಯ್ತಾರೆ, ಸತ್ತ ಮೇಲೆ ಅವರನ್ನು ಸುಡ್ತಾರೆ. ಸುಡುವುದು ಯಾವುದನ್ನು? ಅವರು ಸತ್ತಂತಹ ದೇಹವನ್ನು ಮಾತ್ರ ಸುಡುವುದು, ಆದರೆ ಆತ್ಮವನ್ನು ಸುಡುವುದಿಲ್ಲ. ಯಾಕೆ? ಆತ್ಮಕ್ಕೆ ಸಾವು ಅನ್ನುವುದು ಇಲ್ಲವೇ ಇಲ್ಲ. ಆದ್ರೆ ಆ ಆತ್ಮ ಇನ್ನೊಂದು ದೇಹವನ್ನು ಹೋಗಿ ಸೇರುವುದಕ್ಕೆ ಸಾಧ್ಯ. ಹಾಗಿದ್ರೆ ಸತ್ತವರಿಗೆ ಎಳ್ಳು ನೀರು ಬಿಡುವುದು ಯಾಕೆ? ಇದೊಂದು ಪ್ರಶ್ನೆ. ಆ ನಂತರ ಈಗ ಋಷಿ ಮುನಿಗಳೆಲ್ಲ ಬ್ರಾಹ್ಮಣರಲ್ಲೆಲ್ಲ ಯಾಗ ಯಜ್ಞವನ್ನು ಮಾಡ್ತಾರೆ. ಯಾಗ ಯಜ್ಞವನ್ನು ಮಾಡುವಂತಹ ಸಮಯದಲ್ಲಿ ದೇವತೆಗಳಿಗೆ ಹವಿಸನ್ನು ಕೊಡುವುದಕ್ಕೆ ಬೇಕಾಗಿ ಉರಿಯುವಂತಹ ಆ ಅಗ್ನಿಗೆ ತುಪ್ಪವನ್ನು ಸುರಿಯುತ್ತಾರೆ. ಅದನ್ನು ಹವಿಸು ಅನ್ನುವ ಹಾಗೆ ದೇವತೆಗಳು ಸ್ವೀಕರಿಸ್ತಾರೆ. ಗುರುಗಳೇ, ಈಗ ನನ್ಗೆ ಇಲ್ಲೇ ಸಮಸ್ಯೆ ಆದದ್ದು. ಈಗ ದೇವತೆಗಳು ಇರುವುದು ಎಲ್ಲಿ? ಸ್ವರ್ಗಲೋಕದಲ್ಲಿ ಇರುವುದು. ಭೂಲೋಕದಲ್ಲಿ ಯಾಗವನ್ನು ಮಾಡುವವರು ಋಷಿ ಮುನಿಗಳು. ಈಗ ಋಷಿ ಮುನಿಗಳು ಮಾಡಿದಂತಹ ಯಾಗದಿಂದ ದೇವತೆಗಳು ಹವಿಸನ್ನು ಪಡೆದು ಸಂತೋಷವನ್ನು ಪಡೆಯುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು? ಅವರು ಋಷಿ ಮುನಿಗಳು ಭೂಲೋಕದಲ್ಲಿ ಯಾಗವನ್ನು ಮಾಡುವುದು. ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಓ ಇವನಿದ್ದಾನಲ್ವಾ, ಯಾರು? ನನ್ನ ಗೆಳೆಯ, ನಿನ್ನ ಸಹಪಾಠಿ. ಹೌದೌದು ಗುರುಗಳೇ. ಈಗ ಇವನನ್ನು ಕೊಂಡು ಹೋಗಿ ಮೇಲೆ ಮಾಲಿಗೆ ಮೇಲೆ ಕುಳಿತುಗೊಳಿಸುವುದು. ಹೌದು, ಮೇಲೆ ಅಲ್ಲಿ ಮೇಲೆ ಕುಳಿತುಗೊಳಿಸುವುದು. ಆ ನಂತರ ಕೆಳಗೆ ನೆಲದ ಮೇಲೆ ಅವನಿಗೆ ಎಲೆ ಹಾಕುವುದು, ಅಂದ್ರೆ ಊಟ ಮಾಡ್ಲಿಕ್ಕೆ. ಆ ನಂತರ ಅದಕ್ಕೆ ಏನೆಲ್ಲ ಭಕ್ಷಾದಿಗಳು ಇದೆಯೋ ಅದೆಲ್ಲವನ್ನು ಬಡಿಸುವುದು. ಆಮೇಲೆ ಮೇಲೆ ಕುಳಿತಂತಹ ಇವನಲ್ಲಿ ಹೇಳುವುದು, ನೀನು ಊಟ ಮಾಡು ಅಂತ ಹೇಳು. ಹೊಟ್ಟೆ ತುಂಬಿತು ಅಂತ ಹೇಳು. ಹೊಟ್ಟೆ ತುಂಬಿತಾ? ಅವನಿಗೆ ಊಟ ಮಾಡ್ಲಿಕ್ಕೆ ಆಗ್ತದ? ವಿಷಯ ಒಳ್ಳೇದುಂಟು. ಊಟ ಮಾಡ್ಲಿಕ್ಕೆ ಆಗ್ತದೆ ಗುರುಗಳೇ. ಎಲ್ಲಿಂದ? ಮೇಲೆ ಇದ್ದವನಿಗೆ ಕೆಳಗೆ ಇದ್ದದನ್ನು ಸ್ವೀಕರಿಸುವುದಕ್ಕೆ ಆಗುದಿಲ್ಲ. ಹಾಗೆಯೇ ಈಗ ಭೂಲೋಕದಲ್ಲಿ ಋಷಿಮುನಿಗಳು ಯಾಗ ಯಜ್ಞವನ್ನೆಲ್ಲ ಮಾಡ್ತಾರೆ. ಅದರ ಹವಿಸನ್ನು ಮೇಲ್ಲೋಕದಲ್ಲಿರುವಂತಹ ದೇವತೆಗಳು ಸ್ವೀಕರಿಸುವುದಕ್ಕೆ ಖಂಡಿತ ಸಾಧ್ಯವಿಲ್ಲ ಅಂತ ನನ್ನ ಆಲೋಚನೆ. ಇದು ಒಂದು ವೇಳೆ ಸತ್ಯವೇ ಹೌದು ಅಂತಾದ್ರೆ ನಾನು ಕೇಳಿದ ಇಷ್ಟು ಪ್ರಶ್ನೆಗೆ ಗುರುದೇವನಾದಂತಹ ನೀವು ಒಲಿದು ನನಗೆ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡಬಹುದೇ ಮಗ? ಈಗಲ ಬಾಲಕನ ಪ್ರಶ್ನೆಗಳ ಗುರುವಿಂದ ಪ್ರಶ್ನೆ ಬಹಳ ಜಟಿಲವಾದುದು ಮಗ. ಯಾರಿಗೇ ಆಗಲಿ ಪ್ರಶ್ನೆ ಮೂಡುವುದು ಸಹಜವೇ. ಸರಿ. ಯಾವ ವಯಸ್ಸಿನಲ್ಲಿ ಯಾರಿಗೆ ಯಾವ ಪ್ರಶ್ನೆ ಮೂಡಬೇಕು ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಾಯದ ಮಿತಿ ಅಂತ ಇರ್ತದೆ. ಈಗ ನೀನು ಹೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಡಬಲ್ಲೆ, ನನಗೆ ತಿಳಿದ ಮಟ್ಟಿಗೆ. ಸರಿ ಗುರುಗಳೇ. ಅದರಿಂದ ನೀನು ಸಮಾಧಾನ ಆಗುವುದು ಬಿಡುವುದು ಬೇರೆ ಪ್ರಶ್ನೆ. ನನಗೆ ಗೊತ್ತಿಲ್ಲ ಅಂತಲ್ಲ. ಆದ್ರೆ ನೋಡು, ಏನು, ಈಗ ನಾವು ಎಳೆ ಮಕ್ಕಳು ಇರ್ತಾರೆ. ಈ ಮಕ್ಕಳು ಅವರಿಗೆ ಹಸಿವೆಯಲ್ಲಿ ಯಾವ ಕಾಲಕ್ಕೆ ಏನನ್ನು ಕೊಡಬೇಕು ಎನ್ನುವ ನಿರ್ಣಯ ಇದೆ. ಎಳೆ ಕೂಸುಗಳಿಗೆಲ್ಲ ನಾವು ಈ ದ್ರವ್ಯ ಪದಾರ್ಥಗಳನ್ನು ಮತ್ತೆ ಸ್ವಲ್ಪ ಕಠಿಣ ಪದಾರ್ಥ ಅಂತ ಆದ್ರೆ ಅದನ್ನು ಸ್ವಲ್ಪ ಅರೆದು ಮೃದು ಮಾಡಿ ಕೊಡಬೇಕು. ಸರಿ. ಆಗ ಗಂಟಲಲ್ಲಿ ಸರಾಗವಾಗಿ ಇಳಿಯುತ್ತದೆ ಮಗುವಿಗೆ, ಜಠರದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ, ಆರೋಗ್ಯ ಒಳ್ಳೆಯದಾಗಿ ಸಾಗುತ್ತದೆ. ಅದರ ಹೊರತಾಗಿ ಮಗುಳುತ್ತದೆ, ಹಸಿವೆ ಆಗುತ್ತದೆ ಎಂಬುದಾಗಿ ನಮ್ಮಲ್ಲಿ ಉಂಟು ಎಂಬುದಾಗಿ ಸಿಕ್ಕ ಸಿಕ್ಕ ಕಠಿಣದ ಗಟ್ಟಿ ಪದಾರ್ಥಗಳನ್ನು ಬಾಯಿಗೆ ತುರುಕಿದರೆ ಏನಾಗುತ್ತದೆ? ಅದಕ್ಕೆ ತಿನ್ನುವುದಕ್ಕೂ ಆಗುವುದಿಲ್ಲ. ಒಂದು ವೇಳೆ ಅದು ಬಲಾತ್ಕಾರವಾಗಿ ತಿಂದು ಜಗದು ನುಂಗಿದರೂ ಸಹ ಅದು ಅಜೀರ್ಣ ಆಗುತ್ತದೆ. ಸರಿ. ಹಾಗೆಯೇ ನೀನು ಕೇಳಿದಂತ ಈ ಜಟಿಲವಾದಂತಹ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಈಗ ಹೇಳಿದರೂ ಸಹ ಜೀರ್ಣಿಸಿಕೊಳ್ಳುವಂತಹ ವಿವೇಕ ನಿನ್ನಲ್ಲಿಲ್ಲ. ಅದಕ್ಕೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಕಾಲವರಿತು ನಾನು ಹೇಳಬಹುದು. ಯಾಕಂದ್ರೆ ನಿನಗೆ ಒಳ್ಳೆಯ ಕಾಲ ಬರಬೇಕು. ಅದು ಹೇಗೆ ಬಲ್ಲೆಯ? ಹೇಗೆ? ನೀನು ಕೇಳಿದ ಪ್ರಶ್ನೆಗೆ ಕೇವಲ ನಾನು ಬಾಯಲ್ಲಿ ಆಡುವ ಮಾತಿನ ಉತ್ತರವೇ ಸಾಲದು. ಮತ್ತೆ ಕೆಲವು ಹೆಚ್ಚಿನವೆಲ್ಲ ಮನುಷ್ಯನಿಗೆ ಜೀವನದ ಅನುಭವದಿಂದ ಬರಬೇಕು. ಸರಿ. ಈ ಅನುಭವ ಅನ್ನುವುದು ಹೇಗೆ? ನಾವು ಎಷ್ಟೇ ಓದಿರಬಹುದು,
ಎಷ್ಟೇ ಅಧ್ಯಯನ ಮಾಡಿರಬಹುದು, ಎಷ್ಟೇ ಇನ್ನೊಬ್ಬರಿಂದ ಕೇಳಿ ತಿಳಿದಿರಬಹುದು, ಹಾ. ಅಥವಾ ಪ್ರಪಂಚದಿಂದ ನೋಡಿ ಕಲಿತಿರಬಹುದು. ಹಾ. ಇದು ಯಾವುದೂ ಪ್ರಾಮುಖ್ಯವಲ್ಲ, ಅದು ಗೌಣ. ಮುಖ್ಯ ಯಾವುದು? ಯಾವುದು? ಜೀವನದಲ್ಲಿ ನಮ್ಮ ಅನುಭವಕ್ಕೆ ಯಾವುದು ಬರ್ತದೆ, ಹಾ. ಇದು ಕಟ್ಟ ಕಡೆಯಾದಂತಹ ನಮ್ಮ ಜ್ಞಾನ. ಹಾಗಿದ್ರೆ ಅನುಭವ ಬೇರೆ, ತಿಳುವಳಿಕೆ ಬೇರೆ. ಬೇರೆ ಅನುಭವ ಅನುಭವ ಹೇಗೆ ಅನುಭವಿಸಬಾರದು. ಬಲ್ಲೆಯ? ಹಾ. ಈಗ ಒಬ್ಬ ಶಿಷ್ಯ ಕೇಳ್ತಾನೆ, ಹಾ. ಗುರುಗಳೇ ಸಿಹಿ ಅಂದ್ರೆ ಹೇಗೆ? ಹಾ. ಅಥವಾ ಸಕ್ಕರೆ ಹೇಗಿರ್ತದೆ ಹಾ. ಅಂತ. ಸಕ್ಕರೆ ಸಿಹಿ ಅಲ್ವ ಮಗ ಖಂಡಿತ. ಅಂತ ಹೇಳಿದ ಕೂಡ್ಲೆ ಈ ನಿನ್ನಂತ ಶಿಷ್ಯ ಕೇಳ್ತಾನೆ, ಹಾ. ಸಿಹಿ ಅಂದ್ರೆ ಹೇಗೆ ಗುರುಗಳೇ? ಹಾ. ಆಗ ಏನು ಮಾಡುವುದು? ಈ ಸಕ್ಕರೆಯನ್ನು ತೆಗೆದು ಹಾ. ಶಿಷ್ಯನ ಬಾಯಿಗೆ ಹಾಕಬೇಕು. ಹಾ. ಅದನ್ನು ಅವ ಜಗಿದಾಗಲೋ ಅಥವಾ ಜೀರ್ಣಿಸಿಕೊಂಡಾಗ ಹಾ. ಸಿಹಿ ಏನು ಅಂತ ಅನುಭವ ವೇದ್ಯ ಆಗುತ್ತದೆ. ಓಹೋ. ಮತ್ತೆ ಬೆಂಕಿ ಇರ್ತದೆ. ಹಾ. ಬೆಂಕಿ ಏನು ಮಾಡ್ತದೆ ಗುರುಗಳೇ ಅಂತ ಕೇಳುವಾಗ ಬೆಂಕಿ ಸುಡುತ್ತದೆ ಅಂತ ಉತ್ತರ ಕೊಡಬಹುದು. ಹಾ. ಸುಡುವುದು ಹೇಗೆ ಅಂತ ಕೇಳ್ತಾನೆ ಹಾ. ನಿನ್ನಂತಹ ಶಿಷ್ಯ. ಆಗ ಆ ಶಿಷ್ಯನ ಬೆರಳನ್ನು ಕೈಯನ್ನು ಕೊಂಡು ಹೋಗಿ ಆ ಬೆಂಕಿಗೆ ತಾಗಿಸಬೇಕು, ಆಹಾ. ಆಗ ಸುಡುತ್ತದೆ. ಅದು ಅನುಭವ ವೇದ್ಯ. ಹಾ. ಇದೇ ಪ್ರಕಾರ ನೀನು ಕೇಳಿದ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನೀನು ಜೀರ್ಣಿಸಿಕೊಳ್ಳುವಂತಹ ಹಾ. ಕಾಲ ಬಂದಾಗ ನೀನು ಕೇಳಿದ್ರೆ ಆಗ ಹೇಳ್ತೇನೆ. ಈಗ ನಾನು ಹೇಳಿದ್ರು ನಿನಗೆ ಅದು ಏನೋ ಏನೋ ಕಂಡಿತು, ಅದರಿಂದ ಕಾಲ ಬರಲಿ ಮತ್ತೆ ಹೇಳೋಣೇನು? ಕೇಳಿದರೆ ಸಹಪಾಠಿಗಳೇ. ಕೇಳಿದರೆ ಸಹಪಾಠಿ ಕೇಳುವುದ, ಹಾ. ಅರಿಯಲಾರಿಗೆ ತಿಳಿಸಿ. ಗುರುಗಳು ಆಡಿದಂತಹ ಮಾತನ್ನು ನೀವು ಸರಿಯಾಗಿ ಆಲಿಸಿದವರು ಅನ್ನುವ ಹಾಗೆ ನಾನು ಭಾವಿಸ್ತೇನೆ. ನೋಡಿದ್ದೀರಾ, ನಾನು ಗುರುಗಳಲ್ಲಿ ಅದೆಷ್ಟೋ ಪ್ರಶ್ನೆಯನ್ನು ಕೇಳಿದೆ. ನನಗೊಂದು ನಿರೀಕ್ಷೆ ಇತ್ತು, ಗುರುಗಳು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ನನಗಿದ್ದದ್ದು. ಆದ್ರೆ ನಾನು ಕೇಳಿದಂತಹ ಪ್ರಶ್ನೆಗೆ ಗುರುಗಳು ಸರಿಯಾಗಿ ಉತ್ತರವನ್ನು ಕೊಟ್ಟವರಲ್ಲ ಅಲ್ವಾ? ನನ್ನ ಪ್ರಶ್ನೆ ಅವರಿಗೆ ಸರಿಯಾಗಿ ನಾಟಿದೆ, ಅವರ ಎದೆಯನ್ನು ನಾಟಿ ಹೋಗಿದೆ. ನಾನು ಕೇಳಿದ ಪ್ರಶ್ನೆಗೆ ಗುರುಗಳಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಗುರುಗಳಲ್ಲಿ ಉತ್ತರವೇ ಇಲ್ಲ. ಅದಕ್ಕಾಗಿ ಹೇಳಿದ್ರಲ್ಲ, ಸಮಯ ಬಂದಾವಾಗ ನೀನು ಕೇಳಿದಂತಹ ಪ್ರಶ್ನೆಗೆ ನಾ ಉತ್ತರವನ್ನು ಕೊಡ್ತೇನೆ ಅನ್ನುವ ಹಾಗೆ. ಆದ್ದರಿಂದ ಗುರುಗಳಿಗೆ ಉತ್ತರ ಅನ್ನೋದು ಈ ಸಂದರ್ಭದಲ್ಲಿ ದೊರಕಲಿಲ್ಲ. ಅಂತಹ ಕಠಿಣವಾದ ಪ್ರಶ್ನೆಯನ್ನು ಈ ರೂಕ್ಷ ಕೇಳಿದ್ದಾನೆ. ಹಾಗಿದ್ರೆ ಇದರ ಅರ್ಥವೇನು? ಗುರುಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನಾ ಅರ್ಥವಿಸಿಕೊಂಡಿದ್ದೇನೆ. ಯಾಕೆ ಬಲ್ಲಿರಾ? ಉದರ ಪೋಷಣೆಗೆ ಬದುಕನಿ ಸಂಸ್ಕೃತಿ
ಹಾಗಿದ್ರೆ ಗುರುಗಳು ಇಂತಹ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಯ್ತು. ಉದರ ಪೋಷಣೆಗೆ ಬೇಕಾಗಿ, ತನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಬೇಕಾಗಿ ಈ ಬ್ರಾಹ್ಮಣರೆಲ್ಲ ವಿಧ ವಿಧವಾಗಿ ವೇಷವನ್ನು ಮಾಡ್ತಾರೆ, ನಮ್ಮನ್ನೆಲ್ಲ ವಂಚಿಸುತ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಈ ಗುರುಗಳಿಗೆ ಉಂಟಲ್ವಾ, ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಇವರಿಗೆ ಆಗುವುದಿಲ್ಲ, ಅಷ್ಟು ಅವರಲ್ಲಿ ಇಲ್ಲ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಗುರುಗಳಿಗಿಂತಲೂ ನಾನು ಅಧಿಕ ಅನ್ನುವ ಹಾಗೆ. ಹಾಗಿದ್ರೆ ಈ ಹೊತ್ತಿನಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಬೇಕಾಗಿ ಇಂತಹ ನಾಟಕವನ್ನು ಮಾಡ್ತಾ ಇದ್ದಾರೆ. ಇಂಥವರು ಗುರುವಿನ ಸ್ಥಾನದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ. ಇವನು ನಿಜವಾಗಿ ಗುರುವ? ಇವ ಗುರು ಅಲ್ಲ, ಇವ ಗುಗ್ಗುರಿವ. ಇವನಿಗೆ ಏನು ಗೊತ್ತಿಲ್ಲ, ತಿರಸ್ಕಾರ. ಮಾತುಗಳನ್ನು ಕೇಳುವಾಗ ಕಾದ ಕಬ್ಬಿಣದ ಶೀಶವನ್ನು ನನ್ನ ಕಿವಿಗಳಿಗೆ ಎರೆದ ಹಾಗಾಗಿ ಹೋಯಿತು. ಇಲ್ಲದಿದ್ದರೆ ಏನು 4 ದಿನಗಳ ಕಾಲ ನನ್ನ ಗುರುಕುಲದಲ್ಲಿ ನೀನು ವಿದ್ಯಾಭ್ಯಾಸ ಮಾಡಿದಷ್ಟಕ್ಕೆ ನೀನೊಬ್ಬ ದೊಡ್ಡ ಜ್ಞಾನಿ ಅಥವಾ ಜಾಣ ಎಂಬುದಾಗಿ ತಿಳಿದುಕೊಂಡ ಹಾಗಿದೆ. ಮಾತಿಗೂ ನನ್ನಂತಹ ಬಡಪಾಯಿ ಬ್ರಾಹ್ಮಣರನ್ನು ಬೈದು ಭಂಗಿಸಿ ಹೀಯಾಳಿಸಿದ ಕೂಡಲೇ ನೀನೊಬ್ಬ ಜ್ಞಾನಿ ಆಗ್ತೇನೆ ಅಂತ ತಿಳಿದುಕೊಂಡಿದ್ದೀಯೋ? ಒಬ್ಬ ವ್ಯಕ್ತಿ ಜ್ಞಾನನಾಗಬೇಕಿದ್ರೆ ನಿರಂತರ ಅಭ್ಯಾಸ, ಅಧ್ಯಯನವೇ ಮೊದಲಾದಂತಹ ಸಾಧನೆಯ ಮೂಲಕ ಜಾಣನಾಗುವುದಕ್ಕೆ ಸಾಧ್ಯವಿದೆ. ಆ ಮೂಲಕ ದೀರ್ಘಾವಧಿಯಲ್ಲಿ ಆತನ ಸಾಧನೆಯ ಫಲವಾಗಿ ದೊರಕುವಂತಹ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿಯೂ ನೀನು ಎತ್ತಿದಂತಹ ಪಾರಮಾರ್ಥಿಕವಾದಂತಹ ಈ ಜಟಿಲವಾದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿಯೂ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಅಸಮರ್ಥರಾಗಿ ನೇತಿ ನೇತಿ ಎಂಬುದಾಗಿ ಕೈ ಚೆಲ್ಲಿ ಕುಳಿತವರಿದ್ದಾರೆ. ಅಂತಹುದರಲ್ಲಿ ನಿನ್ನೆ ಮೊನ್ನೆ ಹುಟ್ಟಿಕೊಂಡವ ನೀನಪ್ಪ. ನಿನ್ನೆ ಬಂದ ಮಳೆಗೆ ಇವತ್ತು ಹುಟ್ಟಿದ ತಗಟೆಯ ಗತಿಯಾಯಿತು ನಿನ್ನದು. ಎಲ್ಲ ಅತಿಯಾಗಿ ಹೋಯ್ತು ನಿನ್ನದು. ಅಡಿಗಡಿಗೆ ನಿನ್ನ ವರ್ತನೆ ಅತಿಯಾಗಿ ಹೋಯಿತು. ನಿನ್ನನ್ನು ಗುರುಕುಲದಿಂದ ಪೂರ್ತಿ ವಿದ್ಯಾಭ್ಯಾಸವನ್ನಾಗಿ ಮಾಡಿ ಕಳುಹಿಸಿಕೊಡುವಾಗ ನಿನ್ನಲ್ಲಿದ್ದಂತಹ ವಿಶೇಷ ಪ್ರತಿಭೆಯನ್ನು ಗುರುತಿಸಿದಂತಹ ನಾನು 2 ಮೆಚ್ಚುಗೆಯ ನುಡಿಗಳನ್ನಾಡಿ ಎಂದು ತಟ್ಟಿ ಬಿಟ್ಟಿದ್ದೇನೆ. ಅದೇ ಹೊತ್ತಿನಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದೇನೆ. ಮಗನೇ ವೃಕ್ಷ, ಒಬ್ಬ ವ್ಯಕ್ತಿ ಎಷ್ಟೇ ಕಲಿತರೂ ಕೂಡ ಕಲಿತು ಆಯಿತು ಎಂಬುದಾಗಿ ಇಲ್ಲ. ಕಲಿಕೆ ಎನ್ನುವುದು ಸಾಗರದಂತೆ ಇರುತ್ತದೆ. ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯೊಬ್ಬ ಸದಾ ಕಲಿಯುವುದಕ್ಕಿರ್ತದೆ. ಆದ ಕಾರಣವೇ ನಾನು ಒಬ್ಬ ತಿಳಿದವ ಎಂಬುದಾಗಿ ಯಾವತ್ತೂ ಅಡಿಬಿಡಬೇಡ ಮಗ ಎಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಆಡಿ ಕಳುಹಿಸಿಕೊಟ್ಟಿದ್ದೇನೆ. ನನ್ನ ಮೆಚ್ಚುಗೆಯ ನುಡಿಗಳು ನಿನಗೆ ಉಪ್ಪಿ ಕೊಪ್ಪಿ ಅಹಂಕಾರವು ತಲೆಗೇರಿ ಹೋಯಿತು. ನನ್ನಿಂದ ವಿದ್ಯೆ ಕಲಿತಂತಹ ನೀನು ಅವಿವೇಕಿಯಾಗಿ ವರ್ತಿಸಿದ ಕಾರಣ ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ವಿಪ್ರಪುರ
ಜ್ಞಾನಿಯ ಕದರುಣಿಗಳಿಗಂತೂ ಕೆರಡಿ ಶಾಪವನಿತ್ತರಿನ್ನು ಕೊರೆಬವರಾರೆನ್ನ ಕುಲಿದು ಪಾಲಿಸಬೇಕು ಕೊರೆಬವರಾರೆನ್ನ ಕುಲಿದು ಪಾಲಿಸಬೇಕು ಕರುಣಾಳು ತವ ಶಿಷ್ಯನನ್ನು ಗುರುದೇವಾ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಗುರುದೇವ, ನೀವೇನು, ನಿಮ್ಮ ಯೋಗ್ಯತೆ ಏನು ಅರಿಯದವನೇ ಈ ರೂಕ್ಷ. ಆದ್ರೆ ಇಂದಿನ ದಿವಸ ಏನು ಅರಿಯದೆಯಂತೆ ಅಜ್ಞಾನಿಯಂತೆ ವರ್ತಿಸಿದವನು ನಾನು. ದಿನನಿತ್ಯವೂ ನಿಮ್ಮ ಜೊತೆಯಲ್ಲೇ ಇದ್ದವನು. ನೀವು ಹೇಳಿಕೊಟ್ಟಂತಹ ಆ ವಿದ್ಯೆ ಏನಿದೆಯೋ ಅದನ್ನು ಪ್ರೀತಿಯಿಂದ ನಾನು ಕಲಿತವನು. ಆದ್ರೆ ಇಂದಿನ ದಿವಸ ನನಗೆ ಅಹಂಕಾರವೇ ಅಡರಿ ಹೋಯಿತು. ನಾನೇ ದೊಡ್ಡವನು, ನಾನೇ ಶ್ರೇಷ್ಠ ಅನ್ನುವ ಹಾಗೆ ಜಂಬ ನನ್ನಲ್ಲಿ ಬಂತು ಗುರುದೇವ. ಈ ಹೊತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ನಿಂದಿಸಿದೆ. ಆದರೆ ನೀವು ನನಗೆ ಶಾಪವನ್ನೇ ಕೊಟ್ಟವರಿದ್ದೀರಿ ಗುರುದೇವ. ನನ್ನನ್ನು ಉದ್ಧರಿಸುವವರು ಯಾರಿದ್ದಾರೆ? ಗುರು ಹರ ಮುನಿದರೆ ಗುರು ಕಾಯುವನಂತೆ. ಗುರುವೇ ಮುನಿದರೆ ಲೋಕದಲ್ಲಿ ಕಾಯುವವರು ಯಾರಿದ್ದಾರೆ? ಸಣ್ಣ ಮಗುವೊಂದು ತಾಯಿಯ ಎದೆಗೆ ತುಳಿದಂತಹ ಸಮಯದಲ್ಲಿ ತಾಯಿಯಾದವಳು ಆ ಮಗುವನ್ನು ಯಾವತ್ತೂ ದೂರ ಮಾಡುವುದಿಲ್ಲ, ಹತ್ತಿರಕ್ಕೆ ಕರೆತಂದು ಮುದ್ದಿಸ್ತಾಳಂತೆ. ಈ ರೂಕ್ಷ ನಿಮ್ಮ ಮಗ ಅನ್ನುವ ಹಾಗೆ ಭಾವಿಸಿ ನಾನು ಅಪರಾಧವನ್ನು ಮಾಡಿದ್ದೇನೆ. ಆದ್ರೆ ನಾನು ಮಾಡಿದಂತಹ ತಪ್ಪಿಗೆ ಬೇಕಾಗಿ ಇಷ್ಟೊಂದು ದೊಡ್ಡ ಘೋರವಾದಂತಹ ಶಿಕ್ಷೆ, ಇಂತಹ ಶಾಪವೇ. ಹಾಗಾಗಿ ಕೊಟ್ಟಂತಹ ಶಾಪವನ್ನು ಹಿಂದೆ ತೆಗೆದು ನನ್ನನ್ನು ಉದ್ಧರಿಸಿ ಗುರುದೇವ, ಉದ್ಧರಿಸಿ ಗುರುದೇವ, ಉದ್ಧರಿಸಿ ಗುರುದೇವ. ಘೋರ ಶಾಪ ಸಕಲ ದುರಿತ ನಿವಾರಕ ಪರಮ ಪಾವನ ತಾರಕವ ಪಠಿಸೌಕಿ ಸರಿ ಪರಿಹಾರ ಎಂಬುವುದನ್ನು ಹರಸುತ್ತಂದು ಮಗನೇ ರೂಕ್ಷ, ಗುರುಗಳೇ, ನನ್ನ ಶಾಪವಾಕ್ಯಗಳನ್ನುವುದು ಬರ ಸಿಡಿಲಿನಂತೆ ನಿನ್ನ ತಲೆಗಪ್ಪಳಿಸಿದ ಹಾಗಾಗಿ ಶಾಪವಾಕ್ಯಗಳನ್ನು ಕೇಳಿದಂತಹ ನೀನು ನನ್ನ ಪಾದದ ಬಳಿ ಬಂದು ಗೋಳೋ ಎಂಬುದಾಗಿ ಅಳುತ್ತಾ ಕಣ್ಣೀರಿನ ನನ್ನ ಪಾದ ತೊಳೆಯುತ್ತಿರುವುದನ್ನು ಕಾಣುವಾಗ ನನ್ನ ಅಂತಃಕರಣವು ಕರಗಿತು. ಮಗ, ಏನು ಮಾಡೋಣ ಹೇಳು? ನಾವೆಷ್ಟೇ ತಿಳಿದವರಾದರೂ ಜ್ಞಾನಿಗಳಾದರೂ ಸಹ ಯಾವತ್ತೂ ಸರ್ವಜ್ಞರು ಮನುಷ್ಯರು ಯಾರೂ ಅಲ್ಲ. ಸರ್ವಜ್ಞನೆಂಬವನು ದೇವರೊಬ್ಬನೇ. ಆದ್ದರಿಂದಲೇ ಹೀಗೆಲ್ಲ ನಡೆದು ಹೋಗುತ್ತದೆ. ನಾನು ಇಷ್ಟು ಸಣ್ಣ ನಿನ್ನ ತಪ್ಪಿಗೆ ಇಂತಹ ಒಂದು ಶಿಕ್ಷೆಯನ್ನು ಕೊಡಬಾರ್ದಿತ್ತೋ ಏನು, ಯಾಕೆ ಕೊಟ್ಟೆನೋ ಎಂತೋ ನನಗೂ ಅರ್ಥವಾಗುವುದಿಲ್ಲ. ಯಾಕೆಂದರೆ ನಾವೆಷ್ಟೇ ತಿಳಿದಿದ್ದರೂ ಸಹ ಕಾಲದ ಕೈಗೂಸುಗಳಾಗಿಯೇ ವರ್ತಿಸಬೇಕೇ ಹೊರತು ನಮ್ಮ ಸ್ವೇಚ್ಛಾಚಾರದಿಂದ ಯಾವಾಗಲೂ ನಮಗೆ ವರ್ತಿಸುವುದಕ್ಕೆ ಸ್ವತಂತ್ರ ಇಲ್ಲ ಮಗ. ಆದ್ದರಿಂದಲೇ ನೀನು ಮಾಡಿದಂತಹ ಒಂದು ಸಣ್ಣ ತಪ್ಪಿಗೆ ಸಿಟ್ಟುಕೊಂಡು ಇಂತಹ ಒಂದು ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿದ್ದೇನೆ. ನಾವು ಆರ್ಜಿಸಿದಂತಹ ಪುಣ್ಯದ ಫಲದಿಂದಾಗಿ ಇಂತಹ ಶಾಪವನ್ನು ಕೊಡುವುದಕ್ಕೆ ಸಮರ್ಥರಾದ್ದರಿಂದಲೇ ಶಾಪ ಕೊಟ್ಟೆ. ಆದರೆ ಕೊಟ್ಟ ಶಾಪವನ್ನು ಹಿಂಪಡೆಯುವುದಕ್ಕೆ ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಶಾಪವನ್ನು ನೀನು ಅನುಭವಿಸಲೇಬೇಕಾಗುತ್ತದೆ. ಆದರೆ ಒಬ್ಬ ವ್ಯಕ್ತಿ ತಿಳಿದೋ ತಿಳಿಯದೆಯೋ ತಪ್ಪು ಮಾಡ್ತಾನೆ. ಇನ್ನೊಬ್ಬರು ನೀನು ಮಾಡಿದ್ದು ತಪ್ಪು ಎಂಬುದಾಗಿ ಎಚ್ಚರಿಸಿದಾಗ ಅವರ ಮಾತನ್ನು ಕೇಳದೆ ಇವನು ತನ್ನ ತಪ್ಪನ್ನು ಸಮರ್ಥಿಸುತ್ತಲೇ ಹೋಗುತ್ತಾನೆ ಎಂದಾದರೆ ಅವನು ಯಾವತ್ತೂ ಕ್ಷಮಾರ್ಹನಾಗುವುದಿಲ್ಲ, ಅವನು ಶಿಕ್ಷಾರ್ಹನೇ ಆಗಿರ್ತಾನೆ. ಅದಲ್ಲ, ತಮ್ಮ ತಪ್ಪನ್ನು ಇನ್ನೊಬ್ಬರು ಎತ್ತಿ ಹೇಳಿದಾಗ ಅದನ್ನು ತಿಳಿದುಕೊಂಡು ತಪ್ಪನ್ನು ತಿದ್ದಿಕೊಂಡು ಮತ್ತೆ ಜೀವನದಲ್ಲಿ ಅಂತಹ ತಪ್ಪಾಗದಂತೆ ಸದಾ ಯಾರು ಜಾಗೃತನಾಗಿರ್ತಾನೋ ಆತನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಪಡೆಯುವುದಕ್ಕೆ ಕ್ಷಮಾರ್ಹನಾಗಿರ್ತಾನೆ. ಆದ್ದರಿಂದಲೇ
ನೀನು ಮಾಡಿದಂತಹ ತಪ್ಪಿನ ಅರಿವಾಗಿ ಇನ್ನು ಮುಂದಕ್ಕೆ ನಾನು ಹೀಗೆ ಮಾಡುವುದಿಲ್ಲ ಎನ್ನುವಂತಹ ಪಶ್ಚಾತ್ತಾಪದಿಂದ ಬಳಲುತ್ತಿದ್ದೀಯಲ್ಲ. ಹೌದು ಗುರು. ಒಬ್ಬ ವ್ಯಕ್ತಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರಿಲ್ಲ. ಆದ್ದರಿಂದಲೇ ನನ್ನ ಶಾಪವನ್ನು ನೀನು ಅನುಭವಿಸಲೇಬೇಕು. ಆದರೆ ಸ್ವಲ್ಪ ಸಮಯದವರೆಗೆ ನೀನು ಶಾಪಗ್ರಸ್ತನಾಗಿದ್ದು ಆ ಬಳಿಕ ಈ ಶಾಪದಿಂದ ಮುಕ್ತನಾಗುವುದಕ್ಕೆ ನಿನಗೊಂದು ಮಾರ್ಗೋಪಾಯವನ್ನು ಹೇಳ್ತೇನೆ. ಹೇಗೆ ಗುರು? ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಜನ್ಮಾಂತರಗಳಲ್ಲಿ ಮಾಡಿದಂತಹ ಘೋರ ಪಾಪ ದುರಿತ ದುಃಖಗಳೆಲ್ಲನ್ನು ದೂರೀಕರಿಸುವಂತಹ ಪರಮ ಪಾವನವಾದಂತಹ ರಾಮ ಎನ್ನುವಂತಹ ಎರಡಕ್ಷರದ ಒಂದು ಪವಿತ್ರ ಮಂತ್ರವಿದೆ. ಇಂತಹ ಪಾವನವಾದಂತಹ ಪವಿತ್ರವಾದಂತಹ ರಾಮ ಎನ್ನುವಂತಹ ಮಂತ್ರ ನಿನ್ನ ನಾಲಿಗೆಯಲ್ಲಿ ಯಾವ ಕಾಲದಲ್ಲಿ ಪಠಿಸಲ್ಪಡ್ತದೋ ಆ ಕ್ಷಣದಲ್ಲಿ ನಾನು ಕೊಟ್ಟಂತಹ ಶಾಪದಿಂದ ನೀನು ಪೂರ್ಣ ಮುಕ್ತನಾಗಿ ಆ ಮೂಲಕ ಕಾಲಕ್ರಮೇಣ ನೀನೊಬ್ಬ ಜ್ಞಾನಿಯಾಗಿ ಲೋಕದಲ್ಲಿ ಪ್ರಖ್ಯಾತನಾಗುತ್ತೆ. ರಾಮ ಎನ್ನುವಂತಹ ಮಂತ್ರವು ಯಾವಾಗ ನಿನ್ನ ನಾಲಿಗೆಯಿಂದ ಪಠಿಸಲ್ಪಡುತ್ತದೋ ಆ ನಿರೀಕ್ಷೆಯಲ್ಲಿ ನನ್ನ ಶಾಪವನ್ನು ಅನುಭವಿಸುತ್ತಾ ಇರು. ಅಂದಿಗೆ ನೀನು ಶಾಪ ಮುಕ್ತನಾದ. ಜಯ ಜಯ. ಶುಭವಾಗಲಿ ಮಗ. ಪ್ರಾಚೀನ ಬರಹಿಗೆ ಯಾರನ್ನು ಕಳಿಕೊಂಡಿದ್ದೀರಿ? ಪ್ರಜಾಪತಿ ಹಾಗೆಂದು ಕಳಿಗಳವ ಹೊರಟು ಬಂದ ಕಾರ್ಯ ಅನೇಕವಿದೆ ಅನೇಕವಿದೆ. ನಡೆಸಿ ಬ್ರಹ್ಮದೇವರ ಕೃಪೆಯಿಂದಾಗಿ ಈ ರೀತಿಯಾದಂತಹ ಉನ್ನತವಾದಂತಹ ಪದವಿಯನ್ನು ನಾನು ಪಡೆದವನಾಗಿದ್ದೇನೆ. ಸೃಷ್ಟಿ ಮಾಡುವುದೇ ನನ್ನ ಪ್ರಮುಖವಾದಂತಹ ಮುಖ್ಯ ಕಾರ್ಯ. ಒಂದು ಕಾಲದಲ್ಲಿ ನನ್ನ ತೀರ್ಥರೂಪರಾಗಿರುವಂತಹ ಪ್ರತ್ಯೇಕ ಮಹಾರಾಜರು ಈ ಜಗತ್ತನ್ನೇ ಸುರಲಿಕ್ಕೆ ಪ್ರಯತ್ನ ಪಟ್ಟರಂತೆ. ಅರಣ್ಯಕ್ಕೆ ಬೆಂಕಿ ಇಡುತ್ತಿರುವಂತಹ ಹೊತ್ತಿನಲ್ಲಿ ವನದೇವಿಯು ನೊಂದು ಬೆಂದು ಸೂರ್ಯದೇವರ ಚಂದ್ರದೇವರನ್ನೇ ಪ್ರಾರ್ಥಿಸಿಕೊಂಡಾಳಂತೆ. ಚಂದ್ರಮನು ಇಳಿದು ಬಂದ ನಂತರ ನನ್ನ ತಂದೆಗೂ ಚಂದ್ರಮನಿಗೂ ಘೋರವಾದಂತಹ ಸಂಗ್ರಾಮವೇ ನಡೆದು ಹೋಯಿತು.
ಆ ಕಾಲದಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಇವರಿಬ್ಬರನ್ನು ಸಂಗ್ರಾಮವನ್ನು ನಿಲ್ಲಿಸಿ ಸಂಧಾನವನ್ನು ನಡೆಸಿದರಂತೆ. ಆ ಕಾಲದಲ್ಲಿ ವನದೇವಿಯ ಮಗಳಾಗಿರುವಂತ ಮಾರಿಷಿಯನ್ನು ನನ್ನ ತೀರ್ಥರೂಪರು ವರಿಸಿದರು. ಪ್ರತ್ಯೇಕ ಸಹ ಮಾರಿಷರ ದಾಂಪತ್ಯ ಜೀವನದಲ್ಲಿ ಹುಟ್ಟಿಕೊಂಡವರೇ ನಾವಿಬ್ಬರು. ದಕ್ಷ ಎಂಬ ಹೆಸರಿಗೆ ನೆಗಟ್ಟಿಗೆ ನಾನು ಪಾತ್ರನಾದವ. ತದನಂತರ ನನ್ನ ತಮ್ಮ ರೂಕ್ಷ ಈ ಕಾಲದಲ್ಲಿ ಗುರುಮಠವನ್ನು ಸೇರಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾನೆ. ಈ ರೀತಿಯಂತ ಉನ್ನತವಾದಂತಹ ಪದವಿಯನ್ನು ಪಡೆಯಬೇಕೆಂಬ ಮನೋವಾಂಛೆ ನನ್ನದು ಈಡೇರುವಂತಾಯ್ತು. ನನ್ನ ತಮ್ಮನು ಉನ್ನತವಾದಂತಹ ಪದವಿಯನ್ನು ಪಡೆಯಬೇಕು, ಅವನ ವಿದ್ಯೆಯಲ್ಲಿ ಈ ಜಗತ್ತು ಬೆಳಗಬೇಕೆಂಬ ಒಂದು ರೀತಿಯ ಸಂಕಲ್ಪವನ್ನು ನಾನೇ ಮಾಡಿಕೊಂಡವ. ಗುರುಮಠಕ್ಕೆ ಕಳಿಸಿದ್ದೇನೆ ಸರಿ, ಆದರೆ ಗುರುಮಠದಲ್ಲಿ ಎಷ್ಟು ವಿದ್ಯಾ ಪಾರಂಗತನಾಗಿದ್ದಾನೆ ಎಂಬುದನ್ನು ತಿಳಿಯುವಂತ ಒಂದು ಆಶೆ ತಮಕರಣೆಗೆ ಉಂಟಾಗುತ್ತಾ ಇದೆ. ಅದಕ್ಕಾಗಿ ಅವನಿಗೆ ವಿದ್ಯೆ ಕಲಿಸುವಂತಹ ಗುರುಗಳಿಗೆ ಇಲ್ಲಿಗೆ ಬರುವಂತೆ ಒಂದು ರೀತಿಯ ಆಜ್ಞೆಯನ್ನು ನೀಡಿದ್ದೇನೆ. ಎಲ್ಲಿದ್ದಾರೆ? ಬರಬೇಕಿತ್ತಲ್ಲ ಇಷ್ಟರವರೆಗೆ. ಓಹೋ ಶ್ರೇಯೋ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಮಹಾತ್ಮರೇ, ನೀವು ಸಾಮಾನ್ಯರಲ್ಲ, ಗುರುಗಳಾಗಿದ್ದೀರಿ. ಗುರು ಪದವಿಯನ್ನು ಏರಿದವರಾಗಿದ್ದೀರಿ. ಅದೆಷ್ಟೋ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಂತಹ ಪುಣ್ಯ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಸರಿ, ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ಯಾಕಂದ್ರೆ ಈ ಕಾಲದಲ್ಲಿ ನಿಮ್ಮನ್ನು ಕರೆಸುವಂತ ಅನಿವಾರ್ಯತೆ ನನ್ನ ಪಾಲಿಗೆ ಬಂತು ಅಂತಾದ್ರೆ, ನನ್ನ ತಮ್ಮನಾಗಿರುವಂತ ರೂಕ್ಷನು ನಿಮ್ಮನ್ನೇ ಸೇರಿಕೊಂಡು ನಿಮ್ಮಲ್ಲಿ ಬೇಕಾದಂತ ವಿದ್ಯೆಗಳನ್ನು ಕಲಿತಾ ಇದ್ದಾನೆ. ನನ್ನ ಮನವಾಂಛೆ ಬೇರಾವುದಲ್ಲ. ನನ್ನ ತಮ್ಮ ಅನಾಗಿರುವಂತ ರೂಕ್ಷ ನಿಮ್ಮ ಆಶೀರ್ವಾದದಿಂದ ಅಥವಾ ನೀವು ಕಲಿಸಂತ ವಿದ್ಯೆಯಿಂದ ಉನ್ನತವಾದಂತಹ ಪದವಿಯನ್ನು ಏರಬೇಕು. ಅವನ ಸ್ಥಾನ ಉನ್ನತವಾಗಿರಬೇಕು, ಅತ್ಯುನ್ನತವಾದಂತಹ ಮಟ್ಟಕ್ಕೆ ತಲುಪಬೇಕೆಂಬ ಮನೋವಾಂಛೆ ನನ್ನದು. ಗುರುವರ್ಯ, ತಮ್ಮಲ್ಲಿ ನನ್ನ ಮನವಿ ಒಂದೇ ಒಂದು. ನನ್ನ ತಮ್ಮನಾಗಿರುವಂತಹ ರೂಕ್ಷ ಹೇಗಿದ್ದಾನೆ? ಕಳುವಿಕೆಯಲ್ಲಿ ಹಿಮ್ಮುಖನಾಗಿದ್ದಾನೆ ಅಥವಾ ಮುಂದೆ ಬಂದಿದ್ದಾನೆ ಎಂಬುದನ್ನು ತಮ್ಮ ಸನ್ನಿಧಾನದಿಂದ ಕೇಳುತ್ತಾ ಇದ್ದೇನೆ. ನಾವೇ ತಿಳಿಸಬೇಕೆಂಬುದಾಗಿ ನನ್ನ ಭಿನ್ನ. ಇನ್ನು ಎಲ್ಲಾ ವಾಂಛೆಯನ್ನು ಈಡೇರಿಸುವಂತಹ ಸಕಲ ಲಕ್ಷಣ ಗುಣಗಳು ವೃಕ್ಷನಲ್ಲಿ ಇತ್ತು. ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದ. ನನ್ನಲ್ಲಿದ್ದಂತಹ ಎಲ್ಲಾ ವಿದ್ಯೆಯನ್ನು ಅವನಿಗೆ ಧಾರೆ ಎರೆದ ಬಳಿಕ ಅವನನ್ನು ಗುರುಕುಲದಿಂದ ಕಳುಹಿಸಿಕೊಟ್ಟೆ, ಪೂರ್ಣಾಶೀರ್ವಾದ ಮಾಡಿ. ಕೆಲವೇ ದಿನಗಳಲ್ಲಿ ಪುನರಪ್ಪಿ ನಮ್ಮ ಗುರುಕುಲಕ್ಕೆ ಬಂದು ಹಲವು ಜಟಿಲ ಪ್ರಶ್ನೆಗಳನ್ನು ಕೇಳಿಬಿಟ್ಟ. ಈ ಸಮಯದಲ್ಲಿ ನಿನಗೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ ಮಗ ಎಂಬುದಾಗಿ ಎಷ್ಟೇ ವಿಧದಿಂದ ನಾನು ಮನವರಿಕೆ ಆಗುವಂತೆ ಹೇಳಿದರೂ ಸಹ ಕೇಳದೆ ಒಂದು ಸ್ವಲ್ಪ ಅವಿವೇಕವನ್ನು ತೋರಿ ನನ್ನನ್ನು ಮಾತು ಮಾತಿಗೂ ಹೀಯಾಳಿಸಿ ನಿಂದಿಸಿ ಬಿಟ್ಟ. ಹೌದಾ? ನನ್ನ ತಾಳ್ಮೆಯ ಕಟ್ಟೆಯು ಒಡೆದು ನಿನ್ನ ತಮ್ಮ ರೂಕ್ಷನಿಗೆ ಮಂದಮತಿಯಾಗೆಂದು ಶಪಿಸಿ ಬಿಟ್ಟೆ. ದಕ್ಷ
ಓ ಗುರುವರ್ಯ, ನನ್ನ ಸನ್ನಿಧಾನದಲ್ಲಿ ತಾವು ಹೇಳ್ತಿರೋದ ಮಾತೇನು? ನನ್ನ ತಮ್ಮನಿಗೆ ಘೋರವಾದಂತಹ ಶಾಪವನ್ನು ತಾವು ಕಟ್ಟಿದ್ದೀರಿ. ಏನಾಶ್ಚರ್ಯ, ಏನಾಶ್ಚರ್ಯ! ಯಾವಾತನೇ ಆಗಲಿ ವಿದ್ಯೆಯನ್ನು ಕಲಿತಿರುವಂತಹ ಹೊತ್ತಿನಲ್ಲಿ ಅವನು ಪ್ರೌಢಾವಸ್ಥೆಯಲ್ಲಿ ಇರುವುದಿಲ್ಲ, ಸಣ್ಣ ಪ್ರಾಯದವನಾಗಿರ್ತಾನೆ. ತಪ್ಪು ಮಾಡುವುದು ಸಹಜ. ಅವನ ತಪ್ಪನ್ನು ತಿದ್ದಿ ಅವನಿಗೆ ವಿದ್ಯಾದಾನ ತಾವು ಮಾಡಬೇಕಿತ್ತು. ಆದರೆ ಅದರ ಬದಲಾಗಿ ಶಾಪವನ್ನು ಕೊಟ್ಟಿರಂತಾದ್ರೆ ನಿಮ್ಮದು ಅಕ್ಷಮ್ಯ ಅಪರಾಧ. ನಾನು ಸುಮ್ಮನಿರುತ್ತೇನೆ. ತಾವು ತಿಳಿಯಬೇಕಿತ್ತು ನಾನು ಯಾರು, ನನ್ನ ಯೋಗ್ಯತೆ ಏನು, ಇವನ ಸಮೀಪವರ್ತಿಗಳು ಯಾರು ಎಂಬುದಾಗಿ ಮೊದಲೇ ತಾವು ತಿಳಿಯಬೇಕಿತ್ತು. ಆದರೆ ಅದರಂತೆ ತಾವು ನಡೆಯಲಿಲ್ಲ. ನನ್ನ ತಮ್ಮನಿಗೆ ಘೋರವಾದಂತಹ ಶಾಪವನ್ನು ತಾವು ಕೊಟ್ಟಿದ್ದರಂತಾದ್ರೆ ಪ್ರತಿಫಲ ತಮಗೂ ದಕ್ಕಲೇಬೇಕು. ನಾನು ಅವನ ಅಣ್ಣ ದಕ್ಷ. ಬ್ರಹ್ಮದೇವರ ಕೃಪೆ ನನ್ನ ಮೇಲೆ ಸದಾ ಇದ್ದೇ ಇರ್ತದೆ. ನಾನು ಯಾವ ಮಾತನ್ನು ಆಡ್ತೇನೋ ಅದು ಖಂಡಿತವಾಗಿ ಈ ಪ್ರಪಂಚದಲ್ಲಿ ನಡೆಯುತ್ತದೆ. ಅವನಿಗೆ ನೀವು ಶಾಪವನ್ನು ಕೊಟ್ಟಿದ್ದೀರಂತಾದರೆ ನಿಮಗೂ ಪ್ರತಿಶಾಪ ನನ್ನದುಂಟು. ಮುಂದಕ್ಕೆ ನೀವು ಬಟ್ಟೆಯನ್ನು ಮಾತ್ರವಲ್ಲ ಮತ್ತೊಬ್ಬ ವ್ಯಕ್ತಿಗಳ ಕೊಳೆಯನ್ನು ತುಳಿಯುವಂಥ ಒಬ್ಬ ವ್ಯಕ್ತಿ ಆಗಬೇಕು. ಮತ್ತೊಬ್ಬರ ಕೊಳೆತ ಬಟ್ಟೆಯನ್ನು ತುಳಿಯುವಂಥ ರಜಕನಾಗಿ ನೀವು ಹುಟ್ಟಿರಿ. ನಿಮ್ಮ ಜನ್ಮ ಅದಕ್ಕೆ ಸಾರ್ಥಕವಾಗಲಿ. ಇದು ನನ್ನ ಶಾಪ. ನಿನ್ನ ತಪ್ಪನ್ನು ತೊಳೆಯುವುದು ನಿನ್ನನು ಗದಾನು ಪರಿಹಾರ ಮಾರ್ಗವದೋ, ನಿನ್ನನು ಗದಾನು ಪರಿಹಾರ ಮಾರ್ಗವದೋ, ಎಲ್ಲ ಬದುಕಿಂಟು ಬರಲಾಕೆ ಪ್ರಜೇಶ್ವರನೇ. ಪ್ರಜೇಶ್ವರ, ಏನು ಘನತಪೋನಿಧಿಯ ಅಂತ ನೀನು ಇನ್ನೊಬ್ಬರನ್ನು ಶಪಿಸುವುದಕ್ಕೆ ಅರ್ಹನೇ ಇದ್ದೀಯ. ಆದ್ದರಿಂದಲೇ ನಿನ್ನ ಶಾಪವನ್ನು ಶಿರೋಧಾರ್ಯ ಎಂಬುದಾಗಿ ಭಾವಿಸ್ತೇನೆ. ಓಹ್, ಆದರೆ ಪ್ರಜೇಶ್ವರ, ಏನು ಏನೋ ಮಾತಿಗೂ ನನ್ನನ್ನು ಬಿಡದೆ ಕಾಡುತ್ತಾ ನಿನ್ನ ತಮ್ಮನು ಹೀಯಾಳಿಸುವುದರಿಂದ ಎಷ್ಟೇ ತಾಳ್ಮೆಯನ್ನು ವಹಿಸಿಕೊಂಡರೂ ಸಹ ನನ್ನ ಸಹನೆ ಮೀರಿ ಅವನಿಗೊಂದು ಮಾತಾಡಿ ಬಿಟ್ಟಿದ್ದೇನೆ. ಆದರೆ ಆ ಶಾಪದ ವಾಕ್ಯಗಳನ್ನು ಕೇಳಿದ ನಿನ್ನ ತಮ್ಮ ವೃಕ್ಷ ನನ್ನಲ್ಲಿ ಅಪರಾಧವಾಯಿತು ಎಂಬುದಾಗಿ ಕೇಳಿಕೊಂಡಾಗ ನನ್ನ ಶಾಪಕ್ಕೆ ಪರಿಮಾರ್ಜನೆಯ ಮಾರ್ಗವೊಂದನ್ನು ಸೂಚಿಸಿದ್ದೇನೆ. ಮುಂದಕ್ಕೆ ಪವಿತ್ರವಾದಂತಹ ರಾಮ ಎನ್ನುವಂತಹ ಮಂತ್ರ ನಿನ್ನ ನಾಲಿಗೆಯಿಂದ ಪಠಿಸಲ್ಪಟ್ಟಾಗ ನನ್ನ ಶಾಪದಿಂದ ನೀನು ಪೂರ್ಣ ಮುಕ್ತನಾಗುತ್ತೀಯ ಎಂಬುದಾಗಿ. ಆದರೆ ಪ್ರಜೇಶ್ವರ, ನೀನು ಒಂದಿಷ್ಟು ಹಿಂದೆ ಮುಂದೆ ಯೋಚಿಸದೆ ಅವನಿಗೆ ಪರಿಮಾರ್ಜನೆಯ ದಾರಿ ಇದೆಯೋ ಎನ್ನುವುದಾಗಿ ವಿವೇಚಿಸದೆ ನೀನು ಹಾಗೆ ಶೀಘ್ರವಾಗಿ ಸಿಟ್ಟುಕೊಂಡು ನನ್ನನ್ನು ಶಪಿಸಿಬಿಟ್ಟೆಯಲ್ಲ. ಇಷ್ಟರವರೆಗೆ ಈ ಸಮಾಜದಲ್ಲಿ ಗುರು ಎನ್ನುವಂತಹ ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿಕೊಂಡು 10 ಮಂದಿಯಿಂದ ಮನ್ನಣೆಗೊಳಗಾದಂತಹ ನಾನು ನಿನ್ನ ಶಾಪದಂತೆ ಇನ್ನು ಮುಂದಕ್ಕೆ ಕಂಡವರ ಕೊಳೆ ಬಟ್ಟೆಗಳನ್ನು ತೊಳೆಯುವಂತಹ ಹೀನ ವೃತ್ತಿಯಿಂದ ನನ್ನ ಶೇಷಾಯುಷ್ಯವನ್ನು ಕಳೆಯಬೇಕೇ ಪ್ರಜೇಶ್ವರ. ನನಗೊಂದು ಮುಕ್ತಿಯ ಮಾರ್ಗವಿಲ್ಲವೇ? ನನಗೆ ಮುಕ್ತಿಯ ಮಾರ್ಗವಿಲ್ಲವೇ ಪ್ರಜೇಶ್ವರ?
ಮರುಗದಿರಲಿ ಶಾಪ ಪರಿಮಾರ್ಜನೆಯ ಮುಂದೆ ಎರಡು ತವ ಶಿಷ್ಯನಿರುವೆನಗೆ ಮಗನೇ ಬಸವಿದ ಬದುಕ ಹೊಂದಿರುವ ಬಲ ಬರಿತೋ ಕರುಣಾಡು ತೆರಳುವ ಶಿಷ್ಯನಿರುವೆಡೆಗೆ ಮರುಗದಿರೋ ಮಹಾತ್ಮರೇ, ರಾಜೇಶ್ವರ, ಗುರುಗಳೇ, ನನ್ನ ಸುತ್ತ ತಪ್ಪಾಗಿ ಹೋಯ್ತು. ಮಿತಿ ಮೀರಿದಂತ ಸಿಟ್ಟಿನಿಂದ ಹಾ ನಾನು ಸಹ ನಿಮ್ಮನ್ನು ಶಪಿಸಿದೆ. ಏನು ಮಾಡೋಣ ಹೇಳಿ? ಈ ಪ್ರಪಂಚದಲ್ಲಿ ಯಾವುದೇ ಘಟನೆ ಸಂಭವಿಸಬೇಕು ಅಂತ ಆದರೆ ಅದಕ್ಕೆ ನಾವು ಕಾರಣಕರ್ತರಲ್ಲ, ಪರೋಕ್ಷವಾಗಿ ದೈವದ ಒಂದು ಕೈವಾಡ ಇದ್ದೇ ಇರುತ್ತದೆಂಬುದಕ್ಕೆ ಇದಕ್ಕಿಂತ ಹಿಂದೆ ನಡೆದಂತೆ ಕೆಲವು ಘಟನೆಗಳೇ ಸಾಕ್ಷಿ. ಇರಬಹುದು. ಇಲ್ಲಿಯೂ ಹಾಗೆ ಆಗಿ ಹೋಯ್ತು ಎಂಬುದಾಗಿ ನನ್ನ ಅನಿಸಿಕೆ. ತಪ್ಪು ಮಾಡಬೇಡಿ ಸ್ವಾಮಿ, ನಿಮಗೆ ಸಹ ಮೋಕ್ಷದ ದಾರಿಯನ್ನು ನಾನು ಸೂಚಿಸುತ್ತೇನೆ. ಇದೆ. ನೀವು ಸಹ ನನ್ನ ತಮ್ಮನಿಗೆ ಮೋಕ್ಷ ಪದವಿಯನ್ನು ಅಥವಾ ಅವನ ಒಳ್ಳೆಯ ದಾರಿಯನ್ನು ಅವನಿಗೆ ಭವಿತವ್ಯದಲ್ಲಿ ಆಗಲಿಕ್ಕೆ ನೀವು ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಸರಿ. ನಿಮಗೂ ಸಹ ಹಾಗೆ ಯಾವ ಜನ್ಮ ಉಂಟು, ರಜಕ ಜನ್ಮ ಅಥವಾ ಮಡಿವಾರನ ಒಂದು ವೃತ್ತಿ, ಹಾ ಆ ವೃತ್ತಿನ ನೀವು ನಿವೃತ್ತಿ ಪಡೆಯಬೇಕು ಅಂತಾದರೆ ಹಾ ನನ್ನ ತಮ್ಮನ ಕೃಪಾ ಕಟಾಕ್ಷ ಅಥವಾ ನಿಮ್ಮ ಮೇಲೆ ಒಂದಲ್ಲ ಒಂದು ದಿನ ಸಿಕ್ಕಿಯೇ ಸಿಗುತ್ತದೆ. ಅವನ ಅನುಗ್ರಹದಿಂದಾಗಿ ಪುನರಪಿ ನೀವು ವಾಸ್ತವ ಪ್ರಪಂಚಕ್ಕೆ ಬರಬಹುದು. ಇದು ನನ್ನ ಕೃಪೆ ಮಾತ್ರವಲ್ಲ, ಆಶೀರ್ವಾದ ಆ ದೇವರಲ್ಲಿ ಬೇಡಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎನ್ನುವ ಮಾತಿನಂತೆ ಹಲವು ವಿದ್ವಾಂಸರೊಡನೆ ಹಲವು ಜ್ಞಾನಿಗಳೊಡನೆ ನಾವು ಸತತವಾಗಿ ಸಹಾಯ ಸಹಕಾರ ಸಹಬಾಳ್ವೆ ಸಂಪರ್ಕದಿಂದ ಇದ್ದಾಗ ನಮ್ಮಲ್ಲಿರುವಂತಹ ಕೆಡುಕುತನವೆಲ್ಲವೂ ದೂರವಾಗಿ ಅವರು ಒಳ್ಳೆಯ ವ್ಯಕ್ತಿಗಳಾಗುವುದಕ್ಕೆ ಸಾಧ್ಯವಿದೆ. ನನಗೂ ಈ ಶಾಪಕ್ಕೆ ಪರಿಮಾರ್ಜನೆ ಮಾರ್ಗ ಅದೇ ಅಲ್ವೇ? ಹೌದು. ನನ್ನ ಶಾಪದ ವಿಮೋಚನೆಯ ದಾರಿಯಂತೆ ನಿನ್ನ ತಮ್ಮ ವೃಕ್ಷ ಒಂದು ದಿನ ಜ್ಞಾನಿಯಾದಾಗ ಅವನ ಸಂಸರ್ಗದಿಂದ ನನ್ನ ಶಾಪವು ವಿಮೋಚನೆಯಾಗುತ್ತದೆಯೇ? ಹಾಗಾದರೆ ನಿನ್ನ ಶಾಪದಂತೆ ನಾನು ಆ ಕರ್ಮವನ್ನು ಅನುಭವಿಸುತ್ತಾ ನಿನ್ನ ತಮ್ಮನಾದಂತಹ ಜ್ಞಾನಿ ವೃಕ್ಷ ನನಗೆ ಯಾವಾಗ ಸಿಗ್ತಾನೆ ಎಂಬಂತಹ ನಿರೀಕ್ಷೆಯಲ್ಲಿ ಶಾಪವನ್ನು ಅನುಭವಿಸುತ್ತಾ ಇರ್ತೇನೆ. ಹೋಗಿ ಬನ್ನಿ. ಮುಂದೇನಾಗ್ತದಮ್ಮ ನಿರೀಕ್ಷೆಯಲ್ಲಿ ಇರ್ತೇನೆ. ಬಂಡ್ರಪ್ಪೋ 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 ನಮ್ಮ ಬಣ್ಣದಾಗಿ ಬ್ಯಾಟಿಗೆ ಜನಕಾಲ ಕುಡ್ಕೊಂಡು ಬರಪ್ಪ ನಮ್ಮ ಬಣ್ಣದಾಗಿ ಬ್ಯಾಟಿಗೆ ನಮ್ಮ ಬಣ್ಣದಾಗಿ ಬ್ಯಾಟಿಗೆ
ಮನದಾಯ ಹುಟ್ಟೇರಿ ಬಿಲ್ಬಾನ ಕೈ ಸೇರಿ ಬಿಲ್ಬಾನ ಕೈ ಸೇರಿ ಬಿಲ್ಬಾನ ಕೈ ಸೇರಿ ಮನದಾಯ ಬಾದುಟ ಉಣಬೇಕು ಬಾದುಟ ಉಣಬೇಕು ಬಾಣವ ಬಿಡಬೇಕು ಸುಳಿಮರಿಯು ಬಾಣವ ಬಿಡಬೇಕು ಬೇಕಾದ್ರೆ ಕೂತ್ಕೊಂಡು ಬಂದಪ್ಪ ಲಾಟಿಗೆ ಬಂದಪ್ಪೋ ಲಾಟಿಗೆ ಬಂದಪ್ಪೋ ಬಂದಪ್ಪ ಬಂದಪ್ಪ ನಾವು ಯಾರು ಬ್ರಿಸ್ಟಲ್ ಅಂತೆ ಬ್ರಿಸ್ಟಲ್ ಅವನಿಗೆ ತಪ್ಪಿ ಹೋಗಿದೆ. ಬ್ರಿಸ್ಟಲ್ ಅಲ್ಲಿ ಕಿರಾತರು ಕ್ರಿಸ್ತರು ನಮ್ಮ ಕೆಲಸ ಏನು? ಬೇಟೆಯಾಡುದು. ನಿನ್ನೆ ದಿವಸವೇ ಹೇಳಿದ್ದೇನೆ, ಮನೆಗೊಬ್ಬರಂತೆ ಬರಬೇಕು, ಕಾಡಿನತ್ತ ಹೋಗಿ ಬೇಟೆಯಾಡಬೇಕು. ಹಾಗಾಗಿ ಎಲ್ಲರೂ ಹೊರಟು ನಿಂತವರು, ತಡ ಮಾಡುವುದಲ್ಲ, ಕಾಡಿನ ಭಾಗದತ್ತ ಮುಖ ಮಾಡಿದ್ದೇವೆ. ಮುಂದುವರಿದು ಬೇಟೆಯಾಡುವ.
ಆ ಸಮಯದಲ್ಲಿ ರೂಕ್ಷವಾಗಾಯ ಕದಲಿ ಬೆಂದಾಗಿ ಮರದಡಿ ಸಲಿಗೆ ಕುಳಿ ಕುಳಿ ಬೇಸರದಲ್ಲಿ ಕೊತ್ತೇರಿ ದಣಿವಾದ್ರೆ ಕೊತ್ತೇರಿ ದಣಿವಾದ್ರೆ ಹೊತ್ತಿಸಿ ತಿರುಗಿಸು ಸತ್ತ ಒಳ್ಳೆಯ ಮಾಂಸ ಸುಡಬೇಕು ಸತ್ತ ಒಳ್ಳೆಯ ಮಾಂಸ ಸುಡಬೇಕು ಹತ್ತಿರೆ ಹುಲ್ಲಿಗೆ ಮಾಡಿಕೊಂಡೆ ಹುಲಿಗೆ ಮಾಡಿಕೊಂಡೆ ಮತ್ತೇನು ಸ್ವರ್ಗವಾಸಬೇಕು ಮತ್ತೇನು ಸ್ವರ್ಗವಾಸಬೇಕು ಮತ್ತೇನು ಸ್ವರ್ಗವಾಸಬೇಕು ಮತ್ತೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ ಅಲ್ಲಿ ಬಿಡೋದಲ್ಲಿ ಇಲ್ಲಿ ಬಂದು ಏನಿಲ್ಲ ಎಷ್ಟು ಮೃಗ ಕೊಂದಿದ್ದಾನವ ಭಯಂಕರ ಏನಿಲ್ವ ಅಂತ ಬಹಳಷ್ಟು ಹೊತ್ತು ಬೇಟೆಯಾಡಿದವರು ಬಹಳಷ್ಟು ಬೇಟೆಯಾಡಿದ್ದೇವೆ ಆಯಾಸಗೊಂಡವರಿದ್ದೇವೆ ಸ್ವಲ್ಪ ವಿಶ್ರಾಂತಿ ಬೇಕು ಈಗ ನಾವು ಮಾಡಿದ ಮಾಂಸ ಎಲ್ಲ ಕಟ್ಟಿಯಾಗಿದ ನಮ್ಮ ಬಿಡಾರಕ್ಕೆ ಬೇಕಾದಷ್ಟೆಲ್ಲ ಕಟ್ಟಿದ್ದಿ ಉಳಿದದ್ದೇನೇನು ಮಾಡುದು ಯಾರಿಗೆ ಅವ ಸಿಗ್ಲಿಕ್ಕಿಲ್ಲ ಹತ್ತಿರ ಬಂದ್ರೆ ಪಾಪ ನೆತ್ತಿಗೆ ಬಡಿತೀನಿ ಅಲ್ಲ ಒಂದು ವೇಳೆ ನಾವು ಕೊಡ ಇದ್ರೆ ಅವ ಕೈ ಹಾಕಿ ತೆಗೆದುಕೊಂಡ್ರೆ ಹಾಗೆ ಮಾಡ್ಬೇಕು ನೋಡು 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 ಹೊತ್ತು ಕತ್ತಲಾಗುತ್ತಾ ಹೊತ್ತು ಕತ್ತಲಲ್ಲ ಕತ್ತಲಾಗ್ತಾ ಬಂತು ಮತ್ತೆ ಹೊತ್ತಾಗದೆ ಕತ್ತಲಾಗುದ ಕುಟ್ಟ ಅಲ್ಲ ಕತ್ತಲಾಗ್ತದೆ ಹೊತ್ತಾಗ್ತದಲ್ಲ ಎಷ್ಟು ಹೊತ್ತಾಯ್ತು ಹೌದು ಆಹಾ ಒಂದು ಕಡೆಯಲ್ಲಿ ಹಸಿವು ಏನು ಮಾಡೋಣ ಇಲ್ಲೇ ಸ್ವಲ್ಪ ಬೆಂಕಿ ಹಾಕಿ ನಾವು ಮಸಾಲೆ ತಂದಿದ್ದೇವಲ್ಲ ಮನೆಯಿಂದ ಏನದು ಬಿಸಿ ಬಿಸಿ ಅವ ಇಲ್ಲಿ ಇರ್ಲಿಲ್ಲ ಬಿಸಿ ಬಿಸಿಯಾಗಿ ಆ ಮಾಂಸಕ್ಕೆ ಮಸಾಲೆಯನ್ನು ಹಾಕಿ ಕೆಂಡದಲ್ಲಿ ಬಿಸಿ ಮಾಡಿ ತಿನ್ನಬೇಕು ಕೇವಲ ಮಾಂಸ ಮಾತ್ರವ ಅದಕ್ಕೆ ಬೇಗ ತುಂಡಿರುವಾಗ ಗುಂಡು ಬೇಕಲ್ಲ ಈಗ ಇಲ್ಲಿದ್ದಾನಲ್ಲ ಇದು ಗುಂಡು ಈ ಗುಂಡಿನ ನಿಮ್ಗೆ ಬೇರೆ ಗುಂಡು ಬೇಕಾಯ್ತು ಹುಳಿ ಹೆಂಡ ನಾವು ತರದಕ್ಕೆ ಹೇಳಿದ್ವಿ ಎಲ್ಲವನ್ನು ಸಿದ್ಧಪಡಿಸಿ ಇಲ್ಲೇ ಕುಳಿತು ಯಾರು ಹೆಚ್ಚು ಕುಡಿಬೇಡಿ ಮತ್ತೆ ಮನೆಗೆ ಹೋಗೋದಕ್ಕೆ ಕಷ್ಟ ಬೇಡ ಇವರೇ ಹೆಚ್ಚು ಕುಡಿಯುವುದು ಬೇಡ ಹೆಚ್ಚ ಕುಡಿಯುವುದು ಬೇಡ ಅಂತ ಹೇಳಿ ನೀನೇ ಕುಡಿಯುವುದು ಹೆಚ್ಚಾಗಿ ಯಾರು ನಾನು ಸ್ವಲ್ಪ ಕುಡಿಯುವ ಕ್ರಮವೇ ಇಲ್ಲ ನಮಗೆ ಮಾನ್ಯ ಸರಿ ಸರಿ ಮಾನ್ಯ ಬೇಡ ಪ್ರಾರಂಭ ಮಾಡೋಣ ಮಾಡಿ ಮತ್ತೆ
ಆಡಿದ್ರು ತಾಗಾಡಿದ್ರು. ನಾನು ನೀನು ಅಂತ ಭಾವಿಸಿ ನಾನು ಎಲ್ಲಿ? ನೀನು ನಾನು ಮೊದಲೇ ಓಡಿದೆ. ನಾನು ಮೊದಲೇ ಓಡಿದ್ದೇನೆ. ಹಾಗಾದ್ರೆ ನನ್ನ ನನಗೆ ಕಾಪಾಡಿ. ದಾರುತ್ತಿ- ಯಾರು? ನೋಡು ಮಾರಿ ಮಂಚ ಗಾಯ ಆಗಿದೆ, ಗಾಯ ಆಗಿದೆ. ಉಸಿರಾಡ್ತಾ ಇದ್ದಾನೆ. ಉಸಿರಾಡ್ತಾ ಇದ್ದಾನೆ. ಈತನಿಗೆ ಆರೈಕೆ ಬೇಕು. ಬಿಡರೆ ತಗೊಂಡು ಹೋಗು, ಬಿಡರೆ ಎತ್ತಿಕೊಳ್ಳಿ. ಹಿಡ್ಕೊಳ್ಳಿ. ತಂದು ದೊರೆಯಲ್ಲಿ ಮಲಗಿಸು ತಂದು ಮಗಳ ಕರೆ ಬಂದಾಗಿ ಸುಂದರಾಗಣ ಬಗೆ ಕಾಡಿನಿಂದ ನಾನು ಬದುಕಿ ಬಂದದ್ದೇ ಕಷ್ಟ. ಬದುಕಬೇಕಿದ್ರೆ ಸಹಾಯ ಮಾಡಿದವ ಈತ ನನ್ನ ಪ್ರಾಣ ಉಳಿಸಿದ್ದಾನೆ. ಇವನನ್ನು ಆರೈಕೆ ಮಾಡಬೇಕು ಎಂಬುದಾಗಿ ಬಿಡಾರಕ್ಕೆ ಕರೆತಂದೆ. ಆದ್ರೇನು ರಕ್ತ ಸೋರುತ್ತಾ ಉಂಟು, ಮದ್ದು ಮಾಡಬೇಕಲ್ಲ. ನನಗೆ ಔಷಧಿ ಗೊತ್ತುಂಟ, ಎಲ್ಲ ಗಿಡಬೀರಿಗೆ ಗೊತ್ತಿರುವುದು. ನನ್ನ ಮಗಳಿಗೆ, ನನ್ನ ಪ್ರೀತಿಯ ಮಗಳು ಸೈರಿನಿ, ಅವಳನ್ನೇ ಕರೆದು ಔಷಧೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕು. ಮಗಳೇ ಸೈರೋ, ಓ ಸೈರಿಣಿ, ಮಗಳೇ ಸೈರಿಣಿ. ಏನಪ್ಪಯ್ಯ ಏನು ಏನಪ್ಪಯ್ಯ ಅಪ್ಪ ಈರಿದು ಹೊಸ ಉತ್ಸಾಹ ನಿನ್ನ ಮುಖದಲ್ಲಿ. ಅಪ್ಪ ನೀನು ಕಾಡಿಗೆ ಹೋಗಿ ಮೃಗಬೇಟೆ ನಾಡಿ ಮಿಗದ ಮಾಂಸವನ್ನು ತರ್ತೀನಿ ನೀವು ಹಾಗೆ ಹೇಳಿ ಹೋದವ. ಕೈಯಲ್ಲಿ ನೋಡ್ತೀನಿ ಏನೂ ಇಲ್ಲ. ಇನ್ನು ಹೇಳಿದೇನು? ನಾನು ಬೇಟೆಗೆ ಹೋಗಿ ಬರ್ತೇನೆ. ಬರುವಂತಹ ಸಂದರ್ಭದಲ್ಲಿ ಮಸಾಲೆನೆಲ್ಲ ಅರೆದು ಸಿದ್ಧಪಡಿಸು ಎನ್ನುವ ಹಾಗೆ. ಎಲ್ಲಿಟ್ಟು ಮಾಂಸ ಕೊಡು ಕೊಡಪ್ಪ. ಮಗಳೇ ಏನಪ್ಪ? ನಿನ್ನಲ್ಲಿ ಹೇಳಿ ಹೋದದ್ದು ಹೌದು, ಮಾಂಸ ತರುತ್ತೇನೆ ಎಂಬುದಾಗಿ ಹೇಳಿ ಹೋದದ್ದು ಹೌದು. ಸ್ವಲ್ಪ ಅತ್ತ ಕಡೆ ಕಣ್ಣು ಹಾಯಿಸಿ ನೋಡು. ಎಲ್ಲಿಯಪ್ಪ? ಹೀಗೆ ಬಾ ನೋಡು. ಅಪ್ಪ ಇದು ಯಾರಪ್ಪ? ಯಾರು? ಅಪ್ಪ ಇದು ಯಾರು ಗೊತ್ತಿ? ಕಡಗು ನೀರಾಡಿ ಬೆಳೆಯನುಳ್ಳೆ ಮಾಂಸವೆಪ್ಪಯ್ಯ. ಬಾಗ ತೊರೆದು ನಾಡಾಡಿಯಂತಿಪ್ಪ ಹೋದಲ ತಂದ್ಯಾಗ ನಾಡಾಡಿಯಂತಿಪ್ಪ ಹೋದಲ ತಂದ್ಯಾಗ ಕೇಡು ಮತಿಗೆ ಬಂದೈತಾ ಕೇಡು ಮತಿಗೆ ಬಂದೈತಾ ಅಪ್ಪಯ್ಯ ಮಗಳೇ ನಾನು ಭಾವಿಸಿಕೊಂಡದ್ದು ಏನು? ಇವತ್ತೊಂದು ಭರ್ಜರಿ ಮಾಂಸ ಊಟನು ಮಾಡಿ ಚೆನ್ನಾಗಿ ನಿದ್ರಿಸಬೇಕೆನ್ನುವ ಹಾಗೆ ನನ್ನ ಆಸೆಲ್ಲ ವ್ಯರ್ಥವಾಗಿ ಹೋಯಿತು. ಯಾಕೆ? ನೀನು ಆಡಿದ್ದೇನೋ ಮಾಡಿದ್ದೇನು, ಹೋಗುವಾಗ ಮಿಗಜ ಮಾಂಸ ತರ್ತೀನೇನೋ ಹಾಗೆ ಹೇಳಿ ಹೋದವ. ಸತ್ಯ. ಬರುವಂತಹ ಹೊತ್ತಿಗೆ ಒಂದು ಪೋರನನ್ನು ನೀನು ಕರೆದುಕೊಂಡು ಬಂದಿದ್ದೀಯಾ. ನಾವಿನ್ನು ನರಮಾಂಸ ತರ್ತಿನ್ನುವಂತ ಭಕ್ಷಕರನ್ನು ಹಾಗೆ ಭಾವಿಸಿಕೊಂಡಿದ್ಯಾ. ಯಾರು ಹೇಳಿದ್ದು? ಮತ್ತೆಂತದಪ್ಪ ಇವನಂತ ತಿನ್ಲಿಕ್ಕಾಗ್ತದೆ ನಾವು? ಮಗಳೇ ಓ ಈಗ ನಾನು ಈತನನ್ನು ಮಾಂಸ ಮಾಡುವುದಕ್ಕಾಗಿ ತಂದದ್ದು ಅಂತ ಅಪ್ಪ, ಎಲ್ಲರೂ ಹೇಳೋದುಂಟು ಪುಂಗವ ಬಲವು ಜಾಣ ಎನ್ನುವ ಹಾಗೆ. ನೀನೆಂತದಪ್ಪ ಜಾಣ? ಏನು? ನೀನು ಜಾಣ ಅಲ್ಲಪ್ಪ, ಮತ್ತೆ? ನೀನು ಕೋಣ. ಕೋಣನೆ. ಮಗಳೇ ಜಾಣೆ ನೀ ಮತ್ತೆಂತದ ಕೋಣನೆ ನೀನು?
ಅಪ್ಪಯ್ಯ ಸೈರಿಣಿ ನೀನು ಜಾಣ ಅಲ್ಲಪ್ಪ, ಮತ್ತೆ? ಇನ್ನು ದೊಡ್ಡ ಕ್ವಾಡ ನೀನು. ಅದು ನೀನು ಭಾವಿಸಿದ್ದು ಹಾಗೆ. ಮತ್ತೇನು? ಯಾಕೆ? ಏನು? ಎಲ್ಲರೂ ಹೇಳುದು ಹೇಗೆ? ಹೀಗೆ ಪುಂಗವನ ಮಗಳು ಸೈರಿಣಿ ಬಲು ಜಾನೆ ಬಲು ಜಾನೆ. ಅದು ಹೌದು. ನೀನು ಜಾನೆಯಾದ್ರೆ ಆ. ನಿನ್ನ ಅಪ್ಪ ನಾನು ಕೋಣನಾಗುವುದಕ್ಕೆ ಸಾಧ್ಯ ಉಂಟೆ ಅಲ್ಲ, ಮಗ? ನೀನು ಇವತ್ತು ಮಾಡಿದಂತಹ ಕೆಲಸವನ್ನು ಕಾಣುವಾಗ ನೀನು ಕೋಣನೇ ಹೌದು. ಅಲ್ಲ, ನೀನು ಸಿಟ್ಟಾಗುವುದು ಮತ್ತೆ ಸಹಜ. ಸಿಟ್ಟು ಬಾರದೆ. ಯಾಕೆ? ಆ. ನಿನ್ನಲ್ಲಿ ಹೇಳಿ ಹೋದವ ಮಸಾಲೆ ಎಲ್ಲ ಅರೆದಿಡು, ಆ. ನಿನಗೆ ಬೇಕಾದಂತ ಮಾಂಸವನ್ನು ತರ್ತೇನೆ. ತರ್ತೇನೋ ಹಾಗೆ ನೀನು ಹೇಳಿರಿ ಹೋದವ. ಅಲ್ಲ, ಬರುವಾಗ ಯಾವಾಗ ಬರೀಗ ಎಲ್ಲಿ ಬಂದಿದ್ದೀನಿ ನೀನೀಗ? ಯಾವಾಗಲೂ ಹೋಗುವವ ಆ. ಬರುವಾಗ ಬೇಕಾದ ಮಾಂಸವನ್ನು ತರ್ತಾ ಇದ್ದೆ. ಹೌದು ಹೌದು. ಈಗ ಬರಿಗಳಲ್ಲಿ ಬರುವುದಕ್ಕೆ ಸಾಧ್ಯ ಹಾಗೆ ಕಾರಣ ಉಂಟು ಮಗ. ಏನಪ್ಪ? ನಿನ್ನಲ್ಲಿ ಹೇಳಿ ಆ. ಮೃಗಬೇಟೆಯಿಂದ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಕಾಡಿನತ್ತ ಹೋದವ. ಆ. ಮೃಗಬೇಟೆಯಾಡಿದೆ, ಆ. ಬಹಳಷ್ಟು ಮಾಂಸ ಸಿಕ್ಕಿತು ಮಗಳು. ಅಂತ ಸಿಕ್ಕಿತ? ಬಹಳಷ್ಟು ಸಿಕ್ಕಿತು. ಅದರಲ್ಲಿ ಏನು ಮಾಡಿದಿರಿ? ಎಲ್ಲವನ್ನು ಗಂಟು ಕಟ್ಟಿ ತೆಗೆದಿಟ್ಟೆ. ಓಹೋ, ಗಂಟು ಉಂಟ ಹಾಗಾದ್ರೆ? ಎಲ್ಲಿಯಪ್ಪ ಗಂಟೆಯಲ್ಲಿ ಉಂಟಪ್ಪ? ಹುಡುಕಬೇಡ, ಮತ್ತೆ? ಮಾತು ಪೂರ್ತಿ ಆಗ್ಲಿಲ್ಲ, ಆ. ಕತೆ ಇನ್ನೂ ಉಂಟು. ಯಾವುದು? ಬೇಟೆಯಾಡುತ್ತಿರುವ ಸಂದರ್ಭದಲ್ಲಿ ನಮ್ಮವರೆಲ್ಲ ಹೇಳಿದ್ರು ಹಸಿವಾಗುತ್ತಾ ಇದೆ, ಹಸಿವಾಗುತ್ತಾ ಇದೆ. ಹಾ ಹಾ ಹಾ. ಆವಾಗ ಆ. ಅಲ್ಲೇ ಸ್ವಲ್ಪ ಬೆಂಕಿಯಲ್ಲಿ ಮಾಂಸವನ್ನು ಸುಟ್ಟು ತಿನ್ನುತ್ತಾ ಇದ್ದಂತ ಹೊತ್ತು ಮಗಳೇ ಓ. ಎಲ್ಲಿತ್ತೋ ಏನೋ ದೊಡ್ಡದೊಂದು ಹುಲಿ ಹುಲಿಯ? ಚಂಗಡೆ ಬಂದು ನನ್ನ ಮೇಲೆ ಹೇಗೆ. ನಿನ್ನ ಮೇಲೆ ಹಾ. ನಿನಗೇನು ಆಗಿಲ್ಲ ತಾನೇ? ನನಗೇನು ಆಗ್ಲಿಲ್ಲ, ಹಾ. ನಾನು ಬದುಕುವುದಕ್ಕಾಗಿ ಹೊರಲಾಡಿದೆ. ಹಾ. ಆ ಸಂದರ್ಭ ಹುಲಿಯ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಉಳಿಸಿದವ ಯಾರು? ಬೇರೆ ಯಾರೂ ಅಲ್ಲ, ಯಾರು? ಓ ಇವನೇ. ಈಗ ಇವರಿನ ಪ್ರಾಣ ರಕ್ಷಣೆ ಮಾಡಿದವ. ಹೌದೌದು. ನಿನ್ನ ಪ್ರಾಣ ಉಳಿಸಿ ಅವ ಈಗ ಮೂರ್ಛೆ ಹೊಂದಿದ್ದ ನೋಡು. ಹೌದೌದು, ಆ. ಗಾಯಗೊಂಡು ಮೂರ್ಛೆ ಹೊಂದಿದ್ದಾನೆ. ಪ್ರಾಣ ಉಳಿಸಿದವನನ್ನು ಹಾಗೆ ಕಾಡಿನಲ್ಲಿ ಬಿಟ್ಟು ಬರ್ಬೇಕಾಗ್ತದ? ತಪ್ಪಪ್ಪ. ಆತನನ್ನು ಉಪಕಾರ ಮಾಡಿದಂತಹ ಉಪಕಾರನ ಯಾವ ಕಾಲಕ್ಕೂ ಮನೆ ಕೂಡದು ನಾವು. ಹೌದು, ಆ. ಅದಕ್ಕಾಗಿ ಆತನಿಗೆ ಆರೈಕೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಕರೆದುಕೊಂಡು ಬಂದಿದ್ದೇನೆ. ಹೌದಿ? ಇಲ್ಲಿ ಬಂದು ನೋಡಿದ್ರೆ ಆತನಿಗೆ ಔಷಧೋಪಚಾರ ಮಾಡುವುದಕ್ಕೆ ನನಗೆ ಗೊತ್ತುಂಟ ಮಗಳೇ. ನಿನಗೆ ಗೊತ್ತಿಲ್ಲ ಗಿಡಮೂಲಿಕವೇನು ಕಾಡಿನಲ್ಲಿ ಸಿಗ್ತದೆ ಎಂಬುದಾಗಿ ನೀನೇ ಬಲ್ಲವನು. ಆ. ನೀನೇ ಆತನ ಆರೈಕೆಯನ್ನು ಮಾಡಬೇಕು. ಅಪ್ಪ. ಹ. ಬಾಲ್ಯದಲ್ಲಿ ಅಮ್ಮ ಹೇಳಿಕೊಟ್ಟಂತಹ ಇದೊಂದು ಚಿಕಿತ್ಸೆ ಹೌದು. ಚೆನ್ನಾಗಿ ನಾನು ಅರಿತವಳು. ಹ. ಯಾರಿಗೆಲ್ಲ ಯಾವ ಕಾಲಕ್ಕೆ ಏನೆಲ್ಲ ಬೇಕೇನು ಹಾಗೆ ಹ. ಸಕಾಲಕ್ಕೆ ನನಗೆಲ್ಲವೂ ಗೊತ್ತುಂಟು. ಹೌದು. ಹಾಗಾಗಿ ಇದನ್ನು ಗುಣಪಡಿಸಬೇಕು ಅಂತಾದ್ರೆ ಹ. ನಮಗಿದು ಒಂದೇ ಒಂದು ದಾರಿ. ಮಗಳೇ. ಅದು ಏನು ಗೊತ್ತೇ? ಮಗಳೇ, ಓ. ಎಳೆವೆಯಲ್ಲೇ ತಾಯಿಯನ್ನು ಕಳೆದುಕೊಂಡವಳು. ನಿನಗೆ ತಾಯಿಗೆ ತಾಯಿಯಾಗಿಯೂ ತಂದೆಗೆ ತಂದೆಯಾಗಿಯೂ ಪ್ರೀತಿಯಿಂದ ಸಾಕಿದವ ನಾನು. ನಿಜ? ನಿನ್ನ ತಂದೆಯ ಪ್ರಾಣ ಉಳಿಸಿದವನ ಪ್ರಾಣವನ್ನ ಅದು ಉಳಿಸಬೇಕಲ್ಲ. ಖಂಡಿತವಾಗಿ. ಹ. ಅದಕ್ಕಾಗಿ ಹ. ಅದರ ಮೊದಲಾಗಿ ಹ. ಆ ಮಾರ್ಯಮ್ಮನನ್ನು ನಾವು ಮನಸಾರೆ ಸ್ಮರಿಸಬೇಕಪ್ಪಯ್ಯ. ಸರಿ ಸರಿ. ಹಾಗಾಗಿ ಹ. ಸ್ಮರಿಸುತ್ತೇನಂತಿ. ಮನದಿ ಮಾರಮ್ಮನನು ನೆನೆಯುತ್ತ ಮನದಿ ಮಾರಮ್ಮನನು ಮನದಿ ಮಾರಮ್ಮನನು ನೆನೆಯುತ್ತ ಮನದಿ ಮಾರಮ್ಮನನು ಹಣೆಗೆ ಭಸ್ಮವಗಚ್ಚಿ ಮಂತ್ರದಿ ಹಣೆಗೆ ಭಸ್ಮವಗಚ್ಚಿ ಮಂತ್ರದಿ ತನು ಬಿಗಿತು ಈ ತಾಯಿತವನ್ನು ತನು ಬಿಗಿತು ತನು ಬಿಗಿತು ಸುರಗುಚಿ ಗಾಳಿಯ ಮನಿದೇವಿ ತನು ಬಿಗಿತು ಸುರಗುಚಿ ಗಾಳಿಯ ಮನಿದೇವಿ ಮರದಿ ಮಾರಮ್ಮನನು ನೆನೆದು ಮಗಳೇ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಂತಹ ಮೊದಲು ನಮ್ಮ ಕುಲದೇವಿ ಇದ್ದಂತಹ ಮಾರಿಯಮ್ಮನನ್ನು ಮನಸಾರಿ ನಾವು ಸ್ಮರಿಸಬೇಕು. ಸರಿಯಾಗುವುದಾದರೆ ಸ್ಮರಿಸಲೇಬೇಕು ಮಗಳೇ. ಅಪ್ಪಯ್ಯ, ಹ. ಅದರ ಜೊತೆಯಾಗಿ ಹ. ಆ ಮಾರಿಯಮ್ಮನಿಗೆ ಹ. ಒಂದು ಹರಕೆ ನಾವು ಹೇಳಬೇಕು. ಹರಕೆ? ಹರಕೆ ಹೇಳಬೇಕಪ್ಪ. ಏನು ಹರಕೆ ಮಗಳೇ? ಅಪ್ಪ ನೋಡಪ್ಪ, ಹ. ಈ ಭಸ್ಮವನ್ನು ಹಚ್ಚಿ ಹ. ಆತ ಏನಾದ್ರೂ ಹ. ಕಣ್ಣು ಬಿಟ್ಟರು ಎಂತಾದರೆ ಆದ್ರೆ ಆ ಮಾರಿಯಮ್ಮನಿಗೆ ಹ. ಒಂದು 100 ಕೋಳಿಯನ್ನು ನಾವು ಹರಕೆ ರೂಪವಾಗಿ ಕೊಡಬೇಕು. 100? 100 ಕೋಳಿಯನ್ನು ಕೊಡಬೇಕು.
ಸರಿ ಸರಿ, ಪ್ರಾಣ ಉಳಿಸಿದ್ದಾನೆ. ನನ್ನ ಪ್ರಾಣಕ್ಕಿಂತ 100 ಪಾಳಿ ಹೆಚ್ಚು ಹೇಳು. ಹೆಚ್ಚ ಹಾಗಾಗಿ ಈ ಕೂಡಲೇ ಹಣೆಗೆ ಭಸ್ಮವನ್ನು ಹಚ್ಚಿದ್ದೀನಿ. ಯತ್ನ ಅಪ್ಪ ಅಷ್ಟು ಮಾತ್ರ ಸಾಕಾಗುದಿಲ್ಲ. ಅಷ್ಟು ಸಾಕಾಗೋದಿಲ್ಲ. ಈಗ ಮತ್ತೊಮ್ಮೆ ಅವ ಏಳಬೇಕಾ? ಏಳಬೇಕು ಅಂತ ಆದ್ರೆ ಈ ತಾಯ್ತವನ್ನು ಅವನಿಗೆ ಕಟ್ಟಬೇಕು ಸರಿ ಸರಿ. ರಕ್ಷೆಯನ್ನಾಗಿ. ಅದಕ್ಕಾಗಿ ಆ ಮಾರಿಯಮ್ಮನ ಸ್ಮರಿಸಿ ಮತ್ತೊಂದು ಹರಕೆ ನೀವು ಹೇಳಬೇಕು. ಸರಿ, ಒಂದು 100 ಕೋಣವನ್ನು ಅದೇ ಹರಕೆ ರೂಪಾಯಿ ನಾವು ಕೊಡಬೇಕು. 100 ಕೋಣ? ಆ ಕೋಣವನ್ನು ಕೊಡಬೇಕು ನಾವು. ಆಗಲಿ ಆಗಲಿ, ಖಂಡಿತವಾಗಿ ಕೊಡ್ತಿದ್ದಾನೆ. ಆಡಿದಂತಹ ಮತ್ತೆ ತಪ್ಪುಬಾರದು. ನೀವು ಹೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ ಮಗಳೇ? ಆಗ್ಲಪ್ಪ, ಕಟ್ಟ ಕಟ್ಟ. ಅಪ್ಪಯ್ಯ, ಈಗ ಹಣ್ಣೆಗೆ ಭಸ್ಮನ ಧರಿಸಿ ಆಯ್ತು, ರಕ್ಷೆಯನ್ನು ಕಟ್ಟಿ ಆಯ್ತು. ಆಯ್ತು. ಆದ್ರೆ ಇವ ಏಳುವಂತಹ ಲಕ್ಷಣ ಕಾಣುತ್ತಾ ಇಲ್ಲ. ಹಾಗಾದ್ರೆ ಈಗ ಇಲ್ಲಿ ಬಾ, ಸ್ವಲ್ಪ ಗಾಳಿ ಬೀಸು, ಗಾಳಿ ಬೀಸು. ಎಚ್ಚರ ಆಗ್ತದೆ ನೋಡು. ಬೀಸಪ್ಪ, ಸಾಕಾಗುದಿಲ್ಲ. ಮಗಳೇ, ಅಪ್ಪ ಗಂಡು ಬಿಡ್ತಾನಪ್ಪ, ಗಂಡು ಬಿಡ್ತಾನೆ. ಹೇಳಿ ಹೇಳಿ ಹೇಳಿ, ಗಂಡು ಬಿಡ್ತಾನೆ, ಗಂಡು ಬಿಡ್ತಾನೆ, ಗಂಡು ಬಿಡ್ತಾನಪ್ಪ. ಇಲ್ಲ ಅಲ್ಲ, ಒಳಗೆ ಅಪ್ಪ ಗಂಡು ಬಿಡ್ತಾನೆ, ಗಂಡು ಬಿಡ್ತಾನೆ. ಎದ್ದ ಎದ್ದ ಎದ್ದ. ಮೆಲ್ಲ 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 ಮೆಲ್ಲ. ಅಪ್ಪ ದೇವ್ರೆ, ಆ ಮಾರಿಯಮ್ಮನ ದಯದಿಂದಾಗಿ ಈತಮ್ಮ ಕಂಡು ಬಿಟ್ಟ. ಅಪ್ಪ ಇವ ನಿನ್ನನ್ನು ನೋಡ್ತಾರೆ ಯಾರು ಅಂತ ಹೇಳಿ ಹೌದೌದು. ನಿನ್ನ ಪರಿಚಯ ಸಿಕ್ಕಿಲ್ಲ ಅವನಿಗೆ. ನಾನೇ ಅಲ್ಲ, ನನ್ನ ಪರಿಚಯ ಸಿಗ್ಲಿಕ್ಕಿಲ್ಲ, ಬಹುಶಃ ಸಿಕ್ಕಿದ್ರೆ ಇನ್ನದು ಮಾತ್ರ. ಬಹುಶಃ ಈತನಿಗೆ ಹಸಿವಾಗಿರ್ಬೇಕು. ಅಪ್ಪ ನೋಡು, ಹುಲಿಯಿಂದ ಇವನ್ನ ರಕ್ಷಣೆ ಮಾಡಿದವ. ಹೌದು. ಇನ್ನು ಹೇಳಬೇಕಲ್ಲಪ್ಪ. ಹಾಗಾಗಿ ತಡ ಮಾಡುದಲ್ಲ, ಒಳಗೆ ಏನು ಅಪ್ಪ ಅದಕ್ಕಿಂತ ಮೊದಲಾಗಿ ಇವ ನಮ್ಮಲ್ಲಿಗೆ ಬಂದಿದ್ದಾನೆ. ಬಂದಂತ ಈತನಿಗೆ ಹೆಸರಿಡಬೇಕಲ್ಲ. ಇವನ ಹೆಸರು ಏನಂತ ಗೊತ್ತಿಲ್ಲ. ಅವನಿಗೆ ಹೆಸರು ಹೆಸರಿಡಬೇಕಲ್ಲ ಕರ್ಣಪ್ಪ ಅಂತ ಇಡುವ. ಯಾರು ಅವ? ಅದು ಬೇಡಪ್ಪ. ಹಾಗಾದ್ರೆ ನಮ್ಮಲ್ಲಿಗೆ ಹಲವಾರು ಮಂದಿಗೆಲ್ಲ ಹೆಸರಿಟ್ಟ ಆಯ್ತದೆಲ್ಲ. ಹೌದಾ? ಹಾಗಾಗಿ ಇವನನ್ನು ಕಾಣುವಾಗ ಗುಂಡ ಅಂತ ಇಟ್ರೆ ಹೇಗೆ? ಗುಂಡ ಗುಂಡ ಗುಂಡ. ಆ ಆಹಾ ಮಗಳೇ, ಓ ಹೆಸರು ಬಹಳ ಚಂದ ಉಂಟು. ಆ ಗುಂಡ ಗುಂಡ. ಗುಂಡ. ಯಾರು ಗುಂಡ? ಸ್ವಲ್ಪ ದೂರ ನೀನೇ ಗುಂಡ. ನಾನು ಗುಂಡನ. ಇನ್ನು ಮುಂದಕ್ಕೆ ಕರೆಯೋದಕ್ಕೆ ಹೆಸರು ಗುಂಡ ಎನ್ನುವ ಹಾಗೆ. ಮಗಳೇ, ಓ ಮುಂದೆ ಬಾ. ಏನಪ್ಪ? ಈಗ ಅವನಿಗೆ ಗುಂಡ ಅಂತ ಹೆಸರಿಟ್ಟೆ. ಗುಂಡ 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 ಅಂತ ಕರೆದು ಕಡೆಗೆ ಗಂಡಾಗುವುದಕ್ಕಿಲ್ಲಲ್ಲ. ಎಲ್ಲಿ ಅದು ಉಂಟಪ್ಪ, ಅದು ಆಗುದಿಲ್ಲ ಹಾಗೆ. ಓಹೋ, ಹಸಿವಾಗ್ತದಂತಪ್ಪ. ಬೇಕಾದ ಹೌದು, ನಾನು ಕೊಡ್ತೀನಿ. ಮಾಡಿಟ್ಟಿದ್ದೀಯಲ್ಲ? ಹೌದು. ಹಾಗಾಗಿ ಇವು ಎಲ್ಲಿಗೂ ಹೋಗಬಾರ್ದು. ಇವ ಗುಣಮುಖ ಆಗುವವರೆಗೂ ನಮ್ಮಲ್ಲಿ ಇರಬೇಕು. ಈಗೇನು ಹಸಿವು ತಾನೆ ಬಳಿ ಯಾವ ಕ್ಷಣದಲ್ಲಿ ಬ್ರಹ್ಮದೇವರ ಸೃಷ್ಟಿಕಾರ್ಯದಲ್ಲಿ ನಿರತರಾದರು ಅಂಥ ವರವೇ ನನ್ನ ಪಾಲಿಗೆ ಲಭಿಸಿತು. ಸೃಷ್ಟಿಕಾರ್ಯದಲ್ಲಿ ನಾನು ನಿರತನಾದವ. ಅದಕ್ಕಾಗಿ 500 ಮಂದಿ ಹರಿಯಶ್ವರನ್ನು 500 ಮಂದಿ ಸಬಲಾಶ್ವರನ್ನು ಸೃಜಿಸಿದೆ. ಕೇವಲ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಮಾಡಿ ಸೃಷ್ಟಿ ಕಾರ್ಯಕ್ಕೆ ಅವರನ್ನು ನಿಯೋಜಿಸಿಕೊಂಡೆ. ಆ ಕ್ಷಣವೇ ಸೃಷ್ಟಿ ಕಾರ್ಯವನ್ನು ಮಾಡದೆ ವೈರಾಗ್ಯ ಭಾವವನ್ನು ತಾಳಿ ಕಾಡಿಗೆ ತಪಸ್ಸಿಗಾಗಿ ಹೋದರಲ್ಲ. ಯಾಕೆ ಹೀಗೆಲ್ಲ ಆಯ್ತು? ಪುನರಪಿ 500 ಮಂದಿ ಹರಿಯಶ್ವರನ್ನು, ತದನಂತರ 500 ಮಂದಿ ಸಬಲೇಶ್ವರನ್ನು ಸೃಜಿಸಿದೆ. ಅವರು ಸಹ ಈ ರೀತಿಯಾಗಿ ತಪಸ್ಸಿಗಾಗಿ ಹೋದರಲ್ಲ. ಹಾಗಾದರೆ ನನ್ನ ಈ ಸೃಷ್ಟಿ ಕಾರ್ಯ ನಿರತರಾದ ಅಥವಾ ಸೃಷ್ಟಿ ಕಾರ್ಯ ಸ್ಥಗಿತವಾದದ್ದು ಯಾಕೆ, ಯಾರಿಂದ ಎಂಬುದಾಗಿ ಆಲೋಚಿಸಿದಾಗ ಇದಕ್ಕೆಲ್ಲ ಕಾರಣಕರ್ತ ಯಾರು? ನಾರದರೇ.
ಹರಿಭಕ್ತ ಹರಿಭಕ್ತನಾದವನು ಅವನು ಬೇಕಾದ್ರೆ ಹರಿಭಕ್ತನಾಗಿರಲಿ, ಮತ್ತೊಬ್ಬರ ಕಾರ್ಯಕ್ಕೆ ಅವನು ತೊಡಕನ್ನುಂಟು ಮಾಡುತ್ತಾನಂತಾದ್ರೆ ಅಥವಾ ಅಡ್ಡಿಯನ್ನುಂಟು ಮಾಡುತ್ತಾನಂತಾದ್ರೆ ಅವನಿಗೆ ಒಂದು ರೀತಿಯಂಥ ಶಿಕ್ಷೆ ಆಗಲೇಬೇಕು. ಅದು ಸಹ ನನಗೆ ಈ ರೀತಿಯಾದಂಥ ಅಡ್ಡಿಯನ್ನುಂಟು ಮಾಡಿದಂತಾದ್ರೆ ಅವನಿಗೆ ಸಹ ಒಂದು ಕಥೆಯನ್ನು ನಾನು ಕಾಣಿಸಲೇಬೇಕು. ಎಲ್ಲವೋ ನಾರದ, ಇದು ದಕ್ಷಿಣ ಕೊಡ್ತಿರುವಂತಹ ಶಾಪ ನಿನ್ನ ಪಾಲಿಗೆ ಅಭಿಶಾಪವಾಗಿ ಮುಂದಕ್ಕೆ ಪರಿಣಮಿಸಲಿದೆ. ನೀನು ತ್ರಿಲೋಕ ಸಂಚಾರಿ ಆಗಲೇಬೇಕು, ನಿಂತಲ್ಲಿ ನಿಲ್ಲಲೇಬಾರದು. ತ್ರಿಲೋಕ ಸಂಚಾರಿಯಾಗಿರುವುದರ ಮೂಲಕ ಕಲಹಪ್ರಿಯ ಎಂಬ ಬಿರುದು ನಿನಗೆ ಬರಬೇಕು. ಇದು ದಕ್ಷಿಣ ಕೊಡದಿರುವಂಥ ಶಾಪ ನಿನ್ನ ಪಾಲಿಗೆ ಖಂಡಿತ ಪರಿಣಾಮ ಬಿದ್ದೇ ಬೀಳುತ್ತದೆ. ಹೋಗು, ಈ ರೀತಿಯಾಗಿ ಮಾಡು, ಮುಂದಕ್ಕೆ ಏನಾಗ್ತದೆ ನೋಡ್ತೇನಂತೆ. ಜಗದಾದ ವಿಜಯ ಪಾವದಲ್ಲಿ ನಗದು ಜನ್ನವ ಬೇಳೆ ಪಡೆದ ಶಾಪವ ಏನಾಗಿ ಹೋಯ್ತಲ್ಲ ನನ್ನ ಜೀವನದಲ್ಲಿ. ಹಾಗಿದ್ರೆ ಈ ನಾರದನ ಜೀವನಕ್ಕೆ ಕಲಹ ಪ್ರಿಯನಾಗು, ಮೂರು ಲೋಕ ಸಂಚಾರ ಮಾಡಿ ಎನ್ನುವ ಹಾಗೆ ಆ ದಕ್ಷನು ನನಗೆ ಶಾಪವನ್ನು ಕೊಟ್ಟಿದ್ದಾನಲ್ಲ. ಈ ವಿಷಯವನ್ನು ನನ್ನ ತಂದಂತಹ ಬ್ರಹ್ಮದೇವನ ಬಳಿ ಹೋಗಿ ಹೇಳಿದ್ರೆ ಕೇವಲ ಕೊಟ್ಟದು ಶಾಪ ಅವನು, ಅದನ್ನು ನೀನು ವರವಾಗಿ ಉಪಯೋಗಿಸಿಕೊಳ್ಬೇಕೆನ್ನುವ ಹಾಗೆ ತಂದೆಯವರೇ ಹೇಳಿದ್ದಾರಲ್ವೇ. ತಾಯಿಯ ಬಳಿ ಹೋದಂತಹ ಸಂದರ್ಭದಲ್ಲಿ ತಾಯಿಯು ಮಹತಿ ಎನ್ನುವಂತಹ ವೀಣೆ ನನ್ನ ಕೈಗೆ ಕೊಟ್ಟು ನೀನು ನೇರವಾಗಿ ಸಪ್ತಶ್ರೀ ಮಂಡಲವನ್ನು ಸೇರಿಕೊಳ್ಬೇಕು. ಸೇರಿದಂತಹ ನೀನು ಅವರಲ್ಲಿ ಸಕಲ ವಿಷಯವನ್ನು ತಿಳಿಸಬೇಕು. ಧರೆಯಲ್ಲಿ ಓರ್ವನು ರೂಕ್ಷನೆಂಬಾತ ಒಬ್ಬನಿದ್ದಾನೆ, ಅವನಿಗೆ ಹೊಸದಾದಂತಹ ಜೀವನವನ್ನು ನೀನು ಕೊಡಬೇಕು ಎನ್ನುವಾಗಿ ಆ ಸಪ್ತಶ್ರೀ ಮಂಡಲದಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿ ಹೇಳಬೇಕೆನ್ನುವಾಗಿ ತಾಯಿಯ ಆಜ್ಞೆ ಕೂಡ ಆಗಿದೆ. ಹಾಗಾಗಿ ತಾಯಿಯ ಆಜ್ಞೆಯನ್ನು ತಂದೆಯ ಮಾತನ್ನು ಈಡೇರಿಸಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ. ಹಾಗಿದ್ದ ಮೇಲೆ ಕಲಹ ಪ್ರಿಯ ಉಳಿದವರಂತಹ ಮಾತಿನ ಪ್ರಕಾರವಾಗಿ ಇಬ್ಬರಲ್ಲಿ ದ್ವೇಷವನ್ನು ಹುಟ್ಟಿಸಿದೆಂಬುದಾಗಿ ತಿಳಿದುಕೊಂಡಿದ್ದಾರೆ. ಹಾಗಂತ ಹೇಳಿ ನಾನು ಆ ರೀತಿಯಾಗಿ ಖಂಡಿತವಾಗಿ ಭಾವಿಸಲಿಲ್ಲ. ಕಾ ಎಂದರೆ ಕಮಲೋದ್ಭವ, ಲಾ ಎಂದರೆ ಲಕ್ಷ್ಮೀಲೋಲ, ಹ ಎಂದರೆ ಹರ. ತ್ರಿಮೂರ್ತಿಗಳು ಸದಾಕಾಲವಾಗಿ ನನ್ನ ಜೊತೆಯಲ್ಲಿ ಇರ್ತಾರೆ. ಅವರಿಗೆ ನಾನು ಸದಾಕಾಲವಾಗಿ ಪ್ರಿಯವನಾದವನು. ಹಾಗಾಗಿ ಕಲಹ ಪ್ರಿಯ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ತಂದೆಯ ಮಾತನ್ನು ಈಡೇರಿಸಬೇಕಾದ ಕರ್ತವ್ಯ ಅಲ್ವೇ. ಹಾಗಾಗಿ ಸಪ್ತಶ್ರೀ ಮಂಡಲವನ್ನು ಸೇರಿಕೊಳ್ತೇನೆ. ಸಪ್ತರ್ಷಿ ಮಂಡಲ ಹೌದಲ್ವೇ? ನಾವೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಕೊಂಡಿರುವಾಗ ಅನಿರೀಕ್ಷಿತವಾಗಿ ನಿನ್ನ ಆಗಮನ ಆಯಿತು. ಹೌದು. ಆದರೆ ನನಗೆ ವಿಶೇಷ ಕಾಣುವುದು ಅದಲ್ಲ. ಯಾವುದು? ಸಪ್ತರ್ಷಿ ಮಂಡಲಕ್ಕೆ ನೀನು ಬರುವುದು ಇಂದು ಹೊಸತೇನೂ ಅಲ್ಲ. ಹೊಸತಲ್ಲ. ಆಗಾಗ ಬರ್ತಿ, ಪರಸ್ಪರ ನಾವು ಯಾವುದರ ಕುರಿತಾದರೂ ಒಂದು ಸಮಾಲೋಚನೆ ಮಾಡಿಕೊಳ್ಳುತ್ತೇವೆ. ಹೌದು. ಆ ಬಳಿಕ ನೀನು ನಿನ್ನ ಕರ್ತವ್ಯಕ್ಕೆ ಹೋಗುತ್ತಿ. ಆದರೆ ಇಂದು ನಿನ್ನ ಬರೋಣವನ್ನು ಕಾಣುವಾಗ, ನಿನ್ನ ಉಡುಗೆ ತೊಡುಗೆ, ನಿನ್ನ ಕೈಯಲ್ಲಿರುವಂತಹ ಈ ವಿಶೇಷ ವಸ್ತುಗಳನ್ನು ಕಾಣುವಾಗ ನನಗೇನೋ ಪರಮಾಶ್ಚರ್ಯವಾಗುತ್ತಾ ಇದೆ. ಕೈಯಲ್ಲೊಂದು ಸುಸ್ವರವಾದಂತಹ ನಾದವನ್ನು ಹೊರಡಿಸುವಂತಹ ವೀಣೆ ಇದೆ, ತಾಳ ಒಂದಿದೆ, ಬಾಯಲ್ಲೇನೋ ಯಾವ ದೇವರ ನಾಮ ಸಂಕೀರ್ತನೆಯನ್ನೋ ಮಾಡುತ್ತಾ ಈ ಕಡೆಗೆ ಬಂದವನಿದ್ದಿ. ಇದನ್ನೆಲ್ಲ ಕಾಣುವಾಗ ನಿನ್ನ ಈ ಬದಲಾವಣೆಗೆ ಕಾರಣ ಏನು? ಇದು
ಆದರೆ ಒಂದುಂಟು, ಯಾವುದು? ಕೈಯಲ್ಲಿರುವಂತಹ ನಿನ್ನ ಈ ವಸ್ತುಗಳಿಗೂ ನಿನ್ನ ಮುಖದ ಚರ್ಯೆಗೂ ಏನೋ ವ್ಯತ್ಯಾಸ ಇದೆ. ಮುಖದಲ್ಲೇನೋ ಮ್ಲಾನವದನಾಗಿದ್ದು ಸ್ವಲ್ಪ ದುಃಖ ಕಾಡ್ತಾ ಇದೆ ನಿನ್ನನ್ನು. ಯಾವುದರ ಕುರಿತು ಚಿಂತೆ ನಿನಗೆ? ಇದು ಹೊಸತಾಗಿ ಎಲ್ಲಿ ಸಿಕ್ಕಿತು? ಇದು ನಿನಗೆ ಯಾಕೆ? ಇಲ್ಲಿಗೆ ಯಾಕೆ ಬಂದೆ ನಾರದ? ಸಪ್ತರ್ಷಿಗಳೇ, ನಿಮ್ಮ ಬಳಿಗೆ ಬಂದಂತಹ ನನ್ನನ್ನು ಬೇಕಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡಿದವರು ನೀವು. ನಿಮ್ಮ ಸತ್ಕಾರಕ್ಕೆ ಬಹಳ ನಾನು ಸಂತೋಷಗೊಂಡಿದ್ದೇನೆ. ಹಾಗಂತ ನನ್ನ ಮುಖವನ್ನು ಗಮನಿಸುವಾಗ ಯಾವುದೋ ಒಂದು ಚಿಂತೆ ನಿನ್ನ ಮುಖದಲ್ಲಿ ಅಡಕವಾಗಿದೆ ಏನೆಂಬುದಾಗಿ ನಮ್ಮಲ್ಲಿ ಬಿತ್ತರಿಸಿ ಎಂಬುದಾಗಿ ಹೇಳಿದಿರಲ್ಲ. ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಉದ್ದೇಶವನ್ನು ಇರಿಸಿಕೊಂಡೇ ಬಂದ. ನಮಗೆಲ್ಲ ಅವೆಲ್ಲ ಹೇಳಿ ಕೇಳಿ ಒಂದೇ ಜಾತಿಯವರು. ಹೌದು, ನೀನು ಕಾವಿ ತೊಟ್ಟಿದ್ದಿ, ನಾವು ಓದ್ ಕಟ್ಟಿದ್ದೇವೆ. ಈ ಕಾವಿ ತೊಡುವುದರ ಉದ್ದೇಶ ಏನು? ಸುಮ್ಮನೆ ಎಲ್ಲರ ಹಾಗೆ ಹೆಂಡತಿ ಮಕ್ಕಳು ಮನೆ ಮಠ ಅಂತ ಅದರಲ್ಲೇ ಮುಳುಗಿರಬಾರದು. ಕೆಲವರೆಲ್ಲ ನಾವು ಸಂಸಾರಿಗಳಾದರೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಸ್ವಲ್ಪ ಚಿಂತನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಒಂದೇ. ಆದರೆ ಈಗ ನೀನು ಏನೋ ಒಂದು ದುಃಖಿತನಾಗಿ ಇಲ್ಲಿಗೆ ಬಂದಿದ್ದಿ. ಯಾವುದರ ಕುರಿತು ನಿನಗೆ ಚಿಂತೆ? ಅದಕ್ಕೆ ಕಾರಣ ಉಂಟು. ದಕ್ಷಿಣ ಮಕ್ಕಳಾದಂತಹ ಹರಿಯಾಶ್ವರ ಮತ್ತು ಶಬಲಾಶ್ವರನ್ನು ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ನಾನು ಯೋಚಿಸಿ ಅವರನ್ನು ಕರೆದುಕೊಂಡು ಹೋಗಿದ್ದೆನ್ನುವಂತಹ ಕಾರಣಕ್ಕಾಗಿ ಸಿಟ್ಟುಗೊಂಡಂತ ಅವನು ನನಗೆ ಶಾಪವಾಕ್ಯವನ್ನೇ ಕೊಟ್ಟಿದ್ದಾನೆ. ಮುಂದಕ್ಕೆ ನೀನು ಕಲಹ ಪ್ರಿಯನಾಗಿ ಮೂರು ಲೋಕ ಸಂಚಾರ ಮಾಡು ಎಂಬುದಾಗಿ. ಹಾಗಾಗಿ ನನಗೆ ದುಃಖಿತನಾದಂತಹ ನಾನು ನೇರವಾಗಿ ನನ್ನ ತಂದೆ ಬಳಿಯಾಗಿ ಹೋದವ. ನಾನು ಬ್ರಹ್ಮದೇವರು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನೇ ಸೂಚಿಸಿದ್ದಾರೆ. ಮಗನೇ, ಅವರು ಕೊಟ್ಟದ್ದು ಶಾಪ ಆಗಿರ್ಬೋದು, ಅದನ್ನು ನೀನು ಮುಂದಕ್ಕೆ ವರವಾಗಿ ನೀನು ಪ್ರಯೋಗಿಸಬೇಕೆಂಬುದಾಗಿ ಅವರ ಮಾತನ್ನು ಶಿರಸ ವಹಿಸಿ ಕೊಟ್ಟಿದ್ದೇನೆ. ಹಾಗಾಗಿ ನನ್ನ ಮಾತೆ ಆದಂತಹ ಶಾರದೆಯು ಮಹತಿ ಎನ್ನುವಂತಹ ವೀಣೆಯನ್ನು ಕೊಟ್ಟು ಅಮ್ಮ ಕೊಟ್ಟದ್ದು ನನಗೆ. ನೀನು ಸದಾಕಾಲವಾಗಿ ಹೀಗೆ ಇರುವುದಲ್ಲ, ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಗಾನ ಸಾಹಿತ್ಯಗಳನ್ನು ನೀನು ಹಾಡುತ್ತಾ ಇರಬೇಕೆಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನೀನು ಈಗಲೇ ಸಪ್ತಶ್ರೀ ಮಂಡಲವನ್ನು ಸೇರಿಕೊಂಡು ಅವರಲ್ಲಿ ಕೆಲವೊಂದು ವಿಷಯದ ಬಗ್ಗೆ ನೀನು ಹೇಳಬೇಕು. ಯಾವುದ್ಯಾವುದರ ಬಗ್ಗೆ ಅಲ್ಲ, ಧರೆಯಲ್ಲಿ ರೂಕ್ಷನೆಂಬಾತನು ಇದ್ದಾನೆ. ಈಗ ಆತನ ಪರಿಸ್ಥಿತಿ ಅಧೋಗತಿಯಲ್ಲಿದೆ. ಅಂತಹ ರೂಕ್ಷನಿಗೆ ಮುಂದಕ್ಕೆ ನೀವು ಒಳ್ಳೆಯ ಬದುಕನ್ನು ನೀಡಬೇಕೆನ್ನುವಂತಹ ಕಾರಣಕ್ಕಾಗಿ ಅಂತಹ ಬದುಕು ನೀಡಬೇಕಾದ್ರೆ ಅದು ಯಾರಿಂದಲೂ ಸಾಧ್ಯವಿಲ್ಲ, ಸಪ್ತಶ್ರೀಗಳಾದಂತಹ ನಿಮ್ಮಿಂದ ಮಾತ್ರ ಸಾಧ್ಯ ಎಂಬುದಾಗಿ ತಾಯಿಯ ನನ್ನಲ್ಲಿ ಹೇಳಿದ್ದಾರೆ. ತಾಯಿಯ ಮಾತನ್ನು ಶಿರಸ ವಹಿಸಿ ಆ ಕಾರ್ಯವನ್ನು ನಿಮ್ಮಿಂದ ಆಗ್ತದೆ ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಈ ಸಪ್ತಶ್ರೀ ಮಂಡಲವನ್ನು ನಾನು ಸೇರಿಕೊಂಡಿದ್ದೇನೆ. ಸಪ್ತಶ್ರೀಗಳೇ, ಆ ಕಾರ್ಯವನ್ನು ನೀವು ಅತಿ ಶೀಘ್ರದಲ್ಲಿ ಪೂರೈಸಿಕೊಡ್ಬೇಕು. ನಿನ್ನ ಮಾತನ್ನು ಬಿಟ್ಟು ಹಾಕುವುದಕ್ಕಾಗುವುದಿಲ್ಲ. ನಮ್ಮ
ಉದ್ದೇಶ ಒಂದೇ, ಲೋಕ ಕಲ್ಯಾಣ. ನಮ್ಮಲ್ಲಿ ಇರುವುದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಿ ಹಾ. ಅದು ಮನವರಿಕೆ ಆಗುವಂತೆ ಉಪದೇಶ ಮಾಡಬೇಕು. ಕೆಲವರೆಲ್ಲ ಹೆಚ್ಚಿನವರು ಸುಮ್ಮನೆ ಭಾಷಣ ಬಿಗಿಯುವುದು, ಇನ್ನು ಆಶ್ವಾಸನೆ ಕೊಡುವುದು, ಹೌದೌದು. ಉಪದೇಶ ಪ್ರವಚನದಲ್ಲೇ ಹೋಗುತ್ತದೆ. ಆದರೆ ನಾವು ಹಾಗಲ್ಲ. ಯಾವ ಮಾತನ್ನು ಯಾವ ಆಚಾರ ವಿಚಾರಗಳನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡುತ್ತೇವೋ ಅದಕ್ಕಿಂತ ಮೊದಲಾಗಿ ನಾವು ನಿತ್ಯ ಆಚರಣೆಯಲ್ಲಿ ತೊಡಗಿರ್ತೇವೆ. ಅದನ್ನು ನೀವು ರೂಢಿಯಲ್ಲಿ ಉಪಯೋಗಿಸುತ್ತಾ ಇರಬೇಕು ನೀವು. ಆದ್ದರಿಂದ ನಮ್ಮ ಪ್ರತಿಯೊಂದು ಉಪದೇಶದ ಮಾತುಗಳು ಸಹ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರ್ತದೆ. ಇರ್ಲೇಬೇಕು. ಕೇವಲ ನಾವು ಆಚರಿಸದೆ ಪ್ರವಚನದ ಮೂಲಕ ಉಪದೇಶದ ಮೂಲಕ ಇನ್ನೊಬ್ಬರಿಗೆ ಆಡಿದರೆ ಇವನು ಏನು ಹೇಳ್ತಾನೆ, ಹೌದೌದು, ನಮಗೆ ಒಂದು ಹೇಳ್ತಾನೆ, ಅವನು ಒಂದು ಇನ್ನೊಂದು ಹೇಳ್ತಾನೆ, ಕೇವಲ ಹೆಸರಿಗೆ ಮಾತ್ರ ಅಂತ ಹೇಳ್ತಾರೆ. ಹಾಗಲ್ಲ. ಹಾಗಾದ್ರೆ ಇನ್ನೊಬ್ಬರಿಗೆ ಕೊಡುವುದಕ್ಕೆ ಬೇಕಾದ್ದು ನಮ್ಮಲ್ಲಿ ಇರುವುದರಿಂದ ನಾವು ಕೊಡುವುದಕ್ಕೆ, ಇನ್ನೊಬ್ಬರಿಗೆ ಹೇಳುವುದಕ್ಕೆ ನಾವು ಸಮರ್ಥರು. ಆದ್ದರಿಂದ ನಮ್ಮನ್ನೇ ಈ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರಾ? ಹೌದು. ಎಲ್ಲ ಒಳ್ಳೆಯವರು, ಒಳ್ಳೆಯದೇ ಆಯ್ತು. ಆದರೆ ಒಂದು ಉಂಟಲ್ಲ, ಯಾವುದು? ರೂಕ್ಷನ ಬಗ್ಗೆ ನೀನು ಹೇಳಿದ್ದಿ. ರೂಕ್ಷ ಇರುವುದು ಭೂಲೋಕದಲ್ಲಿ, ಹೌದು. ಅವನ ಸ್ಥಿತಿಗತಿ ಅಧೋಗತಿಯಲ್ಲಿದೆ ಅಂತಲೂ ಹೇಳಿದ್ದಿ. ಹೌದು. ಆದರೆ ಅವನಲ್ಲಿಗೆ ಹೋಗಿ ಅವನಿಗೆ ನಾವು ಈ ಪಾರಮಾರ್ಥಿಕವಾದಂತಹ ಮಾರ್ಗವನ್ನು ಉಪದೇಶ ಮಾಡಬೇಕಿದ್ರೆ ಅವನು ಎಲ್ಲಿದ್ದಾನೆ, ಅವನು ಇರುವ ಸ್ಥಳ ಯಾವುದು ನಮಗೆ ತಿಳಿಬೇಕಲ್ಲ. ಎಲ್ಲಿಗೆ ಅಂತ ಹೋಗುದು ನಾವು? ನೀವು ಆತನ ವಿಷಯವನ್ನು ತಿಳಿಬೇಕಾದ್ರೆ ನೀವು ಮರ್ತ್ಯ ಲೋಕಕ್ಕೆ ಇಳಿಬೇಕಾದಂತಹ ಅಗತ್ಯವೇ ಇಲ್ಲ ನೀವು. ಮತ್ತೆ ಆದರೆ ಅದರ ಸಂಪೂರ್ಣವಾದಂತಹ ಮಾಹಿತಿ ನಾನು ಕೊಡುತ್ತೇನೆ. ಅದು ಹೇಗೆ ಪುಣ್ಯ? ಚಾಕ್ಷುಷ ಯೋಗ ವಿದ್ಯೆಯ ಮೂಲಕವಾಗಿ, ದೃಶ್ಯ ರೂಪಕದ ಮೂಲಕವಾಗಿ ಅವನು ಏನು ಮಾಡುತ್ತಾ ಇದ್ದಾನೆಂಬುದಾಗಿ ನಿಮಗೆ ನಾನು ತೋರಿಸ್ತೇನೆ. ಹೀಗೆ ಬನ್ನಿ. ಚಾಕ್ಷುಷ ವಿದ್ಯೆ ಹೌದಲ್ವೇ? ಹೌದು. ರೂಕ್ಷನೋ ಕ್ರೀಡಿಸುತ್ತಿರೆ ಮರದ ಮರೆಯವನೋ ಸೈರಣಿ ಸ್ಮರಣ ಪಾಪ ಪಡದ ಮರಣ ಕಾಪದೆ ಚಂದ್ರಶಿಲೆಯ ಕಡೆದ ವಿಗ್ರಹದಂದನ ಮಹಿಮಲ ಗಮನಿ ಕೈಬಂದು ಸೋದೋ ನಿಷಾದಕನಿಗೆ ಎದಳಿಂದೋ ನನ್ನನ್ನು ನಾನು ಮರೆತು ಹೋದೆನಲ್ಲ. ಇವನ ರೂಪವನ್ನು ಕಂಡು ಇವ ಬಂದು ಹಲವು ದಿವಸಗಳೇ ಕಳೆದು ಹೋಯಿತು. ಇದುವರೆಗೆ ಅನುಭವ ಆಗಲೇ ಇಲ್ಲ. ಇದು ಹೊಸತನದಂತಹ ಅನುಭವ ನನಗಾಗುತ್ತಾ ಉಂಟು. ಈತನನ್ನು ಕಾಣುವಾಗ ಒಂದೊಮ್ಮೆಗೆ ಬಿಸಿ 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 ಆಗುವುದು, ಅರೆ ಗಳಿಗೆ ಚಳಿ 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 ಆಗುವುದು, ಮತ್ತೊಮ್ಮೆ ಅರಿ ಬಿಸಿ ಇದೆಲ್ಲ ಜೊತೆಯಾಗೂ ಆಗುವುದು. ನಾನು ಅರ್ಥೈಸಿಕೊಂಡದ್ದು ಏನು? ಇದು ಆರೋಗ್ಯದಲ್ಲಿ ಏರುಪೇರೆನ್ನುವ ಹಾಗೆ. ಆಹಾ, ಆರೋಗ್ಯ ಸರಿಯೇ ಉಂಟು. ನನ್ನಂತಹ ಪ್ರಾಯದ ಹೆಣ್ಣು ಮಕ್ಕಳಿಗೆ ಆಗುವಂತಹ ಸಹಜವಂತಹ ವೇದನೆ ಇದು. ಅಯ್ಯೋ, ರೂಪ ನೋಡಿಯಂತೆ ಚಂದ್ರಕಾಂತ ಶಿಲೆಯಿಂದ ಕೆತ್ತಿದಂತಹ ಮೈಮಾಟದಿಂದ ಹೊಂದುತ್ತಾ ಇದ್ದಾನೆ. ಇವನ ಮೈಬಣ್ಣ ಎನ್ನುವುದು ನನ್ನನ್ನೇ ಆಕರ್ಷಿಸ್ತಾ ಉಂಟು. ಅಯ್ಯೋ, ಹಾಗಾದ್ರೆ ಇವಳು ನನ್ನ ಪ್ರೀತಿಯನ್ನು ಹೇಳಿಕೊಡಬೇಕು ಎನ್ನುವ ಹಾಗೆ ಅದೆಷ್ಟೋ ಬರನ ಪ್ರಯತ್ನವನ್ನು ಮಾಡಿದೆ. ಆದ್ರೆ ಏನು ಮಾಡೋಣ, ನನ್ನ ಅಪ್ಪ ಇದನ್ನೆಲ್ಲ ಪುಂಗವ, ಅವ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಮಗಳೇ ಸ್ವೈರಿಣಿ, ನೀನು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಬಾ ಎನ್ನುವ ಹಾಗೆ ಕರೀತೇನವ. ಹಾಗಾದ್ರೆ ಈ ಕಾಲದಲ್ಲಿ ಅಪ್ಪನೂ ಇಲ್ಲ, ಮೃಗಬೇಟೆಗೆಂದು ಆಗಿ ಹೊರಗೆ ಹೋಗಿದ್ದಾನೆ. ಇವ ಒಬ್ಬನೇ ಇದ್ದಾನೆ. ಇದೇ ಸರಿಯಾದಂತಹ ಸಂದರ್ಭ. ಈತನ ಮಾತಾಡಿಸಬೇಕಲ್ಲ. ಹೇಗೆ ಮಾತಾಡಿಸುವುದು? ಕಾಲ್ಗೆಜ್ಜೆ ನೋಡುವ. ಅಯ್ಯೋ ದೇವರೇ, ಹೋಗಿ ಮೇಲೆ ನೋಡ್ತಾನೆ ಇವ. ಕೈ ಬಳೆ ಇದು ನೋಡುದಿಲ್ಲ. ಹಾಗಾದ್ರೆ ಹೇಗೆ ಮಾತಾಡಿಸುದು? ಓಯ್
ಗುಂಡ ಇಲ್ಲಿ ಬಾ, ಇಲ್ಲಿ ನೋಡು. ಇದೆಂತದು ಗುಂಡ? ಯಾರು ಗುಂಡ? ನೀನೇ. ನಾನು ಗುಂಡನ? ಆ. ಹಾಗಿದ್ರೆ ನೀನು ಗುಂಡಿ. ಅಯ್ಯೋ ಏಯ್, ನಾನು ಗುಂಡಿ ಅಲ್ವೋ. ಮತ್ತೆ? ನನಗೆ ಕರೆಯುವುದಕ್ಕೊಂದು ಹೆಸರುಂಟು, ಸ್ವೈರಿಣಿ ಎನ್ನುವ ಹಾಗೆ. ಎಂತದು? ಸ್ವೈರಿಣಿ. ಸೈರನ್. ಸ್ವೈರಿಣಿ. 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 ಎಂತದು? ಮಾತಾಡಬೇಡ. ಹಾ. ಅಲ್ಲಿ ನೋಡು, ಕಪ್ಪೆ ನೋಡು. ಶೋ, ಕಪ್ಪೆ ಹಿಡಿತಿದ್ದೆ. ಈಗ ನೀನು ಕಪ್ಪೆ ಹಿಡಿದಕ್ಕೆ ಇಲ್ಲಿ ಕುಳಿತದೀಗ? ಅಲ್ಲಿ ಕಪ್ಪೆ ಹಾರ್ತದೆ ನೋಡಂತೆ. ಶೋ, ನಿಮ್ಗೆ ಕಪ್ಪೆ ಬಿಟ್ರೆ ಬೇರೇನು ಗೊತ್ತಿಲ್ವಾ? ಇದು ಹಾ. ನೀ ಬಂದಿಯಲ್ಲ, ನನ್ಗೆ ಕಪ್ಪೆ ಹಿಡಿದು ಕೊಡು. ಅಯ್ಯೋ, ಏನು ಇದು? ನೋಡು. ಕಾಡಿನ ಹಳ್ಳದೊಳ್ಳಾಡೋ ಮಧ್ಯ ಎಡಲ್ಲ ಬೆಚ್ಚಗೆ ಬಾರೋ, ಎಡಲ್ಲ ಬೆಚ್ಚಗೆ ಬಾರೋ.
ಮಾತಾಡಿದ ಮಾತ್ರ ಆ ಹಳ್ಳಕ್ಕೆ ಆ ಕಪ್ಪೆ ಹಾರಿಯೇ ಹೋಯ್ತು. ಅದು ಹಾರ್ತಾ ಉಂಟು ನೋಡು. ಹೆದರಿತು ಪಾಪ. ಈ ಗುಂಡ, ಓ ಗುಂಡಿ. ಇದು ಎಂತದು? ಎಂತದು? ಇದು ಮಕ್ಕಳಾಡುವಂತ ಆಟ. ಇದು ಇದು ಆಟ. ಇದು ನೀನಾಡುವ ಆಟ ಅಲ್ವೇ ಅಲ್ಲ. ನೀನು ಆಡಬೇಕದು ಯಾವುದು? ಯಾವುದು? ಇದು ದೊಡ್ಡ ಆಟ, ನೀನು ಆಡಬೇಕು. ದೊಡ್ಡ ಆಟ. ಇದು ಸಣ್ಣ ಆಟ. ಇದು ಅದು ಯಾವುದು ದೊಡ್ಡ ಆಟ? ಅಯ್ಯೋ ಗೊತ್ತಿಲ್ವಾ? ನನ್ಗೆ ಗೊತ್ತಿಲ್ಲ. ಆಹಾ, ಇದೆಲ್ಲ ಮಕ್ಕಳಾಡುವಂತಹ ಆಟ. ಹೌದಾ? ನೀನೀಗ ಬೆಳೆದು ಪ್ರಾಯಪ್ರಬುದ್ಧನಾಗಿದ್ದಿ. ಹಾ. ಇದೆಲ್ಲ ಮಕ್ಕಳಿಗೆ ಸೀಮಿತವಾದದ್ದು. ಹಾ. ನಿನಗೆ ಆಡುವುದಕ್ಕೆ ಬೇರೆ ಉಂಟು. ನನ್ಗೆ ಬೇರೆ- ಅದನ್ನೆಲ್ಲ ಕಲಿಸಿಕೊಡ್ತೀನಿ. ಏನು ಬೇರೆ ಆಟ ಉಂಟಾ? ಹೌದು ಹೌದು. ನನ್ಗೆ ಆಟ ಗೊತ್ತಿಲ್ಲಲ್ಲ. ಆಟ ಗೊತ್ತಿಲ್ವಾ? ಆಹಾ. ನಾನಿದ್ದೀರಲ್ಲ, ನಾನು ಹೇಳಿಕೊಡ್ತೇನೆ. ಹೌದಾ? ಆ, ಯಾವ ಆಟ? ಆದ್ರೆ ಇಲ್ಲಿ ಆಟ ಅಲ್ಲ. ಮತ್ತೆ ಸ್ವಲ್ಪ ದೂರ ನಾವು ಹೋಗಬೇಕು. ದೂರ ಆ, ಹೋಗ್ಬೇಕಾ? ದೂರ ಹೋಗಬೇಕು. ದೂರ ಹೋಗ್ಬೇಕಾ? ದೂರ ಹೋಗಿ ನಾವಲ್ಲಿ ಆಟ ಆಡಬೇಕು. ಹಾ. ನಿನಗೆ ಏನು ಬೇಕು ಹೇಳು? ನಾನು ದೂರ ಹೋಗ್ಬೇಕಾ? ಆ, ದೂರ ಹೋಗ್ಬೇಕು. ನಿನ್ನ ಜೊತೆಲಿ ನನ್ನ ಬರ್ಬೇಕಾ? ಜೊತೆಯಾಗಿ ನೀನು ಬರ್ಬೇಕು. ನಾನು ಬರುವುದಿಲ್ಲ. ಯಾಕೆ? ನನ್ಗೆ ನಡಿಲಿಕ್ಕೆ ಆಗುದಿಲ್ಲ. ನಾನು ಎತ್ತಿಕೊಂಡು ಹೋಗಬೇಕಾ? ಅಷ್ಟು ದೂರ ಯಾರು? ಏ, ಅದು ಹಾಗಲ್ಲೂ. ನನ್ನ ಜೊತೆಯಾಗಿ ನೀನು ಬಂದೆ ಅಂತಾದ್ರಿ ನಿನಗೆ ಏನು ಬೇಕು ಹಾ. ಅದನ್ನ ನಾನೆಲ್ಲ ಕೊಡ್ತೇನೆ ನಾನು. ಹೌದಾ? ನಿಮ್ಗೆ ಏನು ಬೇಕು ಹೇಳು? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಹಣ್ಣು ಉಂಟು. ಹಣ್ಣುಂಟಾ? ಹಣ್ಣುಂಟು. ಹೌದಾ? ಹಾ. ಎಷ್ಟುಂಟು? ನನ್ನಲ್ಲಿ ಒಂದು ಹಣ್ಣು ಕೊಡ್ತೇನೆ ನಿನಗೆ. ಒಂದೇ ಹಣ್ಣ? ಹಾ. ಈಗ ಒಂದು ಹಣ್ಣಿಗೆ ಬೇಕಾಗಿ ಹಾ. ನಾನು ಅಷ್ಟು ದೂರ ನಿನ್ನ ಜೊತೆ ಬರ್ಬೇಕು. ಶೋ ದೇವ್ರಿ, ನನ್ಗೆ ಆಗ್ಲಿಕ್ಕೆ ಇದು ಒಳ್ಳೆ ಕಥೆ ಐತಲ್ಲ. ನನ್ಗೆ ಆಗ್ಲಿಕ್ಕಿಲ್ಲ. ಈಗ ಒಂದು ಹಣ್ಣು ಕೊಟ್ರೆ ಏನು ಬರುವುದಿಲ್ವಾ? ಒಂದು ಹಣ್ಣಿಗೆಲ್ಲ ಬೇಡ, ಬರುವುದು. ಒಂದು ಹಣ್ಣು ಬಿಡು. ಹಾ. ಎರಡು ಹಣ್ಣು ಕೊಡ್ತೇನೆ. ಎರಡು ಹಣ್ಣು? ಎರಡು ಹಣ್ಣು ಕೊಡ್ತೇನೆ ನಾನು. ಹೌದಾ? ಹಾ. ಎರಡು ಹಣ್ಣು ಕೊಡ್ತೀಯಾ? ಇಲ್ಲಿ ಅಲ್ಲ, ಮತ್ತೆ? ಸ್ವಲ್ಪ ದೂರ ನಾವು ಹೋಗಬೇಕು. ಹಾ. ಆಮೇಲೆ ಈಗ ಅಲ್ಲಿ ಹೋದ ಮೇಲೆ ನೀನು ಹಣ್ಣು ಕೊಡುವುದಾ? ಅಲ್ಲಿ ಹೋದ್ಮೇಲೆ ಹಣ್ಣು ಕೊಡ್ತೇನೆ ನಾನು. ಹೌದಾ? ಹಾ. ಹಾ. ಅದು ಇಲ್ಲಿ ಸಿಗ್ತದೆ ಹಣ್ಣೆಲ್ಲ. ಹೌದಾ? ಇಲ್ಲಿ ಸಿಗುದಿಲ್ಲ. ಮತ್ತೆ ಇಲ್ಲಿ ಏನಿಲ್ವಾ? ಇಲ್ಲಿ ಏನೂ ಇಲ್ಲ. ನನ್ಗೆ ಆಮೇಲೆ ಹಣ್ಣು ಸಾಕಾಗುದಿಲ್ಲ. ಮತ್ತೇನು ಬೇಕು? ನನ್ಗೆ ಜೇನು ಬೇಕು. ಓಹೋ, ಜೇನು ಬೇಕಾ? ಜೇನು ಬೇಕು. ಜೇನು ಇಲ್ಲಿ ಇರುವುದಿಲ್ಲ. ಮತ್ತೆ? ಅಲ್ಲಿ ಸ್ವಲ್ಪ ದೂರದಲ್ಲಿ ಉಂಟು. ಅದೇನು ಎಲ್ಲ ದೂರದಲ್ಲಿ ಇರುದು? ನಮ್ಮದು ಎಲ್ಲವೂ ದೂರದಲ್ಲೇ ಇರುವುದು. ಹತ್ತಿರದಲ್ಲಿ ಹತ್ತಿರದಲ್ಲಿ ಏನೂ ಇಲ್ಲ. ಹಾ. ಆಮೇಲೆ ಹಾ. ಈಗ ವನ ವಿಹಾರವನ್ನು ಮಾಡಬೇಕು ನಾವು. ಹಾ, ಹಾ. ವನದಲ್ಲಿ ಏನುಂಟಂತ ನೋಡಬೇಕು. ಹಾ. ಮರ, ಗಿಡ, ಬಳ್ಳಿ, ಹಾ. ಪ್ರಾಣಿ, ಹಾ. ಪಕ್ಷಿ ಅದನ್ನೆಲ್ಲ ನೋಡಬೇಕು ಅಂತಾದ್ರೆ ಹಾ. ಇನ್ನು ನನ್ನ ಜೊತೆಯಾಗಿ ಬರಬೇಕು. ನಿನ್ನ ಜೊತೆಯಾಗಿ ಬರ್ಬೇಕಾ? ದೂರ ಹೋಗಬೇಕು ನಾವು. ದೂರ ಹೋಗ್ಬೇಕು. ಅಲ್ಲಿ ನೋಡ್ಬೇಕು ನಾವು. ಹೌದಾ? ಹೌದು, ಹೌದು. ಈಗ ನಿನ್ನ ಜೊತೆಲಿ ಬರುವುದು ಹೌದು. ಹಾ. ಮತ್ತೆ ಇಲ್ಲಿ ಕಪ್ಪೆಯನ್ನು ಹಿಡಿಯುವುದು ಯಾರು? ಕಪ್ಪನ್ನ ಅಪ್ಪ ಬರ್ಲಿ, ಅವ ಹಿಡಿತಾನೆ. ನನ್ನಪ್ಪ? ಮತ್ತೆ? ನನ್ನ ಅಪ್ಪ ಯಾಕೆ? ಮತ್ತೆ ನಿನ್ನಪ್ಪ ಅವ ಪೊಂಗ ಇದ್ದ. ಏ, ಪೊಂಗ ಯಾರು? ಪೊಂಗ. ನನ್ನಪ್ಪ ಪುಂಗವ. ಪುಂಗವ. ನನ್ನಪ್ಪ ನೀನು ಬೇರೆ ಕೆಲಸ ಇಲ್ವಾ? ಅವ ಹಿಡಿ. ಕಪ್ಪೆ ಹಿಡಿಯುವುದಾ? ಅವ ಇಲ್ಲಿ ಕುತ್ಕೊಂಡು ಹಿಡಿಲಿ. ಏ, ಅದು ಹಾಗಾಗುದಿಲ್ಲ. ಮತ್ತೆ? ನಿನಗೆ ವನದ ಸೊಬಗನ್ನು ಕಾಣಬೇಕಾ? ಹಾ. ಅಲ್ಲಿರುವ ಪ್ರಾಣಿ ಪಕ್ಷಿ ಕಾಣಬೇಕಾ? ಹಾ. ನನ್ನ ಜೊತೆಯಾಗಿ ನೀನು ಬರಬೇಕು. ಹೌದಾ? ಹಾ, ನಾನು ಒಂದು ಕೆಲಸ ಮಾಡು. ಏನು? ನಿಲ್ಲು. ನಾನು ಮುಂದೆ ಹೋಗ್ತೀನಿ, ಹಿಂದೆ ಬಾ. ನೀನು ಮುಂದೆ ಹೋಗು. ಹಾ, ನಾನು ಮುಂದೆ ಹೋಗ್ತೇನೆ. ನಾನು ಹಿಂದಿಂದ ಅಲ್ಲ, ಬರ್ತೇನೆ. ನೀನು ಬರದಿದ್ರೆ ನಾನು ಹಿಂದಿಂದ ಬರ್ತೇನೆ. ಹೇಗೆ? ನಾನು ನಂಬುದು ಹೇಗೆ? ಹಾ. ಅದೆಲ್ಲ ಹಾಗಾಗುದಿಲ್ಲ. ಹಾ. ಈಗ ಸೀರೆಯ ಸೆರೆಗಳು ಹಿಡ್ಕೊಂಡು ನೀನು ಬರಬೇಕು. ಹಾ. ನಾನು ಎಲ್ಲಿಗೆ ಹೋಗ್ತಾನೋ ನನ್ನ ಹಿಂಬಾಲಿಸಿಕೊಂಡು ನೀನು ಬರಬೇಕು. ಆಯ್ತು. ಬಾ ಬಾ, ಹೋಗ ಬಾ ಬಾ ಬಾ. ಕಾಲಿಗೆ ಮುಖನಿಕುವ ಮುಖಗಿಸುವ ಮೀನೋ ಪತ್ತನೇ ಎಂತದು ಗುಂಡ? ನೀನು ಹೊಡೆಯುವುದು ಯಾಕೆ? ನಿನ್ನ ದವಾಡೆಗೆ ಕೊಡ್ತೇನೆ. ಯಾಕೆ? ಮತ್ತೆಂತದ್ದು? ಹಾ. ನಿಂಗೆ ಹಣ್ಣು ಕೊಡ್ತೇನೆ, ಜೇನು ಕೊಡ್ತೇನೆ ಅಂತ ಹೇಳಿ ಇಷ್ಟು ನಡೆಸಿದ್ದೀನಿ ನಾನು. ಮತ್ತೆ ಎರಡು ಹಣ್ಣು ತಿನ್ಲಿಕ್ಕೆ ನಾನು ನಿನ್ನ ಜೊತೆ ನಿನಗೆ ಹಣ್ಣು ಬೇಕಾ? ಸ್ವಲ್ಪ ಕಷ್ಟ ನೀನು ಪಡಲೇಬೇಕು. ನೀನು. ಎರಡು ಹಣ್ಣು ತಿನ್ಲಿಕ್ಕೆ ನಿನ್ನ ಒಟ್ಟಿಗೆ ಬರ್ಬೇಕು. ಏನು ಬರಬಾರ್ದ? ನಾನು ಅಲ್ಲಿ ಕಪ್ಪೆ ಏನಾದ್ರೂ ಹಿಡಿತಿದ್ದೆ. ನೀವು ಅಯ್ಯೋ, ನಿನ್ನ ಜೊತೆ- ಇವರಿಗೆ ಕಪ್ಪೆ ಬಿಟ್ರೆ ಬೇರೆ ವಿಚಾರವೇ ಗೊತ್ತಿಲ್ಲ. ನಿನ್ನ ಜೊತೆ ಒಂದಿಡಕ್ಕೆ ಕಪ್ಪಿ ಏನು ಕಪ್ಪೆ ತಿನ್ಲಿಕ್ಕೆ ಆಗ್ತದ? ಆವಾಗ ನಿನ್ನ ಹಿಂದಿನಿಂದ ಬರ್ತಿದ್ದೇನೆ. ಹಾ. ಕೊಡ್ತೇನೆ, ತೋರಿಸ್ತೇನೆ ಅಂತ ಹೇಳಿ. ಹೌದಪ್ಪ, ತೋರಿಸ್ತೀನಿ. ಎಲ್ಲಿ ತೋರಿಸಿದ್ದು? ತೋರಿಸಿದ್ದು ಸ್ವಲ್ಪ ಮುಂದೆ ನೀವು ಬರಲೇಬೇಕು. ಹಾ. ನಾವು ಸ್ವಲ್ಪ ಮುಂದೆ ಬಂದದ್ದು ಮಾತ್ರ. ಹಾ. ಇನ್ನು ನೋಡ್ಲಿಕ್ಕೆ ಉಂಟು. ಹಾ. ಬಾಬಾ ತೋರಿಸ್ತೀನಿ. ಚೆಲುವನೋ ಮರಗಳಲ್ಲಿ ಪಾಡದಿರುವ ಪಿಗಗಾಲಿರವನು ನೋಡಿದ್ಯಾ? ನೋಡು ಸಗನ ಕಾಡಬಲ್ಲವನು ನೋಡು ಸಗನ ಕಾಡಬಲ್ಲವನು ಮರದೊಳಗೆ ಪಾಡದಿರುವ ಪಿಗಗಳಿರವನು ಮರದೊಳಗೆ ಪಾಡದಿರುವ ಪಿಗಗಳಿರವನು ನೋಡು 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 ಮಗನೇ
ನೋಡಿ ಮಗ ನೋಡ ಗಿಳಿಯ ಕವಳ ನೋಡಿ ಮುಡಿಯ ಕುಣಿವ ನೋಡ ಗೆಳೆಯ ಎಂದು ಕವಳ ನೋಡ ಗೆಳೆಯ ಎಂದು ಕವಳ ಯೋಗ ಜಗರೇ ಪ್ರಣಯದ ಪಾಡುತ್ತಿರುವ ಸೊಗದ ನೋಡ ಪಾಡುತ್ತಿರುವ ನೋಡು ಸಗನೇ ಕಾಡುತ್ತಿರುವ ನೋಡು ಸಂತೋಷದಲ್ಲಿ ಕುಣಿದದ್ದು ನಾನು. ಈಗ ನಿನಗೆ ಬೇಡ ಆಯ್ತಾ? ನನಗೆ ಆಗ್ಲಿಕ್ಕಿಲ್ಲ. ಯಾಕೆ? ನಿನ್ನ ಜೊತೆಯಲ್ಲಿ ಬಂದು ನಿನ್ನ ಒಟ್ಟಿಗೆ ಇರುದು ಆಗ್ಲಿಕ್ಕೆ ಅದೇಕಾಗುದಿಲ್ಲ. ಒಮ್ಮೆಲೆ ನನ್ಗೆ ಗರನೆ ಗರಗರನೆ ಗರಗರನೆ ತರುಣಿ ನಿನ್ನನ್ನು ನೋಡಿ ತಲೆ ತಿರುಗಿತು ನನಗೆ. ಕುಂದದ ನೋಡಿಗೆ ತಲೆ ತಿರುಗಿತ್ತು. ಈಗ ನಿನ್ನ ಜೊತೆಯಲ್ಲಿ ಜನ್ಮ ಕಾಲಕ್ಕೆ ನನ್ಗೆ ಯಾಕೋ ಹಾಗಾಗಿ ಆಡ್ತೀನಿ. ನನ್ನ ಜೊತೆಗೆ ನೀನು ಬರಬೇಕು. ಆಗ್ಲಿಕ್ಕಿಲ್ಲ. ನೋಡಿದ್ಯಾ? ನೋಡಿದ್ಯಾ ಸಟನೆ? ಏನು ನೋಡುದು? ಈ ಕಾಡ ಚೆಲುವನ್ನು ನೀನು ಸರಿಯಾಗಿ ನೋಡಿದ್ಯಾ? ಏನು ಉಂಟು ನೋಡ್ಲಿಕ್ಕೆ ಇಲ್ಲಿ? ಏನುಂಟು ಗೊತ್ತಾಗಿಲ್ವಾ? ಗೊತ್ತಾಗ್ಲಿಲ್ಲ. ವರ್ಣನೆ ಮಾಡುತ್ತೆ. ಏನು ವರ್ಣನೆ? ಏನಾದ್ರು ಮಾಡು. ನನ್ಗೆ ಗೊತ್ತಿಲ್ಲ. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನೆಟ್ಟಿವೆ ಮರಿಗಳು. ಚೈತ್ರ ಕಾಲಕ್ಕೆ ಬಂದು ನಿಂತಿವೆ 100 ಚೆಲುವಿನ ರಥಗಳು. ಕಾಮರತಿ
ಇದು ಬಂದು ಹೋಗುವ ರಾಸಲೀಲ ಪದಗಳು. ಹಾ. ಪವನನ ಭವನವು ಹಾ. ವಸಂತನ ವಿಹಾರ ಕ್ಷೇತ್ರ ಅಂತ ತಿರುಪತಿ ಇವನ. ಎಲ್ಲಿ ಭವನನ ಭವ? ಏ ಎಂತದು? ಭವನನ ಭವ. ವಸಂತನ ಭವನ. ವಸಂತನ. ಹಾ, ಏ ವಸಂತ ಭವನ. ವಸಂತ ಭವನ. ಹೌದು ಹೌದು ಹೌದು. ನೋಡಿದ್ಯಾ? ಹಾ. ಇಲ್ಲಿ ಬಾ, ಇಲ್ಲಿ ಬಾ. ಇಲ್ಲಿ ನೋಡು. ಎಂತದು? ಅಲ್ಲಿ ನೋಡು. ಓ, ಒಂದು ಕೊಳ ಕಾಣ್ತಾ ಉಂಟು. ಓ ಕೊಳ. ಹಾ, ಕೊಳದಲ್ಲಿ. ಹಾ. ಆ ಕೊಳದಲ್ಲಿ ಹಾ. 2 ಹಂಸಗಳು. ಈಗ ನೀರಿನಲ್ಲಿ ಹಂಸ. ಹಾ, ಎಂತದು? ನೀರಿನಲ್ಲಿ ಹಂಸು. ನೀರಿನಲ್ಲಿ ಹಂಸಗಳು. ಈ ಕೆಲವು ಹಂಸಗಳು ಈಜಾಡುವುದು. ಕೆಲವು ಕಡೆಯಲ್ಲೆಲ್ಲ ಒಂದೇ ಹಂಸು, ಹಾ. ಕೆಲವು ಕಡೆಯಲ್ಲೆಲ್ಲ ಮೂರು ಹಂಸು. ಹಾ 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 ಹಾ. ಈ ಒಂದು ಹಂಸ ಇದ್ರೆ ಏನಾಗುದಿಲ್ಲ, ಹಾ. ಮೂರು ಹಂಸ ಏ, ಉಂಟಲ್ಲ. ಇಲ್ಲಿ 1 ಇಲ್ಲ 3 ಇಲ್ಲ, ಹಾ. ಇರುವುದು 2 ಮಾತ್ರ. ಹೌದಾ? ಅದರಲ್ಲಿ ಒಂದು ಗಂಡು ಹೆಣ್ಣು, ಒಂದು ಗಂಡು ಹಂಸ, ಹಾ. ಮತ್ತೊಂದು ಹೆಣ್ಣು ಹಂಸ. ಆ, ಹಾ, ಒಂದು ಹೆಣ್ಣು ಹಂಸ, ಹಾ. ಒಂದು ಗಂಡು ಹಂಸ. ಗಂಡು ಹಂಸ. ಹೌದಾ? ಜೊತೆಯಾಗಿ ಈಜುತ್ತಾ ಉಂಟು. ಹಾ, ಹಾ. ಇಲ್ಲಿ ನೋಡಿದ್ಯಾ? ಹಾ. 2 ಮಂಗಗಳು. ಹಾ, ಹೌದಪ್ಪ. ಅದೇ ಮಂಗಗಳು. ಆ ಮಂಗಗಳು ಬಾಲದಲ್ಲಿ ನೇತಾಡ್ತಾ ಉಂಟು. ಹಾ, ಎಂತದು? ಬಾಲ. ಬಾಲದಲ್ಲಿ ನೇತಾಡುದು. 2 ಮಂಗಗಳು ನೇತಾಡ. ರೆಂಬೆಯಲ್ಲಿ ನೇತಾಡುತ್ತಾ ಉಂಟು. ರೆಂಬೆಯಲ್ಲಿ 2 ಮಂಗಗಳು. ಹಾ. ಅದರಲ್ಲಿ ಒಂದು ಗಂಡು, ಹಾ. ಮತ್ತೊಂದು ಹೆಣ್ಣು. ಅದರಲ್ಲಿ ಕೂಡ ಒಂದು ಗಂಡು. ಒಂದು ಗಂಡು ಮತ್ತೊಂದು ಹೆಣ್ಣು ಉಂಟು. ಹಾ. ಇಲ್ಲಿ ಬಾ, ಇಲ್ಲಿ ಬಾ. ಹಾ. ಅಲ್ಲಿ ನೋಡು. ಅದೆಂತದ್ದು? ಗಿಣಿಮರಿ. ಗಿಳಿ ಮರಿ. ಹಾ, ಹೌದು ಹೌದು. ಹಾ, ಹಾ. ಒಂದು ಗಂಡು, ಹಾ. ಮತ್ತೊಂದು ಹೆಣ್ಣು. ಹೌದಾ? ಈ ಹೆಣ್ಣು ಗಂಡಿನಲ್ಲಿ ಮಾತನಾಡ್ತಾ ಉಂಟು ಏನೋ ಅದು ಒಂದು. ಏನು ಮಾತಾಡುದು? ಪಿಸ ಅವರ ಕಷ್ಟ ಸುಖ ಮಾತಾಡ್ತಾ ಉಂಟು. ಹೌದಾ? ಅದು ನಿನ್ಗೆಲ್ಲ ಅದು ಗೊತ್ತಾಗ್ಲಿಲ್ಲ. ಕಷ್ಟ ಸುಖ ಅಂತ ನಿಮ್ಗೆ ಹೇಗೆ ಗೊತ್ತಾಗುದು? ಏನು ಗೊತ್ತಾಗುದಿಲ್ವಾ? ಹಾ. ಅದು ಹಾಗೆ. ಹೌದು. ಹೆಣ್ಣು ಯಾವಾಗ ಹೆಚ್ಚು ಮಾತಾಡ್ತದೋ ಹಾ. ಅದು ಕಷ್ಟ ಸುಖ ಹಂಚಿಕೊಳ್ಳುತ್ತೆ ಎನ್ನುವ ಹಾಗೆ. ಹಾ. ಹೌದು. ಹಾ. ಮತ್ತೆ ನೋಡಿದ್ಯಾ? ಹಾ. ಅಲ್ಲಿ ನೋಡಂತೆ. ಅಲ್ಲಿ ನೋಡಂತೆ. ದೂರದಲ್ಲಿ ನೋಡಂತೆ. ಅದೇ ಬೆಳ್ಳಗೆ ಉಂಟು. ಎಂತದು? ಅದೇ ಕಾಗೆ. ಶೋ. ಕಾ, ಕಾ, ಅದು ಕಾ. ಕಾಗಿಯ. ಹಾ? ಅದು ಕೊಕ್ಕರೆ ಪುಣ್ಯಾತ್ಮ. ಕೊಕ್ಕರೆ. ಹಾ, ಕೊಕ್ಕರೆ. ಅದರಲ್ಲಿ ಗಂಡು ಹೆಣ್ಣು ಉಂಟು. ಹಾ. ಅದು ಬಿಡು. ಅಲ್ಲಿ ನೋಡಿದ್ಯಾ? ಹಾ. ದೂರದಲ್ಲಿ ಅದೆಂತದ್ದು? ಗರಿಬೆಚ್ಚಿ ಕುಡಿತಾ ಉಂಟು ಒಂದು ನವಿಲು. ಹಾ. ಆ ಗರಿಬಿಚ್ಚಿದ ಯಾವುದು? ಯಾವುದು? ಅದು ಗಂಡು. ಅದು ಗಂಡ. ಅದರ ಸುತ್ತು ಬರುತ್ತಾ ಉಂಟು ಯಾವುದು ಹೇಳು? ಹಾ. ಅದು ಹೆಣ್ಣು ನವಿಲು. ಹಾ, ಹಾ. ಅದು ಹಾಗೆ. ಹಾ, ಈಗ ನೋಡು, ಎಲ್ಲ ಕಡೆ ಈಗ ಗಂಡು ಹೆಣ್ಣು ಉಂಟು. ಹಾ. ನನ್ನಲ್ಲಿ ನೋಡಿದ್ಯಾ? ನನ್ನಲ್ಲಿ ನೋಡಿದ್ಯಾ? ಅವ್ರು ಈಗ ನೋಡ್ತಿದ್ದೆ. ನಾನು ಹೆಣ್ಣು, ಹಾ. ನೀನು ಗಂಡು. ಹಾ. ಹೇಗೆ? ಹೌದು. ಅದಕ್ಕೆ ನಾನೆಂತ ಮಾಡ್ಬೇಕು? ಅಯ್ಯೋ ಪುಣ್ಯಾತ್ಮ, ಅದೇ. ಇಷ್ಟು ಹೇಳಿ ನೀನು ಹೆಣ್ಣು, ನಾನು ಗಂಡು. ಅದೇ ಎಂತ ಮಾಡುದು? ಇಷ್ಟು ಹೇಳಿ ಗೊತ್ತಾಗುದಿಲ್ವಾ? ಆಹಾ. ಇಷ್ಟು ಹೇಳಿ ಗೊತ್ತಾಗುದಿಲ್ವಾ? ನನಗೆ ಗೊತ್ತಾಗ್ಲಿಲ್ಲ. ನೋಡಿ, ಇಷ್ಟು ಸಣ್ಣ ನನ್ನ ಸಮಯದಲ್ಲಿ ನನ್ನ ಜೊತೆಯಾಗಿ ನೀನು ಇದ್ದೀಯಾ? ನನ್ನ ಹತ್ತಿರ ಬಗ್ಗೆ ನಾನು ಅನಿಸುದಿಲ್ಲ ನಿನಗೆ? ಆಹಾ. ಏನು ಅನಿಸುದಿಲ್ವಾ? ನೀನ್ ಹತ್ತಿರ ಬರಬೇಡ, ನಂಗೆ ಜುಮ್ ಆಗ್ತದೆ. ಹಾ, ಹಾಗೆ ಸ್ವಲ್ಪ ಜುಮ್ಮ ಆಗ್ತದೆ ನನಗೆ. ಹಾಗೆ ಸ್ವಲ್ಪ ಹತ್ತಿರ ಬರ್ತೇನೆ. ಬೇಡ ಬೇಡ. ಯಾಕೆ? ನೀನ್ ಹತ್ತಿರ ಬಂದ್ರೆ ನಂಗೆ ಒಂದು ತರ ಆಗ್ತದೆ. ಆ, ಅದೇ ಜುಮ್ ಆಗ್ತದೆ. ಓ ಹೌದಾ? ಆಗ್ತದೆ. ಹಾಗಾದ್ರೆ ಈಗ ಇಷ್ಟೆಲ್ಲ ಹೇಳಿ ನಿನಗೆ ಅರ್ಥವಾಗ್ಲಿಲ್ವಾ? ಶೋ, ನೀರಿನ ಮೇಲೆ ನಾನು ಕಲ್ಲಿನ ಮೇಲೆ ಹೋಗಿ ನೀರು ಹುರಿದಾಯ್ತು, ಎಲ್ಲ ವ್ಯರ್ಥವಾಗಿ ಹೋಯ್ತು. ಏನು ಮಾಡೋಣ? ಹಾ ಹಾ ಹಾ, ಇದು ನಾವು ನೋಡಿದಷ್ಟು ಮಾತ್ರ. ಇನ್ನು ಸ್ವಲ್ಪ ನೋಡ್ಬೇಕಲ್ಲ. ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಕಾಲು ಹೋಯ್ತು, ಕಾಲು ಹೋಯ್ತು ಪುಣ್ಯಾತ್ಮ, ಕಾಲು ಹೋಯ್ತು, ಕಾಲು ಹೋಯ್ತು. ಕಾಲು ಹೋಯ್ತಾ? ಅಬ್ಬಾ, ಓ ಸೈರನ್, ಸೈರನ್ ಏನಾಯ್ತು? ಈ ಯಾರ? ಅದೇ ಸೈರನ್. ಸ್ವೈರಿಣಿ. ಸೈರೇನಿ. ನೋಡು, ಏನಾಯ್ತು? ನನ್ನ ಕಾಲು ಹೋಯ್ತು ಪುಣ್ಯಾತ್ಮ, ಕಾಲು ಎಲ್ಲಿಗೆ ಹೋಯ್ತು? ಕಾಣುದಿಲ್ಲ. ಕಾಲಿಗೆ ಮುಳ್ಳು ಚುಚ್ಚಿತು ಪುಣ್ಯಾತ್ಮ. ಮುಳ್ಳು ಚುಚ್ಚಿದ? ಮುಳ್ಳು ತೆಗಿ ಪುಣ್ಯಾತ್ಮ. ಅದೇ, ಮುಳ್ಳು ಮುಳ್ಳು ತೆಗಿ, ತೆಗಿತಾನೆ, ಅಯ್ಯೋ, ತೆಗಿತಾನೆ. ಮುಳ್ಳು ತೆಗಿ ಪುಣ್ಯಾತ್ಮ. ಅಯ್ಯೋ, ಒಮ್ಮೆ ಮುಳ್ಳು ತೆಗಿ ಪುಣ್ಯಾತ್ಮ. ಬಾ, ನೀನು ಎಲ್ಲಿ ಹೋದಿ ನೀನು? ಬಾಬಾ, ನೋಡು ನೋಡು, ಎಲ್ಲಿ ಎಲ್ಲಿ ತೋರಿಸಿ ಕಾಲು. ಇಲ್ಲಿ ಕಾಲು. ಅಯ್ಯೋ, ಏಯ್, ನೀನು ಮುಳ್ಳು ತೆಗಿಲಿಕ್ಕೆ ಹೇಳಿದ, ಕಾಲು ಕಡಿಲಿಕ್ಕೆ ಹೇಳಿದ ನಾನು. ಅದೇ ಕಾಲು ಕಡಿಯುವ ಎಂತದು? 2 ಪ್ರಯೋಜನ ಉಂಟು. ಯಾವುದು? ಒಂದು ಸಮಯ, ಆ, ಇನ್ನೊಂದುಂಟಲ್ಲ, ಯಾವುದು? ಕಾಲಿನಲ್ಲಿ ಇರುವ ಮುಳ್ಳು ಹೋಗ್ತದೆ. ಶೋ, ನೀನು ಇದು ಸಮಯ ಒಳ್ಳೆ ಕಥೆ ಐತಲ್ಲ. ಸಮಯ ಇದ್ರೆ ಆಚೀಚೆ ಮುಳ್ಳು ಹೋಗುವುದಕ್ಕೆ ನನ್ನ ಕಾಲನ್ನು ಈಗ ಕಳೆದುಕೊಳ್ಬೇಕು. ಅವ್ರು ಕತ್ತರಿಸುವ, ಏ, ಅದು ಹಾಗಾಗುದಿಲ್ಲ. ಮತ್ತೆ ಸಮಯ ಉಳಿತದೆ. ಆಹಾ, ನೋಡು, ಈ ಮುಳ್ಳನ್ನು ನಿನ್ನ ಬಾಯಿಂದ ನೀವು ಕಚ್ಚಿ ತೆಗಿಬೇಕು. ಬಾಯಿಂದ. ಆ ಬಾಯಿಂದ ಕಚ್ಚಿ ಛೀ, ತೆಗಿಬೇಕು. ಅದಾಗ್ಲಿಕ್ಕಿಲ್ಲ. ನಿನ್ನ ಕಾಲಿಗೆ ನನ್ನ ಬಾಯಿ ಹಾಕುದ? ಆ ಬಾಯಿ ಹಾಕಿ. ಅದಾಗ್ಲಿಕ್ಕಿಲ್ಲ. ಬಾ, ನೋಡ್ಲಿಕ್ಕೆ ಆಗುದಿಲ್ಲ, ನನಗೆ ನೋವಾಗ್ತಾ ಉಂಟು. ಒಮ್ಮೆ ಪುಣ್ಯಾತ್ಮ ತೆಗಿ, ಪುಣ್ಯಾತ್ಮ ತೆಗಿ ನೀನು. ಪುಣ್ಯಾತ್ಮ ಒಮ್ಮೆ ತೆಗಿ. ಮೆಲ್ಲ 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 ನಾಚಿ ನೋಡ್ತೇನೆ. ಅಪ್ಪ, 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 ಹೋಯ್ತಾ? ಮುಳ್ಳು ಹೋಯ್ತಾ? ಇಷ್ಟು ಸಣ್ಣ ಮುಳ್ಳು ತಾಗಿದ್ದು, ಹಾ. ಅದಕ್ಕೆ ಒಂದು ಎಷ್ಟು ಬೊಬ್ಬೆ ಹಾಕ್ತೀನಿ. ನಾನು ಹೆಣ್ಣಲ್ವ, ನನಗೆ ನೋವಾಗುದಿಲ್ವಾ? ಹಾ. ಅಪ್ಪ, ಹಾ. ಸ್ವಲ್ಪ ಸಮಾಧಾನ ಆಯ್ತು. ಕೈ ಕೂಡ. ಕೈ ಕೊಡ್ಬೇಕಾ? ಹಾ, ನನಗೆ ಕೈ ಕೊಡ. ನನಗೆ ನಿಮ್ಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಯಾಕೆ? ಅದು ಒಳ್ಳೇದಾಗಲ್ಲ, ನನಗೆ ಜುಮ್ ಆಗ್ತದೆ. ಶೋ ಪುಣ್ಯಾತ್ಮ, ಒಮ್ಮೆ ಮೇಲೆತ್ತಬೇಕಲ್ಲ ನಾನು. ಕೈ ಕೊಡು ನೀನು, ಕೈ ಕೊಡು, ಕೈ ಕೊಡು ನೀನು, ಕೈ ಕೊಡು, ಕೈ ಕೊಡು, ಕೈ ಕೊಡು, ಕೈ ಕೊಡು.
ನೀಚ ಅಧಮ ಏನೋ ಪ್ರಾಣವನ್ನು ಉಳಿಸಿದ್ದಾನೆಂಬ ಕಾರಣಕ್ಕಾಗಿ ಮನೆಗೆ ತರೆಯದೊಂದು ಆಶ್ರಯ ಕೊಟ್ಟು ಅನ್ನ ಕೊಟ್ಟೆ ನೀನು ನನ್ನ ಮಗಳೇ ಕಣ್ಣ ಹಾಕ್ಯ ಕೆಟ್ಟವಳೆ ಬಿಡುವುದಿಲ್ಲ. ಒಂದು ಮಾತು ನನ್ನ ತಪ್ಪಿಲ್ಲ, ಕೇಳಬೇಕು. ಪೊಂಗಯ್ಯಣ್ಣ ಹೊಡಿಬೇಡ, ಪೊಂಗಯ ನಂಗೆ ನೋವಾಗ್ತದೆ. ಪೊಂಗಯ ಅಲ್ಲ ಪುಂಗವ. ಪೊಂಗವ ಹೇಳು ಹೇಳು. ಇದು ಸ್ವಲ್ಪ ಮುಂದೆ ಬಾ. ಇದು ನನ್ನದು ಏನು ತಪ್ಪಿಲ್ಲ. ಮತ್ತೆ ತಪ್ಪಿಲ್ಲದೆ ನಾನು ನೋಡಿದ್ದೇನೆ. ಏನು ನೀನು ಅಪ್ಪಿದ್ದು? ನಾನು ಅಪ್ಪಿದಲ್ಲ, ಮತ್ತೆ ನಾನು ಅಲ್ಲಿ ಕಪ್ಪೆ ಹಿಡಿತಾ ಇದ್ದೆ. ಕಪ್ಪೆ? ಹೌದು, ಕಪ್ಪೆ ಹಿಡಿತಿದ್ದೆ. ಆವಾಗ ನಿನ್ನ ಮಗಳು ಸೈರನ್ ಉಂಟಲ್ಲ, ಸೈರಿನಿ? ಸೈರೆ ಅವಳು ಬಂದು ಅವಳು ಹೇಳಿದ್ಲು, ಏನು ಅಂತ? ಇಲ್ಲಿ ಕುಳಿತುಕೊಂಡದ್ದು ಯಾಕೆ? ಬಾ, ನಿನ್ಗೆ ನಾನು ವನವನ್ನೆಲ್ಲ ತೋರಿಸ್ತೇನೆ, ನಿನ್ಗೆ ಹಣ್ಣು ಕೊಡ್ತೇನೆ, ನಿನ್ಗೆ ಜೇನು ಕೊಡ್ತೇನೆ ಎಲ್ಲ ಹೇಳಿ ನನ್ನನ್ನು ಕರೆದುಕೊಂಡು ಹೋದ್ಲು. ಆ ನಂತರ ಒಂದು ಮುಳ್ಳಿನ ರಾಶಿಗೆ ಹೋದ್ಲು. ಮುಳ್ಳಿನ ರಾಶಿ? ಹೌದು. ಅವಳ ಸೆರಗುಂಟಲ್ವಾ, ಆ ಮುಳ್ಳಿಗೆ ಸಿಕ್ಕಿಕೊಂಡಿತ್ತು. ಆವಾಗ ನಾನು ಅದನ್ನು ಬಿಡಿಸುವುದಕ್ಕೆ ಹೋದೆ. ಆವಾಗ ಉಂಟಲ್ಲ, ನಾನಲ್ಲ ಪೊಂಗಯ್ಯಣ್ಣ, ಅವಳೆ ನನ್ನ ಮೇಲೆ. ಅವಳು ಮಗಳೇ ನಾನಿದ್ದೇನೆ, ವಿಚಾರಿಸ್ತೇನೆ. ಮಗಳು ಜಾಣೆ ಎಂಬುದಾಗಿ ಸಲುಗೇನು ಕೊಟ್ರೆ ನೀನೇನು ಮಾಡುದು? ಏನು ಸರಿಯಾಗಿ ಸಿಕ್ಕ ಹಾಕಿಕೊಟ್ಟಿದ್ದ ತಪ್ಪಿಸಿಕ ಅವಳ ಅಪ್ಪಿ ಹಿಡಿತ್ಯಾ? ಅಲ್ಲಿ ಹೊಡಿಬೇಡಪ್ಪಯ್ಯ. ಮತ್ತೆ ಇಲ್ಲಿ ಹೊಡಿಬೇಕಾ? ಅಲ್ಲಿಗೆ ಹೊಡೆದ್ರಿ ಇಲ್ಲಿಗೆ ನೋವಾಗ್ತದಪ್ಪಯ್ಯ. ಅಲ್ಲಿಗೆ ಹೊಡಿದ್ರೆ ಇಲ್ಲಿಗೆ ನೋವು? ಇಲ್ಲಿ ನೋವಾಗ್ತದಪ್ಪಯ್ಯ. ಅದು ಹೇಗೆ? ಪೊಂಗಯ್ಯಣ್ಣ, ಬೊಬ್ಬೆ ಹಾಕಬೇಡ, ಹೃದಯಘಾತ ಮುಚ್ಚಬಾಯಿ ಕೆಟ್ಟವನೇ. ಅಪ್ಪಯ್ಯ ಮಾತಾಡಬಾರ್ದು, ಕೂತ್ಕೋ. ಅಪ್ಪಯ್ಯ ಸ್ವಲ್ಪ ಸಮಾಧಾನ ಅಪ್ಪಯ್ಯ. ಸಮಾಧಾನ? ಸಿಟ್ಟು ಸ್ವಲ್ಪ ಕಡಿಮೆ ಮಾಡ. ಕಣ್ಣಾರೆ ನೋಡಿ ಸಿಟ್ಟು ಬಾರದಿದ್ದಿತ್ತ? ಅಪ್ಪಯ್ಯ ನೋಡು, ನಿನ್ನ ಮಗಳು ನಾನು ಮುಚ್ಚುಮರಿ ಇಲ್ಲದಿ ಈಗೆಲ್ಲವನ್ನು ಹೇಳ್ತೀನಪ್ಪಯ್ಯ. ಏನದು? ಅಪ್ಪ ಸರಿಯಾಗಿ ಮನೆ ನೋಡಂತೆ ನೀನು. ಏನಾಯ್ತು? ನಾನೀಗ ಪ್ರಾಯಕ್ಕೆ ಬಂದದ ಹೆಣ್ಣು ನಾನು. ನನ್ನ ಪ್ರಾಯ ಒಂದು ಎಷ್ಟಾಗಿರ್ಬೋದು ಹೇಳು? ಎಷ್ಟು? 15 ದಾಟಿ ಈಗ 16 ಕಾಲಿಟ್ಟದ್ದು ಮಾತ್ರ. ನನಗೆ ನೆನಪಿಲ್ಲ ಅಂತ ನೀನು ನೆನಪು ಮಾಡುದಾ? ಅಲ್ಲ, ನೆನಪು ಮಾಡಿದ್ದು ಕೆಲವೊಮ್ಮೆ ಕಾರಣ ಉಂಟಪ್ಪ. ನೋಡು, ಈ ವಯಸ್ಸಿನಲ್ಲಿ ನಿನಗೇನಾಗಿತ್ತು ಹೇಳು? ಏನಾಗಿತ್ತು ನಿನಗೆ? ನನಗೇನಾಗಿತ್ತು? ನಿನಗೆ ನನ್ನ ಅಮ್ಮನನ್ನು ಕೊಟ್ಟು ಮದುವೆ ಮಾಡ್ಲಿಲ್ವ ಹೇಳು? ಅದು ಹೌದು. ಹೌದು, ಈ ಪ್ರಾಯದಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಿ. ನೋಡು, ನನಗೆ ಈಗ ಮದುವೆ ಆಗುವಂತಹ ಪ್ರಾಯ ನನ್ನದು. ನೋಡು, ಈಗ ಸುತ್ತುವರೆಸಿ ಅದನ್ನೇ ಹೇಳುವುದು. ಅದಕ್ಕೆ ನಿನಗೆ ಮುಂಚೆ ಹೇಳಬೇಕು, ತಪ್ಪ ನನಗೆ ಮದುವೆ ಮಾಡಿಸು ಎಂಬುದಾಗಿ. ನಮ್ಮಲ್ಲೇ ಕೆಲವರಿದ್ರು, ಅವರನ್ನು ಯಾರಾದ್ರೂ ಚಂದದ ಹುಡುಗನ್ ನೋಡಿ ಮದುವೆ ಹೋಗಿ. ನಮ್ಮ ಜಾತಿಯವರು ನನಗೆ ಯಾರೂ ಬೇಡಪ್ಪಯ್ಯ. ಮತ್ತೆ ಅವರಲ್ಲಿ ಯಾರು ಸರಿ ಇಲ್ಲ. ಯಾರು ಬೇಡ, ನನಗೆ ಯಾರು ಬೇಡ. ಮತ್ತೆ ನೀನು ಯಾರನ್ನು ಆರಿಸಿದ್ದಿ? ಅಪ್ಪ ನೇರವಾಗಿ ಹೇಳ್ತೇನೆ ನೋಡು, ನಮ್ಮ ಜೊತೆಯಾಗಿದ್ದವ ಇವ. ಹಾಗಾಗಿ ಇವನನ್ನು ಕಾಣುವಾಗ ನನಗೆ ಸರಿಯಾದಂತಹ ಗಂಡು ಎನ್ನುವ ಹಾಗೆ ನಾನು ಆಲೋಚನೆ ಮಾಡಿದ್ದೇನೆ. ನನ್ನ ಮದುವೆ ಆಗುದಾದ್ರೆ ಅವನನ್ನು ಹಾಗೆ ತೀರ್ಮಾನ ಮಾಡಿದ್ದೇನೆ. ಮದುವೆ ಮಾಡಿಸಪ್ಪಯ್ಯ. ಮಗಳೇ, ಅಪ್ಪ ಅವನನ್ನು ಮದುವೆ ಆಗಬೇಕು ಎಂಬುದಾಗಿ ಹೇಳ್ತಾ ಇದ್ದ. ಹೋಗಿ ಹೋಗಿ ನಿನ್ನನ್ನು ಹಾಳು ಬಾವಿಗೆ ದೂಕಲು ಹೇಗೆ ಮನಸ್ಸು ಬರ್ತದೆ? ನೋಡು, ಅವನಿಗೆ ನನ್ನ ಹೆಸರನ್ನೇ ಹೇಳುವುದಕ್ಕೆ ಬರುವುದಿಲ್ಲ. ಪೊಂಗಯ್ಯ ಅಂತ ಹೇಳ್ತಾ ಇದ್ದಾನೆ. ಅವನ ಬುದ್ಧಿ ಅವನ ಸ್ಥಿಮಿತದಲ್ಲೇ ಇಲ್ಲ. ಅವನನ್ನು ಮದುವೆಯಾಗಿ
ಹೇಗೆ ಅಪ್ಪ ಬಾಳ್ತೀನಿ ನಿನ್ನ ಮಗಳು ನಾನು ಅವನಿಗೆ ಏನೆಲ್ಲ ಬೇಕು ಹೇಗೆಲ್ಲ ಸರಿ ಮಾಡಬೇಕು ಅದು ನನಗೆ ಬಿಟ್ಟಂತಹ ವಿಚಾರ, ನಾನು ಸರಿ ಮಾಡಿಸ್ತೇನೆ ಅವನನ್ನು. ಮಗಳೇ, ನಿನ್ನ ಇಚ್ಛೆಗೆ ವಿರೋಧವಾಗಿ ಇಷ್ಟರವರೆಗೆ ನಡೆದುಕೊಂಡವ ನಾನಲ್ಲ. ಈಗಲೂ ಹಾಗೆ ನೀನು ಆತನನ್ನು ಬಯಸಿದ್ದಿ ಎಂದಾದರೆ ಆತನ ಜೊತೆ ಸುಖವಾಗಿರ್ತಿ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಆದ್ರೆ ಒಂದು ಮಗ, ಏನಪ್ಪ, ಈಗ ಆತನಿಗೆ ಹೊಡೆದು ಬಡಿದು ಬೈದು ಎಲ್ಲ ಆಗಿದೆ. ಇನ್ನೂ ಹೋಗಿ ನಾನು ಯಾವ ಮುಖದಲ್ಲಿ ಕೇಳುವುದು? ನೀನು ಒಂದು ಕ್ಷಮೆಯನ್ನು ಕೇಳಿ ಆಮೇಲೆ ಮಾತಾಡಪ್ಪ. ನೀನು ಮಾತಾಡು. ಮಾತಾಡ್ಬೇಕಾ? ಗುಂಡ, ಓ ಗುಂಡ, ಬಾಯ್ಲಿ. ನನಗೆ ನಿದ್ದೆ ಬಂದದ್ದು ನಿಮ್ಮ ಮಾತನ್ನು ಕೇಳಿ. ಈಗ ನಮ್ಮ ಮಾತು ಕೇಳುವಾಗ ನಿದ್ದೆ ನಿದ್ದೆ ಬರ್ತದೆ. ಬಂತು ನನಗೆ ಸ್ವಲ್ಪ. ಇದು ನೋವಾಯ್ತಾ ಯಾರಿಗೆ? ನಿನಗೆ? ಯಾಕೆ? ಅಲ್ಲ, ಬಡ್ದಿದ್ದೇನಲ್ಲ ನಿನಗೆ. ಯಾವಾಗ? ಆಗ ಎಲ್ಲಿ? ಇವನಿಗೆ ಯಾವುದು ನೆನಪಿಲ್ಲ. ಯಾವಾಗ? ಒಳ್ಳೇದಾಯ್ತು. ಮತ್ತೆ ಆಗ ಬೈದದ್ದು ನಾನು ನಿನಗೆ. ಯಾರಿಗೆ ಬೈದದ್ದು? ನಿನಗೆ. ಎಲ್ಲಿ? ಯಾರು? ನಾನು. ಯಾರಿಗೆ? ನೀನು ನನ್ನ ಮಗಳನ್ನು ಅಪ್ಪಿ ಹಿಡಿದಾಗ ಕೋಪಗೊಂಡು ಬೈದಿದ್ದೇನಲ್ಲ. ಅಲ್ಲ, ಮರೆತು ಹೋಗಿದ್ರೆ ಒಳ್ಳೇದಾಯ್ತು ಬಿಡು. ಯಾವಾಗ? ಈಗ ಯಾವುದು? ಇದು ಓ, ಇಷ್ಟರವರೆಗೆ ಹಾ, ನಮ್ಮ ಬಿಡಾರದಲ್ಲೇ ಇದ್ದವ, ಹಾ. ಆಶ್ರಯವನ್ನು ಪಡೆದಿದ್ದವ. ಹಾ. ಇನ್ನು ಮುಂದೆ ಹಾ. ನೀನು ಶಾಶ್ವತವಾಗಿ ಇಲ್ಲಿ ಇರಬೇಕು ಎಂಬುದಾಗಿ ಹೌದಾ? ಹಾ, ಇಲ್ಲೇ ಒಂದು ಇರ್ಬೇಕಾ? ಮನದ ಅಭಿಲಾಷೆ. ನಾನು ಆವಾಗಿಂದ ಇಲ್ಲೇ ನಿಂತಿದ್ದೆ. ಹಾ. ಇಲ್ಲೇ ಇದ್ದೇನೆ. ಬೇರೆ ಏನೂ ಅಲ್ಲ. ಮತ್ತೆ? ನೋಡು, ಹಾ. ನೋಡಿದ್ಯಾ ನನ್ನ ಮಗಳು ಸಾಯಿರಾನ್. ಸೈರಿಣಿ. ಸೈರಿಣಿ. ಹಾ, ಇವಳ ಪರಿಚಯ ಉಂಟು ಇವನಿಗೆ. ಹಾ. ಇದು ಅವಳನ್ನು ನೀನು ಮದುವೆ ಆಗುತ್ತೀಯಾ? ಮದುವೆ ಆಗುದಾ? ಹಾ. ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಗಂಡು ಹೆಣ್ಣಿಗೂ ಮದುವೆ, ಹೌದಾ? ಶುಭ ಕಾರ್ಯ. ಗಂಡು ಹೆಣ್ಣಿಗೆ ಮದುವೆ? ಹಾ. ಅದು ಗಂಡಿಗೆ ಮತ್ತೆ ಗಂಡಿಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಅದು ಆಗುದಿಲ್ಲ. ಆಗುದಿಲ್ಲ. ಅಲ್ಲ ಅಲ್ಲ, ಹಾ? ಅದು ಆಗುದಿಲ್ಲ. ಆಗುದಿಲ್ಲ. ಯಾಕೆ? ಯಾಕೆ? ಅವಳು ನಿನ್ನನ್ನು ನೋಡಿ ಮೆಚ್ಚಿದ್ದಾಳೆ, ಹಾ. ನಿನ್ನ ಜೊತೆ ಬದುಕಬೇಕು ಎಂಬುದಾಗಿ ತೀರ್ಮಾನಿಸಿದ್ದಾಳೆ. ಹಾ. ಹಾಗಾಗಿ ನೀನು ಇದು ಪೊಂಗಾಯಣ ಹಾ. ನಿನ್ಗೆ ಮದುವೆ ಆಗಿದೆ? ನನಗೆ ಮದುವೆ ಆಗಿದೆ. ನಿನ್ನ ಹೆಂಡತಿಯಲ್ಲಿ? ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ. ಮತ್ತೆ ನೀನೇ ಯಾಕೆ ಸಾಯಿ? ಏ! ನಾನು ಸಾಯ್ಬೇಕಿದ್ರೆ ಇನ್ನು ಮದುವೆ ಆಗ್ಬೇಕು. ನಿನ್ನ ಹೆಂಡತಿ ಸತ್ತಿದ್ದಲ್ಲ? ನಾನು ಸಾಯ್ಬೇಕಿದ್ರೆ ಹಾ. ನೀನು ಅವಳನ್ನು ಮದುವೆ ಆಗ್ಬೇಕು. ನೀನು ಅವಳನ್ನು ಮದುವೆ ಆದ್ರೆ ನಾನು ಸಾಯ್ತೇನೆ. ಈಗ ಮದುವೆ ಆದ್ರೆ ಏನು ಇದು ತಿನ್ಲಿಕ್ಕೆ ಸಿಗ್ತದಾ? ಹಾ, ಬಹಳಷ್ಟುಂಟು. ತಿನ್ಲಿಕ್ಕೆ ವಿಧ ವಿಧದ ಭಕ್ಷ್ಯ ಭೋಜನಗಳು. ಏನೆಲ್ಲ ಸಿಗ್ತದೆ? ಅನ್ನ, ಹಾ. ಸಾರು, ಹಾ. ಹೋಳಿಗೆ, ಹಾ. ಪಾಯಸ, ಹಾ. ಜಿಲೇಬಿ, ಹಾ. ಲಾಡು, ಹಾ. ಬೇಕಾದೆಲ್ಲ. ಈಗ ಮದುವೆ ಆದ್ರೆ ಇಷ್ಟೆಲ್ಲ ಸಿಗ್ತದ? ಮತ್ತೆ? ಹಾಗಿದ್ರೆ ನಿನ್ನ ನಾನು ಮದುವೆ ನನ್ನನ್ನು ಮದುವೆ ನಿನ್ನನ್ನು ಆಗುದಕ್ಕಾಗುದಿಲ್ಲ. ಬೇಕಿದ್ರೆ ಮದುವೆ ಆಗ್ತದೆ. ಹ, ಅಷ್ಟು ಊಟ ಊಟ ಇದ್ರೆ ಊಟ ಸಿಕ್ಕಿದ್ರೆ ಯಾರನ್ನು ಮದುವೆ? ಹಾಗಾದ್ರೆ ತಡ ಮಾಡುದಲ್ಲ, ಆದಷ್ಟು ಬೇಗ ಮದುವೆ ಸಿಗ್ತದೆ ನಡಿಗೆ. ಮದುವೆಯಾಗಿ ಹಲವು ವರ್ಷಗಳೇ ಕಳೆದು ಹೋಯಿತು. ಮಕ್ಕಳಿಗೆ ನಾವು ಜನ್ಮನು ಕೊಟ್ಟೂ ಆಯಿತು. ಅಪ್ಪನ ಪ್ರಾಯವೂ ಕಳೆದು ಹೋಯಿತು. ಹಾಗಂತ ಹೇಳಿ ಈಗ ನಮಗೆ ಊಟಕ್ಕೆ ಏನಾದ್ರು ಬೇಕಲ್ವಾ? ಬೇಕು ಅಂತಾದ್ರೆ ನನ್ನ ಗಂಡ ಹೋಗಿ ಮೃಗಬೇಟೆ ನಾಡಿ ಮಾಂಸವನ್ನು ತರಬೇಕು. ಅವ ನೋಡಿದ್ರೆ ಯಾವತ್ತು ನೋಡಿ ತಿನ್ನುವುದು ಮತ್ತೆ ಮಲಗುವುದು, ಅದು ಬಿಟ್ಟರೆ ಯಾವುದೂ ಗೊತ್ತಿಲ್ಲ. ಹಾಗಾಗಿ ಇವನಿಗೆ ಎಚ್ಚರದ ಮಾತನ್ನು ಕೊಡಬೇಕು. ಇವ ಕಾಡಿಗೆ ಹೋಗಬೇಕು, ಮೃಗಬೇಟೆ ನಾಡಬೇಕು. ಏ ಗಂಡ, ಏ ಗಂಡ, ಗಂಡ, ಊಟ ಮಾಡಿದ್ದು ಊಟ ಮಾಡಿದ್ದು ಊಟ ಊಟ ಮಾಡಿದ್ದು ಸರಿ. ಊಟ ಹೊತ್ತು ಹೊತ್ತಿಗೆ ಊಟ, ಹೊತ್ತು ಹೊತ್ತಿಗೆ ನಿದ್ದೆ, ಇದು ಬಿಟ್ರೆ ಯಾವುದು ಗೊತ್ತಿಲ್ಲ. ಏಯ್, ಇದು ಇದು ಹೊಟ್ಟೆಗೇನು ಬೇಡವಾ? ಬೇಕು, ಕೊಡು. ಎಲ್ಲಿಂದ ಕೊಡು? ತಿನ್ನುವುದಕ್ಕೆ ಕೊಡು. ಮಾಡಿಸ್ತೇನೆ ನೋಡಿ. ಈಗ ತಿನ್ನುವುದಕ್ಕೆ ಇಲ್ಲಿ ಎಣ್ಣೆ ಎಂತದೂ ಇಲ್ಲ, ಇಲ್ಲಿ ಮಣ್ಣೂ ಇಲ್ಲ. ಅಲ್ಲಿ ಒಳಗಿದ್ದದೆಲ್ಲ ತಿಂದಾಯ್ತು ನಾನು. ಈಗ ಊಟ ಕೊಡು. ಅಪ್ಪ ತನ್ನದೆಲ್ಲವೆಲ್ಲ ನೀ ತಿಂದು ಸರಿ ಖಾಲಿ ಮಾಡಿ ಆಯ್ತು. ಇನ್ನು ತರಬೇಕಾ? ನೀನು ಹೋಗಬೇಕು. ನೀನು ಕಾಡಿಗೆ ಹೋಗಿ ಮೃಗಬೇಟೆನ ಆಡಿ ಮಾಂಸ ತರಬೇಕು. ನಿನ್ನ ಅಪ್ಪನಲ್ಲಿ ಹೇಳು. ನನ್ನ ಅಪ್ಪನಲ್ಲಿ? ನನ್ನ ಅಪ್ಪ ಪ್ರಾಯ ಆಗಿದೆ. ಅವನಿಗೆ ಸತ್ತವ? ಅವನಿಗೆ ಯಾರು? ಅವ ಸತ್ತ. ಅವ ಸತ್ತಿದ್ದಾನೆ. ಅವ ಸತ್ತಲ್ಲಿ ಸಾಯ್ದು. ಅಯ್ಯೋ, ಯಾಕೆ ಹಾಗೆ ಹೇಳಿದ್ರು? ತಿನ್ನುವುದು ಸ್ವಲ್ಪ ಉಳಿತದಲ್ಲ? ಸೈನ್ಸ್ಗೆ ನೀನ್ ಜನವ? ಅಲ್ಲ, ತಿನ್ನುವುದು ಸ್ವಲ್ಪ ಉಳಿತದಲ್ಲ, ನನ್ಗೆ ಆಗ್ತದಲ್ಲ. ತಿನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ವಾ? ನೋಡು, ಈಗ ತಿನ್ನೋದಕ್ಕೆ ಏನಿಲ್ಲ. ಇನ್ನು ಹುಟ್ಟಿಸಿ ಹಾಕಿದಲ್ಲ ಮಕ್ಕಳು. ಅಯ್ಯೋ ದೇವರಾರ ಬೊಬ್ಬೆಯನ್ನು ಕೇಳಲಿಕ್ಕಾಗುದಿಲ್ಲ. ಹಸಿವು ಹಸಿವು ಅಂತ ಹೇಳ್ತಿದ್ದಾರೆ. ಈಗ ಹಾರೋ ಹಸಿವು ನೀಗಿಸಬೇಕು ಅಂತಾದ್ರಿ ನೀನು ಕಾಡಿಗೆ ಹೋಗಬೇಕು, ಮೃಗಬೇಟೆ ನಾಡಬೇಕು. ಹೋಗಿ ನೀನು ಹೋಗಿತಾ? ನಾನು ಹೋಗಬೇಕಾ? ತಂದು ನಮ್ಗೆ ಕೊಡು. ನಾನೀಗ ಹೆಣ್ಣು ಮಗ ಹೋಗಿ ಹೆಣ್ಣು ಮಗು ನಾವು ಮೃಗಬೇಟೆ ನಾಡಬೇಕಾ? ಹೆಣ್ಣು ಮಕ್ಕಳು ದುಡಿಯುವುದಿಲ್ವಾ? ಯಾರು? ಹೆಣ್ಣು ಮಕ್ಕಳು ದುಡಿಯುವುದಿಲ್ವಾ? ನಾನು ದುಡಿಲಿಕ್ಕೆ ಕೆಲಸಕ್ಕೆ ಹೋಗುದಿಲ್ವಾ? ನೀ ತಂದದೆಲ್ಲ ಬೇಯಿಸಿ ಹಾಕುದು ಯಾರು? ಯಾರು? ನೀ ತಂದದೆಲ್ಲ ಬೇಯಿಸಿ ಹಾಕುದು ಯಾರು? ಅರೆ ನೀನೇ. ತರದಕ್ಕೆ ನಾನು ಹೋಗಬೇಕು, ಬೇಯಿಸಿ ಹಾಕುದಕ್ಕೆ ನಾನು ಹೋಗಬೇಕಾ? ನಾ ತಿಂತೇನೆ. ನೋಡು, ಅದಾಗುದಿಲ್ಲ. ನೀನು ಹೋಗಲೇಬೇಕೀಗ. ಮೃಗಬೇಟೆ ನೀನು ಹಾಡಬೇಕು. ಹಾಗಾದ್ರೆ ತಿನ್ಲಿಕ್ಕೆ ಏನಿಲ್ಲ. ತಿನ್ಲಿಕ್ಕೇನಿಲ್ಲ. ಹಾ, ನನಗೆ ಗೊತ್ತಿಲ್ಲಲ್ಲ, ಬೇಟೆ ಆಡ್ಲಿಕ್ಕೆ ಗೊತ್ತಿಲ್ಲ ನನಗೆ. ಶೋ ದೇವರಿಗೆ ಬೇಟೆ ಆಡಿ ಗೊತ್ತಿಲ್ವಾ? ಅದು ಹೇಗೆ ಆಡುದು? ಈಗ ಬೇಟೆ ಆಡ್ಲಿಕ್ಕೆ ಗೊತ್ತಿಲ್ಲ. ಆಹಾ. ನಾನು ಹೇಳಿಕೊಡ್ತೇನೆ. ಹೇಗೆ?
ಅಪ್ಪನ ಬಿಲ್ಲು. ಬಿಲ್ಲು. ಇದು ನನ್ನ ಅಪ್ಪನ ಬಿಲ್ಲು. ಈ ಬಿಲ್ಲು ಎಷ್ಟು ಉದ್ದ ಉಂಟು ನಿನ್ನ ಅಪ್ಪನ? ಇದು ನನ್ನ ಅಪ್ಪನ ಬಿಲ್ಲು. ಹಾ. ಇದನ್ನು ಬಿಟ್ಟು ಹೋಗಿದ್ದಾನೆ. ಹಾ. ಈಗ ನೀನು ಇದನ್ನು ಹಿಡ್ಕೊಂಡು ಹೋಗಿ ಮೃಗಬೇಟೆಯನ್ನು ಆಡಬೇಕು. ಹಾ. ಆಡುದು ಹೇಗೆ? ಅದು ಗೊತ್ತಿಲ್ಲ ನನಗೆ. ನೋಡು, ಹಾ. ಹೀಗೆ ಬಿಲ್ಲನ್ನು ಎತ್ತಬೇಕು. ಎತ್ತಬೇಕು. ಈ ಬಿಲ್ಲಿಗೆ ಹಾ. ಈ ಬಾಣವನ್ನು ಜೋಡಿಸಬೇಕು. ಹಾ. ಜೋಡಿಸಿ ಎಲ್ಲಿ ಮೃಗ ಇರ್ತದೋ ಹಾ. ಅದನ್ನು ನೋಡಿ ಗುರಿ ಇಟ್ಟು ಅದೇ ಪ್ರಾಣವನ್ನು ಪ್ರಯೋಗಿಸಬೇಕು. ಹಾ. ಆ ಪ್ರಾಣಿಯಲ್ಲಿ ಸತ್ತು ಹೋಗ್ತದೆ. ಹೌದಾ? ಅದು ಎತ್ತಿಕೊಂಡು ಇಲ್ಲಿಗೆ ಬರಬೇಕು. ಹಾ. ನೋಡೋಣ. ನಾನು ನೋಡ್ತೇನೆ. ಹಾ, ಮಾಡು. ಹೀಗೆ ಹಿಡ್ಕೊಂಡು ಇದು ಬಿಲ್ಲು, ಇದು- ಇದು ಬಾಣ. ಬಾಣ. ಅದನ್ನು ಜೋಡಿಸ್ಬೇಕು ಸಿಂಧಿನಿಗೆ. ಹೀಗೆ ಜೋಡಿಸ್ಬೇಕು. ಹಾ, ಜೋಡಿಸ್ಬೇಕು. ಜೋಡಿಸಿ ನೀನು ನನ್ನನ್ನು ಸಹಿಸ್ತೀಯ ಪುಣ್ಯಾತ್ಮ. ಮತ್ತೆ ಆ, ನನ್ನನ್ನು ಸಹಿಸಕ್ಕೆ ಹೇಳಿದಲ್ವ ನಾನು. ಹಾ, ಅಲ್ಲ, ಒಮ್ಮೆ ಪ್ರಾಣಿಯ ಪ್ರಯೋಗ- ಗುರಿ ಇಟ್ಟು ನಿನಗೆ ಅದನ್ನು ಸಹಿಸ್ಬೇಕು ಅದನ್ನು. ಒಮ್ಮೆ ಪ್ರಯೋಗ ಮಾಡಿ ನೋಡುವ. ನನ್ನ ಸಾಯಿಸುವಂತ ನಿನ್ನ ಆಲೋಚನೆಯ ಬೇಡ. ನೋಡು, ಹಾ, ಇದನ್ನು ಹೀಗೆ ನೀವು ಪ್ರಯೋಗಿಸ್ಬೇಕು. ಏನು? ನಾವು ಹೋಗ್ಬೇಕಾ? ಅಲ್ಲ, ಹೀಗೆ ಹೋಗುದು. ಮತ್ತೆ ಹಾ, ಮತ್ತೆ ಇದಾಗ್ಲಿಕ್ಕಿಲ್ಲ. ಮತ್ತೆ ಬೇರೆ ಉಂಟಾ? ಬೇರೆ ಇದು ಆಗ್ಲಿಕ್ಕಿಲ್ಲ. ಇದು ತುಂಬಾ ಕಷ್ಟ ಈಗ ಉಂಟು. ಮೃಗ ಭೇಟಿ ಆಗುದಿಲ್ಲ. ಆಹಾ. ಇದು ನಿನಗೆ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ. ಹಾ, ಬಿಡಿ, ಸಾಯಿಲ್ಲ. ನೋಡು, ಇದು ಹೀಗೆಲ್ಲ ಮಾಡ್ಬೇಕಲ್ಲ, ತುಂಬಾ ಕಷ್ಟ. ಇದು ಆಗುದಿಲ್ವಾ? ಅದು ಕೇಳಲಿಕ್ಕೆ ಕಷ್ಟ. ಈಗ ಇದು ನನ್ನ ಅಪ್ಪನ ಕೋಲು. ಇದು ಹೌದಾ? ಇದು ಅಪ್ಪನ ಕೋಲು. ಹಾ. ದೊಣ್ಣೆ ಇದು. ಹಾ. ಇದು ಯಾಕೆ? ಯಾಕೆ? ಈಗ ಮೃಗ ಭೇಟಿಯನ್ನು ಆಡಿ ಪ್ರಾಣಿ ಇಲ್ಲಿ ಅದು ಸಿಗದಿದ್ರೆ ಇದ್ರ ಪ್ರಯೋಜನಕ್ಕೆ ಬರ್ತದೆ. ಹಾ. ಈಗ ದಾರಿ ಮಧ್ಯೆ ದಾರಿ ಹೋಗ್ತಾರೆ. ಹಾ. ಅಂದ್ರೆ ಅದರಲ್ಲಿ ಕೂಡ ಶ್ರೀಮಂತರನ್ನು ಹುಡುಕಬೇಕು. ಹಾ. ಶ್ರೀಮಂತರಲ್ಲಿ ಬೇಕಾದಷ್ಟು ಗಂಟು ಇರ್ತದೆ. ಹಾ. ಅದನ್ನೆಲ್ಲ ನೋಡಿ ಹಾ. ಅವರು ಹೋಗುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಹೋಗಬೇಕು. ಹಾ. ಹಿಂದಿನಿಂದ ಹೋಗಿ ಅವರ ತಲೆಗೆ ಒಂದೇ ಒಂದು ಪೆಟ್ಟು ಕೊಡಬೇಕು. ಅವರಲ್ಲಿ ಬೀಳ್ತಾರೆ. ಹಾ. ಅವರಲ್ಲಿದ್ದಂತಹ ಸಂಪತ್ತನ್ನು ದೋಚಿಕೊಂಡು ಹಾ. ಇಲ್ಲಿಗೆ ಬರಬೇಕು ನೀನು. ಹೌದಾ? ಇದು ಕೆಲಸ ಲಾಭ ಉಂಟು. ಇದಾದೀತಾ? ಇದು ಮಾಡ್ಬೇಕಾ? ಇದು ಮಾಡಬೇಕು ನೀನು. ಇದಾದಿತ್ತು. ಹಾ. ಅದು ಹೋಗ್ಬೇಕಾ? ಹಾ, ಹೋಗ್ಬೇಕು. ಈಗ ನಾನು ಹೋಗದಿದ್ರೆ ನನಗೆ ತಿನ್ಲಿಕ್ಕೆ ಏನಿಲ್ವಾ? ಇಲ್ಲಿ ಕೆತ್ತದೂ ಇಲ್ಲ, ಏನು ಸಿಗ್ಲಿಕ್ಕಿಲ್ಲ ಇಲ್ಲಿ. ಏನಿಲ್ವಾ? ಆಹಾ. ಹೋಗುದಾ? ಹಾ, ನೀನು ಹೋಗ್ಲೇಬೇಕು. ಆಯ್ತು. ಇದು ಗೊತ್ತುಂಟಲ್ಲ. ಆಮೇಲೆ ಮಾಂಸ ತರಬೇಕು. ಮಾಂಸ ತರ್ತೀನಿ. ಹುಟ್ಟಿಸಿ ಹಾಕಿದ್ರೆ ನೀನು ನೋಡ್ತೇನೆ. ಬೇಗ ತರಬೇಕು. ಆಯ್ತು. ಹಾ, ಹೋಗು. ನೋಡಿದ್ದೀರಾ? ಬೇಕಿತ್ತ ಮದುವೆ ಆದ್ರೆ ಹೆಂಡತಿಯನ್ನು ಮಕ್ಕಳನ್ನು ಎಲ್ಲರನ್ನು ಸಾಕಬೇಕು. ಈಗ ಹೆಂಡತಿ ಹೇಳಿದ್ದಾಳೆ, ಏನಾದ್ರೂ ತಂದ್ರೆ ಮಾತ್ರ ನಿನ್ಗೆ ತಿನ್ನುವುದಕ್ಕೆ ಕೊಡುವುದು, ಇಲ್ಲದಿದ್ರೆ ಏನು ಕೊಡುವುದಿಲ್ಲ ಅಂತ ಹೇಳಿದ್ದಾಳೆ. ಹಾಗಿದ್ರೆ ಹುಡುಕುವುದಕ್ಕೆ ಬಂದವನು ನಾನು. ನೋಡು, ಹೋಗ್ತೇನೆ. ಎಲ್ಲಿದೆ ಏನು ಇನ್ಯಾರು? ಜನ ಯಾರು? ವರ್ತಕ. ವರ್ತಕ? ಹೌದು. ಯಾವ ವರ್ತಕ? ಬಟ್ಟೆ ಅದು ತಲೆಯಲ್ಲಿ ಎಂತದ್ದು? ಬಟ್ಟೆ. ಎಂತ ಬಟ್ಟೆ? ಬಟ್ಟೆ ಕೊಡು. ಯಾಕೆ? ಏನೆಲ್ಲ ಉಂಟು ಕೊಡು. ಕೊಡು. ಏ, ಪುಣ್ಯಾತ್ಮ, ಇದನ್ನು ಮಾಡಿದ್ರೆ ಮಾತ್ರ ನಮಗೆ ಊಟ ಮಾಡ್ಲಿಕ್ಕೆ ಅದನ್ನ ಆಗೋದು. ನಾನು ಮಾಡ್ತೇನೆ. ಕೊಡು. ನಾನು ಕೊಡುವುದಿಲ್ಲ. ಕೊಡು, ಕೊಡು. ಕೊಡುವುದಿಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲನ್ನು ಕಡಿತೇನೆ. ಕಾಲನ್ನು ಕಡಿತೇನೆ. ನಮ್ಮದು ಗೊತ್ತಿಲ್ಲ. ಎಲ್ಲಿಗೆ ಹೋಗುದಿಲ್ಲ. ಏನು ಕೈಯಲ್ಲೇ ಉಂಟಲ್ಲ, ಅದೇನು? ಏನು ಇದು ಕೈಯಲ್ಲಿ? ನಮಗೆ ಬೇಕು. ಇದೆಂತದ್ದು? ಅದು ದಂಡ ಅಂತ ಹೇಳುದು. ಇದು ದಂಡ. ಇದು ಕೊರಳಿನಲ್ಲಿ ಎಂತದ್ದು? ಅದು ಜಪಸಾರ. ಇದೆಂತದ್ದು? ಆಮೇಲೆ ಕಮಂಡಲ.
ಇದು ರುದ್ರಾಕ್ಷಿ. ನಾನು ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಒಳಗೆ ಏನುಂಟು? ಒಳಗೆಲ್ಲ ಏನುಂಟು? ಒಳಗೆ ಉಂಟು ಕೆಲವು ನಮಗೆ ಬೇಕಾದ್ದು ಇರುವುದು. ಇದೆಂತದ್ದು ಇದು? ಅದೆಲ್ಲ ಕೊಡಿ, ನಿಮ್ಮಲ್ಲಿ ಇದ್ದದೆಲ್ಲ ನನಗೆ ಕೊಡಿ, ಬೇಗ 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 ಕೊಡಿ, ನನಗೆ ಬೇಕು. ಅದು ಯಾಕಯ್ಯ? ಏನೆಲ್ಲ ಉಂಟು ನಿಮ್ಮಲ್ಲಿ? ಏನುಂಟು? ಏನುಂಟು? ತಮ್ಮಾಗೆ ತಪಸ್ವಿಗಳೆಂಬನು ನಡೆಯುವುದು ಸುಮ್ಮನೆ ಫಲವಿಲ್ಲವು ನಮ್ಮ ಕಜ್ಜ ಅಮೃತವಿರುವೆವು ಏಳು ಬ್ರಹ್ಮವಿದ್ಯವರು ನಾವು ಅಯ್ಯ ತಮ್ಮ 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 ಅಂತ ಹೇಳಿ ಮೋಸ ಮಾಡ್ತೀಯ? ನಾವೆಲ್ಲ ದೇವರ ಮಕ್ಕಳು. ನಮಗೆ ತಾಯಿ ಹಲವರಿದ್ದರು, ತಂದೆ ಒಬ್ಬನೇ. ಯಾರು ನೀವು? ಹಾಗಾದ್ದರಿಂದ ನೀನು ತಮ್ಮ. ನಾವೆಲ್ಲ ಸಪ್ತರ್ಷಿಗಳು ಅಂತ ಇವರೆಲ್ಲ ಹೇಳ್ತಾರೆ ನಮ್ಮನ್ನು. ಮತ್ತೆ ದಾರಿಗೆ ಅಡ್ಡಗಟ್ಟಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೆ ನಮ್ಮಲ್ಲಿ ನಿನಗೆ ಬೇಕಾದ ನನಗೆ ಅರ್ಥ ಆಗ್ತದೆ. ಬಹುಶಃ ನೀನು ಈ ಕಾಡಿನಲ್ಲಿ ದಾರಿ ಹೋಕರನ್ನೆಲ್ಲ ಹೊಡೆದು ಬಡೆದು ಸುಲಿಗೆ ಮಾಡಿ ಹೊಟ್ಟೆ ಹೊರೆಯುವವನು ಕಾಣ್ತದೆ. ನಿನ್ನನ್ನು ಕಾಣುವಾಗ ಉಡುಗೆ ತೊಡುಗೆಗಳಿಂದ ನಿನ್ನ ವರ್ತನೆಯಿಂದ ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಮುಖ ನೋಡುವಾಗ ಹಾಗೆ ಅರ್ಥ ಆಗುತ್ತೆ. ಏನಿದ್ರು ನಮ್ಮಲ್ಲಿರುವುದು ಈ ದಂಡ ಕಮಂಡಲ ಜಪ್ಪಸರ ಇದನ್ನು ನೀನು ಬಲಾತ್ಕಾರವಾಗಿ ನಮ್ಮ ಕೈಯಿಂದ ಪಡ್ಕೊಂಡ್ರು ಸಹ ನಿನಗೆ ಎಳ್ಳಿನಷ್ಟು ಅದರಿಂದ ಉಪಯೋಗ ಇಲ್ಲ. ಈಗ ನಿಮ್ಮಲ್ಲಿ ಕೊಡುವುದಕ್ಕೆ ಏನಿಲ್ಲ. ನಿನಗೆ ಬೇಕಾದ್ದು ಕೊಡುವುದಕ್ಕೆ ನಮ್ಮಲ್ಲಿಲ್ಲ. ನಮ್ಮಲ್ಲಿರುವುದನ್ನು ನೀನು ಪಡ್ಕೊಂಡು ನಿನಗೆ ಉಪಯೋಗಕ್ಕೆ ಬರುವುದಕ್ಕಿಲ್ಲ. ಹಾಗಾದ್ರಿಂದ ಯಾಕೆ ನಮ್ಮನ್ನು ಸುಮ್ಮನೆ ಪೀಡಿಸ್ತಿತ್ತಮ್ಮ? ದಾರಿ ಬಿಡು, ನಾವು ಹೋಗ್ತೇವೆ. ಉಂಟಲ್ಲ, ಕೊಡಿ ಕೊಡಿ, ಬೇಗ ಕೊಡಿ, ನನ್ಗೆ ಇದು ಸಾಕಾಗ್ತದೆ. ನಿನಗೆ ಯಾಕೆ ಇದು ಉಪಯೋಗಕ್ಕೆ ಬರ್ಲಿಕ್ಕಿಲ್ಲ? ಉಪಯೋಗ ಮಾಡ್ತೇನೆ, ಕೊಡಿ. ಏನು ಪ್ರಯೋಜನ ಬೇಕು ನನಗೆ, ನಂಗೆ ಏನಾದ್ರೂ ಕೊಡ್ಬೇಕು. ಇದು ಒಳ್ಳೆ ಕಥೆ ಆಯ್ತಲ್ಲ. ಹೀಗೆ ಇಲ್ಲದಿದ್ರೆ ಬಿಡುವವನಲ್ಲ. ಈಗ ಇಷ್ಟೆಲ್ಲ ನಮ್ಮನ್ನು ನೀನು ಹಿಂಸಿಸಿ ಬಲಾತ್ಕಾರ ಮಾಡಿ ನಮ್ಮಿಂದ ಈ ವಸ್ತುಗಳನ್ನು ಕೊಂಡು ಹೋಗಿ ಯಾಕೆ ಬೇಕಾಗಿದೆ? ಸುಮ್ಮನೆ ಅಲ್ಲ, ಸುಮ್ಮನೆ ಕೊಂಡು ಹೋಗುದಲ್ಲ. ಯಾಕೆ? ಏನು ಉಪಯೋಗ? ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಬೇಕಾಗಿ ನಿಮ್ಮಲ್ಲಿದ್ದದನ್ನು ನಾನು ಕೇಳುವುದು. ಹೆಂಡತಿ ಮಕ್ಕಳನ್ನು ಸರಿಯಾಯ್ತು, ಇವನ ಕಸಬೇ ಇದೇ ಕಾಣುತ್ತದೆ. ಕರ್ಮ ಕೊಂಡು ಹೋಗಿ ಕೊಡದಿದ್ರೆ ನಮ್ಗೆ ಊಟ ಇಲ್ಲ. ಈಗ ಈ ಕರ್ಮ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದವನು ಈ ಕರ್ಮ ಮಾಡುತ್ತಲೇ ಬದುಕಬೇಕು. ಅವನು ಬದುಕಬೇಕಿದ್ರೆ ಕರ್ಮ ಮಾಡಬೇಕು. ಕರ್ಮದಲ್ಲಿ ಎರಡು ವಿಧ ಇದೆ, ಒಂದು ದುಷ್ಕರ್ಮ ಮತ್ತೊಂದು ಸತ್ಕರ್ಮ. ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಸತ್ಕರ್ಮ ಅಂತ ಹೇಳ್ತಾರೆ, ಅದರಿಂದ ಪುಣ್ಯ ಬರ್ತದೆ. ಮತ್ತೆ ನಿನ್ನ ಈ ಕಾರ್ಯಕ್ರಮ ಉಂಟಲ್ಲ, ಇಂಥವುದನ್ನು ದುಷ್ಕರ್ಮ ಅಂತ ಹೇಳ್ತೇನೆ. ನೀನು ಮಾಡುವಂತ ಈ ಕರ್ಮದಿಂದ ಬರುವ ಫಲ ಏನು ಗೊತ್ತೋ? ಒಂದಷ್ಟು ಪಾಪ ಮಾತ್ರ. ಹೌದೌದು. ಹಾಗಿದ್ರೆ ಈ ಕೆಲಸ ನಾನು ಮಾಡಬಾರ್ದು. ಹೀಗೆ ಮಾಡು. ಏನು? ನೀನು ಈಗ ಹೆಂಡತಿ ಮಕ್ಕಳಿಗಾಗಿ ನಾನು ಮಾಡುವುದು, ನನಗೆ ಬೇಕಾಗಿ ಅಲ್ಲ. ನೀನು ನಿನ್ನ ಹೆಂಡತಿ ಮಕ್ಕಳಲ್ಲಿ ಹೋಗಿ ಒಂದು ಪ್ರಶ್ನೆ ಕೇಳು. ಪ್ರಶ್ನೆ? ಈ ಪ್ರಶ್ನೆಯಿಂದ ಕೆಲವರು ಹಾಳಾಗುವುದು ಇದೆ, ಕೆಲವರು ಒಳ್ಳೇದಾಗುವುದು ಇದೆ. ಹಾಗಾದ್ರಿಂದ ನಿನ್ನ ಹೆಂಡತಿ ಮಕ್ಕಳಲ್ಲಿ ಕೇಳು, ನಾನು ಈಗ ಈ ದಾರಿ ಹೋಕರನ್ನೆಲ್ಲ ತಲೆ ಹೊಡೆದು ಅವರಿಗೆ ಚಿತ್ರಹಿಂಸೆ ಕೊಟ್ಟು ನಾನು ಈ ವಸ್ತುಗಳನ್ನೆಲ್ಲ ತರ್ತೇನೆ. ಈ ವಸ್ತುಗಳ ಜೊತೆಯಲ್ಲಿ ದೊಡ್ಡ ಪಾಪವೂ ಬರ್ತದಂತೆ. ಈ ಪಾಪದಲ್ಲಿಯೂ ನೀವು ಪಾಲುಗಾರರಾಗ್ತೀರೋ, ಈ ಪಾಪವನ್ನು ನೀವು ಸ್ವೀಕರಿಸ್ತೀರೋ ಅಂತ ಕೇಳಿ ಆಮೇಲೆ ನಮಗೊಂದು ಉತ್ತರ ಹೇಳ್ತೀಯ. ನಿನ್ನಂತಹ ಬುದ್ಧಿವಂತರು ಯಾರು ಇಲ್ಲ ಪ್ರಪಂಚದಲ್ಲಿ. ಹೆಂಡತಿಯ ಬಳಿಗೆ ಹೋಗು, ಮಾಡುವಂತಹ ಪಾಪ ಪುಣ್ಯದ ಬಗ್ಗೆ ಕೇಳು. ಆವಾಗ ನಾನು ಕೇಳುವುದಕ್ಕೆ ಹೋದ್ರೆ ಇಲ್ಲಿಂದ ಮೆಲ್ಲ ತಪ್ಪಿಸಿ ಹೋಗ್ಬೋದಲ್ಲ. ಆಲೋಚನೆ ಒಳ್ಳೇದು. ಇವ ನಿಜವಾಗಿ ನನ್ನನ್ನು ಬುದ್ಧಿವಂತ ಹೇಳುವುದು ಅಂತ ನಾನು ಗ್ರಹಿಸಿದ್ದು. ಮತ್ತೆ ನೋಡುವಾಗ ನನ್ನನ್ನು ಮಾತಿಗೂ ಸಣ್ಣದೇ ನನ್ನನ್ನು ಮಂಗ ಮಾಡಿ ನೋಡ್ತಾರೆ ಇವರು. ನೋಡಪ್ಪ, ನಿನ್ನನ್ನು ಮಂಗ ಮಾಡುವುದು ಯಾಕೆ? ನಾನು ಮಂಗವ? ಹಾಗಲ್ಲ, ಮತ್ತೆ ನಿನ್ನಲ್ಲಿರುವುದು ಮಂಗ ಬುದ್ಧಿಯೇ ಮೊದಲೇ. ಹಾಗಾಗಿ ನಿನ್ನನ್ನು ಮಂಗ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ರೆ ನೀನು ಹೇಳಿದ್ದೇ ನಾವಾಗ್ತೇವೆ. ಹಾಗಾದ್ರಿಂದ ನೋಡು, ನಿನ್ನಿಂದ ಉತ್ತರ ದೊರೆಯುವವರೆಗೆ ನಾವು ಎಲ್ಲಿಗೂ ಹೋಗುವುದಿಲ್ಲ. ಎಲ್ಲಿಗೆ ಹೋಗುದಿಲ್ವಾ? ಆದ್ರೆ ನನ್ಗೆ ನಂಬಿಕೆ ಬರುವುದಿಲ್ಲ. ನೀಗೆ ನಂಬಿಕೆ ಬರುವ ಹಾಗೆ ಮಾಡುವಾಗಾದ್ರೆ ನಮ್ಮ ಆಕ್ಷೇಪ ಏನೂ ಇಲ್ಲ. ಒಂದು ಕೆಲಸ ಮಾಡ್ತೇನೆ. ಏನು ಮಾಡ್ತೀನಿ? ನೀವು ಇಲ್ಲೇ ಇರ್ಬೇಕು. ಅದಕ್ಕಾಗಿ ನೋಡು, ಒಂದು ಬಳ್ಳಿಯನ್ನು ತೆಗೆದಿದೆ. ಅದು ಯಾಕೆ? ಇದು ನಿಮ್ಮನ್ನು ಇಷ್ಟು ಮಂದಿಯನ್ನು ಕಟ್ಟಿ ಹಾಕಿ ನಮ್ಮನ್ನು ನಾನು ಬರುವ ತನಕ ಇಲ್ಲಿ ಇರ್ಬೇಕಲ್ಲ. ನೀವು ಅರ್ಧದಲ್ಲಿ ಹೋದ್ರೆ ಮತ್ತೆ ನನ್ಗೆ ಯಾರಿದ? ನಿನಗೆ ಕಷ್ಟ ಆಗುದು ಬೇಡ. ಆ ಮರದ ಬುಡದಲ್ಲಿ ಅಲ್ಲ ನಿಲ್ಲಿ ನೀವು ಕಟ್ಟಿ ಹಾಕಿ ಹೋಗ್ಲಿ. ನಾವು ಎಂತೂ ಇವರ ಉದ್ಧಾರಕ್ಕೆ ಇರುವ. ಆಯ್ತು, ಸರಿ ಆಯ್ತಲ್ಲ, ಆದಷ್ಟು ಬೇಗ ಹೋಗಿ ನಾನು ಕೇಳಿ ಬರ್ತೇನೆ. ಹೆಂಡತಿ ಮಕ್ಕಳಲ್ಲಿ ಕೇಳಿ ಬಾ. ಏನು? ಈಗ ಬರ್ತೇನೆ, ಅಲ್ಲೇ ನಿಲ್ಲಿ. ಆಯ್ತು ಆಯ್ತು. ಅವನು ಬರುವಾಗ ಯಾವ ಮಾಂಸ? ಮಾಂಸ ಇವತ್ತಿಲ್ಲ.
ಇವತ್ತು. ಗಂಟು ಇಲ್ಲ, ಮಾಂಸವೂ ಇಲ್ಲ. ನನಗೆ ಏನು ಸಿಗಲಿಲ್ಲ ಇವತ್ತು. ನೋಡು, ಇನ್ನು ಹುಟ್ಟಿಸಿ ಹಾಕಿದಲ್ಲ ಮಕ್ಕಳೆಲ್ಲ, ಅವರು ಬೊಬ್ಬೆಲ್ಲ ಕೇಳಿಕ್ಕೆ ಆಗುದಿಲ್ಲ, ಹಸಿ ಹಸಿ ಅಂತ ಹೇಳ್ತಿದ್ದಾರೆ. ಅವರು ಬೊಬ್ಬೆ ಹಾಕಿದ್ರು ಕೂಡ ನಾನು ಏನು ತರಲಿಲ್ಲ. ಯಾಕೆ ಗೊತ್ತುಂಟಾ? ಯಾಕೆ? ನನಗೆ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ. ಏನದು? ಬೇರೆ ಏನಲ್ಲ, ಈ ಹೊತ್ತಿನ ಈಗ ನಿನ್ನನ್ನು ಹಾಗೂ ಮಕ್ಕಳನ್ನು ಸಾಕುವುದಕ್ಕೆ ಬೇಕಾಗಿ ನಾನು ದಾರಿಯಲ್ಲಿ ಹೋಗುವವರ ತಲೆಗೆ ಬಡಿದೆ. ತಲೆಗೆ ಬಡ್ದಾದ್ರೂ ಇನ್ನು ಗಂಟು ತರಬೇಕಿಲ್ಲ. ಅವರಲ್ಲಿ ಇದ್ದದನ್ನೆಲ್ಲ ನಾನು ಕಸಿದುಕೊಂಡೆ. ತೋಚಿ ತರಬೇಕು ನೀನು. ಇಷ್ಟರವರೆಗೆ ತನ್ನು ನಿನ್ಗೆ ನಾನು ಕೊಟ್ಟಿದ್ದೇನೆ. ಆದ್ರೆ ನಾನು ಮಾಡಿದಂತಹ ಕೆಲಸ ಇದು ಪಾಪದ ಕೆಲಸ. ಪಾಪದ ಕೆಲಸವೇ? ಹೌದು, ಪಾಪದ ಕೆಲಸ. ಪಾಪದ ನೋಡಿದ್ರೆ ನಮ್ಮ ಹೊಟ್ಟೆ ತುಂಬಬೇಕಲ್ಲ. ಹೌದು, ಅದರಿಂದ ನಿನ್ನಲ್ಲಿ ಕೇಳುವುದು ಏನು? ಒಂದೇ ಮಾತು. ಏನು? ನಾನು ಮಾಡುವಂತಹ ಪಾಪದ ಕೆಲಸದಲ್ಲಿ ಹೆಂಡತಿಯಾದಂತಹ ನಿನಗೆ ಪಾಲು ಉಂಟಾ? ಯಾರಿಗೆ ಪಾಲುಂಟಾ? ಹೇಗೆ ಹೇಗೆ? ನಾನು ಮಾಡುವ ಪಾಪದ ಕೆಲಸದಲ್ಲಿ ನಿನ್ಗೆ ಹೆಂಡತಿಯಾದ ನಿನ್ಗೆ ಪಾಲುಂಟಾ? ಈಗ ನಿನ್ನ ಪಾಪದಲ್ಲಿ ಅರ್ಧ ಪಾಲು. ಪಾಲು ಅದೇ ಹೀಗೆ ಮಾತಾಡುದು. ನೀನು ಆಡಿದೇನು? ಅದೇ ಈಗ ನಿನ್ನ ಪಾಪದಲ್ಲಿ ನಾನು ಪಾಪದ ಕೆಲಸವನ್ನು ಮಾಡ್ತೇನೆ. ನಾನೀಗ ಪಾಲು ಪಡಿಬೇಕಾ? ಅರ್ಧ ಪಾಲುಂಟಾ? ಯಾರು? ನಿನ್ಗೆ. ನಾನಾ? ಹೌದು. ಸ್ವಲ್ಪ ಸುಮ್ಮನೆ ಇಡ್ತೀರಿ ನೀನು. ಯಾಕೆ? ನೋಡು, ನಾನು ಹೇಳುವಂತಹ ಮಾತನ್ನು ಸರಿಯಾಗಿ ಕೇಳಬೇಕು. ಏನು? ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಸಮಾರ್ಥ ಪಾಲು ಉಂಟು. ಅದೇ ಗಂಡ ಮಾಡಿದಂತಹ ಪಾಪದಲ್ಲಿ ಹೆಣ್ಣಿಗೆ ಯಾವ ಕಾರಣಕ್ಕೂ ಪಾಲು ಇಲ್ಲ. ಅದೇ ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಸಮರ್ಥ ಭಾಗ ಉಂಟು. ಅದೇ ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಯಾವ ಪಾಲು ಇಲ್ಲ ಇಲ್ಲ ಇಲ್ಲ. ನಾನು ಮಾಡಿದ ಪಾಪದ ಕೆಲಸ ನಾನಿನ್ನು ಈ ಕೆಲಸ ಮಾಡುದಿಲ್ಲ. ಯಾರ ತಲೆಯಲ್ಲಿ ಹೊಡೆದು ಆ ಪಾಪದ ಕೆಲಸ ನಾನು ಮಾಡಿ ನಂಗೆ ಇಲ್ಲಿ ಪಾಪ ಬರುದು ಬೇಡ. ನನ್ನ ಪಾಪದಲ್ಲಿ ನಿಂಗೆ ಪಾಲಿಲ್ಲಲ್ಲ. ನಿನ್ನ ಪಾಪದಲ್ಲಿ ನನಗೆ ಪಾಲಿಲ್ಲ ಹಾಗಂತ ಹೇಳಿ ನಿನ್ನನ್ನು ಸುಮ್ಮನೆ ಹೇಗೆ ಬಿಡುವಳು ನಾನಲ್ಲ. ನೀನು ಕಾಡಿಗೆ ಹೋಗಬೇಕು, ದುಡ್ಡು ತರಲೇಬೇಕು, ನಮ್ಮನ್ನು ಸಾಕಬೇಕು, ಇಷ್ಟು ಕೆಲಸ ಮಾಡ್ಲೇಬೇಕು. ನೀನೀಗ ಅವ್ರು ಹೋಗ್ಬೇಕಾ? ನಾನು ಕಾಡಿಗೆ ಹೋಗ್ಲೇಬೇಕಾ? ಮೂರು ಮಾತಿಗೆ ಹೋಗ್ಬೇಕಾ? ಮೂರು ಮಾತಿಗೆಲ್ಲ ನೂರು ಮಾತಿಗೆ ಹೋಗ್ಲೇಬೇಕು, ದುಡ್ಡು ತರಲೇಬೇಕು. ನಾನು ಹೋಗುದಿಲ್ಲ. ನಾನು ಇಲ್ಲೇ ಕುಳಿತು. ಯಾರು? ಇಲ್ಲೇ. ಇದು ನಿನ್ನ ಅಪ್ಪನ ಮನೆ ಅಲ್ಲ, ಇದು ಯಾರ ಮನೆ? ನನ್ನ ಅಪ್ಪನ ಮನೆ ಇದು. ನಾನು ಹೇಳಿದಾಗ ಕೇಳಬೇಕು, ಕೇಳತಕ್ಕದ್ದು ನೀನು. ಹೋಗ್ತೀನಿ. ನಾ ಹೋಗುದಿಲ್ಲ. ನೋಡು, ನಾನು ಮರ್ಯಾದೆ ಹೇಳ್ತಾ ಇದ್ದೇನೆ. ನಾನು ಕೂಡ ಹೋಗು ಹೋಗು ಹೋಗು. ನಾನು ಹೋಗುದಿಲ್ಲ. ನಿನ್ಗೆ ಇಲ್ಲೇ ಇರಬೇಕಾ? ಇಲ್ಲಿ ಇರಬೇಕು ಅಂತಾದ್ರಿ ನಾನು ಹೇಳಿದಾಗ ಇನ್ನು ಅದಕ್ಕೊಳ್ಳೇಬೇಕು. ನೋಡು, ಒಂದು ಕೆಲಸವನ್ನು ಮಾಡು. ನಿನಗೆ ಇದು ಆಗುದಿಲ್ವಾ? ನೀನು ಹುಟ್ಟಿಸಿ ಹಾಕಿದಲ್ಲ ಮಕ್ಕಳನ್ನು, ಅವರನ್ನು ನೀನು ಕರ್ಕೊಂಡು ಎಲ್ಲಾದ್ರೂ ಹೋಗಿ ಬಾವಿನ ಹಾರಿಕೊಳ್ಳಿ. ಮಕ್ಕಳು ನಿನ್ಗೆ. ನಾನು ಎಲ್ಲಿಗೂ ಹೋಗುದಿಲ್ಲ. ನಾನು ಇಲ್ಲೇ ಇರ್ತೇನೆ. ನಾನು ಯಾವ ಕೆಲಸ ಮಾಡುದಿಲ್ಲ. ಮಕ್ಕಳು ನನಗೆ, ನಿನ್ಗೆ. ನನಗೆ ಈಗ ಮಕ್ಕಳು ಬೇಕಾ? ನೀನಲ್ಲ ಹೆತ್ತದ್ದು. ಹೆತ್ತದ ಹೌದು. ನೀನು ಬಂದ ಮೇಲೆ ನನಗೆ ಮಕ್ಕಳಾದದ್ದೇನು? ನೀನು ಬಂದ ಮೇಲೆ ನನಗೆ ಮಕ್ಕಳಾದದ್ದು. ಹಾಗಾಗಿ ನೀನು ಮಕ್ಕಳು ಹಿಡ್ಕೊಂಡು ಎಲ್ಲಿಯಾದ್ರೂ ಹೋಗಬೇಕು. ಹೋಗಬೇಕು. ನೀನು ಹೋಗುದಿಲ್ವಾ? ಈಗ ದುಡ್ಡು ತರದಿಲ್ವ ನೀನು? ಇಲ್ಲ. ಇಲ್ಲಿಯೂ ಇರುದಿಲ್ಲ. ಪಾಪದ ಕೆಲಸ ಮಾಡುದಿಲ್ಲ ನಾನು. ಪಾಪದ ಕೆಲಸ ಮಾಡುದಿಲ್ವ? ನಾನು ಮಾಡುದೇ ಇಲ್ಲ. ನೋಡು, ನಿನ್ನನ್ನು ಯಾರು ಹೇಳಿದಂತಹ ಮಾತ್ರ ಕೆಲಸ ಮಾಡಿದ್ದಲ್ಲಿ ಅದೇ ಕ್ಷಣವು ನಮ್ಮ ಮನೆಯಲ್ಲಿ ನೀರು ಬರದಿವಿ. ಇಲ್ಲಿಂದ ಬಿಟ್ಟು ಹೋಗ್ಬೇಕು. ನೀನು ಹೋಗುದಿಲ್ವಾ? ನೋಡು, ಈಗ ಬಿಸಿದಾಗದೆ ಬೆಣ್ಣೆ ಕರಗುವುದಿಲ್ಲ. ನಿನಗೆ ಏನು ಮಾಡಬೇಕು ಅದನ್ನ ನಾನು ಮಾಡ್ತೇನೆ. ಒಳ್ಳೆ ಮಾತ್ರೆಯಿಂದ ನಾನು ಕೈ ಹಾಕಿ ದುಡ್ಡು ಮೊದಲು ಹೋದ್ರೆ ಲೇಸು. ಇಲ್ಲದ ಕೈ ಹೋಗುದಿಲ್ವಾ? ಇಲ್ಲ, ಹೋಗುದಿಲ್ವಾ? ಬಾರಿ ಮಾತಾಡ್ತಾನೆ. ಹೋಗುದಿಲ್ಲಂತೆ. ಇನ್ನು ಮುಂದೆ ನನ್ನ ಗುರಿಗಳಿಗೆ ಯಾವ ರೀತಿ ಸಂಬಂಧ ಇಲ್ಲ. ನಡೆಯಲಿಲ್ಲ. ಸತ್ಯ ಜತೆ ಸಗಲೆ ನಡೆತಂದ ಜತೆ ಸಗಲೆ ನಡೆತಂದ ಬಂದೆ ಜತೆ ಜಯ ಭಾಪದ ಸಿದ್ಧೋ
ಮಾತಿನ ಪ್ರಕಾರವಾಗಿ ನನ್ನ ಹೆಂಡತಿಯ ಬಳಿಗೆ ಹೋದೆ. ನಾನು ಮಾಡುವಂತಹ ಪಾಪದ ಕೆಲಸದಲ್ಲಿ ನಿನಗೆ ಭಾಗ ಇದೆ ಅನ್ನುವ ಹಾಗೆ ಕೇಳಿದವಾಗ ಅವಳು ಆಡಿದಂತಹ ಮಾತು, ನೀನು ಮಾಡುವಂತಹ ಪಾಪದ ಕೆಲಸದಲ್ಲಿ ಹೆಂಡತಿ ಆದಂತಹ ನನಗೆ ಪಾಲೇ ಇಲ್ಲ ಅನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲ, ಹೆಂಡತಿ ಮಕ್ಕಳು ನನ್ನ ಕೊರಳಿಗೆ ಕೈಯನ್ನು ಹಾಕಿ ಮನೆಯಿಂದ ಹೊರಗೆ ದೂಡಿ ಹಾಕಿದ್ದಾರೆ. ಈ ಹೊತ್ತಿನಲ್ಲಿ ಬದುಕನ್ನು ಯಾವ ರೀತಿಯಲ್ಲಿ ಸಾಗಿಸಬೇಕು ಅನ್ನುವುದನ್ನು ನಾನು ತಿಳಿದವನಲ್ಲ. ಮಹಾತ್ಮರೇ, ನನ್ನನ್ನು ನೀವೇ ಉದ್ಧರಿಸಬೇಕು, ಉದ್ಧರಿಸಬೇಕು, ಉದ್ಧರಿಸಬೇಕು. ಧರೆಯ ಸಬರ ಪಾಪ ಹರಿಸುವ ಮರುಗಬೇಡವಯ್ಯ. ಇದು ಹೀಗೆ ಆಗುತ್ತದೆ ಎಂಬಂತ ನಿರೀಕ್ಷೆಯಲ್ಲೇ ನಾವು ಬಂದವರು. ದೈವ ಪ್ರೇರಣೆಯಂತೆಯೂ ನಾರದನ ಮಾತಿನ ಮೇರೆಗೂ ನಿನ್ನಂತವನ ಉದ್ಧಾರಕ್ಕೆ ಬೇಕಾಗಿಯೇ ನಾವಿಲ್ಲಿಗೆ ಬಂದಿದ್ದೇವೆ. ಈಗ ನೀನು ಹೋಗಿ ಹೆಂಡತಿಯಲ್ಲಿ ಕೇಳಿ ಬಂದ ಕ್ಷಣ ಇದಕ್ಕೆ ಮೊದಲು ನಿನ್ನ ಹೃದಯವೆಂಬಂತ ಪಾತ್ರೆಯಲ್ಲಿ ಸದಾಕಾಲ ಕೋಪ, ತಾಪ, ರಾಗ, ದ್ವೇಷಾದಿ ಎಲ್ಲ ಮತ್ಸರಗಳು ಹೀಗೆಲ್ಲ ಕೊಳಕು ತುಂಬಿಕೊಂಡಿತ್ತು. ಆ ಕಾರಣದಿಂದಾಗಿ ನಮ್ಮಂಥವರ ಮಾತು ಯಾವುದು ಕೇಳಿದರೂ ನಿನಗೆ ಪಥ್ಯವಾಗುತ್ತಿರಲಿಲ್ಲ. ಅದನ್ನು ಹೋಗಲಾಡಿಸುವುದಕ್ಕಾಗಿಯೇ ಇಂತಹ ಒಂದು ಪ್ರಶ್ನೆಯನ್ನು ನಿನ್ನ ಮುಂದಿಟ್ಟೆವು. ಆ ಪ್ರಶ್ನೆಗೆ ನಿನ್ನ ಹೆಂಡತಿಯ ಮೂಲಕ ಸಿಕ್ಕಿದ ಉತ್ತರದಿಂದಾಗಿ ನಿನ್ನ ಹೃದಯವೆಂಬಂತಹ ಪಾತ್ರೆಯಲ್ಲಿ ತುಂಬಿಕೊಂಡಿರುವಂತಹ ಕೊಳಕೆಲ್ಲವೂ ಈಗ ಹೋಗಲಾಡಿಸಲ್ಪಟ್ಟಿದೆ. ಹಾಗಾದ್ದರಿಂದಲೇ ಪಾರಮಾರ್ಥಿಕವಾದಂತಹ ಯಾವುದೇ ವಿಷಯವನ್ನು ನಿನ್ನ ಸ್ವಚ್ಛವಾದಂತಹ ಬರಿದಾದಂತಹ ಪಾತ್ರೆಯಲ್ಲಿ ತುಂಬುವುದಕ್ಕೆ ಇನ್ನು ಸಾಧ್ಯವಾಗುತ್ತದೆ. ಆ ಕಾರಣದಿಂದಾಗಿ ನಾನೊಬ್ಬ ಏಕಾಂಗಿಯಾಗಿದ್ದೇನೆ. ಇನ್ನು ಮುಂದಿನ ಜೀವನ ಹೇಗೆ ಎಂಬುದಾಗಿ ಯಾವ ರೀತಿಯಲ್ಲಿಯೂ ನೀನು ಮರುಗಬೇಕಾಗಿಲ್ಲ. ನಿನ್ನ ಆತ್ಮೋನ್ನತಿಗೆ ಬೇಕಾಗಿ, ನಿನ್ನ ಮುಂದಿನ ಜೀವನದ ಉಪಾಯಕ್ಕೆ ಬೇಕಾಗಿ ನಾವೊಂದು ಮಾರ್ಗವನ್ನು ಸೂಚಿಸ್ತೇವೆ. ಇದು ಯಾವುದೇ ಜನ್ಮ ಜನ್ಮಾಂತರಗಳಲ್ಲಿ ಆರ್ಜಿಸಿದಂತಹ ಪಾಪ ದೂರಿತಗಳೆಲ್ಲವನ್ನು ದೂರೀಕರಿಸುವಂತಹ ಪರಮ ಪಾವನವಾದಂತಹ ರಾಮ ಎನ್ನುವಂತಹ ತಾರಕ ಮಂತ್ರ ಹೊಂದಿದೆ. ಆ ರಾಮ ಎನ್ನುವಂತಹ ಮಂತ್ರವನ್ನು ನೀನು ಉಚ್ಚರಿಸಿದೆ ಎಂದಾದರೆ ಆ ಮಂತ್ರ ಪ್ರಭಾವದಿಂದಲೇ ಮುಂದಕ್ಕೆ ನಿನ್ನ ಆತ್ಮೋನ್ನತಿಯಾಗಿ ಜೀವನದಲ್ಲಿ ಶ್ರೇಯೋವಂತನಾಗಿ ಬದುವುದಕ್ಕೆ ಸಾಧ್ಯವಿದೆ. ಆ ಮಂತ್ರವನ್ನು ನೀನು ಉಚ್ಚರಿಸುವೆಯಾ? ಮನಸ್ಸುಂಟು, ಆದ್ರೆ ನನಗೆ ಆ ಮಂತ್ರ ಹೇಳುವುದಕ್ಕೆ ಗೊತ್ತಿಲ್ಲ. ನಾವು ಹೇಳಿಕೊಡ್ತೇವಲ್ಲ. ಆದಿತ್ತು, ಮನಸ್ಸು ಇದೆಯಲ್ಲ, ಕಲಿಯುವ ಮನಸ್ಸುಂಟು. ಪ್ರತಿಯೊಬ್ಬ ವ್ಯಕ್ತಿಗೂ ಕಲಿಯುವಂತಹ ಮನಸ್ಸಿದ್ರೆ ಮಾರ್ಗ ಹಲವು ಇರ್ತದೆ. ಮುಖ್ಯವಾಗಿ ಮನಸ್ಸು ಬೇಕಾಗುತ್ತದೆ. ಹೆಚ್ಚಿನವರಿಗೆ ಕಲಿಯುವಂತಹ ಅವಕಾಶ ಇರ್ತದೆ, ಕಲಿಸಿಕೊಡುವವರು ಇರ್ತಾರೆ, ಆದ್ರೆ ಕಲಿಯುವಂತಹ ಮನಸ್ಸೇ ಅವರಲ್ಲಿ ಇಲ್ಲ. ಮತ್ತೆ ಕಲಿಯುವುದು ಯಾವಾಗ? ಆದ್ದರಿಂದ ನಿನಗೆ ಮುಖ್ಯವಾಗಿ ಬೇಕಾದಂತಹ ಮನಸ್ಸು ಇದೆ ಎಂದಾದ್ರೆ ಮಾರ್ಗವನ್ನು ನಾನು ತೋರಿಸ್ತೇವೆ. ಹೀಗೆ ಬಾ. ರಾಮ ಎನ್ನು ಹಾಗೆಲ್ಲ ರ ಅಂತ ಹೇಳು, ಮ ಹೇಳು, ಬರೋದಿಲ್ಲ. ರ ಮ ಬರುವುದಿಲ್ಲ. ನೀನು ರಾ ಹೇಳಿ ರ ರ ರ ರ ಹೇಳ್ತಿ, ಮಾ ಹೇಳಿ ಮುಮ್ಮ ಹೇಳ್ತಿ. ಏನು? ಹಾ, ಹೀಗೆ ಬಾ. ಇಲ್ಲಿ ಕುಳಿತುಪ್ಪ. ಪದ್ಮಾಸನ ಬಳಿಯುವುದು ಗೊತ್ತುಂಟ ನಿನಗೆ? ಪದ್ಮ ಗೊತ್ತಿಲ್ಲ. ಪದ್ಮದಿಂದ ನೆರೆಮನೆಯವರಲ್ಲ ಪದ್ಮ. ನೋಡು, ಕಾಲು ಮಡಿಚಿ ಈ ಕಾಲನ್ನು ಈ ಕಾಲಿನ ಮೊಣಕಾಲ ಮೇಲಿಡು. ಹೀಗೆ ಹಾಗೆ. ಈ ಕಾಲನ್ನು ಈ ಕಾಲಿನ ಮೊಣಕಾಲಿನ ಮೇಲಿಡು. ಆಮೇಲೆ ಯಾವ ಕಡೆಗೂ ನೀನು ಚಿತ್ತವನ್ನು ಹರಿಸಬಾರ್ದು. ನಿನ್ನ ಮನಸ್ಸನ್ನು ಹೊರಗೆ ನೀನು ಹರಿಯ ಬಿಡಬಾರದು. ಹೀಗೆ ಮಾಡು.
ನಿನ್ನ ದೃಷ್ಟಿಯನ್ನು ಮೂಗಿನ ನೇರಕ್ಕೆ ಇಟ್ಟು ನಾವು ಹೇಳುವಂತಹ ಮಾತನ್ನು ಅದರ ಮೇಲೆ ಪರಮ ಲಕ್ಷ್ಯವಿಟ್ಟು ಹಾಗೆ ಅಷ್ಟೇ ಹೇಳಿದ್ರೆ ಸಾಕು. ಏನು ಓ ಅಲ್ಲಿ ಕಾಣುವುದೇನು ನೋಡು, ಅದು ಒಂದು ಮರ. ಓ ಅಲ್ಲಿ ಮರ. ಇದು ಮರ. 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 ರ ಮರ. ಮ ಮರ. ರ ಮರ. ರ ಮರ. ರಾಮ 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 ಮರ. ಈ ಮರ. ಆ ಮರ. ರಾಮ ರಾಮ. ರಾಮ ರಾಮ. ರಾಮ ರಾಮ. 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 ಸಂಗಡಿಗರೇ, ನಾವು ಈ ಭೂಮಿಯ ಮೇಲೆ ಸದಾ ಸಂಚಾರದಲ್ಲಿರುತ್ತೇವೆ. ಈ ಸಮಯದಲ್ಲಿ ಅನೇಕ ಸಮಯದ ಹಿಂದೆ ಇದೇ ಪರಿಸರದಲ್ಲಲ್ವೇ ಆ ಕಾಡ ಬೇಡನೊಬ್ಬನಿಗೆ ರಾಮ ಎನ್ನುವಂತ ಮಂತ್ರೋಪದೇಶ ಮಾಡಿದೆ. ಅದು ಎಲ್ಲಿಂದಲೋ ಆ ಮಂತ್ರದ ಉಚ್ಚಾರಣೆ ಕೇಳ್ತದಲ್ಲ, ಎಲ್ಲಿ ಎಲ್ಲಿ ಅದು ರಾಮ ರಾಮ ಎನ್ನುವ ಮಂತ್ರೋಚ್ಚಾರ ಕೇಳುವುದು. ಓ ಹೋ ನೋಡಿ, ಅಲ್ಲಿ ದೊಡ್ಡದಾದಂತಹ ಒಂದು ಹುತ್ತ ಬೆಳೆದಿದೆ. ಆ ಹುತ್ತದ ಒಳಗಿಂದಲೇ ಆ ಸ್ವರ ಕೇಳಿ ಬರುತ್ತಾ ಇದೆ ಅಲ್ಲ. ಬಹುಶಃ ನಮ್ಮಿಂದ ಉಪದೇಶಿಸಲ್ಪಟ್ಟಂತಹ ಆ ಬೇಡ ರಾಮಧ್ಯಾನ ಆಸಕ್ತನಾಗಿ ಈ ಹುತ್ತದ ಒಳಗೇ ಕುಳಿತಿದ್ದಾನೋ ಏನೋ. ಹಾಗಾದ್ರೆ ಹೀಗೆ ಮಾಡೋಣ, ವರುಣದೇವನ ಪ್ರೀತ್ಯರ್ಥವಾದಂತಹ ಮಂತ್ರವನ್ನು ಉಚ್ಚರಿಸಿ ಪರ್ಜನ್ಯ ಜಪವನ್ನು ಮಾಡಿದಾಗ ಮಳೆ ಬರ್ತದಲ್ಲ. ಓಂ ನಮೋ ವರುಣದೇವ. ಅಂದು ರಾಮ ಎನ್ನುವಂತಹ ತಾರಕ ಮಂತ್ರವನ್ನು ಉಪದೇಶ ಮಾಡಿದ್ದೇವೆ. ಅದೇ ಮಂತ್ರ ಪ್ರಭಾವದಿಂದ ಧ್ಯಾನಾಸಕ್ತನಾದಂತಹ ನೀನು ಸುತ್ತಲೂ ಹುತ್ತವನ್ನು ಬೆಳೆಸಿಕೊಂಡು ಅದರೊಳಗೆ ಆವೃತ್ತನಾಗಿದ್ದಿ. ಪರ್ಜನ್ಯ ಮಂತ್ರವನ್ನು ಜಪಿಸುವುದರ ಮೂಲಕವಾಗಿ ದೋ ಎಂಬುದಾಗಿ ಮಳೆ ಸುರಿದು ನಿನ್ನಗೆ ಆವರಿಸಿಕೊಂಡಂತಹ ಹುತ್ತವೆಲ್ಲವೂ ಕರಗಿ ಹೋಗಿ ತೇಜೋಪುಂಜ ಮೂರ್ತಿ ನೀನು ಪ್ರತ್ಯಕ್ಷನಾಗಿದ್ದಿ. ನಿನ್ನನ್ನು ಕೈಗಳಿಂದ ಬಿಡಿದೆತ್ತಿದ್ದೇವೆ, ನಿನ್ನನ್ನು ಹರಸಿದ್ದೇವೆ. ಅಯ್ಯ, ನೀನು ಈ ಧರಿತ್ರಿಗೆ ಎರಡನೇ ಜನ್ಮವನ್ನು ತಳೆದವನಿದ್ದಿ, ಹೊಸ ಜನ್ಮವನ್ನು ತಳೆದವನಿದ್ದಿ. ಆದ್ದರಿಂದ ಇಷ್ಟರ ಒಳಗೆ ನೀನು ಯಾವ ಒಬ್ಬ ಮಗುವು ತಾಯಿಯ ಗರ್ಭದಲ್ಲಿ ನೆಲೆಸಿರ್ತದೋ ಹಾಗೆಯೇ ಈ ಭೂಮಿಯಲ್ಲೇ ಬೆಳೆಯುವಂತಹ ಗರ್ಭೋದೋಪಾದಿಯಲ್ಲಿರುವಂತಹ ಹುತ್ತದೊಳಗೆ ಇಷ್ಟು ದೀರ್ಘಾವಧಿಯನ್ನು ನೀನು ಕಳೆದು ಎರಡನೇ ಸಲ ಈ ಭೂಮಿಗೆ ಪುನಃ ಹುಟ್ಟಿ ಬಂದಿದ್ದಿ. ಆ ಹುತ್ತದಿಂದ ನೀನು ಹುಟ್ಟಿ ಬಂದದ್ರಿಂದ ವಾಲ್ಮೀಕಿ ಎನ್ನುವಂತಹ ಹೆಸರಿನಿಂದ ಲೋಕದಲ್ಲಿ ಪ್ರಖ್ಯಾತನಾಗುತ್ತಿ. ಮಾತ್ರವಲ್ಲ, ನೀನು ಈಗ ಉಚ್ಚರಿಸುತ್ತಿರುವಂತಹ ರಾಮ ಎನ್ನುವಂತಹ ಪವಿತ್ರ ಮಂತ್ರದ ಪ್ರಭಾವದಿಂದಾಗಿ ಮುಂದಕ್ಕೆ ಲೋಕದಲ್ಲಿ ಬ್ರಹ್ಮರ್ಷಿಯಾಗಿ ಕೀರ್ತಿವಂತನಾಗು. ಬ್ರಹ್ಮರ್ಷಿಯಾಗಿ ಕೀರ್ತಿವಂತನಾಗು. ಮುಂದೆ
ಮಹಾತ್ಮರೇ, ಅಯ್ಯೋ ಧನ್ಯನಾದ ಸ್ವಾಮಿ, ಧನ್ಯನಾದ. ನೀವು ಉಪದೇಶ ಮಾಡಿದಂತ ರಾಮ 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 ಎಂಬಂತ ನಾಮವನ್ನು ಉಚ್ಚರಿಸ್ತಾ ಇದ್ದ ಹಾಗೆ ಹೊರ ಪ್ರಪಂಚ ಮರೆತು ಹೋಯಿತು. ಮೈಮಾಲೆ ಹುಟ್ಟ ಹೊಳೆಯಿತು. ನೀವು ಪರ್ಜನ್ಯ ಸ್ತೋತ್ರವನ್ನು ಹೇಳಿ ಮಳೆ ಬರಿಸಿ ಹುತ್ತವನ್ನು ಕರಗಿಸಿ ಅದರಿಂದ ಹೊರತಂದು ನನಗೆ ವಾಲ್ಮೀಕಿ ಅಂತ ನಾಮಕರಣ ಮಾಡಿ ಬ್ರಹ್ಮ ಋಷಿಯಾಗು ಅಂತ ನನ್ನನ್ನು ಆಶೀರ್ವದಿಸ್ತಾ ಇದ್ದೀರಿ. ಸರಿ, ಆ ಪಟ್ಟವನ್ನು ನಾನು ಅಲಂಕರಿಸಬೇಕಾದ್ರೆ ಬಹಳಷ್ಟು ಸಾಧನೆ ಬೇಕಲ್ವೇ? ಇದು ಒಂದು ಮಂತ್ರದ ಪ್ರಭಾವದಿಂದ ಸಾಧಿಸುತ್ತಾ ಸಾಧಿಸುತ್ತಾ ಕಟ್ಟ ಕಡೆಗೆ ಗುರಿ ತಲುಪಬಹುದು. ಅಂತಹ ತಪಸ್ಸಿನಲ್ಲಿ ನಾನು ನಿರತನಾಗಿ ಮತ್ತೆ ನಿಮ್ಮ ಮಾತಿನಂತೆ ಆ ಉನ್ನತವಾದಂತ ಪದವಿಯನ್ನು ಹೊಂದುವ ಪ್ರಯತ್ನ ಮಾಡ್ತೇನೆ. ಆಶೀರ್ವಾದ. ಶುಭವಾಗಲಿ. ರಾಮ ರಾಮ ರಾಮ. ಪ್ರಶಾಂತವಾದಂತ ವಾತಾವರಣ. ನಿತ್ಯವೂ ನಾನು ಸಲಿಲರ ಬಳಿಗೆ ಬಂದು 3 ಹೊತ್ತು ಸ್ನಾನಾದಿಗಳನ್ನು ಪೂರೈಸಿ ಆ ಬಳಿಕ ಆಶ್ರಮದೊಳಗೆ ಹೋಗುವ ತೆರಳ್ತಾರೆ ನೋಡೋಣ. ತಮಸೆ
ನನ್ನಿಂದ ಎಂತಹ ಒಂದು ಅಕಾರ್ಯ ನಡೆದು ಹೋಯಿತು. ಸ್ನಾನಾದಿಗಳನ್ನು ಪೂರೈಸಿ ಆಶ್ರಮದೊಳಗೆ ನಡೆದುಕೊಂಡು ಬರುತ್ತಿರುವಂತಹ ದಾರಿಯಲ್ಲಿ ಗಂಡು ಹೆಣ್ಣು ಕ್ರೌಂಚ ಪಕ್ಷಿಗಳ ಮಿಥುನ ದೃಶ್ಯವನ್ನು ನಾನು ನೋಡಿ ಒಂದು ಕ್ಷಣ ಮೈಮರೆತು ಅಲ್ಲಿ ನಿಂತಿದ್ದೆ. ಅಷ್ಟೊತ್ತಿಗೆ ಅಲ್ಲಿ ಬಂದಂತಹ ಬೇಡ ತನ್ನ ಹರಿತವಾದಂತಹ ಬಾಣದಿಂದ ಗಂಡು ಹಕ್ಕಿಯನ್ನು ಪ್ರಯೋಗ ಮಾಡಿ ಕೊಂದು ಬಿಟ್ಟ. ಬಾಣಾಘಾತಕ್ಕೆ ಪ್ರಾಣ ಹಕ್ಕಿ ಆ ಜೀವ ಬಿಡುತ್ತಿರುವಂತಹ ದೃಶ್ಯವನ್ನು ನೋಡಿ ಹೆಣ್ಣು ಹಕ್ಕಿ ಆ ಗಂಡು ಹಕ್ಕಿಯ ಮೇಲೆ ಬಿದ್ದು ವಿಲವಿಲನೆ ಒತ್ತಾಡ್ತಿರುವಂತಹ ದೃಶ್ಯವನ್ನು ನೋಡಿ ಮಹಾನಿಷಾದ. ಹೀಗೆ ನಾನು ಹೇಳುತ್ತಿದ್ದೆ ತಡ ಆ ಕಿರಾತ ಅಲ್ಲಿಯೇ ಕುಸಿದು ಬಿದ್ದು ಪ್ರಾಣ ಬಿಟ್ಟ. ಎಂತಹ ತಪ್ಪು ಮಾಡಿದೆ. ಪೂರ್ವಾಶ್ರಮದಲ್ಲಿ ನಾನು ಕೂಡ ಕಂಡ ಹಕ್ಕಿಗಳನ್ನೆಲ್ಲ ಕೊಂದು ಈ ಹೊಟ್ಟೆಯ ಹಸಿವನ್ನು ನೀಗಿಸ್ತಾ ಇದ್ದಂತಹ ನಾನು ಇವ ಅಪರಾಧಿ ಎಂಬಂತಹ ಭಾವದಿಂದ ನಿಷಾದ ಅಂತ ಎನ್ನಿಸಿದ್ದೆ. ಅವನ ಸಾವಿಗೆ ಕಾರಣನಾದನು. ನಿರಪರಾಧಿ ಬೇಡರೆ ನಾನು ಸಾವಿಗೆ ಕಾರಣನಾದನಲ್ಲ. ರಾಮ ರಾಮ ಮನದೇಡುಗೊಡವಿದೆ ಮನೆ ಬದೆ ಬರೆದೆ ಜನತಾರಾಗ ಎನ್ನುತ್ತ ಚಿಂತಿಸೋದಿರ್ಪ ಮುನಿಯಡೆ
ಮಹರ್ಷಿ ಎಂದರೆ ದೇವತೆಗಳ ಮುಖವಾಣಿ ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಆ ರೀತಿಯಾದಂತಹ ನೀವುಗಳು ಇಂದು ಚಿಂತಾಕ್ರಾಂತರಾಗಿದ್ದೀರಿ. ಬ್ರಹ್ಮರ್ಷಿಗಳೇ, ನಿಮ್ಮ ಚಿಂತೆಗೆ ಕಾರಣ ಏನೆನ್ನುವುದನ್ನು ನನ್ನ ಬಳಿ ಹೇಳಿ ಪರಿಹರಿಸಿಕೊಡುತ್ತೇನೆ. ಬೇಡನ ಸಾವಿಗೆ ನಾನು ಕಾರಣನಾದನಲ್ಲ ಅಂತ ದುಃಖವನ್ನು ಮನಸ್ಸಿದ್ದು. ಓಹೋ, ಮಹರ್ಷಿಗಳೇ, ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಮರುಗಳೇ ನೀಯೇ ಇತ್ತ ಶಾಪವೋ, ಮರುಗಳೇ ಇದಕ್ಕೆ ನೀ ಇತ್ತ ಶಾಪವೋ, ಬೇಡಗಿರವ ಬಾಧಿಸದು ದಿಟವಾಗಿ ವಿರಜದ ನವಕಾವ್ಯ ಶಾಪ ಶೋಕದ ವಿರಜದ ನವಕಾವ್ಯ ಶಾಪ ಶೋಕದ ಕರುಣಿಗಳು ಬಾಣಿ ಸಿದ್ಧಿಯನು ಮರುಗಳೇ ಪಕ್ಷಿಗಳೆರಡು ಮಿಥುನದ ಆಟದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಬೇಟೆಗಾರನವರು ಆಗಮಿಸಿ ಗಂಡು ಕ್ರೌಂಚಕ್ಕೆ ಬಾಣವನ್ನು ಬಿಟ್ಟ ಎನ್ನುವಂತಹ ಕಾರಣಕ್ಕಾಗಿ ಅವನ ಶರೀರವು ಶಾಶ್ವತವಾಗಿರದೇ ಹೋಗಲಿ ಎನ್ನುವಂತಹ ಶಾಪವನ್ನು ಕೊಟ್ಟವರು ತಾವಿದ್ದೀರಿ. ಆದರೆ ನಿಮ್ಮದಾದಂತಹ ಶಾಪದಿಂದ ಆತ ಪ್ರಾಣ ಕಳೆದುಕೊಂಡ ಎನ್ನುವಂತಹ ಚಿಂತೆ ಖಂಡಿತವಾಗಿಯೂ ನಿಮ್ಮದಾದಂತಹ ಶಾಪದಿಂದ ಆತ ಪ್ರಾಣವನ್ನು ಕಳೆದುಕೊಂಡದ್ದಲ್ಲ. ಈ ಪ್ರಪಂಚದಲ್ಲಿ ಶಾಶ್ವತ ಎನ್ನುವುದು ಯಾವುದು ಇದೆ ಹೇಳಿ? ಯಾವುದೂ ಶಾಶ್ವತವಲ್ಲ. ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ಹಾಗಿರುತ್ತಾ ಆತನದಾದಂತಹ ಆಯಸ್ಸು ಅಂದೇ ಮುಗಿದಿತ್ತು. ಹಾಗಾಗಿ ಆತ ತನ್ನ ಪ್ರಾಣವನ್ನು ಕಳೆದುಕೊಂಡ. ಒಂದು ವೇಳೆ ನೀವುಗಳು ಶಾಪವನ್ನು ಕೊಡದಿದ್ದರೂ ಕೂಡ ಆತ ಯಾವುದೋ ಒಂದು ಪ್ರಾಣಿಗೆ ಬಲಿಯಾಗಿ ತನ್ನದಾದಂತಹ ಪ್ರಾಣವನ್ನು ಕಳೆದುಕೊಳ್ಳುತ್ತಾ ಇದ್ದ. ಚಿಂತಿಸಬೇಡಿ. ಈ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಹೊರಟಂತ ಶೋಕ ಅದು ಮುಂದಕ್ಕೆ ಶ್ಲೋಕವಾಗಿ ಪರಿಣಮಿಸಲಿ. ಹಾಗಾಗಿ ಶೋಕಂ ಶ್ಲೋಕತ್ವಮಾಗತ. ನೀವು ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದೀರಿ ಎಂದಾದರೆ ನಿಮ್ಮಿಂದ ಯಾವುದೋ ಒಂದು ಘನ ಕಾರ್ಯವಾಗಬೇಕಿದೆ ಎನ್ನುವುದೇ ಸ್ಪಷ್ಟ. ಹಾಗಿರುತ್ತಾ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಮಾನಸ ಪ್ರಪಂಚಕ್ಕೆ ದಕ್ಷನನ್ನು ನಾನು ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಕಾವ್ಯಮಯವಾದಂತಹ ಪ್ರಪಂಚಕ್ಕೆ ಆದಿಕವಿಯೋರ್ವ ಬೇಕು ಎನ್ನುವ ಹಾಗೆ ವಾಣಿಯ ಬಯಕೆಯೂ ಕೂಡ ಉಂಟು. ಹಾಗಿರುತ್ತಾ ಈ ಶೋಕಗೀತೆಯನ್ನೇ ಶ್ಲೋಕವನ್ನಾಗಿ ಪರಿಣಮಿಸಿ ನೀವೊಂದು ಶ್ಲೋಕವನ್ನು ರಚಿಸಿ. ಮಾತ್ರವಲ್ಲ, ಓರ್ವ ಆದರ್ಶ ಪುರುಷನಾಗಿ, ಆದರ್ಶ ಪುತ್ರನಾಗಿ, ಆದರ್ಶ ಮಿತ್ರನಾಗಿ, ಆದರ್ಶ ಬಂಧುವಾಗಿ, ಆದರ್ಶ ಶತ್ರುವಾಗಿ ಹಾಗೂ ಆದರ್ಶ ಸಹೋದರನಾಗಿ ಇರಬಲ್ಲಂತ ಮಹಾಪುರುಷೋತ್ತಮನ ಕಾವ್ಯವನ್ನು ನೀವು ವಿರಚಿಸಿ. ನೀವು ಈ ಕಾವ್ಯವನ್ನು ವಿರಚಿಸಿರಿ ಎಂದಾದರೆ ಕಾವ್ಯ ಪ್ರಪಂಚಕ್ಕೆ ನೀವೋರ್ವರು ಆದಿಕವಿ ಎನಿಸಿಕೊಳ್ಳುತ್ತೀರಿ. ಹಾಗೆಯೇ ನೀವು ಕಾವ್ಯವನ್ನು ರಚಿಸುವಂತಹ ಸಂದರ್ಭದಲ್ಲಿ ವಾಣಿಯೇ ನಿಮಗಿದ್ದು ಸಹಾಯವನ್ನು ಮಾಡುತ್ತಾಳೆ. ಶುಭವಾಗಲಿ. ಕನಕ ಗರ್ಭನದೇವನುಗೊಳ್ಳುವ ಮನದಿ ಸಂಕಲ್ಪವನ್ನು ಮಾಡಿ ಘನಕಾವ್ಯ ರಚನೆಗಾರಂಭಗೈದನು ಮೊದಲು ಬೆನಕನು ಪೂಜಿಸುತ್ತವನದಿ ಕನಕ ಗರ್ಭನ ದೇವನುಗೊಳ್ಳುವ ಮಹಾಕಾವ್ಯವನ್ನು ರಚಿಸುವಂತೆ ಬ್ರಹ್ಮದೇವ ನನ್ನನ್ನು ಅನುಗ್ರಹಿಸಿದ್ದಾರೆ. ವಾಗ್ದೇವಿ ಶಾರದೆಯೇ ನನ್ನ ನಾಲಿಗೆಯಲ್ಲಿ ಕುಳಿತು ಸ್ಮೃತಿ ಪಟಲದಲ್ಲಿ ಆ ವಿಚಾರವಾಗಿ ಏನನ್ನು ನಾನು ನೆನಪು ಮಾಡಿಕೊಳ್ಳಬೇಕಾ ಅದೆಲ್ಲ ಆಗಾಗ ನೆನಪಿಗೆ ಬರುವ ಹಾಗೆ ಪ್ರಚೋದನೆಯನ್ನು ಕೊಡ್ತಾಳೆ ವಾಣಿದೇವಿ. ಇದು ಬ್ರಹ್ಮದೇವರ ಮಾತು. ವಿಘ್ನ ನಿವಾರಕರ ಅಂತ ಆ ಮಹಾಗಣಪತಿ ಎಣಿಸುತ್ತಾ ಮಹಾತಾಯಿ ವಾಗ್ದೇವಿಯನ್ನು ಸ್ಮರಿಸುತ್ತಾ ಮಹಾಕಾವ್ಯ ರಚಿಸುವುದಕ್ಕೆ ಸಂಕಲ್ಪವನ್ನು ಮಾಡಿ ತೊಡಗಿಕೊಳ್ತೇನೆ. ಬಳಿಕ ಕಾಲಾಂತರದಿ ಕ್ರೋಧನ ಲಲನೆಯೋ ಒಳವರಿಸಿ ಸುಖದಲ್ಲಿ ಸುಖ ಕಳಿಯ ಕಲಗವ
ಅಲ್ಲೇ ಈಗ ನಿಗಲೇ ಮಾತ ಗುರ್ತಾವ ಈಗ ಹಾಲು ಏರಾತ ಇಂದು ಈ ಲೋಕೋಡು ಜಾತಿದ ಒಂಜಿ ಭೂತವಾಗ್ತದೆ ನಾನು ಅರಮನೆ ಗ್ರಾಣ್ಯರು ಶೆಟ್ರು ಗೌಡ್ಯರು ಪೂಜಾರಿ ನಾನು ಒಂಜಿ ఆయన పండుగ మొదలు ఏళ్ళు ఇర్లు ఏడు పగలు కర్మ అందందు ಅದು ಜಾತಿ ಪಡಪ್ಪ ಜಾತಿ ಹೋಗಿ ವ್ಯವಸ್ಥೆ ನರ್ಮಣಿ ಮಲ್ತೋದ ಅನ್ನ ಜಾತಿ ಭೇದದಾಯೇ ರಾಣಿಯರ ಮಂಡ ವಿತ್ತು ఒక సూదురేరు వండ తీర్తు ముందు పోడ అయితే బరడా నెట్టే బరడా ముట్టాడ పత్త ఎంచిన కాదు ఒరియను ఒరి ముడుతు బతకరా పుడే ಪ್ರಾಣಿಯರ ಮಿತ್ತು ಬೋಡ್ದನ್ನ ತೀರ್ತು ಸೂದ್ರೆಲ್ಲ ಬೋಡಿ ಈಗಿನ ಸಾಧ್ಯ ಇಜ್ಜಿ ಮಣ್ಣೂರ ಇನ್ನು ಬಂಡ ಸುಖ ಇಜ್ಜಿ ಗೊತ್ತಾಯ್ತು ಏನು ಜಾತಿಯ ಮಧ್ಯದಲ್ಲಿ ಕುರೋದಾನೆ ಅಂತ ಪುದಾರು ಪಿರತ್ತಿ ಒಂಜಿನಾರ ಎಲ್ಲ ಇಪ್ಪದಾನೆ ಸಾಸಾರ ಅನ್ನ ಮಧ್ಯದಲ್ಲಿ ಅಯ್ಯ ಕುರ್ರೆ ಉಂಟಾರ್ತು ನಾಯಿ ಕುರ್ರೆಗೆ ಉಂಟಾರ್ತಿ ನನ್ನ ಮೇನ ಕುಂಟು ಮಾಡಿ ಆಪಣಂಚ ಅವ ಹೇಗೆ ಗೊತ್ತುಂಡ ಅವಾಗ ನರಮಣಿಯಾಗ ಒಂಜಿ ಈತು ಉಪಕಾರ ಸ್ಮರಣೆ ಇದ್ದಾನೆ ಮಣ್ಣು ಮುರಡು ಎಂಕ ಪಿಸಿರುದಾಯ ಗೊತ್ತುಂಡ ಎನ್ನ ಪಿಸಿರುದೇನಾ ಎಂಕ ಕುರೋದಾನೆ ಎಂದು ಪುದಾರ ಇದ್ದ ನಾನೇ ಕರ್ಮನ ಪಿಸಿರು ಬರಂದೆ ಜೂವಲ್ಲೇ ಕುಂಟು ಮಾಡಿ ಮಲ್ಪುಣ ಎನ್ನ ಕೆಲಸ ಒಂಜಿ ಪುಣ್ಯ ಕಾಂಡೆ ಲಕ್ಕದು ಏನು ಸುದೆ ಮರಿಕೆ ಹೋದು ಅವನು ಕುಂಟು ಮಾಡಿ ಮಲ್ತದು ಐನೇ ನುಂಗದು ಗಂಟೆ ಗಟ್ಟ ಒಂದು ಫಿರ ಇಲ್ಲಡೆ ಬರೋದನ್ನ ಕನ್ನಡ ತಲೆ ಹಾಪುಣ ಅದು ಬರ್ತನಕ ಇಲ್ಲಲ್ಲಿ ಎಂಕ ಒಂಜಿ ಬಡವು ಬಾಜಿಯಲ್ಲಿ ಒಂಜಿ ಈತದಾನೆ ಏನಲ್ಲ ಕೊರಡುದನ್ನ ಬೋಡ ಬಿಡ್ಚೋ ಏನ ಬೋಡೇದಿ ಇರು ಸುತಾರವಿನಿ ಹೆಚ್ಚಿ ತೂವ ಯಾರೀರಿ ಮಡ್ಡಿ ಹೇಳ್ತ ಕದಾಯ ತೂಪಾರ ಇರಲ್ಲ ಬುರಾಡಾಯ್ಕು ಮತ್ತ ಅತ್ತಾಡೆ ಇತ್ತಂಡೆ ಎಂಕಲ್ಲ ಸಂಸಾರ ಅಂದ್ರೆ ಇತ್ತೆ ಸುಖ ಇಜ್ಜಿ ಎಂಚಿ ಕರ್ಮಯೇ ಖಂಡನಿ ಮುಡಿಯದಿ ಒಂದ ಎಂಚೆ ಓಡು ಬೇರೆ ನೀರು ಮಾತ್ರ ಹೊತ್ತು ಮುಖ ಕೆಲವು ಬಲ್ಲೆಯವ್ರನಾಗ್ಲಿ ಬಂತೆ ನಿಗಲ್ ಮಾತ ಒಂದು ಬರೀ ಬಲ್ಲ ಅವರು ತೆರಿನಾಗ್ಲಿ ನಾನೇ ಒಂತೇರಿ ಖಂಡನಿ ಮುಡಿದಿ ಬಂಡ ಅಜಿಪ್ಪತ್ತ ಮೂಜಿ ಬರೆಯಲೇಕ ಓಡು ಅವು ಎದುರೆದುರಲ್ಲಿ ಆಜಿಲ ಮೂಜಿಲ ಎಂಚ ಎದುರೆದುರು ಇಪ್ಪುಡು ಮೋನೆಗೆ ಮೋನೆ ಏಪಲ ಇಂಚ ಇಂಚ ಒಂದು ತಾಗೊಂದೇ ಬೋಡು ಅಣ್ಣ ಎಂಕಿಲ್ಲ ನಾನೇ ಆತನು ಒಂದೇ ಸಮಯ ಅಜಿಪತ್ತ ಮೂಜಿ ಇತ್ತುನಪ್ಪ ಇತ್ತೆ ಅವೇ ಅಜಿಪತ್ತ ಮೂಜಿ ಮುಪ್ಪತ್ತಾಜಿ ಆತ ಮುಪ್ಪತ್ತಾಜಿ ಅಂಡದಾನೆ ಅಂಡಿ ಅಲ್ಲಿ ಏಬೋದು ಉಂಡಲ್ಲ ಇಂಚ ಬೆರ್ಕು ಬೆರಿ ತಾಗೊಂದೇ ಕೂಡ ನಿಗಲ್ ಮಾಡ್ಬಾರ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅವು ಏರ್ನ ಮಾತ್ರ ಎಂಕಲ್ನ ಅಂಚತ್ತು ಎಂಕಲ್ನ ಜಗಳ ಉಂಡುದು ಜತ್ರಿಡು ಕೊನೆ ಶುರಾಪನ ತಾಯಿ ಅಂಚ ಬಗೆಡಿ ಕೈಯನ್ನ ಸುದೆ ಬರಿತಾಂಡ ಮಳಿಲಲ್ಲ ಒರ್ತಿಯತ್ತ ಕತ್ತಲೆ ಹಿಡುಕ ಬತ್ತೆ ಮೀದು ಎರಡು ಒಣಸು ಮಲ್ತೆ ಎಂಕದಾಲ ತೀರ್ಜಿ ಆಯಾಸಾದ ಮಣಿದೆ ಕೈಗಾರ ಬಿಡ್ದು ಜೆತ್ತೊಂಡೆ ಜೆಪ್ಪರಲ್ಲ ಬಿಡ್ಪಾಲ ಬಳೆ ತಿಗಾಲದ ಕತ್ತ ಬಲ್ರಡ್ಡಿ ಬಂಜಿಗೆ ಪೆಟ್ಟಕಾಯಿ ಬತ್ತಾಳು ಬತ್ತಾಳು ಶುರು ಮಲ್ತಾಳು ತೊಣಿ ದೈಜ ಸೀರೆ ಎತ್ತು ಗೊತ್ತವನೆ ಕೆಂಚಿ ಇಂದು ಪರೀತಿಂಡು ಸೀರೆ ಇಚ್ಚಿ ಅವಲೇ ಲಂಗ ಇಚ್ಚಿ ಐದು ಕಂಟಿ ಕಾಟಿದ್ರಿ ಅವಾಗ ಮಳೆ ಕಂಟಿ ಮಾತ್ರ ಎಂಕು ಏನು ಒಂಟಿ ಆಡಾವುದು ಇದನ್ನ ಮಳೆ ಗೊತ್ತುಂಟ ಮಣ್ಣು ಬುರ್ದು ಪಾಡು ಎಂಕು ಎತ್ತಂದನಗೆ ಒಂಟಿ ಆಡಾವುದು ಇದು ಬುಡ್ಪಾರ ಎಂಕು ಇತ್ತಿನಟ್ಲಾತಿ ಇಂದು ಮಳೆಗೆ ಗೊತ್ತುಂಟ ಅಂಡ್ ಮಣ್ಣು ಬುರಾಡು ದಿನನಿತ್ಯ ಇಂಚನೆಲ್ಲ ಅಡಾಯ ಆಯ್ತು ನೆಟ್ಟು ಹೋಗುಂಡು ದಿನ ಕಂಡು ಮೂಜಿ ದಿನ ಅಂಡು ಉಳ್ಳಲೈತೆ ಪದ್ಮಮುಖಿಯಿಂದ ಹಳೆ ಪುದಾರ್ ಪದ್ಮಮುಖಿ ಏಂದಾರ ಅನ್ಪುಣ ಪುದಾರ ಎಡ್ಡೆವನ್ನ ಗೊರ ತೋಡು ನೋಜುಡ ಇರಲ್ಲ ಪದ್ಮಮುಖಿಯಿಂದ ಪುದಾರಿ ಮಾತ್ರ ಸುಖ ಇಜ್ಜಿ ಅಲ್ಲ ನಿಗಲೇ ಮಾತು ಹೆಂಚಾದ ಗೊತ್ತು ಅಂದ್ರೆ ಎಣ್ಣ ಮಟ್ಟಿಗೆ ಸುಖ ಇಜ್ಜಿ ಮೂಜಿ ದಿನ ಅಂಡಿ ಅಪ್ಪೆಲ್ಲಡೆ ಹೋದವಾರ ಪೆಂದಿ ಹೋತಾಳ ಉಳ್ಳಲ್ಲ ನಾನಲ್ಲ ಉಳ್ಳಲ್ಲ ಪಿಸಿರಂದು ಎಂಕೆ ಈ ಬೇಗ ಬೇಗ ಚಪ್ಪಡೋದು ಪುಳ್ಯಗಂಡ ಹಿಡ್ದು ಬಯ್ಯ ಮುಟ್ಟ ನೊಕ್ಕದು ಬರ್ಪುನ ಮೂಲೊಂಜಿ ಬಾಜಿಯಲ್ಲಿ ಬರ್ರ ಕೊಂಚ ಗತ್ತಿ ಚಿಂದವಂಟ ಓಡಿ ಹೋಗ್ಬಾರ್ದು ನಾನು ಇನ್ನು ಒಂಜಿ ತೀರ್ಮಾನ ಬರ್ತದೆ ಏನು ಗಟ್ಟೆ ಹಿಡ್ದು ಒಂಜಿ ಇನಿ ಇತ್ಯರ್ಥ ಅವಡು ಒಂಜಾಲಿ ಎಂಕು ಮಾಡ್ತಿರ ಗಂಡ ಕೈತಲ್ಲಿ ಬೋಡು ಇಜ್ಜಿ ನಾನು ಇಕ್ಕಲ ಬರಡಿ ಬರ್ಪಲ್ಲ ಇಂಜಿನ ಬೇಯ್ತದು ಏನು ಬಳತನ ಬಳೆ ಅಪ್ಪೆ ನಾನು ಹೊರ್ತಿ ನಾನೇನು ಬರೀರಿ ಅತ್ತೆ ನಂಗೆ ಊರುಂಟು ಅದನ್ನದಲ್ಲ ಇನಿ ಶನಿವಾರ ನರಸಣ್ಣನಾಗ್ಲೇ ಗೇರೆಲ್ಲ ಕೊರ್ಪುಜಿಯನ್ನು ವಾಕಿಲಿ ಪಾಡ್ದ್ರೆ ಏನತ್ತು ಪಾಡೊಂದು ಓತನಾಗ್ಲೇ ಎತ್ತದು ಬರಾಡು ಕೂಡ ಏನು ವಾಕಿಲ್ದೆ ಪೂಜಿ
ಬಾಕಿದ ಪೂಜೆ ಇದೆ ಹಾಗೆ ಏನು ಮಾಡ್ತೀವಿ ಅಂದೇ ಪುಣ್ಯ ಏನು ಮಾಡ್ಲಿ ಅಂದೆ ಎಂಕೆ ಇಂಚದ ಪೂಜೆ ಎಂಕೆ ಗೊತ್ತದೆ ಗೊತ್ತಿತ್ತಿಲ್ಲ ತೂಕ ನಿನ್ನ ಖಂಡಾಣಿಕೆ ಭೂತಾತ್ಮ ಬೇರೆ ತಾನೆ ಈ ರಾಂಚ ಅಡಿಮೇಲ ಅಪಾರಿ ಕುಣಮಣಿದಾಗಿ ರಚನೆಯಾಗಿ ಎಣ್ಣೆ ಗೊರ್ಪು ನನ್ನದೇ ಪಕ್ಕ ದಾಯಿಂಚ ಕುಮಾರನೇ ಇದೆ ಬಿಸಿರು ಬರ್ತದೆ ಬಿಸಿರು ಬರ್ತೀನಿ ಒಕ್ಕ ದಾಯಿಗೆ ಬಿಸಿರು ಬಿಸಿರು ಬಂದ ಜೂನ ಕೊಡದಿನ ಮೋರತ್ತು ಉನಗೆ ಎಪ್ಪಲ ತಿಳಿಸಿದ ಪಾತ್ರೆನಾರು ಈ ನಮ್ಮ ನೀರು ಕೋಪ ಇರಗೆ ಜಿಂದಾನೆ ಬಿಸಿರಿರಗೆ ಇತ್ತೆ ಮೂಜಿ ದಿನ ನೀನು ಕಂದ ಈ ಜಂದ ಈ ಇಲ್ಲದ ಲೈಟ್ ಮೂಜಿ ದಿನ ಅಂದು ಓಡಿ போயின ಏನಕ್ಕೆ ಎಂದು போயின போயின ಮಲ್ಲತ್ತು ಇತ್ತೆ ಪೊಕ್ಕಿಯತ್ತ ಅಲ್ಲಿ ಏನಕ್ಕೆ ಎಂದು ಪೊಕ್ಕನ ಏನು ಮಂಡನ ನೀನು ಬರೋಡು ಏನಕ್ಕೆ ಎಂದು ಪೊಕ್ಕಿಯದ ಇರೇಗೆ ತಾನೇ ನಿನ್ನ ಅವಸ್ಥೆ ನಿನ್ನವೇ ಖುಷಿ ವರ್ಷ ನಮ್ಮರು ತಾನೇ ಈ ಬೈರಬಲ ಜನ ನಮ್ಮರು ಯಾನೆ ಜಾಲ ಅಂತ ನಿಕ್ಕು ಅಂತ ಕಂಜನಿನ ಮಂಡ ತಾನೆ ಬುಡಿದಿ ಕಂಡನ ಬಡ ಇರೇಗೆ ಹೆಚ್ಚ ಪಾತ್ರ ಬಂತೆ ಬಿಸಿದೆ ಪಂಡಿತರು ಕೊಡ್ತೀರ ಮಾತ್ರ ತುಂಬ ಜರೀರಿ ಏನು ಪಂಡಿತರು ಕೊಡ್ತೀನ ಅವು ಜಯಕರ ಮಂಡಿತರು ಉಳ್ಳೇರ ಟೀ ತಪ್ಪು ಮಾತ್ರೆಗೆ ಇದ್ದೇನಾ ಇತ್ತಾಯ್ತು ಐಕಿರೇಗೆ ಬಿಸಿರು ಬರ್ತೀನಿ ಎರಡಗೆ ಎಂದು ಗೊತ್ತಾ ಅಂದೆ ಅಂದೆ ಒಂಜಿ ತಪ್ಪು ಅಂತ ಅಂದೆ ಇಲ್ಲ ಪನಂದೇ ಪೋಯಿನಂದು ಅಂದು ಅಂದೆ ಈ ರೂಪನ್ನಪ್ಪ ಒಂದು ಸಂಗತಿ ನಡ್ತಿದೆ ಬಲಿ ಏನು ಸಂಗತಿ ಸಂಗ ಮುಟ್ಟಲ್ಲ ಬಲ್ಲಿ ಅದೇ ಬಿಸಿಗೆ ಮುಕ್ಕಲ ಮುಕ್ಕಲ ಮುಗಿಸ್ಕೊಡುದು ಏರು ದಾಯಿಗೆ ಅನಿತ್ತು ಕೊಡೆ ಒಡೆ ಗೊತ್ತಂದ್ರೆ ಗೊತ್ತುಂಡೆ ಏನೇ ಗೊತ್ತು ಗೊತ್ತು ಜೀರಿಗೆ ಈ ರೂಪನ್ನಪ್ಪಗ ರಡ್ಡು ಜನ ಜವನೇರು ಬತ್ತೇರಿ ಎಂಚಿನ ತುಂಡು ಬೀಸತ್ತಿನ ಕೊರಲೆನ್ನ ಪುನಃ ಕೊರ್ಪೇನೆ ಎಂಕ ಬರ್ಚಿ ದಾಯಿಗೆ ನಿಜ ಪುನಃ ರಡ್ಡು ಜನ ಯಾರು ಪಾತ್ಯನ ಪೂರ ಮುಗಿಪ್ಪೆ ಪುಣ್ಯ ಆದ್ಮೇಲೆ ತಮಾಸರಿ ಹತ್ತು ಜನ ನಿನ್ನ ಆತಜಿ ಆ ಜವನೇನೇ ಇರಿ ಏನ ಅಪ್ಪೇನಿರ್ತ ಬತ್ತೀನಿ ಅಂಚನ ಅಂದೆ ದುಂಬೆ ನೋಡಿ ಇರೇ ಜನ ಬಿಸಿಲು ಬರ್ಪುಡು ದಾನ ಪಾತ್ಯನ ಪುರುಸೊತ್ತಿಜ್ಜಿ ಒಟ್ಟಿಗೆ ಪಾತ್ಯನುಲ್ಲ ಸತಿ ಎಷ್ಟು ದಿನ ತೂತೆ ನಿನ್ನ ಬಂಜಿ ಗಡಿಬಿಡಿ ಬರ್ಪೊಚ್ಚಿ ದಾಯಿಗೆ ಬರ್ತಾರಂದ್ರೆ ಕೇಂಡ ಯಾನು ಎನ್ನ ಅಪ್ಪೆಗೂ ಸರಿಜ್ಜಿಗೆ ಅಪ್ಪೆಗೂ ಸರಿತ್ತಿಜ್ಜಿ ನನ್ನ ಎಂಚನ ಲಂಚಿಗೆ ದೂರ ಆತನ ಪೊಕೆಂಜಿನ ನಾನು ಇರೇ ದುಣ್ಣಾದಲ್ಲ ಎನ್ನಪ್ಪೆ ಉಸರಿಜ್ಜಿಗೆ ಅಂದ ಕೇಂಡನೆ ತುರ್ತ ಪೋಡು ಬಣ್ಣಾಡಿ ಈ ಬರೋಡು ಪಟ್ಟು ಬಂಡೇರಿ ಅಂಚದಿ ಅನ್ನು ಪಿದನ್ನಾಲಿ ಇರಡ ಒಂದು ವಿಷಯ ಪರೋಡತ್ತೆ ಇರಡ ವಿಷಯ ಪರಂದೆ ಪೋರಾಪುಣ ಈರಿಲ್ಲ ಅಡಿತ್ತಿದ್ದಾರೆ ಅಂಚದೆ ಒಮ್ಮೆ ನಾಡೇ ಇರೇನು ಬೊಕ್ಕ ಗೊತ್ತಾಣಿರಿ ಸುಧಾ ಬರೀಕ ಪೋತಾರೆ ಬಂಡದು ಸುಧಾ ಬರೀಕ ತೂಪೇನ ಅವನ್ನ ಈರಿದ್ದಾರಿಯೇ ಅಲ್ಪಳ ಇತ್ತಿದ್ದಾರೆ ಅವು ನುಂಗಾಯಿನ ಕುಂಟು ಆಗ್ಲಾಗಲ ಇಲ್ಲಡೆ ಕೊಂಡು ಹೋಗ್ತೇನೆ ಓಡಿ ನಿಕ್ಕ ಸಂಶಯ ಒಂಜೆ ಓಲು ಬಾಲಿ ಬರ್ರ ಓತಿ ಎಂದು ಅತ್ತೆ ಓಡೆ ಬೋದುಪ್ಪಾರು ಈರು ಬನ್ನ ಕಳಿಸು ಐಕಿದ ಆದಮಂತೆ ಯಾನ ಪೂತಿನ ವಿಷಯ ಗೊತ್ತವಳು ಪಂಡದು ಅಲ್ಲೇ ಇದ್ರು ತೋಜಿನವರು ಅಂಬಟ್ಟೆ ಮರ ಐಕ್ ನಮ್ಮ ಕತ್ತಿನ ಕೊಡತ್ತದು ಗೊತ್ತೀನಿ ನಾರಾಯಣ ಬಂಜೂರ್ಲಿ ದೇವರನೇ ಈ ಅಂಬಟದ ಮರಕ್ಕೆ ಕತ್ತಿ ಕೊಡತ್ತು ಪೋಯಿನತ್ತೆ ಎಲ್ಲ ತಿಜರಿಗೆ ಕತ್ತಿ ಕೊಡತ್ತು ಪೋಯನೆ ದಾಯಿಗೆ ಈ ಅಂಬಟದ ಮರಕ್ಕೆ ಕತ್ತಿ ಕೊಡತ್ತು ಪೋಯಿ ಬೇಸಿಗೆ ಎಂಕೆಂಚ ಗೊತ್ತಾಪ ನಾವು ಬುಡದಿ ಇಲ್ಲ ಇದ್ದಲು ಬಣ್ಣ ಗೊತ್ತವಳು ಬಣ್ಣ ಅಂಬಟ್ಟೆ ಮರ ಕತ್ತಿನ ಕೂತು ಕರ್ಮ ಐಕ್ಯವನ್ನು ತಿಗಲೇ ಕತ್ತಿ ಕೊಡತಾನು ಮೂಲು ಬಾಕಿಲು ಮಾಡಿದ ಕೋಣಗ ನಂಗೆ ಗೊತ್ತಾಗ್ಲಿಲ್ಲ ಬಂಡ ರಜ್ಜಿ ಅಂದೆ ಯಾನು ಬೇಗ ಬಪ್ಪೆ ಬಣ್ಣದೆ ಪೋತಿನಾಳು ಮಗದಾನೆ ನಡಿ ಮುಜಿ ನಾನು ಪೋಯನೆ ಅಪ್ಪೆಗೂ ಸರಿಜ್ಜೆ ಪಂಡಿತ ನಡೆ ಪೋಯೆ ಮರ್ದಕ್ಕಂತ ಕೊರಿಯೆ ಮರ್ದಕ್ಕಂತ ಕೊರ್ನೆ ಕೊರಿಯಾನ ನಿನ್ನ ಅಪ್ಪೇನೆ ಬಂದು ಕುರ್ಕಾದ ಕೊರಿಯಾನ ಕುರ್ಕದೇ ಕೊರ್ನೆ ಪರಿಯರೆ
ಬಯ್ಯಾನಗರೆ ಅಂತ ಹುಷಾರ ಯಾನ ಅಪ್ಪಡ ಪಂಡೆ ಯಾನ ಆಡ ಪಂತಿಜಿ ವಿಷಯನೇ ಐನಾಥ ಬೇಗ ನಿಲ್ಲಗ ಪೋಡು ಕೊಟ್ಟು ಬಂಡೆ ಆ ಮಗ ಈ ಪೋಲ ಅನ್ನ ಪೋಪೆ ಪಂಡದ ಇಂಚ ತಟ್ಟೆ ಕಡಪರೆ ಕಾರ್ದಿಪ್ಪೇನ ಮುಖದಾನೆ ಅಗಾರ ಕಳೆದಿದ್ದೀರಲ್ಪ ಅದಕ್ಕೆ ಎಲ್ಲೇ ಬಾವಿರ್ ಬರ್ತೀನಿ ನಾಲ್ಕೈದು ನೀರು ಹರಿಪುಣ ನಿನ್ನ ಎಲ್ಲಿ ಬಾವಿ ಹೊತ್ತಿಟ್ಟಿದ್ದಾನೆ ಅಪ್ಪೆಗೂ ಸರಿ ಜೆ ಮಾಮೆ ಅಂತೂ ಓಡ ಬಂದ್ಬೇನೆ ಈರಿ ಬರಂತ ಏತ ಕಾಲ ಅನಿಲ್ಲಾಗ ಈ ಬೋತ ತಂಚಾಯನ್ ಬತ್ತಿ ಈ ಬತ್ತಿದ್ದಾರೆ ಬಾವೇರು ಬತ್ತೇರೆ ಬಾವೇರು ಬಂದಾಗ ಏನ್ ಅತ್ತೆ ಬಂಡೇರಿ ಅಲ್ಲ ಬಾವೇರು ಬತ್ತೀರ ಮಗ ಅರೆಗೊಂದು ದಾದಾಲ ಮಂತ್ ಕೊರಡತ್ತಯಿ ಅಂಚನೆ ಕಡೆ ಪೊಡ ಪುಂಡ ಐಕ ಬಾವೇರು ಪಂಡೇರಿ ಈ ದೂರ ಬಿದ್ದ ನಿಕೇಂಡೇರಿ ಯಾನು ಕಾಡೆ ಬೇಯ್ದೆ ಪೋಡ ಅರಡ ಪಂಚಿ ವಿಷಯ ಪಂಚಿ ಪೋಡುತ್ತೆ ಈನಿ ಕುಳ್ಳೋಡು ಬಂಡೇರಿ ಅವು ಅರೆಗೊಂಜಿ ಪುಂಡಿ ತಿಂದ ಆಸೆ ತನಗೆ ಪುಂಡಿ ಅಂದ್ ಕಂಡು ಐಕ ಬಂಡೇರಿ ನೀ ಪುಂಡಿ ಮಂತಿ ಕೊರಡು ಬಂಡೇರಿ ಯಾನು ಕಡೆ ಬಾವೇದ ಅದ ಮಂತೇಳಿ ಗೊತ್ತುಂಡೆ ಪುಂಡಿ ಮಂತೀರಿ ಪುಂಡಿ ಕೈಗೆ ಕೊಟ್ಟ ಮದ ಕರಿಮೆ ಬೋರ ಕಾಯಿಗೆ ಕಾರಣ ಹೌದಾನೆ ಆಯ ಕಡೆ ನಿಕ್ಕ ಪುಂಡಿ ಮಾಲ್ ಪರ ಸಣ್ಣ ಮೀರ್ನ ನಿಕ್ಕ ಈಗ ಆಯನೇ ಪುಂಡಿ ಮಾಲ್ ಕೊಡುದು ಕಡೆ ಪುಂಡೆ ಕೇಳತ್ತ ಪೊಂಜೋಕಲೆ ಗತ್ತೆಯೇ ಅರೆ ಕಳ್ಪಡ ಪುಂಡೆ ಯಾನು ಕಳೆದು ಕೊರಿನಾರು ಪುಂಡಿ ಬಂತೇರೆ ಪುಂಡಿ ಬೇಯ್ಪಾದ ಅಂಡಿ ಪುರ್ಲುಡುಕುದೊಂದು ತಿಂದೆ ತಿಂದಿದ ಮುಖ ಮತ್ತಲ್ಲಿ ಮನದಲ್ಲಿ ಕಾಂಡೆ ಯಾನು ಅಪ್ಪಡ ಪಂಡೆ ಅಣತೆ ಪೋಪಿನೇ ಬಂಡದು ಐಕ್ ಯಾನ್ ನನ್ನ ಇಲ್ಲದ ತಡ್ಡೆಗಿಂತ ಕಾರ್ದಿನಾಗ ಏರು ಬೇಲಿ ಬಾಡಿಯರು ಬೇಲಿ ಬಾಡ್ನತ್ತು ಎನ್ನ ನಡುವನ ಬಾಯಿ ಬತ್ತಿನತ್ತೆ ಬ್ಯಾವೇನ್ ಬಂದಾಗ ನಿನ್ನ ತುಟಿ ತಗೆಲ್ಲ ಅಕ್ಕಡೆ ಮೋಕಂಡು ಇರಗಿದ್ದೀರಲ್ಲ ಬತ್ತರೆ ಅಪ್ಪೆ ಅಂತ ಹೊರಬೇ ಇದ್ದೀನಿ ಅಂಚ ಅದೇ ಅಪ್ಪೆ ಬಂದು ಅಲ್ಲ ಬಾವೆ ಬತ್ತೆ ಅತ್ತದ ಆದಾಲ ಒಂಜಿ ಮಂತ್ ಕೊರ್ಮಗ ಇನ್ನೊಂಜಿ ಕುಲ್ಲ ಬಂಡೇರು ಅದಕ್ಕೆ ಬಾವೇರ ಬಂಡೇರು ಅಪೂರ್ವ ಬತ್ತೆ ಮಾಡದೆ ಈನಿ ಕುಳ್ಳೋಡಿ ಅತ್ತಿ ಬಾಬಾ ಕೋಡ ಬೇಯ್ದೆ ಅನ್ ಪೋಡು ಅದು ನಿರ್ಪೇರೆ ಹೆಂಗ್ ಬಂದಾಗ ಕೇಂಜದ ಈ ಕುಲ್ಲೋಡೆ ಎಲ್ಲ ಬಂಡೇರು ಅದಕ್ಕೆ ದಾಯ ಕೇಂದ್ರ ಅಂದಯ್ಯ ಎಂಕೊಂಜಿ ಬಜ್ಜಿಲ್ ತಿಂದ್ರೆ ಆಸೆ ಆತನತ್ತ ಒಂದೇ ಬಜ್ಜಿಲ್ ಅಂದೆ ಹೌದಾನೆ ಬುಡದಿ ಬಂದಿನಲ್ಲ ತಾಯಿ ಬಂದಿನ ಎಲ್ಲಾಗ ಬೈದ ಐಕ್ ಸಾರೈ ಎರ್ ಪೆರೆಯ ಬೆಲ್ಲ ಯಾನ್ ಪೆರೆಸದ ಕೊರಿಯ ಬಾವೇರ್ ಬಜ್ಜಿಲ್ ಮಂತೇರಿ ಬಾವೇರ್ ಬಜ್ಜಿಲ್ ಮಂತೇರ ಅಂದ್ರೆ ದೇವರನ್ನ ಸನ್ನಿ ಬೀದು ಬೋರ ಸನ್ನಿ ವಾತಾವರಣ ತಾನೆ ಬಜ್ಜಿಲ್ ಮಾಡ್ತಾನ ಏಕ ಸೋಕ ಆತನಿ ಬೊಕ್ಕ ಬಜ್ಜಿಲ್ ತೊಳಿತಾನೆ ಅಂಜಾತು ಮಾತ್ರ ಇನ್ನು ಮುಕ್ಕುದಾದಲ್ಲ ಅವೇನು ತಿಂದ ಮನದನ ಕಾಣಿ ಪಿದರ್ಡೊಂದು ಪಿದರ್ನಾಗ ಮಲ್ಲ ಬಾವೇರ್ ಬತ್ತಿನ ತಟ್ಟಕ್ಕೆ ನಿನ್ನ ಅಪ್ಪ ಏತು ಪೆದ್ದು ಬಾರ್ದನ ಮಾರೇದಿ ಪೂರ ಎಂಕ ಮೂಜೆ ಬಾವೇರ್ ಉಪ್ಪುಣು ಬತ್ತೇರೆ ಬತ್ತೆ ಅಂತ నేను ಅಪ್ಪೆ ಬಂಡೇರಿ ನಿನ್ನ ಮಾರೇದಿ ನಿನ್ನ ಮಲ್ಲ ಬಾವೇರ್ ಬತ್ತನಗೆ ದಾದಾಲ ಒಂಜಿ ಮಂತ್ ಬಾವಡತ್ತ ಬಂಡೇರಿ ಐಕೆ ಬಾವಿಡ ಪಂಡೆ ಯಾನ್ ಪೋಡೆ ಬೇಯ್ದು ರಡ್ಡು ದಿನ ಕರೀಂಡು ಇನ್ನು 3ನೇ ದಿನ ಇನ್ನು ಪೋಡೆ ನೆರ್ಪೇರಿ ಬನ್ನಿ ಐಕೆ ಆದ ಈ ಬಾರಿ ಅಪುರುಪಡು ಬೇಯ್ದಿನಾಲು ಮಾರಿ ಬೈದಿನಾಲು ಇನ್ನು ಈ ಕುಳ್ಳೋಡು ಬಂಡೇರಿ ಐಕೆ ದಾನೆ ಬಾವೇರೆ ಐಕೆ 6 ಪಂಡೇರ ಸಾರ್ನ ಎಡೆ ತಿಂದ್ರೆ ಆಸೆ ಆತ ಸೇಮೆದಡ್ಡೆ ಅಂದು ಅಂತ ಸೇಮದಡ್ಡೆ ಕಡೆಯೇನೆ ಕಡೆದು ಪುಂಡಿ ಮಂತನೆ ಸೇಮದಡ್ಡೆಗೆ ಪುಂಡಿ ಮನೆಗೆ ದೀದು ಬಾವೇರೆ ಒತ್ತೀನಿ ಬಾವೇರೆ ಒತ್ತೀನಿ ಸೇಮದಡ್ಡೆ ಪೂರ ತಯಾರು ಮಾಡ್ತದೆ ಕೊರ್ರಯಿ ಪೂರ ಆಗಿಲ್ಲ ಅಂದಪ್ಪ ಒತ್ತಿನಲ್ಲ ಏನೇ ಅಂಚ ಅದು ಕಡಸಿನ ಮೂಜಿದ ನಿಂಚ ಬೋಂಡು ಅಪ್ಪೆಳಪ್ಪಣ್ಣ ಯಾನೆಲ್ಲ ಪಿದ್ದಾಂಡೆ ಅಂಚ ಬತ್ತ ಇರಿ ತಾಯಿ ಗಾತೆ ಬನ್ನೆ ಏನು ಅಪ್ಪೆಲ್ಲ ಬೋತೀನಿ ಬೇತಿಲ್ಲ ಬೋತೀನಿ ಬನ್ನೇನು ಸಿರಿಜನ ಜೂಳಲ್ಲೇನು ಏಕದಿನ ಏಕರಿಗೆ ಮಣ್ಣು ಊರಾಗೋದು ಅತ್ತಪ್ಪ ಮಲ್ಲ ಸಂಗತಿ ತಾನ ಅಂದ್ರೆ ಭಾರಿ ಬೆಂಚುವ ಕೂಡ ಇರ್ತಿ ಇರುತ್ತೆ ಬೇಜಾರ ಇದೆ ಓ ಇನ್ನು ಮಲ್ಲ ಸಂಗತಿ ಬನ್ನೆಗೆ ಮುನಿಸೇತಗೆ ಇನಿಯ ಇನಿಯ ಮುನಿಸೇತಗೆ ತನ್ನಿನಿಯನ ಪಾದವಿಮನಿತೆಗೆ ಗತಿಯಂತೆ ಇನಿಯ ಪಾದವಿಮನಿತೆಗೆ ಗತಿಯಂತೆ ಜನನಗರೇ ರಾಮನ ಪ್ರಜಪತಿಯನ್ನು ಪಡಿಗರಿಸಿದರೆ ನಗರೇನೆ ಜನನಗರೇ ರಾಮನ ಪ್ರತಿಪತಿಯನ್ನು ಪಡಿದಡಿಸಿದರೆ ಮುನಿಸೇತಗೆ ಇನಿಯ ಇನಿಯ ಈ ನಮೂನೆ ಏಕರೆ ಮಾಜ ಒಂದು ಇಂಚ ಪಿಂಟೊಂದು ಇತ್ತಂಡ
ಇನಿ ಬೊಲ್ಪ ಊಟ ಮುಗಿಪುಜಿಂದು ಇನಿಯತ್ತೆ ಇದು ಮಧ್ಯರಾತ್ರಿದೆಲ್ಲ ಇತ್ಯರ್ಥ ಆಡುದು ಇರಾಗೆ ಪಿಸಿರಿನ ಎಕ್ಕವಂತಿರಪ್ಪ ಅಪ್ಪಲೇಗಬಹುದು ಮೂದಿದೆ ನಾನು ದಾನ ಬೆಟ್ಟಿ ಯಾನೆ ಬಹು ದಾದನ ಬೇಜಾರ ಆಡ್ತಾ ಬೋಡು ಮನೆ ನೀನು ಅಂದ್ರೆ ನಮ್ಮ ಓಲುಪ್ಪುನು ರಾಮನ ರಾಜರು ಅತ್ತೆ ರಾಮನ ರಾಜಡುಪ್ಪುನು ರಾಮನ ರಾಜಡುಪ್ಪುನು ನಮ್ಮ ಎಂಚೊಪ್ಪುಡು ಪಂಡಿದೆ ಗೊತ್ತುಜೆ ಬನ್ನೆಗೆ ಹೆಂಗ್ ಗೊತ್ತುಂಡವು ಆ ರಾಮದೇವೇರು ಪಂಡ ಏರಿ ನಂಕ ಮಾತ್ರ ದೇವಿರ್ತಿನಾರು ರಾಜ ಪ್ರತ್ಯಕ್ಷ ದೇವತ ಪ್ರತ್ಯಕ್ಷ ದೇವತ ಅತ್ತೆ ಅಂಚಾದುಪ್ಪುನಾಗ ರಾಮನ ಊರು ಇತ್ತಿನ ನಮ್ಮ ಯಪಲ ಈ ರೀತಿನ ಗರುವಡು ಕೋಪಡು ಪರಬಲ್ಲಿ ದಾಯಿಗೆ ಪಾತ್ರ ಬಂಡೆ ಅಂದ್ರೆ ಆ ರಾಮದೇವನ ಬುಡದಿ ಸೀತಪ್ಪೇನು ಆ 10 ತರತ ರಾವಣೆ ಕಂಡದಕ್ಕೊಂದು ಅಶೋಕವನ ನಡದಿಯೇ ಅತ್ತೆ ಆ 5 ಪಕ್ಕದ ಆದಾಂಡು ಆ ರಾಮದೇವನೇ ಪೋದು ಆ ರಾವಣನ ಕೇಳ್ತೆ ಅಪ್ಪೆ ಸೀತೆಯನ್ನು ಕಂತಿದಿಲ್ಲ ಅದಕ್ಕೆ ಉಳ್ಳು ಅದು ಆ ಅಲೆಗೆ ಈಟಿನೆಟ್ಟಲ ಪೊರ್ಲುಡು ತಾಂಕೊಂದುಳ್ಳೇರಿ ಅಂಚಿನ ದೇವಿರೇ ಕಂತದು ಆ ಅಪ್ಪೇನ ಪೊರ್ಲುಡು ತೂತ್ತೇರಿ ಅವೇ ಆದರ್ಶನ ಪಡೆದು ನಮ್ಮ ಒಪ್ಪುಡತ್ತೆ ಆ ರಾಮದೇವಿರದಿಲ್ಲ ಇರು ಮಲ್ಲಾದ ಪೋಯರ ಬನ್ನೆಗೆ ರಾಮದೇವಿ ತಿಳಿಸಿನ ವಿಷಯತೆ ನಂಕಪುರ ಅಜ್ಜಿ ಬಜ್ಜಿ ಲೊಟ್ಟೆ ಹೊಟ್ಟೆ ಅಂದರೆ ದಾದೆ ಏನು ದಾದೆ ಕಪ್ಪೆ ಸೊರ್ಕೊಂಡ ಪಲ್ಲಾಡು ಅಂತಂದು ಪೊಂಡು ಸೊರ್ಕೊಂಡ ಇಲ್ಲಾಡು ಅಂತಂದು ಇದು ತುರ್ಕುದು ಬಾರಿ ಸೊರ್ಕುದು ಪುಣಿ ಮೀರಿ ಕಂಡ ಶುಂಠಿ ಮೀರಿ ಕಷಾಯ ಉದುರೆ ದಗಣೆ ಚಿನ್ನಪುರಿಯಿಂದ ಬಾಯಿ ಬರ್ತು ಸೂಟೆ ಎಂಕ ಎದುರು ಮಾತಾಡುವಣ್ಣ ಏನು ಕಲ್ತಿರೇಗ ಕಣ್ಣುಂಡ ಏನು ಓದುವುದನ್ನೇ ಆಯ್ತು ಏನು ಓದುವುದು ಪುಸ್ತಕಗಳನ್ನು ಮಾಡ್ತದೆ ಕುತ್ತಟ್ಟೋಡು ಮಾಡ್ತಾನೆ ಆಯ್ತು ನಿಂಗೆ ಬರದಿತ್ತು ರಾಮನ ಬುಡೇದಿ ಸೀತೆ ಆ ರಾಮನೇ ಕಾಟಿ ರಕ್ಕಸೆ ಕಂಡದುಕೊಂಡೈನ ಸೀತೆನು ಇಲ್ಲದ ಗುಣಕ್ಕೆ ಸೇರ್ಸ ಒಂದು ಸೇರ್ತಾ ಎನ್ನ ಬುಡೇದಿ ಅಂದು ಬಂಡದು ರಾಮ ಲೆಕ್ಕ ನಾನು ಪುಟ್ಟು ಪೊಡುಂಬಿ ಅರೆ ಮರಲಿ ಅಂತ ಗಿರಾಯ್ತಾನೆ ರಾಮ ಲೆಕ್ಕ ಏನು ಅರೆ ಮರಲಿ ಅಂತ ಗಿರಾಯ್ತಾನೆ ಮರ್ಯಾದೆ ಬಂಡ್ಪೆ ಇಂಚಿತನ ಮತ್ತೆ ಹೆಂಗ್ ಕಾವಂದು ಇಯಾದ ನಡಪ್ಪು ಬನ ಮುಟ್ಟಿಕಲ್ಲು ಜಾಸ್ತದೆ ಪೋಪನ ಇತ್ತ ಕೆಕ್ಕಿಲಿ ಕಾಯಿ ಪಾಡ್ದು ನೋವು ಕೊಡ ಯಾನೆ ಮುಳ್ಪಾಡ್ದೆ ಅಂದ್ರೆ ಅಮ್ಮಗೆ ಪುಟ್ಟಿದ ಮಗೆ ಅಂದ ಏನೆ ಎಂಕಲ ಗೊತ್ತು ಜಪ್ಪೆ ಬಂತೀರಿ ಮುಂದೇರು ಕಟ್ಟಿದ್ದೀನಿ ಕಟ್ಟಿದ್ದೀನಿ ನಾನಲ್ಲ ಹೆಚ್ಚಿನೇ ಈರೇ ಕೈ ಕಟ್ಟಿದತ್ತ ಅತ್ತೆ ಯಾರು ಬಲ್ತೊಂದು ಬತ್ತು ಕುಳ್ಕೊಳ್ತೀನ ದಾರದ ಪುಣ್ಯಾನ ಸಪ್ತಪದಿ ಬಲ್ಪನ ಏನು ಪಜ್ಜೆಯನ್ನು ದಾಟಿದೆ ಈ ರೊಟ್ಟು ಬೇಯ್ದಿನ ಅಲ್ಲಿ ಆರಿ ಬಿಡ್ಪ ಏನೇ ಕಟ್ಟಿದನ ದಿನ ಪುಣ್ಯಂಡ ಇಂಚಿ ಕೋರು ಬಿಚ್ಚದು ಅರ್ಥ ಮಾಡ್ಕೊ ಅಂದ ಮಾತ್ರ ನೆನಪು ಯಾಳೆ ಪೋವ ಎಣ್ಣೆ ಇಲ್ಲಿ ಒಂದು ಕಾಲಲ್ಲಿ ನೆನಪು ಹೋಗ್ಬಿಟ್ಟು ಬಿಸಿಲು ಬರ್ಪಾಡ ಗೊತ್ತಾಯ್ತು ಯಾಕೆ ಹೋಗ್ಬಿಟ್ಟು ಅಮ್ಮ ಒಂಜಿ ಉಸುರು ತೆತ್ತರ ಬಣ್ಣಾಂಡ ಆ ನಾಲಿ ಪೊಜೆಗೆ ಕೇರುವೆಯಾನೆ ಕಂಡನೆ ಬೆಳೆದುವೆ ಅಪ್ಪ ಎನ್ನ ಎಲ್ಲ ಇದು ಮಾತ್ರ
ಬಗಲು ಬರ್ರಿ ಇದು ಪಾತೇನ ಬಗಲು ಬಗಲ ದುಃಖತ್ತೆ ನಾಳೆ ನಾನು ಓದ್ತಿದ್ದೀನಿ ಯಾವ ಬೋರ್ಡ್ ಅಂದ ಅವತ್ತು ಮನಿ ಸಯಣ್ ಅನ್ನ ಇಂದೇ ಎಂಗಳೇರಟ್ಟು ಪಾತ್ರ ಆತಾಂಡೋ ಜೋರ್ ಆಂಡೋ ಇಂಕ ಮನಿ ಬಿಸಿರು ಬರ್ತದ ಗುದಿಗೆ ಶಾಸ್ತ್ರ ಅಡ್ಡ ಕೊರಿಯೇನೋ ಹೆಸರುಕೇನು ಅವು ಎನ್ನ ಮನಿ ಹತ್ರ ಉಂಡು ಒಂದು ಶಾರ ಒಂದು ಪಾತ್ರೆ ಮುಗಿತ್ತಲ್ಲಿ ಬೀದಿ ಫುಂಡಿ ಬೀಪುಣ ಒಂದು ಹೆಚ್ಚಾಂಡ ಒಂದೇನು ಅತ್ತೆ ಅದು ಹೊರ್ತಾನ ಆಳೆಗಳ ಬಿಸಿರು ಬತ್ತಿರ ಪಾತೊಂಡಲ್ಲ ಮಂಗೆ ಬತ್ತಿರಲಿಕ್ಕೆ ಮಾರಾಯ ಹಬ್ಬ ಬುಡ್ಪಾಡ್ಲಾನೆ ಆಯ್ತು ಅದು ಹೊರ್ತನಕ ಹಂಗೆ ಕಣಿ ಬೂರಿ ಅದು ಹೊರ್ತನಕ ಬಾಕಿಲು ಮಾಡ್ದ ಇಂಕಲು ಬುಕ ಯಾರೋ ಮಾಡೋಂದತ್ತೆ ಅಟ್ಟೆ ಇಪ್ಪುನಲ್ಲಿ ನಮ್ಮ ಏತಲ್ಲ ಆಂಜೆ ಹೊತ್ತ ನಂಕ ಪಣಿ ಬಿಲೆ ಇಜ್ಜಿನ ಮನಕ ಮಣ್ಣು ಬುರ ಡೈಕ್ ಆಂಡ ಮೋನಿಡ ಮೀಸೆ ಉಂಡತ್ತ ಮೀಸೆಗೆ ಬಿಲೆ ಉಂಡು ಅಜ್ಜ ಮನಿ ನೆನ್ನ ಒರಿಪ ಹೊಡತ್ತ ಐಕೋಡೋದಕ್ಕೆ ಉಪಾಯ ಮಾಡ್ತಾನೆ ಆಳಿಯನ್ನ ಬೆರಿಕ್ ಕಂಕಣಿ ಪಾಡ್ದು ಏನೋ ಬೂಡು ಒಂಜಿ ಗುದ್ದುನಾಗ ಏನು ಯಾರು ಅಂದಕೇನು ಬೂಡು ಕುಡವಿ ಗುದ್ದುನಾಗ ಬೋಡ ಅಂದಕೇನು ಯಾರೋ ಬೋಡ ಅಂದ ಎನ್ನ ಬೆರಿಕ್ ಮುಡಿಕ್ಕೆ ಬೆಟ್ಟು ಬಾಡ್ಲಿಕ್ಕೆ ಬೆಟ್ಟು ಬಾಡ್ನ ಆಳು ಯಾರೋ ಬೋಡ ಅಂದಕೇನು ಏನು ನಾಯಂದು ನೆರೆಗರೆ ತಗಲಿಗೆ ಮತ್ತೆ ಕೇಂಡತ್ತ ಇಂಕಲೆ ಮಾತಾಡಗತ್ತ ಈ ಬೆಟ್ಟು ಗುಟ್ಟು ಆತು ಬರ್ತಾನಾಗ ನೆರೆಗರೆ ತಗಲಿ ಪೂರ ಅಂದಾಜು ಮಲ್ಪೀರು ಓ ಕ್ರೋಧನೆ ಮಡ್ಯುಲೆ ಈ ಸರ್ತಿ ಬುಡದಿನ ಜುಟ್ಟುಡು ಮುಡ್ಕದ ಪತ್ತು ಪಲ್ಲೂಡೆ ಗುದ್ದಿ ಸುತ್ತಮುತ್ತದಾಗಲಿ ಗಿರಾಯಿಕೊಂಡು ಅಂಚನೆ ಮೊದ ಮರ್ಯಾದೆ ಹೊರಿತೊಂಡು ನೊಂದಿ ಹೋಗ್ಕೊಂಡು ಆವೇರೆ ಈಗ ನಾವೆಲ್ಲ ಇಂಚ ಮತ್ತೆ ಹಾಕೊಂಡು ಎಂದೊಂಜಿ ನೆಂಪಿ ಮಾಡಿ ಪುರದುದ್ಯಾವನದಿ ಸತಿಯೊಡನೆ ದಿನಗದ ಭಾವದಲ್ಲಿ ವಿಕರಿಸುತ್ತ ಜಾನಕಿ ದೇವಿಗೆಂದ ಬದುಕದಿದ್ದು ವಿಚಿತ್ರ ಜಾನಕಿ ಒದಗಿದವು ಜಗಕ್ಷೇಮ ಬೀಜವ ಹುದುಗಿಸುತ್ತ ತಂದರಲ್ಲಿ ಹುದುಗಿಸುತ್ತ ಜಗಕ್ಷೇಮ ಬೀಜವ ಹುದರಲ್ಲಿ ಬದುಕದಿಷ್ಟು ವಿಚಿತ್ರ ಜಾನಕಿ ಅರಸನೇ, ನನ್ನ ಬದುಕು ಎಷ್ಟು ವಿಚಿತ್ರ ಅನ್ನುವುದು ನಾನು ಸಿಂಹಾವಲೋಕನವನ್ನೇ ಮಾಡುತ್ತಾ ಇದ್ದೇನೆ. ತುಂಬು ಗರ್ಭಿಣಿಯಾದಂತಹ ನಿನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ ಈ ಪ್ರಮದಾವನದತ್ತ ನಾವು ಬಂದವರು. ನೋಡಿದೆಯಾ, ಮಂದ ಮಾರುತನಿಗೆ ತನುವನ್ನೊಡ್ಡಿದಾಗ ನಮ್ಮ ತನು ಪುಳಕಿತವಾಗುತ್ತಾ ಉಂಟು. ಹೌದು, ನನ್ನ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ಕ್ಷಣ ಕ್ಷಣಕ್ಕೂ ನಾನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಹುಟ್ಟಿ ಬೆಳೆದ ಕ್ಷಣವೇ ನನ್ನ ತಂದೆಯಾದಂತಹ ದಶರಥ ಮಹಾರಾಜಗಳ ಅಪ್ಪಣೆಯನ್ನು ಪಡೆದು ಗುರುಗಳಾದಂತಹ ವಿಶ್ವಾಮಿತ್ರರೇ ನನ್ನನ್ನು ಕಾಡಿನಂತ ಕರೆದುಕೊಂಡು ಹೋದವರು. ಯಜ್ಞ ಸಂರಕ್ಷಣೆ ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅವರ ಉಪದೇಶದಂತೆಯೇ
ಲೋಕಕಂಟಕರಾಗಿ ಮೆರೆದಾಡುತ್ತಿದ್ದಂತಹ ಆ ದಾನವರನ್ನೆಲ್ಲ ವಧಿಸುವುದರ ಮುಖೇನವಾಗಿಯೇ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದವ ನಾನು. ತದನಂತರದಲ್ಲಿ ಮಿಥಿಲೆಗೆ ಬಂದು ನಿನ್ನನ್ನು ವರಿಸಿದೆ, ಅಯೋಧ್ಯೆಗೆ ಕರೆದುಕೊಂಡು ಬಂದೆ. ತದನಂತರದಲ್ಲಿ ಆದಂತಹ ಘಟನೆ ನಿನಗೂ ಕೂಡ ಗೊತ್ತು ತಾನೆ. ಪಿತೃವಾಕ್ಯ ಪರಿಪಾಲನೆ, ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ 14 ವರ್ಷಗಳ ಪರ್ಯಂತರ ಕಾಡಿನಲ್ಲಿ ಇದ್ದವ ನಾನು. ನನ್ನ ನೆರಳಾಗಿ ನೀನು ನನ್ನ ಜೊತೆಯಲ್ಲಿ ಬಂದವಳು. ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ನೀನು ಅನುಭವಿಸಿದವಳು. ತದನಂತರದಲ್ಲಿ ಸೀತಾ ಅಪಹರಣವಾಯಿತು ದುರುಳನಾದಂತಹ ರಾವಣನಿಂದ. ಸುಗ್ರೀವನ ಸಖ್ಯದ ಮೇರೆಗೆ ನಾವೆಲ್ಲರೂ ಕಪಿಗಳನ್ನು ಸೇರಿಕೊಂಡು ಲಂಕೆಗೆ ಬಂದು ರಾವಣಾದಿ ಕುಂಭಕರ್ಣನನ್ನು ವಧಿಸುವುದರ ಮುಖೇನವಾಗಿ ನಿನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದವ. ತದನಂತರದಲ್ಲಿ ನೀನು ಗರ್ಭವತಿಯಾದೆ. ಹಾಗೆಯೇ ಯಾವತ್ತೂ ನಿನಗೆ ಕಷ್ಟ ಕಾರ್ಪಣ್ಯಗಳು ಬರಬಾರದು ಅನ್ನುವಂತಹ ಆ ಇರಾದೆಯನ್ನು ನಾನು ಹೊತ್ತು ನಿಂತವ. ಹೀಗೆ ಮಾತನಾಡ್ತಾ ಇದ್ದಾಗ ನಿನ್ನ ಮುಖವನ್ನು ಕಂಡಾವಾಗ ಏನಿದು, ಏನೋ ಒಂದು ಬದಲಾವಣೆ ನಿನ್ನ ಮುಖದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ನಿನಗೆ ಏನಾದರೂ ಬಯಕೆಗಳು? ಹೇಳಲೇ ನಾನು ಒಂದೇ ಬಯಕೆಯೋ ಪ್ರಭೋ ನಮ್ಮ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಕವಿಯ ಕಂಪನು ಬಯಸುತ್ತಿಗವೆನ್ನಿಂದ್ರಿಯಂಜನೋ. ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಕವಿಯ ಕಂಪನು ಬಯಸುತ್ತಿಗವೆನ್ನಿಂದ್ರಿಯಂಜನೋ. ಬಯಕೆಯುವುದಿದೆ ಸರಿಸುವೆಯನಲ್ಲ, ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಎನ್ನರಸನೇ ಜಾನಕಿ, ನನ್ನ ಪಾಲಿನಲ್ಲಿ ಅರಸುವಂತಹ ಪರಿಸ್ಥಿತಿ ಒಂದು ಒದಗಿ ಬರಬಾರದು ಅಂತ ದೈವ ಸಂಕಲ್ಪವೇ ಇದೆ ಏನು ಅಂತ ನಾ ಭಾವಿಸಿದೆ. ನನ್ನ ಜೀವನ ಎನ್ನುವುದು ಇನ್ನೋರು ನನ್ನ ಅರಸುವಂತಾಗಬಾರದು. ಸಿಗುವಂಥದ್ದೇ ಸಿಗಬೇಕು ಅಂತಾದರೂ ಕೂಡ ದೊರೆತದೆಲ್ಲವೂ ನನಗೆ ದೊರೆತಿದೆ. ಆದರೆ ನನ್ನನ್ನೇ ಅರಸುವಂತಹ ಪರಿಸ್ಥಿತಿ ನನ್ನರಸನಾದಂತಹ ನಿಮಗೆ ಒದಗಿ ಬಂದಿತು ಅಂತ ಮನಸ್ಸಿಗೆ ಅದೊಮ್ಮೆ ಖೇದ ಪಟ್ಟವಳು ನಾನು. ಆದರೆ ಅಂತಹ ಅರಸುವಿಕೆ ಎನ್ನುವುದು ಏನೋ ಒಂದು ಸದುದ್ದೇಶದಿಂದಲೇ ನಡೆದಿದೆ, ಏನೋ ಒಂದು ಕಾರಣದಿಂದಲಾಗಿ ನಡೆದು ಹೋಯಿತು. ಅದರ ಪರಿಣಾಮವಾಗಿ ಲೋಕಕ್ಕೆ ಹಿತವಾಯಿತು ಎಂದಾಕ್ಷಣ ಆ ಅರಸುವಿಕೆಗೂ ಒಂದು ಅರ್ಥ ಬರ್ತದೆ ಅಂತ ಅದರಿಂದ ನಾವು ಕಂಡುಕೊಂಡಿದ್ದೇವೆ. ನೀವೇ ಆಡಿದ ತೆರನಲ್ಲಿ ಬದುಕು ಅದು ಅತಿ ವಿಚಿತ್ರವಾದದ್ದೇ. ಎಷ್ಟು ಕೋಟಲೆಗಳು ಕಷ್ಟಗಳು ಒದಗಿ ಬರ್ತದೆ ಅಂತ ಆಡುವುದಕ್ಕಾಗುವುದಿಲ್ಲ. ಎಡರು ತೊಡರುಗಳು ಇದ್ದದ್ದು. ಅದನ್ನೆಲ್ಲವನ್ನು ಮೆಟ್ಟಿ 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 ಮುಂದೆ ಹೋದಾಗ ಛಲ ಎನ್ನುವುದು ಒದಗಿ ಬರುವುದು. ಆ ಛಲದಿಂದಲೇ ಇದುವರೆಗೂ ಸಾಧಿಸುತ್ತಾ ಬಂದವರು ನೀವು. ಏನೋ ಒಂದು ಸದುದ್ದೇಶ ನೀವು ಇಟ್ಟುಕೊಂಡಿದ್ದೀರಿ. ಆ ಸದುದ್ದೇಶದ ಫಲವಾಗಿ ಎಲ್ಲಾ ಕರ್ಮಗಳು ನಡೆಯುತ್ತಾ ಇದೆ ಅಂತ ಆಗುವಾಗ ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಗುವುದು ನೋಡಿ.
ನೀವು ರಾಜಾರಾಮರಾಗಿ ಮೆರೆಯಬೇಕು ಎನ್ನುವುದು ಅಯೋಧ್ಯೆಯ ಪ್ರತಿ ಜನರಿಗೂ ಪ್ರತಿ ಪ್ರಜೆಯರಿಗೂ ಇದ್ದಂತಹ ಆ ಸಂಕಲ್ಪ ಎನ್ನುವುದು ಈಡೇರಿಕೊಂಡಾಗ ಎಷ್ಟೊಂದು ಸಂತೋಷವಾಯಿತು ನೋಡಿ. ರಾಜಾರಾಮರಾದ ಬಳಿಕ ನಡೆದಂತಹ ಅದೆಷ್ಟೋ ವಿದ್ಯಮಾನಗಳು ಎಲ್ಲವೂ ಉತ್ಕೃಷ್ಟವಾಗಿಯೇ ಒದಗಿ ಬಂದು ಅಂತಾಗುವಾಗ ಮನಸ್ಸಿಗೆ ಹಿತವಾಯಿತು. ಗರ್ಭವತಿಯಾದಂತಹ ಸಂದರ್ಭ, ಕಷ್ಟ ಕಾರ್ಪಣ್ಯಗಳು ಇನ್ನೂ ಜಾನಕಿಗೆ ಬರುವುದು ಬೇಡ ಅಂತ ಭಾವಿಸಿ ಹೌದು ಜಾನಕಿ ಈ ವನಕ್ಕಾಗಿ ಕರೆದುಕೊಂಡು ಬಂದವರು. ಬಂದ ಕ್ಷಣವೇ ನನ್ನ ಮುಖವನ್ನು ಗಮನಿಸಿದಿರಿ. ವ್ಯತ್ಯಾಸಗಳು ಕಾಣಿಸ್ತಾ ಉಂಟು. ಅಲ್ಲ, ಬಸುರಿಯಾದವಳ ಮುಖ ಅಥವಾ ಅಂಗಾಂಗಗಳೆಲ್ಲವೂ ಕೂಡ ಬಯಕೆಯಾಗುವುದು ಅಥವಾ ಏನೋ ಒಂದು ವ್ಯತಿರಿಕ್ತವಾಗುವುದು ಎನ್ನುವುದು ಸಹಜವಾದರೂ ಕೂಡ ಮನಸ್ಸಿನಲ್ಲಿ ಆದಂತಹ ಬದಲಾವಣೆ ಬಯಕೆಗಳಿದೆಯೇನೇ ಎನ್ನುವ ಹಾಗೆ ಕೇಳಿದ್ರಲ್ಲಿ ಬಯಕೆ ಒಂದಿದೆ. ಬಯಕೆ ಒಂದೇ. ಯಾವುದದು? ಅದನ್ನು ಸಲ್ಲಿಸುವಿರಾ ಅಂತ ನಾನು ಪ್ರಶ್ನೆಯಾಗಿ ಕೇಳುವುದಿಲ್ಲ. ಸಲ್ಲಿಸುವಿರೇ? ಏನು ಪ್ರಭು, ನಾವೊಂದು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಉಳಿದುಕೊಂಡದ್ದೆಲ್ಲವೂ ಆಶ್ರಮವಾಸಿಗಳಾಗಿ ನಾರು ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾದಂತಹ ನೀವುಗಳೆಲ್ಲರೂ ಕೂಡ ಋಷಿಗಳ ಸಂಘವನ್ನು ಹಿಡಿದವರೇ ಹೌದು ಅಂತಾದ್ರೆ ಋಷಿ ಪತ್ನಿಯರ ಜೊತೆಗಾಗಿ ನನ್ನ ಜೀವನವನ್ನು ಸ್ವಲ್ಪ ಸವೆಸಿದವಳು ನಾನು. ಅನಸೂಯಾದೇವಿ ಅಂದು ಕೊಟ್ಟಂತಹ ಪ್ರೀತಿ, ಇನ್ನು ಅನೇಕ ಋಷಿವಧುಗಳು ಕೊಟ್ಟಂತಹ ಪ್ರೀತಿಗಳಾಗಲಿ, ನನ್ನನ್ನು ಆರೈಕೆ ಮಾಡಿದ ಕಾರಣದಿಂದಲಾಗಲಿ ಅದನ್ನೇ ಬಯಸುತ್ತಾ ಇದ್ದೇನೆ ಅಂತ ಮತ್ತೊಮ್ಮೆ ಆಡುವುದಕ್ಕೆ ತೊಡಗಿದ್ದೇನೆ. ಈ ನಿನ್ನ ನಯನಗಳು ನಯನ ಪುಣ್ಯಾಶ್ರಮಗಳನ್ನು ಕಾಣಬೇಕು ಅಂದ್ರೆ ಕಣ್ಣುಗಳಿಗೆ ಪುಣ್ಯಾಶ್ರಮಗಳನ್ನು ಮತ್ತೊಮ್ಮೆ ಕಾಣಬೇಕು ಅಂತ ಆಗುವುದು. ಈ ನನ್ನ ಕಿವಿಗಳಿಗೆ ಅವರು ಉಚ್ಚರಿಸುವಂತಹ ಮಂತ್ರ ಪಠಣಗಳು, ಅವರ ವೇದಾಧ್ಯಯನಗಳು ಇದನ್ನೆಲ್ಲ ಆಲಿಸುತ್ತಾ ಇರಬೇಕು ಅಂತ ಅನಿಸುವುದು. ಆ ಹೋಮದ ಧೂಮ ಎನ್ನುವುದು ಎಲ್ಲವೂ ಆಕಾಶಕ್ಕೆ ಆಚ್ಛಾದಿತವಾಗಿರುವಾಗ ಆ ಹವಿಯ ಕಂಪನು ಮತ್ತೊಮ್ಮೆ ನನಗೆ ಆಘ್ರಾಣಿಸಬೇಕು, ಅದನ್ನು ವಾಸನಿಸಬೇಕು ಅಂತ ಮನಸ್ಸಿಗಾಗುವುದು. ಅಂತೂ ನನ್ನ ಸರ್ವ ಇಂದ್ರಿಯಗಳು ಕೂಡ ಮತ್ತೊಮ್ಮೆ ನಾ ಆಶ್ರಮವಾಸಿಯಾಗಬೇಕು, ಆಶ್ರಮದತ್ತ ತೆರಳಬೇಕು ಅಂತ ಮನಸ್ಸು ಹಂಬಲಿಸುತ್ತಾ ಇದೆ. ಸಲ್ಲಿಸುವಿರೇನಲ್ಲ ಜಾನಕಿ? ಹೌದು, ಸಮ್ಮತಿಯರಿತನು ರಘುಗುರು ತಮನಸು ನಗುತ ಮುದದಿ ಜಾನಕಿ ಆಡಿದಂತಹ ಮಾತುಗಳನ್ನು ಕೇಳಿದಾಗ ಮನಕ್ಕೆ ಮುದ ನೀಡುತ್ತಾ ಉಂಟು. ಸತಿಯ ಆಶೆಯನ್ನು ಈಡೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯವೇ ಸರಿ. ನೀನೇ ಹೇಳಿದೆಯಲ್ಲ, ಋಷಿವರರನ್ನು ಕಾಣಬೇಕು, ಋಷಿ ಪತ್ನಿಗಳ ಸೇವೆಯನ್ನು ಮಾಡಬೇಕು, ಹೋಮದ ಧೂಮವನ್ನು ಆಘ್ರಾಣಿಸಬೇಕು. ಗರ್ಭವತಿಯರಿಗೆ ಕೆಲವೊಂದು ವಿಷಯದಲ್ಲಿ ಆಸೆ ಇರ್ತದೆ. ನಿನ್ನ ಬಯಕೆ ಇದು ಅಂತ ಆದರೆ ಅದನ್ನು ನಡೆಸಿಕೊಡಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ರಾಜ ರಾಮನಾಗಿ ನಾನು ನಡೆಸಿಕೊಡಬೇಕು, ಕರ್ತವ್ಯವನ್ನು ಪೂರೈಸಿಕೊಡಬೇಕು. ಆದರೆ ನಾನು ಯೋಚನೆಯನ್ನು ಮಾಡಿದರೆ ಈಗ ಅಲ್ಲ, ಅದೊಂದು ಸಮಯ ಬಂದಾವಾಗ ನಾನೇ ನಿನ್ನನ್ನು ಕಳುಹಿಸಿಕೊಡ್ತೇನೆ. ಆದೀತೆ? ಇನ್ನು ಏನಾದರೂ ಆಶೆ ಉಂಟಾ ನಿನಗೆ? ಪ್ರಭು, ಆಶೆಗಳಿಲ್ಲ ಅಂತ ಆಡುವುದಿಲ್ಲ. ಸಕಲ ಜೀವಜಾಲಗಳೆಲ್ಲವೂ ನಿಮ್ಮನ್ನೇ ಬಯಸುತ್ತದೆ ಅಂತ ಆಗುವಾಗ ನಿಮ್ಮ ಮಡದಿಯಾಗಿ ಈ ವಿಹಾರಾರ್ಥವಾಗಿ ನಾವು ಬಂದಂತಹ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ನಿಮ್ಮ ಜಂಗೆಯಲ್ಲಿ ತಲೆ ಇರಿಸಿ ವಿಶ್ರಾಂತಿ ಪಡೆಯಬೇಕು ಅಂತ ಮನಸ್ಸಿಗೆ ಆಸೆ. ಜಂಘೆಯಲ್ಲಿ ತಲೆ ಇರಿಸಿ ವಿಶ್ರಾಂತಿ? ತಡ ಯಾಕೆ? ಹೀಗೆ ಹೀಗೆ ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ಸತಿಯು ನಿದ್ರಿಸಿ ನೋಡಿ ರಘುವರ ನಿಂತು ಯೋಚಿಸಿದ ಗುರುಗಳೆಂದಿಗ ತೆರದಿ ಜಾನಕಿ ಭರಿಸಿರುವಳಿ ಯಮಳ ಪಿಂಡಕಿ ಗುರುತರನ ಶ್ರೀರಜ್ಜೆಯಿಂದ ಬೆರೆಯುತ್ತ ದೈವವನ್ನು ಮರಿಸಿ ವಿಶ್ವಾಮಿತ್ರ ನಿತಿಗ
ವಿಜೃಂಭಣೆಗಳನ್ನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಶರ ವಿಜೃಂಭಣೆಗಳನ್ನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಸೀತೆ ನನ್ನ ಮಡಿಲಲ್ಲಿ ತಲೆಯನ್ನಿರಿಸಿ ಹಾಯಾಗಿ ನಿದ್ರಿಸ್ತಾ ಇದ್ದಾಳೆ. ಆಹಾ, ಈ ಹಿಂದೆ ಗುರುಗಳಾದಂತಹ ವಶಿಷ್ಠರೇ ಹೇಳಿದಂತಹ ಮಾತುಗಳು. ಸೀತೆ ಯಮಳ ಶಿಶುವನ್ನು ಪಡೆಯುತ್ತಾಳೆ. ಹಾಗಿದ್ರೆ ರಾಜ ರಾಮನಾಗಿ ಆ ಮಕ್ಕಳಿಗೆ ನನ್ನಿಂದ ಏನಾದರೂ ಕೊಡುಗೆ ಆಗಬೇಡವೆ? ಆಗಲೇಬೇಕು. ಬೇಕು ಅಂತಾದರೆ ಯೋಚನೆಯನ್ನು ಮಾಡಿದಾಗ ಈ ಹಿಂದೆಯೇ ಮಂತ್ರೋಪದೇಶವನ್ನು ಮಾಡಿದವರು ಗುರುಗಳಾದಂತಹ ವಿಶ್ವಾಮಿತ್ರರು. ವಿಜೃಂಭಕಾಸ್ತ್ರಗಳು 2, ಅದನ್ನೇ ಈ ಯಮಳ ಶಿಶುವಿಗೆ ಉಪದೇಶಿಸಬೇಕು. ಯಾವ ರೀತಿಯಲ್ಲಿ? ಇವಳ ಕಿವಿಯ ಮುಖೇನವಾಗಿ ಆ ಮಂತ್ರೋಪದೇಶವನ್ನು ಆ ಬಸಿರಿಗೆ ನಾನು ಉಪದೇಶಿಸ್ತೇನೆಂತೆ. ಯಾರು ಯಾರು? ಪ್ರಭು ಶ್ರೀರಾಮಚಂದ್ರ ಏನು ಬಂದಿ ಜನನಿ ಮಗನಿಗೂ ಗುಣವಿವೇಕೆ ಹಾನಿಯಾಗಿ ಕೇಳು ಏನಾದ ರೋಗದ ನೋಡಿಕೊಂಡ ಬಿರು ತುಂಬಾದ ತೊರೆದರು ಜನರಿಗೆಲ್ಲ ಶರಣೆ. ಸತಿಪತಿಯರು ಏಕಾಂತದಲ್ಲಿದ್ದಾವಾಗ ನೇರವಾಗಿ ಇಲ್ಲಿಯವರೆಗೆ ಬಂದೆ. ನಿನ್ನ ಕೈಕಾಲುಗಳು ನಡುಗುತ್ತಾ ಉಂಟು. ದೂರದಲ್ಲಿ ನಿಂತೆ ಹತ್ತಿರಕ್ಕೆ ನಾನು ಕರೆದಿದ್ದೇನೆ. ಹೌದು ಪ್ರಭು. ಏನು ಬಂದೆ ಈ ಚರಣೆ? ನಿನಗೆ ಮಾನಹಾನಿ ಯಾರಿಂದಲಾದರೂ ಆಯಿತೆ. ರಾಜಾರಾಮನಾಗಿ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹೆದರಿಕೆ ಬೇಡ. ಸ್ಪಷ್ಟವಾಗಿ ಏನಾಯಿತು ಅಂತ ತಿಳಿಸಿ. ದೇವಾ ರಜಕನೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ರಜಕನೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ಹೂಳ ಮೈಲಿಯ ಪತಿಯ ಬೇಡ ತೊಡಗಿರುವನ ಹೂಳ ಮೈಲಿಯ ಪತಿಯ ಬೇಡ ತೊಡಗಿರುವನ ನಿಮ್ಮ ಅಡಿದಾವರುಗಳಿಗೆ ಭದ್ರವಿನ ಪ್ರಣಾಮಗಳು. ಎದ್ದೇಳು. ನಿಮ್ಮ ಅಪ್ಪಣೆಯಂತೆ ಹೊರ ವಲಯದಲ್ಲಿ ನಡೆಯುತ್ತಿರುವಂತಹ ಸಕಲ ವಿಷಯವನ್ನು ಕೂಡ ಸಂಗ್ರಹಿಸಿ ನಿಮಗೆ ಬಿತ್ತರಿಸುತ್ತಾ ಇದ್ದವನು ನಾನು. ಹೌದು. ಅದೇ ಪ್ರಕಾರವಾಗಿ ಇಂದಿನ ದಿನ ಮುಂದುವರಿತಿರುವಂತಹ ವೇಳೆಯಲ್ಲಿ ರಜಕರಿರುವಂತಹ ಕೇರಿಗೆ ಹೋದವ ನಾನು. ರಜಕನಿದ್ದ ಕೇರಿಗೆ ನೀನು ಹೋದೆ? ಹೌದು ಪ್ರಭು. ಏನಾಯಿತಲ್ಲಿ? ಅಲ್ಲಿ ಕ್ರೋಧನ ಎನ್ನುವಂತಹ ರಜಕನು ಮತ್ತೆ ಆತನ ಹೆಂಡತಿಗೆ ವಿಪರೀತವಾದಂತಹ ಜಗಳವಾಡುತ್ತಿರುವಂತಹ ದೃಶ್ಯವನ್ನು ಈ ಕಣ್ಣಾರೆ ನಾನು ಕಂಡವ ನಾನು. ಗಂಡ ಹೆಂಡತಿಯರ ಜಗಳ? ಹೌದು ಪ್ರಭು. ಕೊನೆಗೆ ಏನಾಯಿತು? ಹಾಗಾಗಿ ಏನಾಗ್ತದೆ ಎನ್ನುವಂತಹ ವಿಷಯಕ್ಕಾಗಿ ಹತ್ತಿರ ಹೋಗಿ ಕಿವಿ ಕೊಟ್ಟಂತಹ ಸಂದರ್ಭದಲ್ಲಿ ಕೇವಲ ಒಂದು ಉದ್ದೇಶವನ್ನಿರಿಸಿಕೊಂಡು ಆ ಕ್ರೋಧನನ್ನು ತನ್ನ ಹೆಂಡತಿಗೆ ಹೊಡೆಯುತ್ತಾ ಇದ್ದ. ಆತನ ಹೆಂಡತಿಯು ಆತನಿಗೆ ಹೇಳದೆ ತನ್ನದಾದಂತಹ ತವರು ಮನೆಗೆ ಹೋಗಿದ್ದಳು. ಆ ವಿಷಯವನ್ನೇ ಆತ ಮುಂದುವರಿಸಿಕೊಂಡು ಈ ಸಂದರ್ಭದಲ್ಲಿ ನೀ ನನ್ನ ಜೊತೆಯಲ್ಲಿ ಇರಬಾರದು ಎನ್ನುವಂತಹ ಉದ್ದೇಶದಿಂದಲೇ ಬೇಡದಂತಹ ಮಾತುಗಳನ್ನು ಹೇಳಿ ಆಕೆಗೆ ಹೊಡೆಯುತ್ತಾ ಇದ್ದಂತಹ ದೃಶ್ಯವನ್ನು ಕಂಡೆ ಪ್ರಭು. ನಂತರದಲ್ಲಿ ಆತನ ಹೆಂಡತಿ ನಿಮ್ಮನ್ನೇ ಆದರ್ಶವಾಗಿ ಇಟ್ಟುಕೊಂಡು ಕೆಲವೊಂದು ವಿಷಯವನ್ನು ಹೇಳಿದ್ದಾಳೆ ಪ್ರಭು. ನನ್ನನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಏನಾಯ್ತು ಪ್ರಭು? ಪಿತೃವಾಕ್ಯ ಪರಿಪಾಲನೆಗಾಗಿ ನೀವು ಮತ್ತು ನಿಮ್ಮ ಮಡದಿಯರು ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪರ್ಣಕುಟೀರದಲ್ಲಿದ್ದಂತಹ ವೇಳೆಯಲ್ಲಿ ದುಷ್ಟನಾದಂತಹ ರಾವಣನು
ಸೀತೆಯನ್ನು ಅಪಹರಿಸಿಕೊಂಡು ಹೋದ. ನಂತರ ರಾವಣ ಕುಂಭಕರ್ಣಾದಿಗಳನ್ನು ವಧಿಸಿ ಪುನರಪಿ ಅದೆಷ್ಟೋ ವರ್ಷಗಳ ನಂತರ ನೀವು ಸೀತಾಮಾತೆಯನ್ನು ಸ್ವೀಕರಿಸಿದವರು ನೀವು. ಅದೇ ರೀತಿಯಲ್ಲಿ ನಾನು ಹೋಗಿ 3 ದಿವಸ ಆದದಷ್ಟೇ ನೀವು ಕೂಡ ನನ್ನನ್ನು ಸ್ವೀಕರಿಸಬಹುದಲ್ವೇ ಎಂಬುದಾಗಿ ಆಕೆ ಹೇಳಿದಂತಹ ಸಂದರ್ಭ. ಆವಾಗ ಏನು ಹೇಳಿದಾತ? ಆಕೆಗೆ ಬೇಡದಂತಹ ನುಡಿಗಳನ್ನು ಹೇಳಿದ ಪ್ರಭು. ಬೇಡವಾದ ನುಡಿ? ಹೌದು ಪ್ರಭು. ಹೇಗೆ? ಅವಳಿಗೆ ಹೇಳಿದಂತಹ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದು ಹೇಳುವುದಲ್ಲ, ನಿಮಗೂ ಬೇಡವಾದಂತಹ ಮಾತುಗಳನ್ನು ಹೇಳಿದ್ದಾನೆ. ನನಗೆ? ಹೌದು ಪ್ರಭು. ಏನದು? ಸೀತಾ ಮಾತೆಯನ್ನು ನೀವು ಸ್ವೀಕರಿಸಿದ ರೀತಿಯಲ್ಲಿ ನಿನ್ನನ್ನು ಸ್ವೀಕರಿಸುವುದಕ್ಕೆ ರಾಮನಂತೆ ನಾನು ಮರಳಲ್ಲ ಅಂತ ಪ್ರಭು ಹೇಳಿದ. ಪ್ರಭು, ಒಂದು ಅಪ್ಪಣೆಯನ್ನು ನೀವು ಕೊಡಿ, ಆ ರಜಕನ ನಾಲಿಗೆಯನ್ನು ಕತ್ತರಿಸಿ ಬರ್ತೇನೆ ಪ್ರಭು. ನಾನು ಜನಪನಿತ ಶರಣ ಕರೆದು ಮುನಿಯ ರಜಕನಿಗೆ ಮನ ಮುನಿ ಮನೆದ ರಘುರಾಮ ರಘುರಾಮ. ರೀತಿಯಾಗಿ ಹೇಳಿದಂತಹ ರಜಕನಿಗೆ ನಿನ್ನಿಂದ ಯಾವ ರೀತಿಯ ಕಷ್ಟವೂ ಕೂಡ ಆಗಬಾರದು. ಇದು ರಾಜಾಜ್ಞೆ, ರಾಮನ ಆಜ್ಞೆ. ಸರಿ ಪ್ರಭು, ಸರಿ. ಈ ಬಗ್ಗೆ ನಾನು ಯೋಚಿಸಿದವಾಗ ಇಲ್ಲಿ ಎಲ್ಲ ಮಂತ್ರಾಗಾರಣವನ್ನು ಸರಿ ಯೋಚಿಸಿದ್ದೇನೆ. ಶುಭವಾಗಲಿ ನಿನಗೆ ಅಣ್ಣ. ಓ ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ನಿನ್ನನ್ನು ಅಯೋಧ್ಯೆಯ ಪ್ರಜಾಪರಿವಾರದವರು ಪ್ರಾಂಜಲ ಮನಸ್ಕರಿಂದ ಕೊಂಡಾಡ್ತಾ ಇದ್ದಾರೆ. ಕಾರಣ ಏನು ಬಲ್ಲೆಯ? ಪವಿತ್ರವಾದ ರಘುವಂಶದಲ್ಲಿ ಹುಟ್ಟಿದವರು ನೀವು. ಆ ರಘುವಂಶದಲ್ಲಿ ನಿನಗಿಂತ ಮೊದಲು ಕೆಲವು ಮಂದಿ ಹುಟ್ಟಿದ್ದಾರೆ, ಇನ್ನು ಮುಂದೆಯೂ ಹುಟ್ಟುವುದಕ್ಕೂ ಇರಬಹುದು. ಆದರೆ ರಘುವಂಶದಲ್ಲಿ ಹುಟ್ಟಿದವರಿಗೆ ಯಾರಿಗೂ ರಾಘವ ಎಂಬ ಹೆಸರು ಬಂದದ್ದಿಲ್ಲ. ಆ ರಾಘವ ಎಂಬ ಹೆಸರು ಬಂದದ್ದು ಮರ್ಯಾದಾ ಪುರುಷೋತ್ತಮನಾದಂತಹ ನಿನಗೆ. ಯಾಕೆ ಹಾಗೆ ಕರೆದರು ಅಂತ ನಾವು ಆಲೋಚನೆ ಮಾಡುವಾಗ ನೀನು ಹುಟ್ಟಿದ ಮೇಲೆ ಸೂರ್ಯವಂಶ ಅನ್ನುವಂತಹ ಸಮುದ್ರ ಉಕ್ಕೇರಿ ಬಂತಂತೆ. ತಂಗದಿರನಾದಂತಹ ಚಂದ್ರಮನ ಬೆಳಕು ಬಿದ್ದಾಗ ಶರದಿ ಉಕ್ಕೇರಿ ಹರಿಯುತ್ತದೆ. ಅದೇ ರೀತಿ ಸೂರ್ಯವಂಶ ಅನ್ನುವಂತಹ ಶರದಿ ಉಕ್ಕೇರಿ ಹರಿಯುವುದಕ್ಕೆ
ನೀನು ಚಂದ್ರಮನೋಪಾದಿಯಲ್ಲಿ ಹುಟ್ಟಿಕೊಂಡು ಬಂದವ. ಆದ್ದರಿಂದಲೇ ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ನಿನ್ನನ್ನು ಸಂತೋಷ ಭರಿತರಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅಣ್ಣ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬ ಹಾಗೆ ನಿಜವಾಗಿಯೂ ನಮ್ಮ ಹೆಸರು ಬರಬೇಕಿತ್ತು. ಆದ್ರೆ ಜನಮಾನಸದಲ್ಲಿ ಎಲ್ಲರೂ ಕಳೆಯುವುದು ಹೇಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ನಿನ್ನ ನಂತರ ನನ್ನ ಹೆಸರು ಬರ್ತದೆ ಅಣ್ಣ. ನಿನ್ನ ಕಷ್ಟವಾಗಲಿ ಅಥವಾ ಸುಖವಾಗಲಿ ಲಕ್ಷ್ಮಣನಾದಂತಹ ನನ್ನಲ್ಲಿ ಹಂಚಿಕೊಳ್ಳುತ್ತಾ ಇದ್ದವ ನೀನು. ಆದ್ರೆ ಇಂದು ಮಂತ್ರಣಾಗಾರವನ್ನು ಸೇರಿದ್ದೀರಿ, ಎಲ್ಲವರನ್ನು ಬರಮಾಡಿಸಿದ್ದೀರಿ. ಬಂದಂತಹ ತಮ್ಮಂದಿರಾದಂತಹ ನಮ್ಮ ಮುಖವನ್ನು ನೋಡದೆ ಚಿಂತೆಯಲ್ಲಿ ನೀವು ಅಧೋಮದನರಾಗಿ ಕುಳಿತಿದ್ದೀರಿ. ಅಣ್ಣ, ಈ ಶ್ರೀಮುಖ ವನಜ ಬಾಳಬೇಕು ಅಂತಾದರೆ ಕಾರಣ ಏನೋ ಗೊತ್ತಿಲ್ಲ. ಬಹುಶಃ ನಿನ್ನ ಎದೆಯಲ್ಲಿ ಏನೋ ಒಂದು ಚಿಂತೆ ಮೂಡಿರಬೇಕು. ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನುವುದು ಹೆಬ್ಬಾಗಿಲು. ಆ ಮುಖವನ್ನು ಕಂಡಾಗ ಶ್ರೀಮುಖ ವನಜ ಬಾಡಿ ಹೋಗಿದೆ. ಅಣ್ಣ, ನಿನಗೂ ಬೇಸರ ಬರುವುದಕ್ಕೆ ಸಾಧ್ಯವೇ? ಒಂದು ಕಾಲದಲ್ಲಿ ಖಡತರವಾದಂತಹ ತರಂಗಗಳನ್ನು, ಅಲೆಗಳನ್ನು ಹೊಂದಿದಂತಹ ಸಾಗರವನ್ನೇ ದಾಟಿದವ ನೀನು. ಅಂತಹ ರಾಮಚಂದ್ರಮನಿಗೆ ನಿನ್ನ ಹೃದಯದಲ್ಲಿ ಇದ್ದಂತಹ ಚಿಂತೆ ಅನ್ನುವಂತಹ ತರಂಗವನ್ನು, ಅಲೆಯನ್ನು ದಾಟುವುದಕ್ಕೆ ಸಾಧ್ಯವಾಗದೇ ಹೋಗುತ್ತದೆಯೇ? ಅಣ್ಣ, ಏನೇ ಚಿಂತೆ ಇರಲಿ, ಏನೇ ಕಷ್ಟ ಇರಲಿ, ಬೇಸರವಿರಲಿ, ದುಮ್ಮಾನವಿರಲಿ, ನಿನ್ನ ಒತ್ತಿನ ಸಹಜ ಅಂತಹ ಲಕ್ಷ್ಮಣ ನಾನಿದ್ದೇನೆ. ಹೇಳಣ್ಣ, ಈ ಮುಖ ಮಾಡುವುದಕ್ಕೆ ಕಾರಣ ಏನು? ಜನಪರ ಪವಾದಕ್ಕೆ ಹೆದರುವ ಗುಣವಗುವಿರಬೇಕು. ನಮಗಾದರ್ಶವಿದು ಜಗದೇ ಜನಕನಂದನೆಯಿಂದಲೆಮ್ಮಯ ಮನುಗುಣಕ್ಕೆ ಹಬ್ಬವಾದವನದಿದೆ. ಜನಕನಂದನೆಯಿಂದಲೇ ಮನುಗುಣಕ್ಕೆ ಹಬ್ಬವಾದವನದಿದೆ. ಒಲಿದೇನು ಜನಿತುಡಿ ಮನಗೈರಿಗಿನು ತಾನೆ ನಾನು ಉತ್ತಮವಾದಂತಹ ಮನುವಂಶದಲ್ಲೇ ನಾವು ಜನಿಸಿದವರು. ಎಷ್ಟೋ ಮಂದಿ ಬಾಳಿದ್ದಾರೆ. ಅವರ ಆದರ್ಶದಂತೆ ನಾವು ಕೂಡ ಇಷ್ಟರವರೆಗೆ ನಡೆದುಕೊಂಡೇ ಬಂದವರು. ಸರಿ, ಉತ್ತಮವಾದಂತಹ ಸೂರ್ಯವಂಶದಲ್ಲಿ ಜನಿಸಿದಂತಹ ಈ ರಾಮನಿಗೆ ಈ ದಿವಸ ಕಳಂಕವನ್ನು ತಂದೊಡ್ಡಿದೆ ಲಕ್ಷ್ಮಣ. ರಾಮಚಂದ್ರಮನಾದಂತಹ ನಿನಗೆ ಕಳಂಕವೇ? ಯಾರಿಂದ, ಯಾವಾಗ, ಹೇಗೆ? ನಮ್ಮ ನಾಡಿನಲ್ಲಿ ನಮ್ಮ ಪ್ರಜೆಗಳಿಂದ. ಪ್ರಜೆಗಳಿಂದ? ಹೌದು, ಅರ್ಥವಾಗ್ಲಿಲ್ಲ ಅಣ್ಣ. ಓರ್ವ ರಜಕ ಮತ್ತು ಅವನ ಪತ್ನಿ ಜಗಳವಾಡಿಕೊಂಡಿರುವಂತಹ ದೃಶ್ಯವನ್ನು ನಮ್ಮ ಮನೆಯಾದಂತಹ ಭದ್ರ ನೋಡಿದನಂತೆ. ಏನಂತೆ? ಅವಳು ತವರು ಮನೆಗೆ ಹೋದಳಂತೆ. ಬರುವಾಗ 3 ದಿವಸ ಕಳೆಯಿತಂತೆ. ಆವಾಗ ಇವ ಬೇಡವಾದಂತಹ ಮಾತುಗಳನ್ನೇ ಹೇಳಿ ಹೀಯಾಳಿಸಿ ಬಡಿಯುವುದಕ್ಕೆ ಪ್ರಾರಂಭ ಮಾಡಿದನಂತೆ. ಆ ಸಂದರ್ಭ ಆ ಹೆಂಡತಿ ಒಂದೇ ಒಂದು ಮಾತು ಹೇಳಿದಳಂತೆ. ಏನು? ನಾನೇನು ದಶರಥ ಪುತ್ರನಾದಂತಹ ಆ ಶ್ರೀರಾಮಚಂದ್ರಮನೆ ಅವನ ಹೆಂಡತಿ ಸೀತೆಯನ್ನು ಅಂದು ರಾವಣ ಅಪಹರಿಸಿದ, ಅಶೋಕವನದಲ್ಲಿ ಇರಿಸಿದ. ತದನಂತರದಲ್ಲಿ ರಾವಣನನ್ನು ಕೊಂದು ಆ ಶ್ರೀರಾಮ ಅಯೋಧ್ಯೆಗೆ ತಂದು ಅವಳನ್ನು ಸ್ವೀಕರಿಸಲಿಲ್ವಾ? ಆ ಸಂದರ್ಭದಲ್ಲಿ ಅವ ಹೇಳಿದ ಮಾತು ಒಂದೇ, ತಮ್ಮ, ನಾನು ರಾಮನಂತೆ ಮರುಳ ಅಲ್ಲ. ಆವಾಗಲೇ ನಾನೊಂದು ತೀರ್ಮಾನಕ್ಕೆ ಬಂದೆ. ಪ್ರಜೆಗಳ ಮಾತು ನನಗೆ ವೇದವಾಕ್ಯ ತಮ್ಮ. ಇಷ್ಟರವರೆಗೆ ನಾನು ರಾಜಾರಾಮನಾಗಿಯೇ ಬದುಕಿದ್ದು, ಸೀತಾರಾಮನಾಗಿ ಯಾವತ್ತೂ ಬದುಕುವುದಕ್ಕಿಲ್ಲ. ಸೀತೆಗೆ ಆ ರೀತಿಯಾಗಿ ಕಳಂಕ ಬಂತು ಅಂತಾದ್ರೆ ನನ್ನದು ಕೊನೆಯ ತೀರ್ಮಾನ ಇದುವೇ. ನನ್ನ ಸೀತೆಯನ್ನು ತ್ಯಜಿಸುವುದು.
ಚರಿತೆಯೇನೋ ಜಗವೆಲ್ಲ ಚರಿತೆಯೇನೋ ಜಗವೆಲ್ಲ ಏಕಮತದಿಂದ ಹೊಗಳು ಜಗವೆಲ್ಲ ನಾಗವಾದಿಗಳು ಪ್ರಗಟಂಡಿದರು ಪಾವಕನಾಗಿ ಹೊಕ್ಕೆತ್ತು ಬಂದಿಗುದ ಪಾವಕನಾಗಿ ಹೊಕ್ಕೆತ್ತು ಬಂದಿಗುದ ಚರಿತೆಯ ಹೊರಗರ ನೀ ಆಡುತ್ತಿರುವಂತಹ ಮಾತುಗಳನ್ನು ನಾನು ಕೇಳುತ್ತಿದ್ದೆ. ಆದ್ರೆ ಕೊನೆಗೊಂದು ಮಾತು ಹೇಳಿದೆಯಲ್ಲ, ನನ್ನ ಮಡದಿಯಾದ ಸೀತೆಯನ್ನು ನಾನು ಪರಿತ್ಯಜಿಸುತ್ತ. ಸೀತಾ ಪರಿತ್ಯಾಗ, ಆ ಮಾತನ್ನು ಕೇಳುತ್ತಿದ್ದ ಹಾಗೆ ನನ್ನ ಕಿವಿಗಳಿಗೆ ಕಾದ ಸೀಸವನ್ನು ಎರೆದ ಹಾಗಾಗಿ ಹೋಯಿತು. ಮಂಜು ಆವರಿಸಿತು. ಸ್ಮೃತಿ ತಪ್ಪಿ ನಾನು ಧರಾಶಾಯಿಯಾಗಿ ಹೋದೆ. ತಕ್ಷಣವೇ ಎಚ್ಚೆತ್ತುಕೊಂಡೆ. ಆದರೆ ನೀನಾಡಿದ ಮಾತು ಇನ್ನೂ ನನ್ನ ಕರ್ಣ ಕುಹಲಗಳಲ್ಲಿ ನನಗೆ ಕೇಳುತ್ತಿದೆ ಕೇಳುತ್ತಿದೆ. ಯಾರನ್ನು ಲೋಕಮಾತೆ ಎಂಬ ಹಾಗೆ ನಾವು ಪೂಜಿಸುತ್ತಿದ್ದೇವೋ, ಯಾರು ಅಯೋಧ್ಯೆಯ ಅರಮನೆಗೆ ಸೌಭಾಗ್ಯ ದೇವತೆಯಾಗಿ ಬಂದಿದ್ದಾರೋ, ಯಾರನ್ನು ನಮ್ಮ ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿ ಗೌರವ ವಿಶ್ವಾಸದಿಂದ ನಾವು ಕಾಣುತ್ತಿದ್ದೇವೋ, ಅಲ್ಲ ಯಾರು ನಿನ್ನ ಜೀವನವನ್ನು ಬೆಳಗುವುದಕ್ಕೆ ನಿನಗೆ ಧರ್ಮ ಪತ್ನಿಯಾಗಿ ಬಂದಿದ್ದಾರೋ, ಅಂತಹ ಲೋಕಮಾತೆ ಎಣಿಸಿದಂತಹ ಸೀತಾದೇವಿಯನ್ನು ನಾನು ಬಿಡ್ತೇನೆ ಲಕ್ಷ್ಮಣ. ಎಂತಹ ಕಠೋರವಾದಂತಹ ಮಾತುಗಳನ್ನ ಬೇಡನ್ನ. ಯಾವ ಕಾಲಕ್ಕೂ ಸೀತಾದೇವಿಯನ್ನು ಬಿಡುವಂತಹ ಮನಸ್ಸು ಮಾಡಬೇಡ. ಸೀತಾದೇವಿಗೆ ಯಾವ ಕಾಲಕ್ಕಾದ್ರೂ ಕೂಡ ಕಳಂಕ ಬರುವುದಕ್ಕೆ ಸಾಧ್ಯವೇ ಹೇಳು? ಸೀತಾದೇವಿ ಏನು ಎಷ್ಟು ಅನ್ನುವುದನ್ನು ನೀನು ಕೂಡ ಅರ್ಥ ಮಾಡಿಕೊಂಡವನಲ್ವೇ? ಹಿಂದಕ್ಕಾದರೂ ರಾವಣ ಕದ್ದುಕೊಂಡು ಹೋದದ್ದು ಹೌದು, ಆದ್ರೆ ಪುನೀತಳಾದಂತಹ ಸೀತಾಮಾತೆಯ ಮೈಯನ್ನು ಮುಟ್ಟುವ ಯೋಗ್ಯತೆ ಅವನಿಗಿಲ್ಲ ಅನ್ನುವುದನ್ನು ತಿಳಿದೇ ಅಶೋಕವನದಲ್ಲಿರಿಸಿದ. ಸಾಗರವನ್ನು ದಾಟಿದೆ, ಲಂಕೆಯನ್ನು ಸೇರಿದೆ, ರಾವಣಾದಿ ಕಳರನ್ನು ಸಂಹಾರ ಮಾಡಿದೆ. ಆವಾಗ ನಾವೆಲ್ಲರೂ ಕಾತರಿಸುತ್ತಿದ್ದೆವು. ಎಷ್ಟೋ ಸಮಯದಿಂದ ಅಗಲಿದಂತಹ ಸೀತಾ ರಾಮರು ಒಂದಾಗುವ ದೃಶ್ಯವನ್ನು ಮೈಯೆಲ್ಲ ಕಿವಿ ಕಣ್ಣಾಗಿ ನಾವು ಕಾಣಬೇಕು ಎಂಬ ಹಾಗೆ ವಿಭೀಷಣ ದೇವನು ಕೂಡ ಅದೇ ರೀತಿಯಾದಂತಹ ಕೃತಿಯನ್ನು ಮಾಡಿದ. ರಥದಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿಕೊಂಡು ನಿನ್ನ ಬಳಿಗೆ ಕರೆಕೊಂಡು ಬರುವಂತಹ ಸಂದರ್ಭದಲ್ಲಿ ಅಗಲಿದ ಹೆಂಡತಿ ಕಣ್ಣ ಮುಂದೆ ಬಂದಾಗ ನಮ್ಮ ಅಣ್ಣ ಹೋಗಿ ಸೀತಾಮಾತೆಯನ್ನು ಅಪ್ಪಿ ಬರಸೆಳೆದು ಮುದ್ದಾಡ್ತಾನೆ ಎಂಬ ಹಾಗೆ ನಾವೆಲ್ಲರೂ ಕೂಡ ಕಾಯುತ್ತಿದ್ರೆ ನಮ್ಮ ಎಲ್ಲವರ ನಿರೀಕ್ಷೆಯನ್ನು ನೀನು ಸುಳ್ಳು ಮಾಡಿದೆ. ಯಾರೂ ಭಾವಿಸದೇ ಇದ್ದಂತಹ, ಯಾರೂ ಗ್ರಹಿಸದೇ ಇದ್ದಂತಹ ದೃಶ್ಯವೊಂದಲ್ಲಿ ನಡೆದು ಹೋಯಿತು. ಸೀತಾದೇವಿಯನ್ನು ಬರಸೆಳೆದು ಅಪ್ಪಿಕೊಳ್ಳುವುದು ಬಿಡು, ಅವರ ಮುಖವನ್ನೇ ನೋಡಿಲ್ಲ ನೀನು. ಕಠೋರವಾದಂತಹ ಮಾತುಗಳನ್ನು ನಾಡಿದೆ. ಸೀತೆ, ಒಬ್ಬ ಗಂಡನಾಗಿ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಕಣ್ಣು ನೋವಿನವನಿಗೆ ಸೂರ್ಯಬಿಂಬವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೇ ನನಗೆ ನಿನ್ನ ಮುಖವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನನ್ನ ಕರ್ತವ್ಯ ಪೂರ್ತಿಯಾಗಿದೆ. ಇನ್ನು ನೀನು ಯಾರ ಜೊತೆಯಲ್ಲಿ ಬೇಕಾದರೂ ಇರಬಹುದು. ಲಕ್ಷ್ಮಣನ ಜೊತೆ, ಸುಗ್ರೀವನ ಜೊತೆ, ವಿಭೀಷಣನ ಜೊತೆ, ಯಾರ ಜೊತೆಯಲ್ಲಿ ಬೇಕಾದರೂ ಇರಬಹುದು ಎಂಬ ಹಾಗೆ ನೀನು ಹೇಳಿದೆ. ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟರು ಏನು ಏನು ಎಂಬ ಹಾಗೆ ಬೆಕ್ಕಸ ಬೆರೆದರಾದರು.
ಆದರೆ ನಿನ್ನ ಅಂತರ್ಯ ಏನು ಅನ್ನುವುದನ್ನು ಸೀತಾಮಾತೆ ಅರ್ಥ ಮಾಡಿಕೊಂಡರು. ತಕ್ಷಣವೇ ನನಗೆ ಒಂದು ಆಜ್ಞೆ ಮಾಡಿದರು. ಲಕ್ಷ್ಮಣ, ನನಗೆ ಬೇಕಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸು. ಸೀತಾಮಾತೆಯ ಮಾತು ಮೀರುವುದಕ್ಕೆ ಸಾಧ್ಯವೇ? ಹಿಂದೆ ಮುಂದೆ ಆಲೋಚನೆ ಮಾಡಿದೆ. ನಾನು ಚಿತೆಯನ್ನು ಸಿದ್ಧಪಡಿಸಿದಾಗ ನಾವೆಲ್ಲರೂ ನೋಡುತ್ತಿದ್ದಂತೆ ದಗದಗನೆ ಉರಿಯುವಂತಹ ಬೆಂಕಿಯ ಮಧ್ಯಕ್ಕೆ ಸೀತಾದೇವಿ ಹಾರಿದ್ರು. ನಾವೆಲ್ಲರೂ ಹಾ ಹಾ ಎಂಬ ಹಾಗೆ ಕೂಗಿದಾಗ ಏನಾಯ್ತಣ್ಣ? ಎಲ್ಲವನ್ನು ಸುಡುವ ಸಾಮರ್ಥ್ಯವುಳ್ಳಂತಹ ವೈಶ್ವಾನರ ಅಗ್ನಿದೇವ ಸೀತಾದೇವಿಯನ್ನು ಸುಡಲಿಲ್ಲ. ತಂದೆಯೊಬ್ಬ ಮಗಳನ್ನು ಎತ್ತಿಕೊಂಡು ಬರುವ ಹಾಗೆ ಸೀತಾದೇವಿಯನ್ನು ಎರಡು ಕೈಯಲ್ಲಿ ಎತ್ತಿಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವಾಗ ಒಂದು ಮಾತನ್ನಾಡಿದನಲ್ಲ, ರಾಮಭದ್ರ, ಸ್ವರ್ಗಲೋಕದಲ್ಲಿರುವ ಕಾಮಧೇನುವಿನ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ. ಪತಿವ್ರತ ಶಿರೋಮಣಿಯಾದ ಸೀತೆಯ ಪಾತಿವ್ರತ್ಯದಲ್ಲಿ ಕೊರತೆ ಇಲ್ಲ, ಸ್ವೀಕರಿಸು ಎಂಬ ಹಾಗೆ ಅಗ್ನಿನಾರಾಯಣನೇ ಹೇಳಿಲ್ವೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಬಂದು ಹೇಳಿದ್ದಾನೆ, ಸೀತಾದೇವಿ ಪರಮ ಪುನೀತೆ. ಲಯಾಧಿಕಾರಿಯಾದ ಪರಮೇಶ್ವರ ಬಂದು ನಿನಗೆ ಹೇಳಿದ. ಇಂದ್ರಾದಿ ಸುಮನಸರು ಆಕಾಶ ಮಾರ್ಗದಲ್ಲಿ ನಿನಗೆ ಹೇಳಿದರು. ಹಳಿದ ದಶರಥ ಚಕ್ರವರ್ತಿ ಮತ್ತೊಮ್ಮೆ ಕಾಣಿಸಿಕೊಂಡು ನನ್ನ ಸುತೆಯಾದಂತಹ ಸೀತೆ ಪರಮ ಪವಿತ್ರಳು, ಸ್ವೀಕರಿಸು ರಾಮ ಎಂಬ ಹಾಗೆ ಹೇಳಿದಾಗ ಎಲ್ಲರ ಮುಂದೆ ಅಗ್ನಿ ಪ್ರವೇಶದಲ್ಲಿ ತಾನೇನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಸೀತಾದೇವಿ. ಆಮೇಲಲ್ವೇ ನೀನು ಅವರನ್ನು ಸ್ವೀಕರಿಸಿದ್ದಣ್ಣ. ಅಂತಹ ಅಗ್ನಿ ಪ್ರವೇಶದಿಂದಲೇ ನಾನು ಪರಮ ಪುನೀತೆ ಎಂಬ ಹಾಗೆ ತೋರಿಸಿಕೊಟ್ಟಂತಹ ಸೀತಾದೇವಿಯನ್ನು ಯಾವನೋ ಒಬ್ಬ ಅಲ್ಪಜ್ಞ ಹೇಳಿದ ಅನ್ನುವ ಮಾತ್ರಕ್ಕೆ ಆ ಸೀತಾದೇವಿಯನ್ನು ತ್ಯಜಿಸ್ತೇನೆ ಎಂಬಂತಹ ಕಠೋರವಾದಂತಹ ಮನಸ್ಸನ್ನು ಮಾಡಿ ಬಿಡುವುದಕ್ಕೆ ನೀನು ಪ್ರಯತ್ನ ಮಾಡಿದೆಯಲ್ಲ. ಬೇಡಣ್ಣ, ಬೇಡ. ಸೀತಾದೇವಿಯನ್ನು ಬಿಟ್ಟು ಬದುಕುವಂತಹ ಶಕ್ತಿ ನಿನಗಿಲ್ಲ, ನನಗೆ ಗೊತ್ತು. ಆದ್ರೆ ನಿನ್ನ ಚಾರಿತ್ರಕ್ಕೆ ಕಳಂಕ. ಒಬ್ಬ ಅಲ್ಪಜ್ಞ ರಜಕದವ ಹೇಳಿದಂತಹ ಮಾತು, ಅವಯನು ಅವಿವೇಕಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಅವನ ಮಾತಿಗೆ ರಾಜಾರಾಮನಾದಂತಹ ಸೀತಾರಾಮನಾದಂತಹ ನೀನು ಅಷ್ಟು ಬೆಲೆಯನ್ನು ಕೊಡುವುದಕ್ಕೆ ಸಾಧ್ಯ ಉಂಟೆ ಅಣ್ಣ? ಅವನ ಮುಂದೆ ಸೀತಾದೇವಿ ಏನೋ ನಿನಗೆ ಗೊತ್ತಿಲ್ವೇ? ಸೀತಾದೇವಿ ಪರಮ ಪುನೀತೆ, ಪರಮ ಪತಿವ್ರತೆ, ಪುಟಕ್ಕಿಟ್ಟಂತಹ ಚಿನ್ನ. ಅಣ್ಣ, ಪ್ರಪಂಚವನ್ನೇ ಬೆಳಗುತ್ತಾನೆ ಭಗವಾನ್ ಸೂರ್ಯನಾರಾಯಣ. ಅಂತಹ ಶುದ್ಧಾತ್ಮನಾದಂತಹ ಸೂರ್ಯನಿಗೆ ಎಂಜಲು ಮಾಡಬೇಕು ಎಂಬ ಕಾರಣಕ್ಕೆ ಒಬ್ಬ ಅಲ್ಪಜ್ಞ ಸೂರ್ಯನನ್ನು ನೋಡಿ ಮೇಲ್ಮುಖವಾಗಿ ಉಗುಳಿದರೆ ಅವನ ಉಗುಳು ಸೂರ್ಯನನ್ನು ಆ ಎಂಜಲು ತಟ್ಟುವುದೇ ಹೇಳು. ಯಾರಿಗೆ ಎಂಜಲು ಮಾಡುವುದಕ್ಕೆ ಮನಸ್ಸು ಮಾಡ್ತಾರೋ ಅವನ ಎಂಜಲು ಅವನ ಮುಖಕ್ಕೆ ಬೀಳ್ತದೆ. ಕ್ಷೀರಾಬ್ಧಿ ಹಾಲಿನ ಸಮುದ್ರವನ್ನು ಹಾಳು ಮಾಡಬೇಕು ಅಂತ ಹೇಳಿ ಹಾಲಿನ ಸಮುದ್ರಕ್ಕೆ ಹುಳಿಯನ್ನು ಹಿಂಡಿದರೆ ಹಾಲು ಹಾಳಾಗುವುದಕ್ಕೆ ಸಾಧ್ಯವೇ? ಅದೇ ರೀತಿ ಸೂರ್ಯನಿಗೆ ಹೇಗೆ ಎಂಜಲು ಅಂಟುವುದಿಲ್ವೋ, ಕ್ಷೀರಾಬ್ಧಿ ಹೇಗೆ ಹಾಳಾಗುವುದಿಲ್ವೋ, ಅದೇ ರೀತಿಯಾಗಿ ಸೀತಾದೇವಿಯ ಚಾರಿತ್ರ್ಯಕ್ಕೆ ಒಬ್ಬ ಅಲ್ಪಜ್ಞ ಅಜ್ಞಾನ ಹೇಳಿದಂತಹ ಮಾತು ಯಾವ ಕಾಲಕ್ಕೂ ತಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಣ್ಣ, ಲಕ್ಷ್ಮಣನಿಗೆ ಆಜ್ಞೆ ಮಾಡು. ಸೀತಾದೇವಿಯ ಬಗ್ಗೆ ಬಿರುಡನ್ನು ಆಡುವಂತಹ
ಕಳವಳಗೊಳ್ಳುವುದು ಬೇಡ ತಮ್ಮ. ಸಿಟ್ಟಿನ ಆವೇಶದಿಂದ ಆ ರಜಕ ಆ ರೀತಿಯಾಗಿ ಹೇಳಿದ ಅಂತ ಯೋಚಿಸಿ ನೀನವನನ್ನು ಶಿಕ್ಷಿಸುವುದೇ ಬೇಡ. ಯಾಕೆ ಅಂತ ಹೇಳಿದ್ರೆ ನೀನೇ ಹೇಳಿದ್ದೀಯಲ್ಲ, ಕಾಮಧೇನುವಿನ ಹಾಲಲ್ಲಾದರೂ ವಿಷ ಒಮ್ಮೆ ಹುಕ್ಕಿ ಹರಿದಿತ್ತು, ಆದರೆ ಸೀತೆಯ ಚಾರಿತ್ರ್ಯದಲ್ಲಿ ಯಾವತ್ತೂ ಕಳಂಕವೇ ಇಲ್ಲ ತಮ್ಮ. ಅಷ್ಟು ತಿಳಿದ್ರು ಈ ಕಠಿಣ ನಿರ್ಧಾರ ಯಾಕೆ? ಅವಳು ಪುನೀತೆ ಹೌದು, ಆದರೆ ಪ್ರಜೆಯೊಬ್ಬ ಹೇಳಿದ ಮಾತು ನಾಳೆ ಮತ್ತೊಬ್ಬ ಪ್ರಜೆ ಹೇಳ್ತಾನೆ. ಇದು ರಾಮನ ಆದರ್ಶದ ಜೀವನದಲ್ಲಿ ನಡೆಯಲೇಬಾರದು ತಮ್ಮ. ಅದಕ್ಕಾಗಿಯೇ ಈ ಕಠಿಣವಾದಂತಹ ನಿರ್ಧಾರಕ್ಕೆ ನಾನು ಬಂದವನು. ನಾನೇ ಹೇಳಿದನಲ್ಲ, ಸೀತಾರಾಮನಾಗಿ ಬದುಕುವುದಕ್ಕೆ ನನಗೆ ಇಚ್ಛೆ ಇಲ್ಲ, ರಾಜಾರಾಮನಾಗಿಯೇ ಬದುಕುತ್ತೇನೆ, ಅದು ನನ್ನ ಬದುಕು ತಮ್ಮ. ಯೋಚಿಸು. ನಾನೇ ಯೋಚಿಸಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಈ ಹಿಂದೆಯೇ ಸೀತೆ ಹೇಳಿದಂತಹ ಮಾತು ಏನನ್ನ? ನನಗೆ ಮುನಿವರರನ್ನು ಕಾಣಬೇಕು, ಮುನಿವಧಗಳ ಆ ಪಾದ ಪೂಜೆಯನ್ನು ಮಾಡಬೇಕು, ಈ ರೀತಿಯಾಗಿ ಅವಳು ಬಯಕೆಯನ್ನು ಹೇಳಿಕೊಂಡಿದ್ದಾಳೆ. ಮತ್ತೊಮ್ಮೆ ಕಾಡಿಗೆ ಹೋಗುವ ಬಯಕೆ? ಹೌದು. ಅದನ್ನೇ ನೆಪವಾಗಿ ಇಟ್ಟುಕೊಂಡು ನೇರವಾಗಿ ನೀನು ಅವಳನ್ನು ಕರೆದುಕೊಂಡು ಹೋಗಬೇಕು ತಮ್ಮ. ಹೋಗಿ ಅವಳನ್ನು ಕಾಡಿನಲ್ಲಿ ಬಿಟ್ಟು ಬಾ. ಮರವಟ್ಟಿದ ಲಕ್ಷ್ಮಣ ಭರಣಿಗೆಯ ತೊರಿದಾದನುಳಿತುವ ತರಣಿ ಕುಳದಿ ಕೀರ್ತಿ ತೌಧವ ಗುರು ಕಂಬದ ಕಾಯಕ ತನಗಾಯ ಧರಣಿ ತುದೆಯರು ತ್ಯಜಿಸಲಾಗಿಯ ಅರುಗಿರಾಗವೆಂದು ಅಣ್ಣ, ನಿನ್ನ ನಿರ್ಧಾರವನ್ನು ದಯವಿಟ್ಟು ಬದಲಿಸು. ಸೀತಾ ದೇವಿಯನ್ನು ಬಿಡುವ ಮನಸ್ಸು ಮಾಡಬೇಡ ಅಣ್ಣ ಎಂಬ ಹಾಗೆ ಹೇಳಬೇಕು ಅಂತ ನಾನು ಮತ್ತೊಮ್ಮೆ ಪ್ರಯತ್ನ ಪಟ್ಟರೆ ಅವಕಾಶವೇ ಇಲ್ಲ. ಲಕ್ಷ್ಮಣ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ, ರಾಜಾರಾಮನ ಆಜ್ಞೆ ಎಂಬುದಾಗಿ ಹೇಳಿ ಹೊರಟೇ ಬಿಟ್ಟನಲ್ಲ. ರಾಜ ರಾಮನ ಕಟ್ಟಾಜ್ಞೆಯನ್ನು ಕೇಳಿ ಮಂತ್ರಣಾಗಾರದಲ್ಲಿ ಸೇರಿದಂತಹ ನನ್ನ ಸಹೋದರರು, ನಮ್ಮ ಆಪ್ತರೆಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ, ಆಶ್ಚರ್ಯಚಕಿತರಾಗಿದ್ದಾರೆ. ಮುಂದೇನೋ ಎಂಬಂತಹ ಬೃಹತ್ತಾದಂತಹ ಪ್ರಶ್ನೆ ಅವರನ್ನು ಕಾಡುತ್ತಿದೆ. ಆದರೆ ಅವರೆಲ್ಲರೂ ಪುಣ್ಯಾತ್ಮರು. ನಮ್ಮ ಅಣ್ಣನ ಆಜ್ಞೆಯನ್ನು ಕೇಳೋದಷ್ಟೇ ಅವರು ಮಾಡಬೇಕಾದಂತಹ ಕರ್ತವ್ಯ. ಆಮೇಲೆ ಅವರು ಏನೂ ಮಾಡಬೇಕಾದದ್ದಿಲ್ಲ. ಆದರೆ ಈ ಪಾಪಿಯಾದ ಲಕ್ಷ್ಮಣ ನನ್ನ ಹೆತ್ತ ತಾಯಿ ಸುಮಿತ್ರಗಿಂತ ಮಿಗಿಲು ಅಂತ ಭಾವಿಸಿದ ಅಯೋಧ್ಯೆಯ ಸೌಭಾಗ್ಯ ದೇವತೆಯಾದ ಸೀತಾದೇವಿಯನ್ನು ಈ ಪಾಪಿ ಕೈಗಳಿಂದ ಕಾಡುಪಾಲು ಮಾಡಬೇಕೆ? ಶತ್ರುಘ್ನನಿದ್ದ, ಭರತನಿದ್ದ, ಅವರೆಲ್ಲರನ್ನು ಬಿಟ್ಟು ಲಕ್ಷ್ಮಣ ಈ ಕೆಲಸ ನೀನೇ ಮಾಡಬೇಕು ಎಂಬ ಹಾಗೆ ನನ್ನನ್ನೇ ಸೂಚಿಸ್ತಾರಂತಾದರೆ ನಾನು ಯಾವ ಮಾಡಿದ ತಪ್ಪಿಗೆ ಬೇಕಾಗಿ ಈ ಶಿಕ್ಷೆ? ನಾನೇನು ಅಪರಾಧ ಮಾಡಿದ್ದೇನೆ? ಅಪರಾಧ ಮಾಡಿದ್ದೇನೆ, ಅಣ್ಣನಿಗೆ ಅಪರಾಧ ಮಾಡಿದ್ದೇನೆ.
ಪಿತೃವಚನ ಅನುಲ್ಲಂಘನೀಯ ಅನ್ನುವಂತಹ ಸಂತವಾಣಿಗೆ ಸರಿಯಾಗಿ ಈ ಹಿಂದಕ್ಕಾದರೂ ಅಯೋಧ್ಯೆಯ ಸಿಂಹಾಸನವನ್ನು ತೊರೆದು ಅಣ್ಣ ವನವಾಸ ದೀಕ್ಷೆಯನ್ನು ಕೈಗೊಂಡಾಗ ದೇಹವನ್ನು ಬಿಟ್ಟು ಪ್ರಾಣ ಹೇಗಿರುವುದಿಲ್ವೋ, ಹೂವನ್ನು ಬಿಟ್ಟು ಪರಿಮಳ ಹೇಗಿರುವುದಿಲ್ವೋ, ಹಾಗೆ ರಾಮನನ್ನು ಬಿಟ್ಟು ಲಕ್ಷ್ಮಣ ಇರಬಾರದು ಅಂತ ಹೇಳಿ ಸೀತಾರಾಮರ ಸೇವೆಗೆ ಬೇಕಾಗಿ ನಾನು ಹೊರಟವ. ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ಮಾಡಿ ಬದುಕುತ್ತಿರುವಂತಹ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಬೇಕಾಗಿ ಅಯೋಧ್ಯೆಯ ಸರ್ವ ಸಂಪತ್ತನ್ನು ಬಿಟ್ಟು ಬಂದಂತಹ ಸೀತಾದೇವಿ ಪಂಚವಟಿಯಲ್ಲಿ ಕಂಡಂತಹ ಚಿನ್ನದ ಬಣ್ಣದ ಜಿಂಕೆಯನ್ನು ಬೇಕು ಅಂತ ಹಠ ಮಾಡಿದರು. ರಕ್ಕಸರ ಮಾಯೆ ಅಂತ ಅಣ್ಣ ಹೇಳಿದಾಗಲೂ ಕೇಳದೇ ಇದ್ದಾಗ ತನಗಾಗಿ ಸರ್ವವನ್ನು ತ್ಯಾಗ ಮಾಡಿದ ಹೆಂಡತಿಯ ಬಯಕೆಯನ್ನು ಈಡೇರಿಸಬೇಕಾದ್ದು ಗಂಡನಿಗೆ ಕರ್ತವ್ಯ ಅಂತ ಭಾವಿಸಿ ಆ ಮೃಗವನ್ನು ತರುವ ವೇಳೆಯಲ್ಲಿ ನನ್ನನ್ನು ಕರೆದು ಹೇಳಿದರು, ತಮ್ಮ ನಾನು ಹೋಗಿ ಬರುವಲ್ಲಿಯವರೆಗೆ ಅತ್ತಿಗೆಯನ್ನು ಕಾಪಾಡುವಂತಹ ಹೊಣೆಗಾರಿಕೆ ನಿನಗೆ. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಸೀತೆಯನ್ನು ಬಿಟ್ಟು ಬರಬೇಡ, ಇದು ನನ್ನ ಆಜ್ಞೆ ಅಂತ ಹೇಳಿ ಹೊರಟು. ಅವರು ಹೇಳಿದ ಹಾಗೆ ಆಗಿತ್ತು. ಜಿಂಕೆಯಾಗಿ ಬಂದವ ಮಾರೀಚ ಅವನು ನಿಜ ಗೊತ್ತಾದಾಗ ಬಾಣ ಬಿಡುವ ಸಂದರ್ಭದಲ್ಲಿ ಹಾ ಸೀತಾ ಹಾ ಲಕ್ಷ್ಮಣ ಎಂಬ ಹಾಗೆ ಕೂಗಿಯೇ ಪ್ರಾಣ ಬಿಟ್ಟ. ಈ ಕೂಗನ್ನು ಕೇಳಿದಂತಹ ಸೀತಾದೇವಿ, ಲಕ್ಷ್ಮಣ ನೋಡು ನಿನ್ನ ಅಣ್ಣನಿಗೆ ಆಪತ್ತು ಒದಗಿದೆ, ಹೋಗಿ ನೋಡಿ ಬಾ ಅಂತ ಹೇಳಿದಾಗ ನಾ ಹೇಳಿದೆ, ಅತ್ತಿಗೆ ಇದು ಅಣ್ಣನ ಸ್ವರ ಅಲ್ಲ, ಇದು ರಕ್ಕಸರ ಮಾಯೆ ಅಂತ ಹೇಳಿದಾಗ ಕಟುವಾದ ಮಾತನ್ನಾಡಿದರು. ಸಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಮಾತನ್ನಾಡಿದಾಗ ಹೋಗದ ನಿರ್ವಾಹವಿಲ್ಲ. ಲಕ್ಷ್ಮಣ ರೇಖೆಯನ್ನು ಎಳೆದು ಅಣ್ಣನ ಆಜ್ಞೆಯನ್ನು ಮೀರಿ ನಾನು ಅಣ್ಣನನ್ನು ಹುಡುಕುತ್ತಾ ಹೋದೆ. ಆ ಕಾಲದಲ್ಲೇ ಸೀತಾಪಹಾರವಾಯಿತು. ಅಣ್ಣನ ಆಜ್ಞೆಯನ್ನು ಮೀರಿ ಹೋದವ ನಾನು. ಅಣ್ಣನ ಆಜ್ಞೆಯನ್ನು ಮೀರಿದ ಕಾರಣವೇ ಸೀತಾರಾಮರು ಬೇರಾಗುವ ಹಾಗಾಗಿ ಹೋಯಿತು. ನಾ ಮಾಡಿದ ಅಪರಾಧ. ಅಂತಹ ಅಪರಾಧಕ್ಕೆ ಇಷ್ಟು ಘನವಾದ ಶಿಕ್ಷೆಯನ್ನು ಕೊಡ್ತಾನೆ ಅಣ್ಣ ಅಂತ ನಾನು ಭಾವಿಸಿರಲಿಲ್ಲ. ಹೇಳಿದನಲ್ಲ, ಸೀತೆಯನ್ನು ಬಿಟ್ಟಾದರೂ ತರಣಿ ಕುಲದ ಕೀರ್ತಿ ಸೌಧವನ್ನು ನಾನು ಉಳಿಸಬೇಕು. ಹಿಂದಿನವರ ಕೀರ್ತಿ ಕಲಶಕ್ಕೆ ಯಾವ ಕಾಲಕ್ಕೂ ನಾನು ಚಿತ್ತಿಯನ್ನು ತರಬಾರದು. ಅಂದರೆ ಏನರ್ಥ? ಧರಣಿಜೆಯ ತೊರೆದಾದರೂ ಉಳಿಸುವ ತರಣಿ ಕುಲದ ಈ ಕೀರ್ತಿ ಸೌಧವನ್ನು ಹೊರುವ ಕಂಬದ ಕಾಯಕ ಲಕ್ಷ್ಮಣನಿಗೆ. ಕಂಬಕ್ಕೂ ಜೀವ ಇಲ್ಲ, ನಾನು ಜೀವ ಇದ್ದು ಜೀವ ಛವ. ನಾನು ಕಂಬವಾಗಬೇಕು. ಕಂಬ ಅಲುಗಾಡಿದರೆ ಸೌಧ ಉರುಳುತ್ತದೆ. ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಮೀರಿ ಹೋದರೆ ತರಣಿ ಕುಲದ ಕೀರ್ತಿ ಸೌಧ ನೆಲಸಮವಾಗುತ್ತದೆ. ಹಾಗಾಗಬಾರದು. ಹೌದು, ಕಂಬವೇ ಆಗಿ ಹೋಗಿದ್ದೇನೆ. ಪ್ರಾಣವಿಲ್ಲದಂತಹ ಜೀವವಿಲ್ಲದ ಕಂಬವಾಗಿ ಹೋಗಿದ್ದೇನೆ. ಇನ್ನೊಮ್ಮೆ ಅಣ್ಣನ ಆಜ್ಞೆಯನ್ನು, ರಾಜಾರಾಮನ ಆಜ್ಞೆಯನ್ನು ಮೀರುವಂತಹ ಶಕ್ತಿ ನನಗಿಲ್ಲ. ಎಲ್ಲವೂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಭಾವಿಸಿ ಜೀವವಿಲ್ಲದವರ ಹಾಗೆ ಅಲ್ಲ, ಜೀವವಿಲ್ಲದ ಕಂಬದ ಹಾಗೆ, ಜೀವಚ್ಛವದ ಹಾಗೆ ರಾಜ ರಾಮನ ಆಜ್ಞೆಯನ್ನು ಹೊತ್ತು ಅದನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಸೀತಾದೇವಿಯ ಬಳಿಗೆ ಕಳವಳಿಸಿ ನಡೆತಂದ ಜಾನಕಿ ನಲವೆ ನಿಂದು ಯಾರಿಗ ಪುಣ್ಯ ತಂದಿದೆ ಬಂದ ಮೈ ಮೈನ ದೇವಿಯಂದು ಯಾರಿಯರ ನಿಳಿಯುತ್ತ ಬಳಿ ಬಂದು ಕೇಳಿದರು ಮಾತು ಬಳಿ ಬಂದು ಕೇಳಿದರು ಮಾತು ಲಕ್ಷ್ಮಣ ಬಂದು ಇಲ್ಲಿಗೆ ಬಂದದ್ದು ಎನ್ನ ಬೇಸರಳಿದು ವಾದವಾದಿತು ಈಗ ಬಂದ ಆಟೆಯ ಬರುವುದು ಎನ್ನುವುದೀಗ
ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಯಿತು ಬಲ್ಲೆಯ. ಹೌದೇ? ಸ್ವಾಮಿಯೊಡನೆ ಇದ್ದವಳು ನಾನು. ಇನ್ನೇನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಬೇಕು ಅಂತ ಜಂಗೆಯಲ್ಲಿ ತಲೆ ಇರಿಸಿದ್ದೆ. ಹಾಳು ನಿದ್ದೆ ಬಂದು ಹೋಯಿತು. ಎದ್ದು ನೋಡ್ತೇನೆ ಅವರು ನನ್ನ ಬಳಿಯಲ್ಲಿಲ್ಲ. ಹೀಗೆ ಎದ್ದು ಕುಳಿತುಕೊಂಡಿದ್ದೆ. ಯಾರಲ್ಲಿ ಮಾತನಾಡುವುದು, ಯಾರಲ್ಲಿ ಇನ್ನು ಸಂತೋಷವನ್ನು ವ್ಯಕ್ತಪಡಿಸುವುದು ಅಂತ ಭಾವಿಸಿಕೊಂಡಿದ್ದೆ. ಆ ಕ್ಷಣವೇ ನಿನ್ನ ಆಗಮನ. ಲಕ್ಷ್ಮಣ, ನೀ ಬಂದುದು ಲೇಸಾಯಿತು, ಲೇಸಾಯಿತು. ಮನಸ್ಸಿನಲ್ಲಿದ್ದಂತಹ ಬೇಸರವೆಲ್ಲವೂ ಕಳೆದು ಹೋಯಿತು. ಯಾಕೆ ಬಲ್ಲೆಯ? ನಿನ್ನನ್ನು ಕಾಣುವಾಗ ಬಹಳಷ್ಟು ಅಭಿಮಾನವಾಗುವುದು. ಯಾಕೆ ಬಲ್ಲೆಯ? ವಾಸವ ಜಿತುಹರ ನೀನೀಗ. ಪ್ರಪಂಚದಲ್ಲಿ ನೀನು ವಾಸವ ಜಿತುಹರ. ಅಂತಹ ಇಂದ್ರಾರಿಗೆ ಅಂತಕ ಸದೃಶನಾದವರು. ಎಂತಹ ಬಿರುದು ನಿನ್ನದು. ಲಕ್ಷ್ಮಣ, ಬಂದಿ. ಯಾಕೆ ಬಂದೆ ಅಂತ ಕೇಳಬಾರದು. ಯಾಕೆ ಬಲ್ಲೆಯ? ಗರ್ಭವತಿ ನಾನು. ನನ್ನ ಬಳಿಗೆ ನೀನಾಗಲಿ ಭರತನಾಗಲಿ ಬಂದು ಮಾತನಾಡಿಸ್ತಾ ಇರ್ತಾರೆ. ಆದ್ರೆ ನಿನ್ನೊಡನೆ ಅತಿ ಸಲುಗೆ ಇರುವಂತಹ ಕಾರಣಕ್ಕಾಗಿ ಏನು ಬಂದಿ ಲಕ್ಷ್ಮಣ? ಅತಿಶಯದಲ್ಲೇ ಹೇಳು. ಲತಾ ಮಂಟಪದಲ್ಲಿ ವಿಶ್ರಾಂತಿಗೆ ಬೇಕಾಗಿ ತಂಗಿದ್ದವರು ನೀವು. ನಿಜ. ಈ ಮಧ್ಯೆ ನನ್ನ ಪ್ರವೇಶದಿಂದ ನಿಮಗೆಲ್ಲಿ ಬೇಸರವಾಗುವುದು ಅಂತ ನಾನು ಭಾವಿಸಿದ್ರೆ ಲೇಸಾಯಿತು ಲಕ್ಷ್ಮಣ ಬಂದುದು. ಮನಸ್ಸಿಗೆ ಸಂತೋಷವಾಯಿತು ಅಂತ ನೀನು ಹೇಳಿದೆಯಲ್ಲ, ಅತಿರೇಕದ ಸಂತೋಷ. ಮಾತೃ ಹೃದಯ ಅಂತ ಹೇಳುವುದು ಇದನ್ನೇ ತಾಯಿ. ನಿನ್ನನ್ನು ತಾಯಿ ಅಂತ ಭಾವಿಸಿದವರು ನಾವು. ನಮ್ಮನ್ನು ಮೈದುನರು ಅಂತ ನೋಡಿಲ್ಲ. ಮಕ್ಕಳೋಪಾದಿಯಲ್ಲಿ ಪ್ರೀತಿ ಒಲುಮೆಯನ್ನು ತೋರಿದಂತಹ ಮಹಾತಾಯಿ ನೀನು. ಅಮ್ಮ, ನನ್ನ ಬರೋಣದಿಂದ ನಿನಗೆ ಸಂತೋಷವಾಯಿತೆ, ಅಧಿಕವಾಯಿತು. ನನ್ನ ಸ್ವಇಚ್ಛೆಯಿಂದ ನಾನು ಬಂದುದಲ್ಲ ತಾಯಿ. ಮತ್ತೆ ಅಣ್ಣನ ಆಜ್ಞೆ ಅಲ್ಲ, ರಾಜಾರಾಮನ ಆಜ್ಞೆಯನ್ನು ನೆರವೇರಿಸುವುದಕ್ಕೆ, ಅದನ್ನು ಪಾಲಿಸುವುದಕ್ಕೆ ಅವನ ಆಜ್ಞೆಯನ್ನು ಹೊತ್ತುಕೊಂಡು ನಿನ್ನ ಬಳಿಗೆ ನಾನು ಬರಬೇಕಾಯಿತು ತಾಯಿ. ನನ್ನವರ ಆಜ್ಞೆ? ಏನಪ್ಪಣೆ ಮಾಡಿದ್ರು ನನ್ನವರು? ತುಂಬು ಗರ್ಭವತಿಯಾದಂತಹ ನೀನು ನಿನ್ನ ಮನಸ್ಸಿನ ಬಯಕೆಯನ್ನು ನಮ್ಮ ಅಣ್ಣನಲ್ಲಿ ನೀನು ಹೇಳಿದ್ದೀಯಂತೆ. ಹೌದು ಸ್ವಾಮಿ, ಇನ್ನೊಮ್ಮೆ ಕಾಡಿಗೆ ಹೋಗಬೇಕು. ಮುನಿ ವಧುಗಳ ಪಾದ ಸೇವೆ, ಹೌದು, ಋಷಿ ಮುನಿಗಳ ಪಾದ ಸೇವೆ, ಹೋಮದ ಧೂಮವನ್ನು ಕಾಣಬೇಕು, ಆಗ್ರಹಣಿಸಬೇಕು, ಪ್ರಕೃತಿ ಸೌಂದರ್ಯವನ್ನು ಕಾಣಬೇಕು ಎಂಬಂತಹ ಬಯಕೆಯನ್ನು ನೀನು ವ್ಯಕ್ತಪಡಿಸಿದೀಯಂತೆ. ನಿಜ ಅಮ್ಮ. 10-12 ವರ್ಷ ನೀನು ವನವಾಸದಲ್ಲೇ ದಿನವನ್ನು ಕಳೆದವಳು. ನಿಜ. ಅಂತಹ ನಿನಗೆ ಮತ್ತೊಮ್ಮೆ ವನವಾಸಕ್ಕೆ ಹೋಗುವ ಆಸೆ ಬಂತುಂತಾದ್ರೆ ಇದು ಏನು ಅಂತ ಹೇಳಬೇಕು ನನಗರಿವಾಗದು. ಮನಸ್ಸಿನ ಇಚ್ಛೆ. ಗರ್ಭವತಿಯರಿಗೆ ನಾನಾ ವಿಧವಾದ ಬಯಕೆಗಳು ಇರ್ತದಂತೆ. ಹೌದು. ಅದರಲ್ಲಿ ಇದೊಂದು ವಿಚಿತ್ರವಾದ ಬಯಕೆ. ವಿಚಿತ್ರವೇ? ಮತ್ತೊಮ್ಮೆ ಕಾಡಿಗೆ ಹೋಗಬೇಕನ್ನುವಂತಹ ಬಯಕೆ. ಆದರೆ ಹೆಂಡತಿ ಆಸೆಯನ್ನು ಪೂರೈಸಬೇಕಾದದ್ದು ಗಂಡನಿಗೆ ಕರ್ತವ್ಯ ಅಂತ ಭಾವಿಸಿದ ನಮ್ಮಣ್ಣ ನಿನ್ನ ಬಯಕೆಯನ್ನು ಪೂರೈಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ನನ್ನನ್ನು ಕರೆದು ಒಂದು ಮಾತು ಹೇಳಿದ. ಏನು ಲಕ್ಷ್ಮಣ? ನನ್ನ ಮಡದಿಯಾದ ಸೀತೆಯನ್ನು ಕರೆಕೊಂಡು ಅವಳ ಇಚ್ಛೆಯ ಹಾಗೆ ಋಷಿಮುನಿಗಳ ದರ್ಶನ ಮಾಡುವುದಕ್ಕೆ ಕಾಡಿಗೆ ಕರ್ಕೊಂಡು ಹೋಗು ಲಕ್ಷ್ಮಣ ಅಂತ ಹೇಳಿ.
ಸಟೆಯಲ್ಲವಲ್ಲ ನಿಚ್ಚಟ ಸಟೆಯಲ್ಲವಲ್ಲ ನಿಚ್ಚಟ ಶ್ರದ್ಧೆಯಿಂದ ಕಟಿಬದ್ಧ ನನ್ನ ಸ್ವಾಮಿ ಇಂತಹ ಮಾತನಾಡಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇರಬೇಕು. ಅಯ್ಯೋ, ಎಂತಹ ವಿಚಾರಧಾರೆಯನ್ನೇ ನೀ ಸುರಿದೆ ನೋಡು. ಇಂತಹ ವಿಚಾರಧಾರೆಗಳು ಸುರಿದ್ರೆ ಸೀತೆಗೆ ಎಷ್ಟು ಆಹ್ಲಾದಕರವಾದೀತು, ಮನಸ್ಸಿಗೆ ಎಷ್ಟು ಸಂತೋಷವಾದೀತು. ಲಕ್ಷ್ಮಣ, ಇದಕ್ಕೊಂದು ಉದಾಹರಿಸಲೇ. ಇದೇ ಚಂದ್ರಿಕಾ ವಿಹಾರಾರ್ಥವಾಗಿ ಬಂದವರು ನಾವು. ಅಂದೊಮ್ಮೆ ಬಂದಂತಹ ಸಂದರ್ಭದಲ್ಲಿ ಒಂದು ಗಿಡವನ್ನು ಪ್ರೀತಿಯ ದ್ಯೋತಕ ಅಂತ ನಾವು ನೆಟ್ಟದ್ದು. ಆದರೆ ಅದಕ್ಕೆ ನೀರನ್ನು ಯಾವತ್ತಿದ್ದರೂ ಎರೆಯುವವರು ನಾವು. ಆ ಸಮಯದಲ್ಲಿ ಆ ಗಿಡ ಬಳ್ಳಿಗಳಿಗೆ ಎಷ್ಟು ಖುಷಿಯಾಗಿರಬಹುದು ನೋಡು. ಅದು ಫಲ ಒಂದು ಬರಬೇಕು ಅಂತಾದ್ರೆ ನಾವು ಎರೆದಂತಹ ಧಾರೆಯೇ ಅದಕ್ಕೆ ಕಾರಣವಾಗ್ಲಿಲ್ವೇ? ಆ ಫಲ ಒದಗಿ ಬಂದಿತು, ಪುಷ್ಪ ಒಂದು ಅರಳಿತು ಅಂತಾದ್ರೆ ಅದರ ಸಂಕೇತ ಏನು ಹೇಳು? ತನಗೆ ಸಂತೋಷವಾಗಿದೆ, ತಾನಿದರಲ್ಲಿ ಉಂಡಿದ್ದೇನೆ, ಬೇಕಾದದನ್ನೇ ಸ್ವೀಕರಿಸಿದ್ದೇನೆ ಎಂದಲ್ಲವೇ ಅದರ ಅರ್ಥ. ನೀನಾಡಿದಂತಹ ಮಾತುಗಳು ಅಂತಹ ನೀರೆರದಂತೆಯೇ ಸಂತೋಷವಾಯಿತು ಲಕ್ಷ್ಮಣ. ಅದು ಒಂದು ಬಸುರಿಯಾದಂತಹ ನನ್ನನ್ನು ಯಾವ ಕಾರಣಕ್ಕೂ ಬೇಸರ ಪಡಿಸಕೂಡದು, ಇವಳು ಸಂತೋಷವಾಗಿರಲಿ ಎನ್ನುವಂತಹ ಕಾರಣಕ್ಕಾಗಿ ಸುಳ್ಳನ್ನಾಡುವುದಲ್ವಲ್ಲ. ಅಮ್ಮ, ಸರಸಕ್ಕಾದರೂ ನಿನ್ನಲ್ಲಿ ಸಟೆಯಾಡುವವನಲ್ವಲ್ಲ ಲಕ್ಷ್ಮಣ. ಇಲ್ಲ, ಯಾವತ್ತಿದ್ದರೂ ನೀ ನನ್ನಲ್ಲಿ ಸಟೆಯನ್ನಾಡುವವನೇ ಅಲ್ಲ. ಆದರೂ ಈ ರೀತಿಯಾಗಿ ಕೇಳಿದೆ. ಹಠಗೊಪ್ಪಿದನೆ? ಅಯ್ಯೋ, ನಾ ಹಠಕ್ಕೆ ಒಪ್ಪಿದನೆ ಅಂತ ಕೇಳಬಾರದು. ನಾ ಹಠವನ್ನು ಹಿಡಿದವಳಲ್ಲ ನನ್ನವರಲ್ಲಿ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾ ಹೇಳಿಕೊಂಡದ್ದಷ್ಟೇ. ಯಾಕೆ ಬಲ್ಲೆಯ? ನಿನಗದು ವಿಚಿತ್ರವಾಗಿ ಕಂಡಿತು. ಆಶ್ರಮವಾಸ ಯಾಕೆ ವಿಚಿತ್ರವಾಗಿ ಕಾಣುವುದು? ಕಾಣುವುದಕ್ಕೆ ಏನೋ ವಿಚಿತ್ರವಾಗಿರಬಹುದು ಲಕ್ಷ್ಮಣ. ಆದರೆ ಅನುಭವಿಸುವಲ್ಲಿ ಸಿಗುವಂತಹ ಆನಂದ, ಆತ್ಮದ ಆನಂದ ಎನ್ನುವುದು ಅತಿರೇಕವಾಗಿ ನಾನು ಇದುವರೆಗೆ ಅನುಭವಿಸಿದವಳು. ಗರ್ಭಸ್ಥವಾದಂತಹ ಶಿಶುಗಳಿಗೆ ಅದು ಅಭ್ಯಾಸವಾಗಬೇಕು. ಅಂತಹ ಒಂದು ಜೀವನವನ್ನು ಅವರು ನೆರವೇರಿಸಿಕೊಳ್ಳಬೇಕು ಎನ್ನುವಂತ ಒಂದು ಸದಭಿಯ ಆಶೆಯಿಂದ ಈ ರೀತಿಯಾಗಿ ಆಡಿದೆ. ಹಠಗೊಪ್ಪಿದೆ. ಹಾಗಾದ್ರೆ ನನ್ನವರು ಒಪ್ಪಿಕೊಂಡಿದ್ದಾರೆ, ನಿನ್ನನ್ನು ಕಳುಹಿಸಿ ಕೊಟ್ಟಿದ್ದಾರೆ ಅಂತಾದ್ರೆ ನೀ ಕಟ್ಟಿಬದ್ಧನಾಗಿ ಇಲ್ಲಿಗೆ ಬಂದಿದ್ದೆ. ಸಿದ್ಧನಾಗಿಯೇ ಬಂದೆಯಾ? ಈಗ ನನ್ನ ಹೇಳಿದ್ದು ಹೌದು ಅಂತಾದ್ರೆ, ನಾನು ಅಲ್ಲಿಗೆ ತೆರಳಬೇಕು ಅಂತಾದ್ರೆ ನನ್ನ ಜೊತೆ ಯಾರು ಬರ್ತಾರೆ ಲಕ್ಷ್ಮಣ? ಎನ್ನ ಜೊತೆ ನಿನ್ನಯ ಬದಿಯೋ ಭರತನ ಭಾರಿಯೋ ಎನಗತಿಗನುಗಿಯ ತಂಗಿ ಶ್ರುತ ಕೀರ್ತಿಯಳೋ ಮಾತೆಯರೋ ನಮ್ಮ ಮಾತೆಯರೇ ಹಿತದಿ ಬೇಡ ಕಾನದಿ ಮುನಿ ಸತಿಯರಿಗೆ ಕೊಡಲೇ ಕ್ಷಿತಿಯಧಿಪರಿ ಎಂದರೆ ಕಲ್ಲಣಿ ಲಕ್ಷ್ಮಣನು ಜೊತೆಯೊಳಾರೈತಗರು ನಿರ್ಣಯ ಸತಿಯೋ ಭರತನ ಭಾರ್ಯೋ ಎನಗತಿ ತನುಗೆಯ ತಂಗಿ ಶ್ರುತ ಕೀರ್ತಿಯಳು ಮಾತೆಯರು ಬರುವೆ. ಹಿತದಿ ಬೇಡ ಕಾನರದಿ ಮುನಿಯು ಸತಿಯರಿಗೆ ಕೊಡಲೇ
ಅಧಿಪನೇನೆಂದ ನೆನೆತಮ್ಮಣಿಪೇ ಲಕ್ಷ್ಮಣ ಜೊತೆಯೊಳಾರೈತಗರೋ ಯಾರು ಬರ್ತಾರೆ? ಲಕ್ಷ್ಮಣ ಲಕ್ಷ್ಮಣ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ಭವಿಷ್ಯದ ಕುರಿತಾಗಿ ಆಲೋಚನೆ ಆಗುವುದು. ಈಗ ಇಲ್ಲಿಂದ ಹೋಗಬೇಕು ಅಂತಂದ್ರೆ ನಾನು ಊರ್ವಳೆ ಹೋಗುವುದೇ? ಮತ್ತೆ ಅದೆಷ್ಟು ಸರಿಯಾಗ್ತದೆ ಹೇಳು? ಗರ್ಭವತಿ ನಾನು, ಯಾರಾದರೂ ನನ್ನ ಸಹಾಯಕ್ಕೆ ಬೇಕಾಗುವುದು ಖಂಡಿತ ಅಲ್ವೇ? ಅದಕ್ಕಾಗಿ ನನ್ನ ಜೊತೆ ಯಾರು ಬರುವವರಿದ್ದಾರೆ ಅಂತ ನಾ ತರ್ಕಿಸುವುದು. ಈಗ ನಿನ್ನ ಮಡದಿಯಾದಂತಹ ಊರ್ಮಿಳೆ ಬರುವಳಿ, ಭರತನ ಭಾರ್ಯೆ ಮಾಂಡವಿ ಬರುವಳಿ, ನನ್ನ ಗತಿ ಸಲುಗೆ ಉಳ್ಳಂತಹ ನನ್ನ ತಂಗಿ ಶತ್ರುಘ್ನನ ಮಡದಿ ಶ್ರುತಕೀರ್ತಿ ನನ್ನ ಜೊತೆಯಾಗಿ ಬರುವಳಿ. ಅಲ್ಲ, ಮಾತೆಯರು ನನ್ನ ಜೊತೆಯಾಗಿ ಬರುವಳಿ. ಬರುವವರು ಯಾರು 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 ಅಂತ ನಾ ತರ್ಕಿಸುವುದು. ಆದ್ರೆ ಯಾರು ಬರ್ತಾರೆ? ನಿನಗೇನು ಅಪ್ಪಣೆಯಾಗಿದೆ? ನನ್ನವರೇನು ಮಾಡ್ತಾ ಇದ್ದಾರೆ? ಅವರು ನನ್ನ ಜೊತೆಗಾಗಿ ಬರುವರೆ. ಯಾರು ನನ್ನ ಜೊತೆಯಾಗಿ ಬರ್ತಾರೆ ಹೇಳು ಲಕ್ಷ್ಮಣ. ಹಿತವಾದಂತಹ ವಿಚಾರ, ಹಿತದಿಂದಲೇ ನುಡಿಯಯ್ಯ. ಸೀತೆಯ ಪದಯುಗಳವನು ಅಣ್ಣ ಪೋಗಿಗ ಅನ್ಯವಾದುಗಳು ಸನ್ನುತಾಗ ನೀನು ಲಕ್ಷ್ಮಣನ ಮೇಲೆ ಇಟ್ಟಂತಹ ಪ್ರೀತಿ ವಿಶ್ವಾಸವನ್ನು ಕಂಡಾಗ ಮಾತು ಮೌನವಾಗುತ್ತದೆ ಅಮ್ಮ. ಅಯ್ಯೋ, ಸಂತೋಷ ಹೆಚ್ಚಾದಾಗ, ದುಃಖ ಹೆಚ್ಚಾದಾಗ ಮಾತು ಮೌನವಾಗುತ್ತದಂತೆ. ಸರಿ, ಲಕ್ಷ್ಮಣನಿಗೆ ಆದದ್ದು ದುಃಖ ಅಲ್ಲ ತಾಯಿ, ಸಂತೋಷ. ಸಂತೋಷವಾಯಿತೆ, ನಾನೇ ಸಂತೋಷಳಾಗಿದ್ದೇನೆ. ನನ್ನ ಜೊತೆಯಲ್ಲಿ ಹೊರಡುವುದಕ್ಕೆ ಸಿದ್ಧಳಾದರೂ ಜೊತೆಯಾಗಿ ಯಾರು ಬರ್ತಾರೆ ಲಕ್ಷ್ಮಣ? ಯಾರು ಬರ್ತಾರೆ? ಊರ್ಮಿಳೆಯೋ, ಶ್ರುತಕೀರ್ತಿಯೋ, ಮಾಂಡವಿಯೋ, ಮಾತೆಯರೋ ಅನ್ನುವಂತ ಹಂಬಲವನ್ನು ವ್ಯಕ್ತಪಡಿಸ್ತೀನಿ. ಏನು ಕೂಡಲೇ ನಾನು ಅವರಿಗೆ ಇಲ್ಲಮ್ಮ. ಮತ್ತೆ ಯಾರೋ ನನ್ನ ಜೊತೆಯಲ್ಲಿ ಬರುವುದಕ್ಕೆ ಸಿದ್ಧರಿಲ್ಲ. ಬರುವುದಿಲ್ವೇ? ಬರುವುದಿಲ್ಲ ಅಂತ ಹೇಳಿದ್ರೆ ನಿನ್ನ ಹಾಗೆ ಎಲ್ಲರೂ ಗರ್ಭವತಿಯರಾಗಿದ್ದಾರೆ. ಮಾತೆಯರು ಬರುವ ಸ್ಥಿತಿಯಲ್ಲಿಲ್ಲ. ಮಾತೆಯರು ವೃದ್ಧಾಪ್ಯದಲ್ಲಿದ್ದಾರೆ. ರಾಜಕೀಯ ಬಹಳ ಕೆಟ್ಟದ್ದನ್ನ. ಯಾಕೆ? ರಾಜಾರಾಮನಾದಂತಹ ನಮ್ಮಣ್ಣ ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಿ ಯಾವುದೋ ಒಂದು ಗಹನವಾದ ಕಾರ್ಯದಲ್ಲಿ ಹೊರಟೇ ಹೋಗಿದ್ದಾನೆ. ಯಾರು ನಿನ್ನ ಜೊತೆಯಲ್ಲಿ ಬರುವುದಿಲ್ಲ ಅನ್ನುವುದಕ್ಕಿಂತಲೂ ನಿನ್ನನ್ನು ಅಯೋಧ್ಯೆಯಿಂದ ಕಾಡಿಗೆ ಕರೆದುಕೊಂಡು ಹೋಗುವ ಸೌಭಾಗ್ಯವನ್ನು ಯಾರು ಪಡೆಯಲಿಲ್ಲ ತಾಯಿ. ಆ ಘನವಾದ ಸೌಭಾಗ್ಯ ಸಿಕ್ಕಿದ್ದು ಲಕ್ಷ್ಮಣನಿಗೆ. ತಾಯೇ ಲಕ್ಷ್ಮಣ, ನೀ ನನ್ನ ಜೊತೆ ಬರುವೆ ಲಕ್ಷ್ಮಣ. ನಾನೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ. ಹಾಗಾಗಿ ರಾಜ ರಾಮನ ಆಜ್ಞೆಯನ್ನು ನೆರವೇರಿಸುವುದಕ್ಕೆ ಅನುವು ಮಾಡಿಕೊಡ್ಬೇಕು. ನನ್ನ ಜೊತೆಯಲ್ಲಿ ಹೊರಟು ಬರಬೇಕು ಅಂತ. ಲಕ್ಷ್ಮಣ ಲಕ್ಷ್ಮಣ, ಇನ್ನು ನನಗೆ ಏನಾಗಬೇಕು? ಭಯ. ಭಯವೇ ನನಗಿಲ್ಲ. ಅಂತಹ ಕಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ ನೀನು ನಮ್ಮ ಜೊತೆಯಾಗಿದ್ದವನಲ್ವೇ? ನಮ್ಮ ಜೊತೆ ಯಾವ ರೀತಿ ನೀ ವರ್ತಿಸಿದ್ದಿ ಎನ್ನುವುದನ್ನು ನಾನರಿತವಳಲ್ವೇ? ಪರ್ಣಕುಟೀರವೊಂದನ್ನು ನಿರ್ಮಿಸಬೇಕು ಅಂತಾದ್ರೆ 2 ಪರ್ಣಕುಟೀರಗಳನ್ನು ನಿರ್ಮಿಸಿದವನು ನೀನು. ಯಾಕೆ ಅಂತ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ರೆ, ಗಂಡ ಹೆಂಡಿರಾದಂತಹ ನೀವಲ್ಲಿರಬೇಕು, ನಾ ಪ್ರತ್ಯೇಕವಾಗಿ ರಕ್ಷಣೆಗಾಗಿರ್ತೇನೆ ಅಂತ ನೀ ಇದ್ದವನಲ್ವೇ? ರೂಢಿಪಾಲರ ಧರ್ಮ ಅಲ್ವೇ? ಹಾಗಾದ್ರೆ ನನ್ನವರಿಗೆ ನಿನ್ನ ಮೇಲಿರುವಂತಹ ವಿಶ್ವಾಸ ಎಷ್ಟು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹರಿಕ್ಷಣ ಸೈರಿಸು. ಅಲ್ಲಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಕೆಲವು ಸುವಸ್ತುಗಳನ್ನು ಸಿದ್ಧಪಡಿಸ್ತೇನೆ. ರಥವನ್ನು ಸಿದ್ಧಪಡಿಸು. ಈಗ ಬರ್ತೀನಿ. ಎಂತಹ ನಿರ್ಮಲ ಚಿತ್ತವನ್ನು ಹೊಂದಿದವರು ಸೀತಾದೇವಿ.
ನಾನಾಡಿದ ಪ್ರತಿಯೊಂದು ಮಾತನ್ನು ಸತ್ಯ ಅಂತ ಭಾವಿಸಿ ಯಾವುದೇ ಕಲ್ಮಶವನ್ನು ನನ್ನಲ್ಲಿ ಕಾಣದೆ ಕಟುಕನ ಹಿಂದೆ ಕುರಿ ಬರುವ ಹಾಗೆ ನನ್ನ ಜೊತೆಯಲ್ಲಿ ಹೊರಟು ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಕುರಿಯೂ ಹಾಗೆ ಕಟುಕನೋರುವ ತಲೆ ಕಡಿಯುವುದಕ್ಕಿಂತ ಮೊದಲು ಅದನ್ನು ಶೃಂಗಾರ ಮಾಡ್ತಾನೆ, ಹೂವಿನ ಮಾಲೆಯನ್ನು ಹಾಕುತ್ತಾನೆ, ಅದರ ಬಾಯಿಗೆ ಒಂದಿಷ್ಟು ಹುಲ್ಲನ್ನು ಕೊಡ್ತಾನೆ. ಆ ಕುರಿ ಭಾವಿಸಿದ್ದೇನು, ಕಟುಕ ನನ್ನನ್ನು ಪೂಜೆ ಮಾಡಿದ, ನನ್ನ ಆಹಾರಕ್ಕೆ ಹುಲ್ಲನ್ನು ಕೊಟ್ಟ ಅಂತ ಹೇಳಿ ಅವನ ಹಿಂದೆಯೇ ತಲೆ ಕೆಳಗೆ ಹಾಕಿ ಬರ್ತದೆ. ಆ ಕರುವಿಗೇನು ಗೊತ್ತು, ಕ್ಷಣ ಹೊತ್ತಿನಲ್ಲಿ ಈ ಕಟುಕ ಕರವಾಳದಿಂದ ನನ್ನ ರುಂಡ ಮುಂಡವನ್ನು ಚೆಂಡಾಡ್ತಾನೆ. ಕಟುಕನ ಹಿಂದೆ ಬರುವ ಕುರಿಯೋಪಾದಿಯಲ್ಲಿ ಸೀತಾದೇವಿ ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಆದರೆ ನಾನು ಆಲೋಚನೆ ಮಾಡೋದು, ಯಾಕೆ ಸೀತಾದೇವಿಗೆ ಇಂತಹ ಶಿಕ್ಷೆ? ಹೌದು, ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಯಾಗ ಯಜ್ಞಾದಿಗಳಿಗೆ ಸಿಂಹವದ್ದೋ ಹುಲಿಯದ್ದೋ ತಲೆಯನ್ನು ಕಡಿಯುವುದಿಲ್ಲ, ಸಾಕು ಪ್ರಾಣಿಯಾದಂತಹ ಆಡಿನ ತಲೆಯನ್ನೇ ಕಡಿಯುವುದು. ದೇವರು ಕೂಡ ಒಳ್ಳೆಯವರನ್ನೇ ಪರೀಕ್ಷೆ ಮಾಡ್ತಾರೆ. ಸೀತಾದೇವಿ ಬರ್ತಾರೆ, ಆದರೆ ನಾನು ಕರ್ಕೊಂಡು ಹೋಗಬೇಕಲ್ಲ, ಏನು ಮಾಡಲಿ? ರಾಮ ರಾಮ ಪದಗಿರಿಗೂ ತೊಪ್ಪಿಗೆ ಬಿಡಿದು ರಾಮನ ಮರಿಸಿ ಮನಗಿ. ಲಕ್ಷ್ಮಣ, ಅರಮನೆ ಒಳ ಹೋದೆಯ ತಾಯಿ? ಹೋದೆ. ಮಾತೆಯರಿಗೆ ವಿಷಯ ತಿಳಿಸಿದೆಯಾ? ತಿಳಿಸಿದೆ. ನಿನ್ನ ತಂಗಿಯರಿಗೆ ಹೇಳಿದೆಯಾ? ಹೇಳಿ ಬಂದೆ. ಏನು ಹೇಳಿದ್ರಮ್ಮ? ಎಲ್ಲರೂ ಆಗಬಹುದು, ಮಾತೆಯರು ಅಸ್ತೂ ಎನ್ನುವ ಹಾಗೆ ಹೇಳಿ ಪ್ರೀತಿಯಿಂದಲೇ ಕಳುಹಿಸಿಕೊಟ್ಟಿದ್ದಾರೆ. ಅಂದ್ರೆ ಕಾಡಿಗೆ ಹೋಗುವಂತ ಎಲ್ಲರೂ ಕಳುಹಿಸಿಕೊಟ್ರೆ ಹೋಗಿ ಬಾ ಮಗಳೇ ಅಂತ ಆಡಿದ್ದಾರೆ. ಯಾರು ಬೇಡ ಸೀತೆ ಹೋಗಬೇಡ ಅಂತ ಹೇಳಿಲ್ವೇ? ಯಾಕೆ ಆಡ್ತಾರೆ ಹೇಳು? ಗರ್ಭಿಣಿಯಾದಂತಹ ನನ್ನ ಬಯಕೆಯನ್ನು ಹೇಳಿಕೊಂಡಾಗ ಸ್ವಾಮಿಯೇ ನೆರವೇರಿಸಿದ್ದಾರೆ ಅಂತಾದ್ರೆ ಅವರೆಲ್ಲರೂ ಹೋಗುವಂತ ಹೇಳಿದ ಮೇಲೆ ಬೇಡ ಅಂತ ಲಕ್ಷ್ಮಣನಾದ್ರೂ ಹೇಳುವುದಕ್ಕೆ ಎಲ್ಲಿಂದ ಸಾಧ್ಯ? ಲಕ್ಷ್ಮಣ ರಾಜಾರಾಮನ ಏನು ನನಗೆ ಅರ್ಥ ಆಗುವುದಿಲ್ಲ ಅಂತ ಭಾವಿಸಿಕೊಂಡೆಯಾ? ನಿನ್ನಷ್ಟಕ್ಕೆ ನೀ ಗೊಣಗುತ್ತಾ ಇರುವುದನ್ನು ಎಲ್ಲ ಅರ್ಥ ಮಾಡಿಕೊಂಡೆ ನಾನು. ನನ್ನ ಸತ್ಯವನ್ನು ಯಾಕೆ ನನ್ನಲ್ಲಿ ಮುಚ್ಚಿಟ್ಟೆ? ಅಂದ್ರೆ ಸತ್ಯ ಗೊತ್ತಾಯ್ ಹೇಳ್ತಿದ್ರೆ ಏನಾಗ್ತಿತ್ತು? ಅಮ್ಮ, ಏನು ಸತ್ಯ ಗೊತ್ತಾಯ್? ಎಲ್ಲ ವಿಚಾರನ ಅರ್ಥ ಮಾಡಿಕೊಂಡೆ. ಏನು ಅಣ್ಣನನ್ನು ಬಿಟ್ಟಿರುವುದಕ್ಕಾಗುವುದಿಲ್ವೇ ನಿನಗೆ? ಏನು 4-5 ದಿನ ಆಶ್ರಮಕ್ಕೆ ಹೋಗುವುದು, ಅಲ್ಲಿರುವುದು, ಅಲ್ಲಿಯನ್ನೆಲ್ಲ ಅನುಭವಿಸುವುದು, ಮತ್ತೆ ಇಲ್ಲಿಗೆ ಬರುವುದಲ್ವೇ ಲಕ್ಷ್ಮಣ? ಅದಕ್ಕಾಗಿ ಇಷ್ಟು ಚಿಂತೆಯನ್ನು ಯಾಕೆ ಮಾಡಬೇಕು? ಅದೇ ಸತ್ಯ ತಾಯಿ, ಅದೇ ಸತ್ಯ. ಅಣ್ಣನನ್ನು ಬಿಟ್ಟಿರುವುದಕ್ಕೆ ನನಗೂ ಆಗುವುದಿಲ್ಲ, ನಿನಗೂ ಆಗುವುದಿಲ್ಲ ಅಲ್ವೇ? ಆದ್ರೆ ರಾಜಾರಾಮನ ಆಜ್ಞೆಯನ್ನು ಇಬ್ಬರೂ ಉಲ್ಲಂಘಿಸುವುದಕ್ಕೂ ಆಗುವುದಿಲ್ಲ. ಸರಿ, ನೀನಂತೂ ಸಿದ್ಧಳಾಗಿದ್ದಿ, ನಾನು ಸಿದ್ಧನಾಗಿದ್ದೇನೆ, ರಥವೂ ಸಿದ್ಧ. ಸರಿ, ಏರಿಕೋ ಏರಿಕೋ ಏರಿಕೋ, ಕುಳಿತುಕೋ. ಏನಿದು? ಮಂಗು ಮುಂದೆ ಯಾಕೆ ಈ ಮಂದಗತಿ? ವಸುಂಧರಾತ್ಮಜಿಯುಜ್ಜಿಯೋ ಮೇ ಬಸಿರ ಭಾರವೇ ವಸುಂಧರಾತ್ಮಜಿಯುಜ್ಜಿಯೋ ಮೇ ಬಸಿರ ಭಾರದಲ್ಲಿ ಭೂಮಿ ಪುತ್ರಿಯ ಬಸಿರ ಭಾರವೇ ಇಂದ್ರಜಿತು ಮಣಿಸೆನ್ನರಗೆ ಬಲು ವಿಧದೊಳಗಿದು ಗತಿರೋಧವಿನಿ ಯಾಕೀ ತೊಡೆ? ಬಂದು ಬಂದಿರಡರೆ ರಥವದು ಮನ್ಮಗತಿಯಲ್ಲಿ ಅವಿಸಿತ ಆಕಾಶದಲ್ಲಿ ಹಾರಾಡುತ್ತಿರುವ ವಿಹಂಗಮಗಳ ಹಾಗೆ ನೆಲವನ್ನು ಮುಟ್ಟಿಯೂ ಮುಟ್ಟದೋಪಾದಿಯಲ್ಲಿ ನಾಗಾಲೋಟದಲ್ಲಿ ಹಾರಬೇಕಾದಂತಹ ಲಕ್ಷ್ಮಣನ ರಥ ಕುದುರೆಯ ಚಾವಟಿಗೆಯನ್ನು ಹಿಡಿದು ಎಷ್ಟು ವೇಗವಾಗಿ ರಥವನ್ನು ಓಡಿಸಬೇಕು ಅಂತ ಕುದುರೆಯನ್ನು ಓಡಿಸಿದ್ರು ಕುದುರೆ ಮುಂದೆ ಮುಂದೆ ಹೋಗುತ್ತಿಲ್ಲ. ರಥ ಮಂದ ಗತಿಯಲ್ಲಿ ಸಾಗುತ್ತಿದೆ. ಯಾಕೆ ನನ್ನ ರಥಕ್ಕೆ ಈ ಮಂದಗತಿ? ಬಹುಶಃ ರಥವನ್ನು ಎಳೆಯುವ ಕುದುರೆಗಳಿಗೂ ಗೊತ್ತಾಗಿರಬೇಕು. ಪಾಪಿಯಾದ ಲಕ್ಷ್ಮಣ
ಅಯೋಧ್ಯೆಯ ಭಾಗ್ಯ ದೇವತೆಯನ್ನು ಕಾಡುಪಾಲು ಮಾಡುವುದಕ್ಕಾಗಿ ಹೊರಟಿದ್ದಾನೆ. ಈ ಪಾಪಿಯ ಪಾಪಕೃತ್ಯದಲ್ಲಿ ನಾವು ಭಾಗಿಯಾಗುವುದು ಬೇಡ. ಹಾಗಾಗಿ ಸೀತೆಯನ್ನು ಎಳೆದೊಯ್ಯುವುದಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಮನಸ್ಸಿಲ್ಲದೆ ರಥವನ್ನು ಎಳೆಯುವುದಕ್ಕೆ ಕುದುರೆಗಳು ಹಿಂದೇಟು ಹಾಕುತ್ತಿದೆಯೇ. ಆದ್ದರಿಂದ ರಥಕ್ಕೆ ಮಂದಗತಿಯೇ. ಅದಲ್ಲ, ನಮ್ಮತ್ತಿಗೆ ಸೀತಾದೇವಿ ಯಮಳ ಶಿಶುಗಳನ್ನು ಪಡೆಯುತ್ತಾಳೆ ಅಂತ ಗುರುಗಳಾದಂತಹ ವಸಿಷ್ಠರೇ ಹೇಳಿದ್ದಾರಂತೆ. ಗರ್ಭಸ್ಥವಾದಂತಹ ಶಿಶುಗಳಿಗೆ ಈ ಪಾಪಿ ಲಕ್ಷ್ಮಣ ಮಾಡುವ ಕುಕೃತ್ಯ ಗೊತ್ತಾಗಿ ಹೋಯಿತೆ. ಹಾಗಾಗಿ ಕಾಡಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಗರ್ಭದಲ್ಲಿಯೇ ಭಾರವಾಗಿ ಕುಳಿತು ನನ್ನಲ್ಲಿ ಹೇಳುವ ಹಾಗೆ ಕೇಳುತ್ತಿದೆ. ಚಿಕ್ಕಪ್ಪ, ಅರಮನೆಯಲ್ಲಿ ಬದುಕಬೇಕಾದ ಹುಟ್ಟಬೇಕಾದ ನಮ್ಮನ್ನು ಕಾಡುಪಾಲು ಮಾಡುವೆಯ? ನಾವೇನು ಅಪರಾಧ ಮಾಡಿದ್ದೇವೆ ಎಂಬ ಹಾಗೆ ಆ ಗರ್ಭಸ್ಥವಾದ ಶಿಶುಗಳು ನನ್ನಲ್ಲಿ ಪ್ರಶ್ನೆ ಮಾಡುವ ಹಾಗೆ ನನಗೆ ಕೇಳುತ್ತಿದೆ. ನಮಗೆ ಕಾಡಿಗೆ ಬರುವುದಕ್ಕೆ ಮನಸ್ಸಿಲ್ಲ ಎಂಬ ಹಾಗೆ ಗರ್ಭದಲ್ಲಿ ಭಾರವಾಗಿ ಕುಳಿತಿದೆಯೇ. ಬಸಿರ ಭಾರವೇ? ವಸುಂಧರೆಯಾತ್ಮಜೆಯ ಬಸಿರ ಭಾರವೇ? ಅಲ್ಲ, ಇಂದ್ರ ಜಿತುವಿಗೆ ಹರಣಾದಂತಹ ಲಕ್ಷ್ಮಣನ ಎದೆಯ ಭಾರವೇ ಭಾರ ಹೆಚ್ಚಾಗಿ ಹೋಯಿತು. ಹೀಗೆ ಒಂದಲ್ಲ ಎರಡಲ್ಲ 16 ಭಾರಗಳು ಹೆಚ್ಚಾಗಿ ನನ್ನ ರಥ ಮುಂದೆ ಹೋಗುವುದಿಲ್ಲವಲ್ಲ. ರಾಮ ರಾಮ ರಾಮ. ಲಕ್ಷ್ಮಣ, ಅಮ್ಮ, ಏನಿದು? ಅಮ್ಮ, ಆಶ್ರಮಕ್ಕೆ ಹೋಗಬೇಕು ಅಂತ ಅವಸರವಾಗಿ ಬಂದ್ರೆ ರಥ ಏನು ಇನ್ನು ಮಂದಗತಿ? ರಾಜಾರಾಮನ ಆಜ್ಞೆಯನ್ನು ಮೀರಬಾರದು. ಆದಷ್ಟು ಬೇಗ ಕಾಡನ್ನು ಸೇರಬೇಕು. ವಾಗೆಯನ್ನು ಹಿಡಿದೆ ಹೋಗುವ ಹೋಗುವ. ಸಿಂಗರಗಪ್ಪಗೆ ಮಂಗಲ ಕಾವ್ಯದರಂಗುದಗಿ ವಾಲ್ಮೀಕಿ ಸಂಗಡಿಗರು ರಥಗಂಗಾಧಾರದಿ ಮಂಗಲವಡೆ ಹೋಗುತ್ತಿರುತ್ತದೆ. ಸಿಂಗರಗಪ್ಪಗೆ ಮಂಗಲ ಕಾವ್ಯದರಂಗುದಗಿ ವಾಲ್ಮೀಕಿ ಆಶಯ ವಾಗ್ಯಾವಿಯ ಪೂರ್ಣಾನುಗ್ರಹ ಮಹಾಕಾವ್ಯರ ರಾಮಾಯಣವನ್ನು ರಚಿಸಿದಂತ ಸಮಾಧಾನ ನನಗೆ. ಗಂಗಾ ಸ್ನಾನವನ್ನು ಪೂರೈಸಿದೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟೆ. ಮನಸ್ಸ ಎಣಿಸುವುದು ನಾನು ಒಂದೇ. ನಾನು ರಚಿಸಿದಂಥ ಕಾವ್ಯವನ್ನು ರಾಗ ತಾಳ ಲಯಬದ್ಧವಾಗಿ ಹೇಳಲಿಕ್ಕೆ ಒಬ್ಬ ಶಿಷ್ಯ ಇರ್ತಿದ್ರೆ ಅದನ್ನು ಇಂಪಾಗಿ ನಾನು ಕೇಳುವ ಮೂಲಕ ಆಸ್ವಾದಿಸುತ್ತಿದ್ದೇವಲ್ಲ ಅಂತ ಭಾವನೆಯಿಂದ ಆ ಶಿಷ್ಯ ಕಾಮನೆಯಿಂದ ಕೂಡಿದ್ದೇನೆ. ಕೋಸಲಪತಿಯ ನಾಮದ ಕೀರ್ತನ ಕೋಸಲಪತಿಯ ನಾಮದ ಕೀರ್ತನವೇ ಸುಮಧುರ 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 ವಿರುದ್ಧಿ ಮುನಿಯು ಶುಭ ಶಕುನವಿಲ್ಲವನು ವನದೊಳೆಯರಸಿ ಸುಭಗೆ ಪ್ರೀತಿಯ ಕಂಡು ಬಡಿಗೈ ಅಭಯ ಮುದ್ರಿಯರೋ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀ ಗೋಳಗೆ ಯಾರಮ್ಮ ನೆನೆದ
ಯಾರಮ್ಮ ನೀನು ಯಾರಮ್ಮ ಸಮಾಧಾನ ಮಾಡಿಕೊಳ್ಳಮ್ಮ, ಧೈರ್ಯವನ್ನು ತಂದುಕೊಡು. ರಾಮ 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 ಅಮ್ಮ, ಇದು ತಾರಕ ಮಂತ್ರ ತಾಯಿ, ಇದು ತಾರಕ ಮಂತ್ರ. ಇಂತಹ ತಾರಕ ಮಂತ್ರವನ್ನು ನಿನಗೆ ಉಪದೇಶ ಮಾಡಿದ ಪುಣ್ಯಾತ್ಮರಾದ್ರು ಯಾರಮ್ಮ? ನೋಡಿದೆಯಾ, ನಡು ಮಧ್ಯಾಹ್ನ ಸೂರ್ಯರಶ್ಮಿ ಪ್ರವೇಶ ಮಾಡೋದಕ್ಕೆ ಅಸಾಧ್ಯವಾದಂತ ಒಂದು ಗೊಂಡಾರಣ್ಯ ಪ್ರದೇಶ ಇದು. ಮುಂದೆ ಹಿಂದೆ ಯಾರೂ ಇಲ್ಲ. ನೀನು ಅಳ್ತಾ ಅಮ್ಮ, ನಿನ್ನನ್ನು ನೋಡಿದ್ರೆ ಕುಲೀನ ಮನೆತನದ ಹೆಣ್ಣಿನ ಹಾಗೆ ಕಾಣ್ತಾ ಇದ್ದೀನಿ ತಾಯಿ. ನೀನು ತುಂಬ ಗರ್ಭಿಣಿ ಅಲ್ವೇ ಅಮ್ಮ? ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಈ ಸ್ಥಳದಲ್ಲಿ ತೊರೆದು ಹೋದವರಾದ್ರು ಯಾರು? ನಿನ್ನ ಹೆಸರೇನು? ಯಾರಮ್ಮ ನೀನು? ನೀವು ಯಾರು? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿಗಳೇ? ಹೌದಮ್ಮ, ನೀವು ವಾಲ್ಮೀಕಿ ಮಹರ್ಷಿಗಳೇ? ನಂಬಿದೆ. ಮನಸ್ಸಿನ ಗಣಿತ ಶೋಕಮೌಕ್ತಿಕ ಮಣಿಗಳ ಓಡಿಸುತ್ತ ಮನಸ್ಸಿನ ಗಣಿತ ಶೋಕಮೌಕ್ತಿಕ ಮಣಿಗಳು ಓಡಿಸುತ್ತ ಹುಸಿದ ಮುನಿಯ ಪಾದಕ್ಕೆ ತುಡಿದು ತಂದಿದ್ದೀಯೇ, ಮುನಿಯ ಪಾದಕ್ಕೆ ತುಡಿದು ತಂದಿದ್ದೀಯೇ. ಜನಪ ಅಪವಾದ ಕಣುಕಿ ತನ್ನದು ಮನವಿ ತೊರೆದ ತಿಲಿಯನು ಬಣ್ಣಿಸಿದಳು ಮುನಿಯ ಮಾತನು ನಂಬಿ ರಾಮ ಮಹರ್ಷಿಗಳೇ, ನೀವು ವಾಲ್ಮೀಕಿ ಮಹರ್ಷಿಗಳೇ? ಭಗವಾನ್ ವಾಲ್ಮೀಕಿ ಮಹರ್ಷಿಗಳೇ? ನಂಬಿದೆ. ನಂಬಬೇಕಾದವರು ನೀವು, ನಂಬಿಕಸ್ಥರು ನೀವು ಎನ್ನುವುದನ್ನು ಅರ್ಥಪಡಿಸಿಕೊಂಡೆ. ಮಹರ್ಷಿಗಳೇ, ಕ್ಷಮಿಸಿ ಬಿಡಿ ನನ್ನನ್ನು. ಮಹಾತ್ಮರೆನಿಸಿಕೊಂಡಂತಹ ನಿಮ್ಮನ್ನು ಅರ್ಚಿಸುವುದಕ್ಕಾಗಲಿ ಸ್ವಾಗತಿಸುವುದಕ್ಕಾಗಲಿ ನನ್ನಲ್ಲಿ ಏನು ಸುವಸ್ತುಗಳು ನನ್ನ ಬಳಿಯಲ್ಲಿಲ್ಲ ಮಹರ್ಷಿಗಳೇ. ನನ್ನ ಅಗಣಿತವಾದಂತಹ ಶೋಕವನ್ನು ಮೌಕ್ತಿಕ ಮಣಿಗಳಂತೆ ಪೋಣಿಸಿದವಳಿದ್ದೇನೆ. ವಿಷಾದವನ್ನೇ ಹಾರವನ್ನಾಗಿಸಿ ನಿಮ್ಮ ಪಾದಕ್ಕೆ ಅರ್ಪಿಸಿದವಳಿದ್ದೇನೆ. ಕಣ್ಣೀರಿನಿಂದಲೇ ನಿಮ್ಮ ಪಾದವನ್ನು ತೊಳೆದವಳಿದ್ದೇನೆ ಮಹರ್ಷಿಗಳೇ. ಅಳುತ್ತಾ ನಿನ್ನ ಕಣ್ಣೀರಿಂದ ನನ್ನ ಪಾದ ತೊಳೆಯುತ್ತಿರುವ ನಿನ್ನ ಪರಿಚಯವನ್ನೇ ಹೇಳಲಿಲ್ಲ ನೀನು. ಅಯ್ಯೋ, ಪರಿಚಯವನ್ನು ಹೇಗೆ ಹೇಳಲಿ ಮಹರ್ಷಿಗಳೇ? ಯಾವ ಸೌಭಾಗ್ಯವನ್ನು ಹೊತ್ತಿದ್ದೇನೆ ಅಂತ ನಾನು ಆಡಿಕೊಳ್ಳಲಿ? ಅಯೋಧ್ಯ ಎನ್ನುವಂತಹ ಪುರ, ಆ ಪುರದಲ್ಲಿ ಕುಲಕ್ಕೆ ಸ್ತಂಭವಂತಾಗಿರುವಂತಹ 4 ಪುತ್ರರು, ಅದರಲ್ಲಿ ಹಿರಿಯವರಾದಂತಹ ಪ್ರಭು ಶ್ರೀರಾಮಚಂದ್ರ, ವಿವಾಹವಾದದ್ದು ಸೀತಾದೇವಿಯನ್ನು. ಕಾರಣಾಂತರಗಳಿಂದ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನಾಂತರದೆಡೆಗಾಗಿ ಐದುವಂತಹ ಪರಿಸ್ಥಿತಿ, ಸೀತಾಪಹಾರ, ಬಳಿಕ ರಾವಣನ ನಿಗ್ರಹ, ಮತ್ತೆ ಪುನರಪಿ ನಿಜ ಪಟ್ಟಾಭಿಷೇಕ. ಆದರೆ ಅಂತಹ ಸೌಭಾಗ್ಯವನ್ನು ಹೊಂದಿದಂತಹ ಪ್ರಭು ಶ್ರೀರಾಮಚಂದ್ರ ಜನ ಅಪವಾದಕ್ಕೆ ಒಳಗಾಗಿ ತನ್ನ ಮಡದಿಯಾದಂತಹ ಸೀತೆಯನ್ನು ವನದೆಡೆಗಾಗಿ ಪರಿತ್ಯಜಿಸುವಂತಹ ಪರಿಸ್ಥಿತಿ ಒದಗಿದೆ. ನಾನು ನೀನು ಯಾರು ಅಂತ ನಿನ್ನ ಪರಿಚಯ ಕೇಳಿದ್ರೆ ಆ ರಾಮನ ಕಥೆಯನ್ನು ಕೇಳಿ ನೀನು ಯಾರಂತ ಕೇಳುದು ನಿನ್ನನ್ನು? ಅಳಿದು ಉಳಿದವರ ಕಥೆಯನ್ನು ನಾನು ಯಾಕೆ ಆಡಲಿ?
ಪತಿಯಿಂದ ಪರಿತ್ಯಕ್ತಿಯಾಗಿ ಪರಿತಪಿಸುತ್ತಿರುವಂತಹ ಆ ನತದೃಷ್ಟ ಸೀತೆ ನಾನೇ ಮಹರ್ಷಿಗಳೇ, ನಾನೇ. ಕನಗೋ ಭಾವನ ಭ್ರಮೆಯೋ ನನಗೇನಾಗಿದೆ? ಕಲ್ಪನೆಯನುಪಮಾದಿತ್ಯದ ವಿಲಾಸವೋ ಇನಗುಣದ ವೃಕ್ಷಗಳು ಮೂಡಿನ ಕಕಿಮನವೋ ವಿಧಿಯ ಮನದ ಗಂಟಿನಿಯರಿವಡಾರಣವಿನುವ ವಿಭ್ರಮೆಯಿಂದ ಪುಳಕಿತ ತನುವಿನಿ ಇದು ವಾಸ್ತವವನ್ನು ನುಡಿಸಿದನು ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ಮಾತೆ ಜಾನಕಿ ಎಲ್ಲ ಕಾವ್ಯನಾಯಕಿ ನಿನಗೆ ಈ ಜಗದ ಸ್ಥಿತಿ ಏತಕ್ಕೆ ಬಗಿದನು ಏತಕ್ಕೆ ಬಗಿದನು ಧರ್ಮಜ್ಞನಾದ ಗುಣಾದ ಎಂದು ನಗರಿಯದ ಮಾತಿ ಜಾನಕಿ ಎನ್ನ ಕಾವ್ಯನಾಯಕಿ ಜಾನಕಿ ದಶರಥ ಚಕ್ರವರ್ತಿಯ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾದೇವಿ. ಸೀತಾದೇವಿ, ನಾನೇ ಆನತ ದೃಷ್ಟಿ. ನಾನು ಭ್ರಮಾಲೋಕದಲ್ಲಿದ್ದೇನೋ, ವಾಸ್ತವ ಪ್ರಪಂಚದಲ್ಲಿದ್ದೇನೋ. ನನ್ನ ದೇಹವನ್ನೇ ನಾನು ಚಿವುಟಿಕೊಂಡಾಗ ಇದು ಭ್ರಮೆ ಅಲ್ಲ, ನಿಜ ಅಂತ ತಿಳಿಯಿತು. ಎಂತಹ ಕಟು ಸತ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಅಮ್ಮ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಎಂತಹ ವಿಚಿತ್ರವಾದ ಸನ್ನಿವೇಶವೊಂದನ್ನು ಸೃಜಿಸಿದ್ದಾನೆ ಅಂತ ನಾನೀಗ ಭ್ರಮಿಸುತ್ತಿರುವುದು. ತಾಯೇ, ಶ್ರೀರಾಮಚಂದ್ರವನ ಧರ್ಮ ಅವರಿಂದ ಪರಿತಕ್ತಳಾಗಿದ್ದೇನೆ ಅಂತ ಕಣ್ಣೀರು ಸುರಿಸ್ತಾ ಇದ್ದೀನಿ. ನಿಜ. ಏನಮ್ಮ, ಸತ್ಯವಚನ, ದಾನಶೀಲತೆ, ಕ್ಷಮೆ, ಸೌಶಲ್ಯ, ಉದಾರತೆ, ದಯೆ, ಈ ಗುಣಗಳನ್ನೆಲ್ಲ ಶ್ರೀರಾಮ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸದ್ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. ತಾಯೇ, ಶ್ರೀರಾಮನ ಆಳ್ವಿಕೆಯಲ್ಲಿ ಕಲವು, ಕೊಲೆ, ಹುಸಿ, ಹಾದರಿಗಳಿಗೆ ಆಸ್ಪದ ಇಲ್ಲ. ಭಾಮಿನಿಯರಲ್ಲಿ ಬಂಜಾರಿಲ್ಲ, ಹಾಗೆ ಫಲ ಕೊಡದ ಮರ ಇಲ್ಲ. ಇಂತಹ ಸಮೃದ್ಧವಾದಂತಹ ನಾಡು ಅಯೋಧ್ಯೆ, ಅದು ಶ್ರೀರಾಮನ ನಾಡು. ರಾಮರಾಜ್ಯ, ರಾಮರಾಜ್ಯ, ಅಲ್ಲಿಯ ನಾವು ಪ್ರಜೆಗಳು. ಹೀಗೆ ಹೆಮ್ಮೆ ಪಡುವ ಮಂದಿಯನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಅಂತಹ ಧರ್ಮಾತ್ಮ ಶ್ರೀರಾಮಚಂದ್ರಮ ತನ್ನ ಕೈ ಹಿಡಿದ ಪತ್ನಿಯನ್ನೇ ತೊರೆದಿದ್ದಾನಂತಾದ್ರೆ, ಅಮ್ಮ, ರಾಮ ಧರ್ಮ ಬಿಟ್ಟಿದ್ದಾರಮ್ಮ, ಧರ್ಮ ಬಿಟ್ಟಿದ್ದಾರೆ. ಇಲ್ಲ, ಆಡಬೇಡಿ. ಸೀತೆಯಂದಳು ರಮಣ ನೀತಿ ತಪ್ಪಿದುದಿಲ್ಲ, ಏತಕಿರುತವನ ತಂಕಿಬು ಶಾಪರಿಂಗಮವಾದ ಭೀತಿ ಎದುರಲಿ ಅದರ ಮುಂದೆ ಸತಿಯ ನೇತರದು ಗಣನೆಗಿರುವುದಿಲ್ಲ. ರಮಣ ನೀತಿ ತಪ್ಪಿದುದಿಲ್ಲ. ಆಡಬೇಕು. ಪ್ರಭು ರಾಮನ ಕುರಿತಾಗಿ ಎಳ್ಳಿನಿತು ಶಂಕಿಸುವುದು ಸರಿಯಲ್ಲ. ಅದನ್ನು ನಾನು ಒಪ್ಪುವಳಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಪ್ರಜೆಗಳಾಡುವುದು ಯಾಕೆ? ಧರ್ಮದ ಸಾಕಾರ ಮೂರ್ತಿಯವನಿದ್ದಾನೆ. ಯಾವ ಧರ್ಮವನ್ನು ಯಾರಲ್ಲೂ ಕಲಿಯಬೇಕಾಗಿಲ್ಲ. ಪ್ರಭು ಶ್ರೀರಾಮಚಂದ್ರನ ಜೀವನವೇ ಅದಕ್ಕೆ ಆದರ್ಶವಾಗಿದೆ.
ಅಂತಹ ಪ್ರಭು ನೀತಿ ತಪ್ಪಿದ್ದಾನೆ ಅಂತಾದ್ರೆ ಯಾವ ಕಾರಣಕ್ಕೂ ಅದನ್ನು ಒಪ್ಪಿಕೊಳ್ಳುವುದಕ್ಕೋ ಉಳಿದವರು ಆಡುವುದಕ್ಕೋ ನಾನು ಇಷ್ಟಪಡುವುದಿಲ್ಲ ಮಹರ್ಷಿಗಳೇ. ಮತ್ತೆ ಖ್ಯಾತರಿಂಗೆ ಅಪವಾದಗಳು ಬರುವುದು ಸಹಜವಲ್ವೇ? ಎಂತಹ ಜೀವನವನ್ನು ನಡೆಸಿದವರಿದ್ದಾರೆ, ಎಂತಹ ಆದರ್ಶವನ್ನು ಲೋಕಮುಖಕ್ಕೆ ತೋರಿಸಿದವರಿದ್ದಾರೆ, ಎಂತಹ ಧರ್ಮದ ಆಚರಣೆಯಲ್ಲಿದ್ದಾರೆ ಎನ್ನುವುದನ್ನು ಬೇರೆ ಯಾರು ಅರ್ಥ ಪಡಬೇಕಾಗಿಲ್ಲ. ಯಾವತ್ತಿಗೂ ಹಾಗೆ ಧರ್ಮಕ್ಕೆ ಚ್ಯುತರಾಗಿ ನಡೆಯದೆ ಇಂತಹ ಕಾರ್ಯಗಳನ್ನು ಎಸಗುವಂತಹ ಸಂದರ್ಭದಲ್ಲಿ ಅಂತಹ ಅಪವಾದಗಳು ಬರುವುದು ಸಹಜ. ಅದಕ್ಕೆ ಅವರನ್ನು ಶಂಕಿಸುವುದಲ್ಲ, ಎಲ್ಲವೂ ನನ್ನನ್ನೇ ನಾನು ಹೇಳಿಕೊಳ್ಳಬೇಕು. ನನ್ನ ದುರ್ದೇಶ ಏನು ಮಾಡೋಣ ಹೇಳಿ? ಯಾವ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ನಾನರಿ. ನನ್ನ ಜೀವನ ಹೀಗಾಗುವುದಕ್ಕೆ ನಾನೇ ಕಾರಣ, ಅನುಭವಿಸಬೇಕು. ಇದನ್ನು ಹೊರತಾಗಿ ಬೇರೆ ಮಾರ್ಗವಿಲ್ಲ. ನನ್ನ ಜೀವನವೇ ನನಗೆ ಸಾಕು ಅಂತ ಅನಿಸಿದೆ ಮಹರ್ಷಿಗಳೇ. ಅಂತ ನಿರಾಶಾ ಭಾವವನ್ನು ಹೊಂದಬಾರದು. ಯಾಕೆ? ತುಂಬು ಗರ್ಭಿಣಿ ನೀನು, ಸೂರ್ಯವಂಶದ ಕುಡಿ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇದೆ. ಅದನ್ನು ಹೊತ್ತಿ ಮತ್ತೆ ಹೆತ್ತು ಆ ವಂಶಕ್ಕೆ ಇತ್ತು ಆ ವಂಶವನ್ನು ಬೆಳಗಲಿಕ್ಕಿರುವಂತಹ ಪುಣ್ಯಾತ್ಮೆ ನೀನು. ಅಮ್ಮ, ಹೆಣ್ಣಿನ ಹೆಣ್ತನ ಸಾರ್ಥಕ ಆಗೋದು ತಾಯಿತನದಲ್ಲಿ. ಮಲ್ಲಿಗೆ ಹೊದರ ಹುಟ್ಟೊಂದು ಸಾರ್ಥಕ ಆಗೋದು ಅದು ಬಿರಿ ದರಳಿ ಸೌರಭವನ್ನು ಹೊರಸೂಸಿದಾಗ. ಅಂತಹ ತಾಯ್ತನದ ಹೊಸ್ತಿನಲ್ಲಿರುವಂತಹ ನಿನ್ನ ಜೀವನ ಪರಮ ಪವಿತ್ರವಾದ್ದು. ನೀನು ಆಶಾ ಭಾವನೆಯನ್ನು ಹೊಂದಬೇಕೇ ವಿನಃ ನಿರಾಶಾವಾದಿ ಆಗಬಾರ್ದಮ್ಮ. ನನಗೆ ಯಾರೂ ಇಲ್ಲ, ನಾನು ಅನಾಥ ಭಾವಿಸಬೇಡ. ಇದು ನಮ್ಮ ಆಶ್ರಮವಿದೆ, ನಾನು ಆಶ್ರಯ ಕೊಡ್ತೇನೆ. ಬೇಡ ಮಹರ್ಷಿಗಳೇ, ಈಗಾಗಲೇ ಬಂದಂತಹ ದುಸ್ಥಿತಿಗಳೇ ಸಾಕಾಗಿ ಹೋಯಿತು. ನನ್ನಿಂದಲಲ್ವೇ ಪ್ರಭು ಶ್ರೀರಾಮಚಂದ್ರ ನನ್ನನ್ನು ತೊರೆದದ್ದು. ಇನ್ನು ನಿಮ್ಮ ಬಳಿಗೆ ಬಂದು ಇನ್ನೂ ಅಪವಾದವನ್ನು ಯಾಕೆ ನೀವು ಗಳಿಸಿಕೊಳ್ತೀರಿ? ಇಲ್ವಮ್ಮ, ಖಂಡಿತವಾಗಿ ಅಪವಾದ ಬರ್ಲಿಕ್ಕಿಲ್ಲ. ನೀನು ಭೂಮಿ ಪುತ್ರಿ, ನಾನು ಭೂಮಿಯಲ್ಲಿ ಹುಟ್ಟದ ಮೂಲಕ ಮತ್ತೆ ಮರುಜನ್ಮ ಪಡೆದವ. ಆದ್ರಿಂದ ಇದೇ ಭೂಮಿಯಿಂದ ನನ್ನ ಹುಟ್ಟು. ನಿನಗೆ ಅಣ್ಣನಾದ್ರೆ ನನಗೆ ನೀನು ತಂಗಿ, ನೀನು ಅಕ್ಕನಾದ್ರೆ ನಿನಗೆ ನಾನು ತಮ್ಮ. ಇಂಥ ಅಣ್ಣ ತಂಗಿ ಎಂಬಂತ ಬಾಂಧವ್ಯ ಉಳ್ಳಂತ ನಾವು ಪರಸ್ಪರ ಒಟ್ಟಿಗೆ ಇದ್ರೆ ಯಾವ ಅಪವಾದ ಬರ್ಲಿಕ್ಕಿಲ್ಲ. ಆಶ್ರಯ ಕೊಡ್ತೇನೆ. ಸರಿ ಬರ್ತೀನಿ. ಪೀಠವಿನಲ್ಲಿ ಮಂಡಿಸಿದ ಗಣಿತ ದೈತ್ಯರೊಡನೆ
ಲವಣಾಸುರನೆಂದು ಕೇಳಿ ಬಂದೆವು. ಸರಿ ಓಲಗವಿತ್ತ ವಿಚಾರ ಅನೇಕ ವಿಚಾರಿಸಬೇಕು. ಮಥುರಾ ಪಟ್ಟಣದ ಸಿಂಹಾಸನಾರೂಢನಾಗಿದ್ದೇನೆ. ಇಂದ್ರ ಶಕ್ತಿಯ ಬಲವರ್ಧನೆಗೆ ಋಷಿ ಮುನಿಗಳೆಲ್ಲ ನಡೆಸುತ್ತಿರುವಂತಹ ಯಜ್ಞಯಾಗಾದಿಗಳು ಕಾರಣವಾದದರಿಂದ ನಮಗೆ ಸ್ವರ್ಗವನ್ನು ಗೆಲ್ಲುವುದಕ್ಕೆ ಅಡ್ಡಿಯಾಗುತ್ತಾ ಇದೆ. ಯಜ್ಞಯಾಗಾದಿಗಳನ್ನು ನಿಷೇಧಿಸುವುದಾ, ನಡೆಸದಂತೆ ಮಾಡುವುದಾ, ಅಲ್ಲ ಅವರನ್ನ ಇನ್ನಿಲ್ಲವಾಗಿಸುವುದು. ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮ್ಮವರಲ್ಲಿ ಹೇಳಬೇಕು, ಬರಲಿ ಸಭೆಗೆ.
ಕೊಡುತ್ತೀರಿ. ನನಗೆ ಹೆಗಲುಗೊಡುವವರಿದ್ದೀರಿ. ಲೋಕದಲ್ಲಿ ನಾವು ಸ್ವರ್ಗವನ್ನು ಹೇಗೆ ಪಡೆಯಬಹುದು ಎನ್ನುವ ಹಾಗೆ ಆಲೋಚಿಸುತ್ತಾ ಕಳೆಯುತ್ತಿದ್ದರೆ ದಿನೇ ದಿನೇ ದೇವತೆಗಳ ಶಕ್ತಿ ವರ್ತನೆಯಾಗುತ್ತಾ ಇದೆ. ಇದಕ್ಕೆ ಕಾರಣ ಏನು? ಅರ್ಥವಾಯಿತು. ಲೋಕದಲ್ಲಿ ನಡೆಯುತ್ತಾ ಯಜ್ಞಯಾಗಾದಿಗಳೇ ಕಾರಣ, ಹೋಮ ಹವನಾದಿಗಳೇ ಕಾರಣ. ಧೂಮಪಾನ ಮಾಡುವಂತಹ ದೇವತೆಗಳು ಇದರಿಂದ ಫಲಯುತರಾಗುತ್ತಾರೆ, ಹವಿಸ್ಸನ್ನು ಆಘ್ರಾಣಿಸುತ್ತಾರೆ. ಇದರಿಂದ ಶಕ್ತಿ ವರ್ತನೆಯಾಗುತ್ತಾ ಇದೆ. ಆದ ಕಾರಣ ಇದನ್ನು ಕೆಡಿಸಲೇಬೇಕು. ಏನು ನಿಮ್ಮ ಅಭಿಪ್ರಾಯ? ಚಿಂತೆಯನ್ನು ಮಾಡಬೇಡಿ. ಇದಕ್ಕೆಲ್ಲ ಕಾರಣ ಬ್ರಾಹ್ಮಣರಲ್ವಾ? ಅವರ ಯಾಗವನ್ನು ನಿಲ್ಲಿಸಬೇಕು. ಎಲ್ಲಿ ಯಾಗ ಆಗುತ್ತದ ಅವರನ್ನೆಲ್ಲ ಕಡಿಬೇಕು, ಆ ಋಷಿ ಮುನಿಗಳನ್ನು. ಹಾಗಾಗಿ ಚಿಂತೆಯನ್ನು ಮಾಡಬೇಡಿ. ನಾವು ಋಷಿಮುನಿಗಳನ್ನು ಹಿಂಸಿಸಿದ ಹಾಗಾಯಿತು. ವಿಳಾಸ ಇಲ್ಲದಂತೆಯೇ ಮಾಡಿದ್ದೇವೆ, ಯಾಗಾದಿಗಳನ್ನು ಕೆಡಿಸಿದ್ದೇವೆ. ಸಮಾಧಾನವಾಯಿತಷ್ಟೇ. ಆದರೆ ಇಲ್ಲಿಗೆ ನಿಲ್ಲುವುದಿಲ್ಲ. ನೀವೆಲ್ಲವರು ಪುರವನ್ನು ಸೇರಿ ನನಗೆ ಬೇಟೆಯಾಡಬೇಕು ಅಂತ ಮನಸ್ಸಾಗಿದೆ. ಆಮೇಲೆ ಸೇರಿಕೊಳ್ತೇನೆ. ನೀವು ಅರಮನೆ ಹತ್ರ ನಡಿ. ರುದ್ರ ಪ್ರತಾಪಿ ರಘುವರ ಕಾದ ನನ್ನಲ್ಲಿ ಬಂದು ದೂರಿನ್ನುತ್ತಿದ್ದಾರೆ. ಯಾಗಯಜ್ಞಾದಿಗಳು ಕೆಡಿಸ್ತಾ ಇದ್ದಾರೆ ಲವಣಾಸುರ ಹಾಗೂ ಅವನ ಅನುಯಾಯಿಗಳು. ಹಾಗಿದ್ರೆ ಅವರನ್ನೆಲ್ಲ ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನೇರವಾಗಿ ಲವಣಾಸುರನ್ನು ಎದುರಿಸುವುದಕ್ಕಾಗಿ ಆ ಕಡೆಗೆ ನಡೆಯುತ್ತೀನಿ. ಯಜ್ಞ ಕಲಾಪಕನು ಮಿತ್ತಪೆನು ಶೀಘ್ರದಿ ಶತ್ರುಗಳ ಬಂದು
ತಾಪಸಿಗರು ಬಂದಾಡಿದಂತಹ ಮಾತು, ನಾವು ಮಾಡುವಂತಹ ಯಾಗಕ್ಕೆ ದುಷ್ಟರವನಾಶನದಿಂದಾಗಿ ತೊಂದರೆಯಾಗಿದೆ ಎನ್ನುವ ಹಾಗೆ ಅವರಿಗೆ ಧೈರ್ಯದ ಮಾತನ್ನು ಕೊಟ್ಟು ದುಷ್ಟ ನಿಗ್ರಹಕ್ಕಾಗಿ ನೀನೇ ಧನುಪಾರಗಳನ್ನು ಹಿಡಿದುಕೊಂಡು ಹೊರಟು ನಿಂತವರಿದ್ದೀಯ. ಹೌದು ತಮ್ಮ. ಆ ಕಾಲಕ್ಕೆ ವಿಚಾರವನ್ನರಿತು ನಾನೇ ನಿನ್ನ ಪಾದ ಮೂಲಕ್ಕೆ ಬಂದವನಿದ್ದೇನೆ. ಓಹೋ ಅಂಡ, ಏನು ಇಷ್ಟರವರೆಗೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂತಾದ್ರೂ ಕೂಡ ನಿನ್ನ ತಮ್ಮಂದಿರಲ್ಲಿ ಒಂದಷ್ಟು ವಿಚಾರಗಳನ್ನು ಅರುಹಿ ಮತ್ತೆ ನೀ ಮುಂದುವರಿಯುವ ಹೌದು. ಆದ್ರೆ ಈ ಕಾಲಕ್ಕೆ ದುಷ್ಟರನ್ನು ತರೆಯುವುದಕ್ಕೆ ನೀನೇ ಸಿದ್ಧರಾಗಿದ್ದೀಯ. ಬೇಕಾಗಿಲ್ಲ ಅಣ್ಣ. ಯಾವುದೇ ಒಂದು ರೀತಿಯಾದಂತಹ ಘನ ಕಾರ್ಯವನ್ನು ಮಾಡುವಲ್ಲಿ ನಿನ್ನದಾದಂತಹ ಉಪಸ್ಥಿತಿ ಶ್ರೇಷ್ಠತೆ ಅಗತ್ಯವಾಗುತ್ತದೆ. ಆದ್ರೆ ಕೇವಲ ಯಕಶ್ಚಿತ್ ಲವನಾಶವನ್ನು ತರೆಯುವುದಕ್ಕಾಗಿ ನೀನು ಹೋಗಬೇಕಾಗಿಲ್ಲ. ಇದೋ ನಿನ್ನ ತಮ್ಮಂದಿರಂತಹ ನಾವೆಲ್ಲ ಇದ್ದೇವೆ. ಅದರಲ್ಲೂ ಶತ್ರುಘ್ನ ಅಂತ ನಾನಿದ್ದೇನೆ. ಧನುರ್ಬಾಣಗಳನ್ನು ಹಿಡಿದು ನಾ ಬಂದವರಿದ್ದೇನೆ. ನನಗೊಂದು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ದುಷ್ಟನನ್ನು ನಾನು ಬರ್ತೇನೆ. ತಮ್ಮ ಅಣ್ಣ, ಹೇಳಿದ್ದೇನೋ ಸರಿ, ಆದ್ರೆ ಈ ಉತ್ಸಾಹ ಯಾಕೆ ನಿನಗೆ? ಅಣ್ಣ, ಭರದ ಪ್ರೇಮದಿ ಹೊರಟವನಿದ್ದೇನೆ. ಹೌದು, ಕಾರಣ ಉಂಟು. ಯಾಕೋ? ಇಷ್ಟರವರೆಗೆ ನಿನ್ನ ಸೇವೆಯನ್ನು ಮಾಡುವಲ್ಲಿ ಅವಕಾಶವನ್ನು ಪಡೆದುಕೊಂಡವರು ಬಹಳ ಮಂದಿ ಇದ್ದಾರೆ. ಖ್ಯಾತನಾದ ಭರತ ಪ್ರೇಮದಿ ಈ ಹಿಂದಕ್ಕಾದ್ರೂ ಕೂಡ ನೀನು ವನವಾಸವನ್ನು ಅನುಭವಿಸುವಂತಹ ಆರಂಭದಲ್ಲಿ ಅಣ್ಣ ನೀನು ಮರಳಿ ಅಯೋಧ್ಯೆಗೆ ಬರಬೇಕು ಎನ್ನುವ ಹಾಗೆ ನಿನ್ನ ಕಾಲಿ ಹಿಡಿಯುವುದಕ್ಕೆ ಬಂದವ. ಬಳಿಕ ನಿನ್ನ ಪಾದುಕೆಯನ್ನು ಇರಿಸಿ ಅದನ್ನೇ ನಿನ್ನದಾದಂತಹ ಸಾನ್ನಿಧ್ಯ ಎನ್ನುವ ಹಾಗೆ ಸ್ವೀಕರಿಸಿದವ. ಆ ರೀತಿಯಾಗಿ ಅವನದಾದಂತಹ ಸೇವೆಯನ್ನು ನಿನಗೆ ಒದಗಿಸಿದ್ದಾನೆ. ಬಳಿಕ ಲಕ್ಷ್ಮಣ ನಿನ್ನ ನೆರಳಾಗಿ ಬಂದ. ವನವಾಸದ ಸಂದರ್ಭದಲ್ಲಿ ನಿನಗೆ ರಕ್ಷಣೆಯಾಗಿ ನಿಂತ. ಆ ಮೂಲಕವಾಗಿ ತಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಅವ ಮಾಡಿದ್ದಾನೆ. ಆದರೆ ಯಾವುದಕ್ಕೂ ಆಗದೇ ಇರುವಂತಹ ಶತ್ರುಘ್ನನ ಸ್ಥಿತಿ ಆಯಿತು ಅಂತ ನಾ ಭಾವಿಸಿದ್ದೇನೆ. ಯಾಕೆ ಅಂತ ಕೇಳಿದ್ರೆ, ಯಾಕೆ ನಿನ್ನದಾದಂತಹ ಚರಣ ಸೇವೆಯ ಪರಮ ಭಾಗ್ಯ ಎನ್ನುವ ಹಾಗೆ ಸಕಲರು ತಿಳಿದುಕೊಂಡವರು. ಯಾವ ವಿಧದಲ್ಲಾದರೂ ನಿನಗೊಂದು ಸೇವೆಯನ್ನ ಮಾಡಬೇಕು ಎನ್ನುವ ಹಾಗೆ ನನಗೊಂದು ಅವಕಾಶವೇ ಕಲ್ಪಿತವಾಗಿರಲಿಲ್ಲ. ಈ ನೆಲೆಯಲ್ಲಿ ದಾನವರನ್ನು ತರೆಯುವುದರ ಮೂಲಕವಾಗಿ ಜಗಕ್ಕೆ ಕ್ಷೇಮವನ್ನು ತಂದುಕೊಡುವ ಮೂಲಕವಾಗಿ ನಿನ್ನ ಸೇವೆಯಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ ಎನ್ನುವ ಹಾಗೆ ಭಾವಿಸಿದ್ದೇನೆ. ಹಾಗಾಗಿ ಜನಗೆ ರಣವೀಲ್ಯನ್ನು ಕೊಟ್ಟು ಕಳುಹಿಸಿಕೊಡ್ಬೇಕಣ್ಣ. ತಮ್ಮ ಅಣ್ಣ, ಅವ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಆಗಿರ್ತಿದ್ರೆ ನಿನ್ನನ್ನು ನಾನು ಕಳುಹಿಸಿ ಕೊಡ್ತಾ ಇದ್ದೆ. ಸರಿ, ಆದ್ರೆ ಏನು ಮಾಡೋಣ ಹೇಳು? ಏನಾಯ್ತು? ಅವ ಮಹಾಬಲಾನ್ವಿತನೂ ಕೂಡ ಹೌದು, ಅವನಿಗೆ ವರವೂ ಕೂಡ ಉಂಟು. ಅಣ್ಣ, ಕರುಣ
ರೀತಿಯಾದಂತಹ ಘನ ಕಾರ್ಯವನ್ನು ಮಾಡುವಲ್ಲಿ ನಾ ಮುಂದಾದವನಲ್ಲ. ಹಾಗಿದ್ರೆ ಸಂಶಯ ಎನ್ನುವುದು ನಿನಗೆ ಮೂಡುವಲ್ಲಿ ಯಾವ ಪ್ರಶ್ನೆಯೂ ಇಲ್ಲ. ಚಿಂತಿಸಿ ಮಾಡ. ದುರುಳ ಲವಣಾಸುರನನ್ನು ಇದ್ದಡೆ ನಾನು ಮರಳಿ ಈ ಪುರವನ್ನು ಪ್ರವೇಶ ಮಾಡುವುದಿಲ್ಲ. ನಿನ್ನ ಪಾದದಾಣೆಯಾಗಿ ಹೇಳ್ತಾ ಇದ್ದೇನೆ, ದುಷ್ಟನನ್ನು ನಿಗ್ರಹಿಸಿ ನಾನು ಬರ್ತೇನೆ. ಆಡಿದ ನುಡಿಗಳಿಂದ ಸಂತೋಷವಾಯಿತು ಮಗನೇ. ನನ್ನ ಆಶೀರ್ವಾದ ಅನ್ನುವಂತಹ ರಕ್ಷಾ ಕವಚ ಸದಾ ನಿನ್ನ ಮೇಲೆ ಇರ್ತದೆ. ಇದೋ ರಣವೀಳ್ಯವನ್ನು ಕೊಟ್ಟಿದ್ದೇನೆ, ಜಯಿಸಿ ಬಾವು. ಸೇವೆಯುತ ಮತಾತೀರವತೀರಂತಾನವಿರತಿತ ಸೇನೆಯನ್ನು ಜೊತೆಗೂಡಿಕೊಂಡು ಬಂದವರಿದ್ದೇನೆ. ಬಂದು ನಿಂತಹ ಸೇನೆಯು ತಮಸಾ ನದಿ ತೀರದಲ್ಲಿ ಬೀಡು ಬಿಟ್ಟಿದೆ ಎನ್ನುವುದು ಸತ್ಯ. ಅಷ್ಟೇ ಅಲ್ಲ, ಇಲ್ಲೇ ಹತ್ತಿರದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದೆ ಎನ್ನುವುದು ನಾನು ತಿಳಿದವರಿದ್ದೇನೆ. ಮೊದಲಾಗಿ ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ದಾನವ ನಿಗ್ರಹಕ್ಕೆ ಮುಂದುವರಿಯಬೇಕಾಗಿದೆ. ಹಾಗಾಗಿ ಆಶ್ರಮದ ಬಳಿಗೆ ತೆರಳುತ್ತೇನೆ. ಆಶ್ರಮಕ್ಕೆ ಬಂದಂತ ನಿನ್ನನ್ನು ವಿವಿಧವಾದಂತ ಕ್ರಮದಿಂದ ಸತ್ಕಾರ ಮಾಡಿದ್ದೇನೆ. ಸರಿ, ಆದ್ರೆ ನೀನು ಯಾರು, ಇಲ್ಲಿಗೆ ಯಾಕೆ ಬಂದೆ, ಏನಾಗ್ಬೇಕು ನಿನಗೆ? ಮುನಿವರ ಕೀಳು ಮುನಿಂಗನಿ ನಾನು ಈವರೆಗೆ ಬಂದವರ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಅನುಜರಾದಂತಹ ಶತ್ರುಘ್ನನ ಬಂದದ್ದು ದುಷ್ಟನಾದಂತಹ ಲವಣಾಸುರನನ್ನು ತರಿಯಬೇಕು ಎನ್ನುವ ಕಾರಣದಿಂದಾಗಿ ಇಲ್ಲದವರೆಗೆ ಸೇನೆಯನ್ನು ಕೂಡಿಕೊಂಡು ಬಂದಿದ್ದೇನೆ. ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಮುಂದುವರಿಬೇಕು ಎನ್ನುವ ಹಾಗೆ ನಿರ್ಧರಿಸಿ ಆಶ್ರಮವನ್ನು ಸೇರಿದ್ದೇನೆ. ಗುರುಗಳೇ, ನಮಗೆ ನೀವು ಕೈ ಎತ್ತಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳುಹಿಸಿಕೊಡಬೇಕು ಅಂತ ಕೇಳಿಕೊಳ್ತಾರೆ. ನೋಡಿದ್ರೆ ವೇಳೆ ಮೀರಿದುದಯ ರಾತ್ರಿಯ ಕಳೆದಿಲ್ಲಿ ಆಡಿದ ಕಣಿವೆಲ್ಲ ಕಳೆದು ಶತ್ರುಹರ ಮನಿಗಳೇ, ರಾತ್ರಿ ಆಯ್ತು. ಸರಿ, ಕಳಲೇ ಯುದ್ಧಕ್ಕೆ ನೀನು ಹೊರಟದ್ದು. ರಾತ್ರಿಂಚರ ಅಂತ ರಾಕ್ಷಸರಿಗೆ ರಾತ್ರಿ ಹೊತ್ತು ಬಲ ಹೆಚ್ಚು. ಯುದ್ಧ ಮಾಡಿದ್ರೆ ಗೆಲುವ ಸೋಲ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಇಂದಿನ ರಾತ್ರಿಯನ್ನು ಇಲ್ಲಿಯೇ ಕಳೆದು ನಾಳೆ ಉದಯಕ್ಕೆ ಸರಿಯಾಗಿ ಹೊರಟು ಹೋದ. ಓಹೋ, ನಿಮ್ಮ ಮಾತನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗೆ ಮಂತ್ರ ರಕ್ಷೆಯನ್ನು ಕೊಟ್ಟಿದ್ದೇನೆ, ಮಂತ್ರ ರಕ್ಷೆಯನ್ನು ಕೊಟ್ಟಿದ್ದೇನೆ, ಆರೋಗ್ಯವಾಗಿರ್ತೇನೆ. ಅವಳಿ ಮಕ್ಕಳು, ಗಂಡ ಹೆಣ್ಣ, ಗಂಡು ಮಕ್ಕಳು ಎರಡು, ಸೀತೆ. ಏನಿದು ಆಶ್ಚರ್ಯ! ಸೀತೆ ಎನ್ನುವ ಹಾಗೆ ಆಡಿದ್ದಾರೆ. ಗರ್ಭಿಣಿ ಎರಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಸೀತೆಯ ನನ್ನ ರಾಮನ ಮಡದಿಯು
ನನ್ನ ಅತ್ತಿಗೆಯೋ? ಯಾರು ಇರಬಹುದು? ಯಾರು ಇರಬಹುದು? ಪ್ರಶ್ನೆ ಆಗಿ ಸೂರ್ಯಚಂದ್ರರೇ ಭೂಮಿಗೆ ಅವತರಿಸಿದ ಹಾಗೆ ಕುಶಲವರು ಮುನಿಗಳೇ, ಒಂದು ಪ್ರಶ್ನೆ, ಸಂಶಯವೂ ಹೌದು. ಸೀತೆ ಅಂತ ಆಡ್ತಾ ಇದ್ದೇನೆ. ನನ್ನ ಅಣ್ಣನಾದಂತಹ ರಾಮನ ಮಡದಿ ಸೀತೆ ಎನ್ನುವ ಹಾಗೆ ನಮಗೆಲ್ಲರಿಗೂ ಪ್ರಪಂಚಕ್ಕೆ ತಿಳಿದಂತಹ ವಿಚಾರ. ಸೀತೆ ಹೌದು ಅಂತ ಆದ್ರೆ ನಮ್ಮ ಅತ್ತಿಗೆಯೋ ಎನ್ನುವ ಹಾಗೆ ನಮ್ಮೊಂದು ಸಂಶಯ ಬರ್ತಾ ಇದೆ. ನಿನಗೆ ಕುತೂಹಲ ಹೆಚ್ಚಾಗಿದೆ. ಹೌದು, ನೋಡಬೇಕು. ಒಳಗೆ ಒಳಗೆ ಚೆಲ್ವ ಬಾಲಕರೊಡನೆ ಮಲಗಿರಿ ಹುಲ್ಲನಯಲಿ ಹರಗರ ರಘುವಂಶ ದೇವನು ಹರಗರ ರಘುವಂಶ ದೇವನು ತಿರುಗರಲ್ಲದೆ ಶಯ್ಯೆಯು ಹೊರಗಿಗಳು ತಿರುಗರಲ್ಲದೆ ಪ್ರಣದ ಶಯ್ಯೆಯು ವಿಧಿ ನೀರೇ ವಿಧಿ ಎಂತಹ ಸ್ಥಿತಿಯನ್ನು ನಾನು ಕಾಣುತ್ತಾ ಇದ್ದೇನೆ. ನನ್ನವೇ ಲೋಕಮಾತೆ ಪ್ರಭು ಶ್ರೀರಾಮಚಂದ್ರನ ಮಡದಿ ಈ ರೀತಿಯಾಗಿ ಹುಲ್ಲಿನ ದರ್ಪೆಯಲ್ಲಿ ಮಲಗಿದ್ದಾಳೆ. ರಾಣಿಯಾಗಿ ಅಯೋಧ್ಯೆಯಲ್ಲಿ ಮೆರೆಯಬೇಕಾದಂತಹ ಸೀತಾ ಮಾತೆ ಈ ಸ್ಥಿತಿಯಲ್ಲಿ, ಅಷ್ಟೇ ಅಲ್ಲ, ಸುಖದ ತಲ್ಪದಲ್ಲಿ ಹಾಯಾಗಿ ಮಲಗಬೇಕಾದಂತಹ ಮಕ್ಕಳಿರುವರು ಈ ಆಶ್ರಮದೊಳಗಿರುವಂತಹ ಎಲೆಯ ತಲ್ಪದಲ್ಲಿ ಮಲಗಿದ್ದಾರಲ್ಲ. ವಿಧಿಯೇ, ಇದನ್ನು ಕಾಣುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿದ್ದಲ್ಲ. ಈ ಸ್ಥಿತಿಯನ್ನು ಕಂಡು ನಾನು ಹೇಗೆ ಸಹಿಸಲಿ? ಇದನ್ನು ನೋಡುವುದಕ್ಕೆ ನನ್ನ ಪ್ರಾಣವಾದ್ರೂ ಯಾಕೆ ಉಳಿಯಿತು? ನನ್ನ ಕಣ್ಣಾದ ಕುರುಡಾದ್ವ. ನೋಡಿ ದುಃಖದೊಳಿದುಂಟು ತನ್ನೊಳಗಾಡುತ್ತಿಗ ಮೈದು ನನ್ನ ಮೊಗವೋಡಿ ಸೀತೆಯ ಮನವಿ ಮರುಕ ಮೂಡಲು ಈತ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ ಪೃಥ್ವಿಪತಿಗೋ ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಸಾಧಿತಯ ಹಿತವಾ 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 ಶತ್ರುಘ್ನ ಬಂದೆಯ? ಹೀಗೆ ಬಾರಪ್ಪ, ಹತ್ತಿರ ಬಾ. ದೂರದಲ್ಲಿ ಕುಳಿತುಕೊಂಡು ನಿನ್ನಷ್ಟಕ್ಕೆ ನೀ ಮರುಗುತ್ತಾ ಇರುವೆಯಲ್ಲ, ಯಾಕೆ ನನ್ನಲ್ಲಿ ಮುನಿಸಿ ನನ್ನ ಬಳಿಗೆ ನಿನಗೆ ಬರಬಾರದೆ? ಹಾ ಬಂದೆಯ,
ಬಹಳಷ್ಟು ಸಂತಸವಾಯಿತು. ನಿಮ್ಮನ್ನೆಲ್ಲ ಕಾಣಬೇಕು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟು ದಿನಗಳಿಂದ ಕಾಯ್ತಾ ಇದ್ದವಳು. ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇತ್ತು. ಆದರೆ ಏನು ಕಾಲವು ಸನ್ನಿಹಿತವಾಗಲಿಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡು ನನ್ನಷ್ಟಕ್ಕೆ ಉಳಿದೆ. ಶತ್ರುಘ್ನ, ಹೇಗೂ ಬಂದೆಯಲ್ಲ, ನನಗೊಂದು ವಿಚಾರವನ್ನಾಡುವೆ. ಅಯೋಧ್ಯೆ ಹೇಗಿದೆ? ಅಲ್ಲಿರುವಂತಹ ಪ್ರಜಾಜನರು ಹೇಗಿದ್ದಾರೆ? ನಮ್ಮ ಮಾತೆಯರು ಹೇಗಿದ್ದಾರೆ? ಖ್ಯಾತರಾದಂತಹ ಲಕ್ಷ್ಮಣ ಭರತರು ಸಾತಿಶಯದಲ್ಲೇ ಇದ್ದಾರೆ. ಅವರ ಮಡದಿಯರಾದಂತಹ ಮಾಂಡವಿ, ಊರ್ಮಿಳೆ, ಶ್ರುತಕೀರ್ತಿ ನಿನ್ನ ಮಡದಿ ಎಲ್ಲವೂ ಸಂತೋಷ ಚಿತ್ತರಾಗಿದ್ದಾರೆ. ಮತ್ತೊಂದು ವಿಚಾರ, ನನ್ನ ಪ್ರಭು ಶ್ರೀರಾಮಚಂದ್ರಮ ಸ್ವಾಸ್ಥ್ಯದಲ್ಲೇ ಇದ್ದಾರೋ? ಅವರ ಆರೋಗ್ಯ ಚೆನ್ನಾಗಿದೆಯೋ? ಹೇಗಿದೆ ಶತ್ರುಘ್ನ, ಹೇಳು ನನ್ನ. ಜನನಿ ಜನನಿ ಎನಿಯೋ ತಂಪದವಿರನು ಮನಕ್ಕೆ ಮುದವಿರುವೆ ಜನನಿ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಜನನಿ ನೀನು ಬೇಡ, ನೀನು ಅಲ್ಲಿ ಇರುವುದಕ್ಕೆ ಯೋಗ್ಯಳಲ್ಲ ಎನ್ನುವ ಹಾಗೆ ಯಾವ ಪುರಜನರು ನಿನ್ನನ್ನು ಅಟ್ಟಿದ್ದಾರೋ ಅದೇ ಪುರಜನರು ಹೇಗಿದ್ದಾರೆ ಅಂತ ನೀ ಕೇಳಿದೆ ಅಲ್ಲಮ್ಮ. ಹೌದಮ್ಮ, ನಿನ್ನ ಇರುವಿಕೆಯೇ ಬೇಡ ಎನ್ನುವ ಹಾಗೆ ಹೇಳಿದಂತಹ ಪುರಜನರು ಸಂತೋಷದಿಂದಿದ್ದಾರೆ. ಆಮೇಲೆ ಆಡಿದೆ, ಹೇಗಿದ್ದಾರೆ ಉಳಿದವರು ಅಂತ. ಎಲ್ಲರೂ ಸುಖಿಗಳಾಗಿದ್ದಾರಮ್ಮ. ಆದರೆ ಏನು ಮಾಡೋಣ ಹೇಳು? ನೀನಿಲ್ಲದ ಬಳಿಕ ಕ್ಷಣ ಕ್ಷಣಕ್ಕೂ ಮರುಗಿ ಮರುಗಿ ಹತಾಶರಾಗಿ ಕುಳಿತವ ಅಣ್ಣನಾದಂತಹ ರಾಮ. ಯಾವ ಉದ್ದೇಶವನ್ನಿರಿತು ಆತ ಮಾಡಿದಂತಹ ಕಾರ್ಯ ಸಾಧು ಎನ್ನುವ ಹಾಗೆ ಎಲ್ಲರೂ ಆಡಿದ್ದಾರು ಅಲ್ಲಮ್ಮ. ಅದು ತನ್ನ ಮನದೊಳಗೆ ಒಂದು ರೀತಿಯಾದಂತಹ ನೋವನ್ನು ಅವಿತಿಟ್ಟುಕೊಂಡಿದ್ದಾರೆ. ಅಮ್ಮ, ನೀನೇ ಹೇಳಿದೆ ಹೇಗಿದೆ ಅಯೋಧ್ಯೆ ಅಂತ. ಕಿರಣವಿಲ್ಲದ ಸೂರ್ಯನನ್ನು ಕಾಣುವುದಕ್ಕೆ ಸಾಧ್ಯವೇನಮ್ಮ? ಹರಣವಿಲ್ಲದ ಕಾಯ ಇತ್ತು ಏನು ಫಲ? ಅಂತೆಯೇ ಸ್ಥಿತಿ ನಮ್ಮ ಅಯೋಧ್ಯೆಯದ್ದಾಗಿದೆ. ಅಮ್ಮ, ನೀನಿಲ್ಲದ ಬಳಿಕ ರಾಮ ತಾನಾಗಿ ಇಲ್ಲ, ತನ್ನನ್ನು ತಾನು ಕಳೆದುಕೊಂಡಿದ್ದಾನಮ್ಮ. ಹಾಗಾಗಿ ಇಲ್ಲಿ ನೀನು ಈ ಸ್ಥಿತಿಯಲ್ಲಿ ಇದ್ದಿ ಅಂತಾದ್ರೆ ಅವ ನೊಂದುಕೊಳ್ಳುತ್ತಾನೆ. ಹೇಗೂ ನಿನ್ನ ಇರುವಿಕೆಯನ್ನು ಕಾಯ್ತಾ ಇದ್ದ. ನಾನು ಹೇಳುತ್ತೇನೆ, ಇಲ್ಲ, ಇದ ಮರೆಯಬೇಕು, ನೀನು ಇದ ಮರೆಯಬೇಕು. ಇದ ಮರೆತು ನೀನೀಗ ಮುಲದು ನೀನು ಹೇಳ್ತೇನಮ್ಮ. ಇಲ್ಲ, ಇದ ಮರೆತು ನೀನೀಗ ಮುದದೊಳಿರು ಮುದದೊಳಿರು ಮುಂದಾದರಿದರು ನಿನ್ನಣ್ಣಂಗೆ ಬೇಡದಿರು ನಿನಗೆಲ್ಲ ಉದರದಲ್ಲಿ ಜನಿಸಿರುವ ಇಳೆ ಶಿಶುಗಳ ಆಣೆ ಎನ್ನಾಣೆ ಎನ್ನಾಣೆ ಇದ ಮರೆತು ನೀನೀಗ ಮುದಲು ನೀನು ಕ್ಷಣ ಸೈರಿಸು. ಯಾಕಮ್ಮ? ಪರಿಸ್ಥಿತಿ ಎನ್ನುವುದು ಎಲ್ಲಿ ಹೋಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ.
ಈಗಾಗಲೇ ಜನಾಪವಾದಕ್ಕೆ ಒಳಗಾಗಿ ನನ್ನ ತ್ಯಜಿಸಿದ್ದಾರೆ ಅಂತಾದ್ರೆ ಅದರ ಹಿಂದೆ ಮತ್ತೊಂದು ನಿಗೂಢವಾದಂತಹ ಅರ್ಥವಿದೆ ಎನ್ನುವುದನ್ನು ನೀನು ಆಲೋಚಿಸಬೇಡುವೆ. ಹೌದು. ಯಾವ ಜನ್ಮದಲ್ಲಿ ಯಾವ ಪಾಪ ಯಾವ ಪುಣ್ಯ ಎನ್ನುವುದನ್ನು ಲೆಕ್ಕ ಮಾಡುವುದಕ್ಕೆ ನಾವಲ್ಲವಲ್ಲ. ಅನುಭವಿಸಬೇಕಾದದ್ದು ನಮ್ಮ ಕರ್ಮ, ಅನುಭವಿಸುತ್ತಾ ಇದ್ದೇವೆ. ಆದ್ರೆ ಇಲ್ಲಿ ನಡೆದಂತಹ ವಿಚಾರವನ್ನು ಪ್ರಭು ಶ್ರೀರಾಮನಿಗೆ ನೀನು ಹೇಳ್ತೇನೆ ಅಂತ ಆದ್ರೆ ಆಡ ಕೂಡದು ಮಗ, ಇದ ಮರೆಯಬೇಕು ನೀನೀಗಲು. ಸಾಧ್ಯ ಇಲ್ಲ, ಆಗುವುದಿಲ್ವೇ? ಇಲ್ಲಮ್ಮ. ನಾನು ಆಡಿದಂತಹ ಮಾತನ್ನು ಧಿಕ್ಕರಿಸಿ ಆದ್ರೂ ಮುಂದೆ ಹೋಗುತ್ತೆ ಅಂತಾದ್ರೆ ಎನ್ನ ಉದರದಲ್ಲಿ ಜನಿಸಿದಂತಹ ಶಿಶುಗಳ ಮೇಲಾಡೆ. ಅಣ್ಣನಲ್ಲಿ ನಾ ಆಡುತ್ತೇನೆ ಅಂತ ಹೊರಟಿದ್ದೇನೆ. ಶಿಶುಗಳ ಮೇಲೆ ಆಣೆಯಾಗಿ ನೀ ಹೇಳಬಾರ್ದು ಅಂತಾಡಿ. ಅಮ್ಮ, ಶಿಶುಗಳ ಒಳಿತಿಗಾಗಿ ನಾನಿದನ್ನು ಹೇಳುವಲ್ಲಿ ಯಾವ ಅಪರಾಧ ಇಲ್ಲ ಎನ್ನುವ ಹಾಗೆ ಭಾವಿಸಿದ್ದೇನೆ. ಇದನ್ನು ಹೇಳಿ ನನ್ನಾಣೆ ಹಾಯೇ ಹೇಳಬೇಡ ಅಂತ ಹೇಳುವಲ್ಲಿ ನಿನ್ನ ಆಣೆಯನ್ನು ಹಾಕ್ತಾ ಇದ್ದೀಯ. ಇಲ್ಲಮ್ಮ, ಸೀತಾರಾಮನಾಗಿ ಅಣ್ಣ ಬಾಳಬೇಕು ಎನ್ನುವ ಉದ್ದೇಶ ನನಗೊಂದೇ. ಹಾಗಾಗಿ ಯಾವ ಅಪವಾದವು ಯಾವ ಆಣೆಯು ನನಗೆ ಬಾಧ್ಯ ಅಲ್ಲ. ನಾನು ಹೇಳಿಯೇ ಹೇಳುತ್ತೇನೆ. ಪ್ರಭು ಶ್ರೀರಾಮಚಂದ್ರನ ಮೇಲಾಣೆ. ಅಮ್ಮ, ಯಾವುದಕ್ಕೂ ಜಗ್ಗದೇ ಇರುವಂತಹ ಶತ್ರುಗಳನ್ನು ದೇವರು ಎನ್ನುವ ಹಾಗೆ ಪೂಜಿಸುವಂತಹ ರಾಮನ ಮೇಲೆ ಆಣೆಯನ್ನು ಹಾಕಿ ಬಂಧಿಸಿದೆಯ ತಾಯೇ. ಅರ್ಥವಾಯಿತು. ರಾಮನ ಬಾಣ, ರಾಮನ ಆಜ್ಞೆ, ರಾಮನ ಆದರ್ಶ ಇದಕ್ಕೆ ಯಾವುದು ಎದುರಿಲ್ಲ ತಾಯೇ. ಹಾಗೆ ಖಂಡಿತವಾಗಿಯೂ ಅಣ್ಣನ ಆಣೆಯನ್ನು ನಾ ಮೀರುವುದಿಲ್ಲ, ಹೇಳುವುದಿಲ್ಲ ತಾಯೇ. ಹೇಳಲಾರೆ ಅಮ್ಮ. ಅಂತಿರಲಿ, ನೀ ಬಂದಂತಹ ಕಾರ್ಯವಾದ್ರೂ ಏನಪ್ಪ ಅಮ್ಮ. ದುಷ್ಟ ಲವನಾಸುರ ಯಾಗಗಳಿಗೆ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಆ ಲವನಾಸುರನನ್ನು ವಧಿಸಬೇಕು ಎನ್ನುವ ಕಾರಣಕ್ಕಾಗಿ ನಾವು ಹೊರಟವರಿದ್ದೇನೆ ತಾಯಿ. ಹೌದು, ಯಾಗ ರಕ್ಷಣೆಗಾಗಿ ಬಂದಿ. ಸರಿ ಅಮ್ಮ. ಬಂದಂತಹ ಸಂದರ್ಭ ನನಗೆ ಆಶೀರ್ವಾದವನ್ನು ಮಾಡಬೇಕಮ್ಮ. ಶುಭವಾಗಲಿ ನಿನಗೆ, ಶುಭವಾಗಲಿ. ಚಂದ್ರವರ ಇಲ್ಲಿ ಬಾ. ಗುರುಗಳೇ, ತಾಯಿ ಮಗನ ಮಾತುಕತೆ ಮುಗಿತೇನೆ. ಆಯ್ತು ಗುರುಗಳೇ. ನೀನು ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೋಗುವ ನೆನಪಿದೆ ನಿನಗೆ? ಏನು ಮಾಡೋಣ, ಸಂದರ್ಭಕ್ಕೆ ಕೆಲವೊಂದು ಮರೆತು ಹೋಯಿತು. ಅಣ್ಣನ ಆಜ್ಞೆಯನ್ನು ಶಿರಸಾ ವಹಿಸಿ ನೀನು ಬಂದವ. ಆ ಕಾರ್ಯ ಸುಲಭ ಸಾಧ್ಯವಾಗಿ ಆ ಕೈಗೂಡಬೇಕಾದ್ರೆ ನಿನಗೆ ದಿವ್ಯವಾದಂತ ಬಾಣವೊಂದನ್ನು ಇದು ಕೊಡುತ್ತೇನೆ. ಈ ಶಕ್ತಿ ಆಜ್ಞೆಯಿಂದ ಆ ದುಷ್ಟವನ್ನು ಕೊಲ್ಲುವ ಮೂಲಕ ವಿಜಯಿಯಾಗಿ. ಹಾಗೇ ಆಗಲಿ ಗುರುಗಳೇ. ವಿಚಾರವನ್ನು ಹೇಳಿದರೆ ಸರಿ, ಅದರ ನಿನ್ನ ಪ್ರಾಣವಾಗಿದ್ದು ಪ್ರಶ್ನಿಸುವುದಕ್ಕೆ ಬಂದವರಿದ್ದಾರೆ. ಮಾಡಿದ್ದು ಅಪರಾಧವಾಯ್ತು ಅನ್ನೋ ಹಾಗೆ ಕ್ಷಮೆಯನ್ನು ಯಾಚಿಸು. ಇಲ್ಲ ಅಂತಾದ್ರೆ ಶಿಲ ಕತ್ತರಿಸಿ.
ನಾವು ನಮ್ಮ ಮುಂದೆ ಅದೆಯ ಬಂದವ ಯಾರು ಏನು ಹಾಗೆ ತರ ನಿನಗೆ ಸಂಕಲ್ಪ ಹೊತ್ತುಕೊಂಡಿರೋ ಬಂದವರಿದ್ದಾರೆ. ಮೃತ್ಯುವಿನ ಶರಮರಗಳನ್ನು ಕಳುಹಿಸ್ತಾರೆ. ಮಲಯ ಮಾರುತ ನುಡಿದರು ನಾನು ಹೇಳುವ ನುಡಿಗಳನ್ನೊಂದು ಕೇಳಿದ್ದಾರೆ. ಏನು ನನ್ನ ಪರಿಚಯ ಸಿಕ್ಕಿದ. ನಿನ್ನ ಪರಿಚಯ ಸಿಗದೇನು? ನನ್ನ ಮನೆ ಅಲ್ವ ನೀನು? ನೀವು ಇತ್ತ ಕಡೆ ಬರುವಾಗ ನಮ್ಮಲ್ಲಿ ಹೇಳಿ ಹೋಗಿದ್ರಲ್ಲ. ಹೌದು. ಎಲ್ಲ ನೋಡಿಕೊಳ್ಳಿ. ಏನು ಹೆಚ್ಚು ಕಡಿಮೆ ಆಗದ ಹಾಗೆ ನೋಡಿಕೊಳ್ಳಬೇಕಂತ. ರಾಯರೇ, ಕಡುವರಾಯ. ಅದೆಲ್ಲಿಯೋ ಕಳುವಾರು? ಕಡುವರಾಯ. ನಾನು ಕಳರಾಯ. ಹೌದು. ಆಮೇಲೆ ರಾಯರೇ, ನಮ್ಮ ಪುರಕ್ಕೊಬ್ಬ ಆಗಮಿಸಿದ. ಯಾರು ಏನು ಯಾಕೆ ಅಂತ ಗೊತ್ತಾ ನಿನಗೆ? ಅಯೋಗ್ಯನವನಂತೆ. ಅಯೋಗ್ಯನ? ಅಯೋಗ್ಯನವ. ಅದು ಯಾರು? ಅವ ಪುರದ ಹೆಸರವನ ಅಯೋಗ್ಯ. ಪುರದ ಹೆಸರು ಅಯೋಧ್ಯೆ. ಶತ್ರುಘ್ನ ಬಂದಿದ್ದಾನೆ. ಯಾಕೆ ಬಂದ? ಯಾಕೆ ಬಂದಿರಂತ ಕೇಳುವಾಗ ಅವರ ಯಾಗ ಯಜ್ಞಾದಿಗಳನ್ನು ನಾವು ನಾಶ ಮಾಡಿ ಬಿಟ್ವಿ ಅಂತೆ. ಸಿಟ್ಟುಗದ್ದು ಇದ್ದಾರೆ. ನೋಡಿಕೊಂಡಿದ್ರೆ ಅವರು ನಮ್ಮಲ್ಲಿ ಯುದ್ಧ ಮಾಡ್ಲಿಕ್ಕಂತ ಬಂದದ್ದು. ರಾಯರೇ, ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಭೀಮಸೇನ ಎಲ್ಲ ಒಂದೇ ಅದು. ಹೌದು. ನಡೆದಂತ ಯುದ್ಧದಲ್ಲಿ ನಮ್ಮವರನ್ನೆಲ್ಲ ಕೊಂದಿದ್ದಾನೆ. ಅವರ ಅಹಂಕಾರವನ್ನು ಇಳಿಸುವುದಕ್ಕೆ ನಾನೇ ಆಗಬೇಕು. ನಡೆಯುತ್ತೇನೆ.
ವಿಷಯ ಗೊತ್ತಿದ್ದು ಲವಣಾಸುರನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಲೋಕವೇ ತಿಳಿದಿದೆ. ನನ್ನೊಡನೆ ಯುದ್ಧಕ್ಕೆ ಬಂದ ಎಲ್ಲ ಕೇಡುಗಾಲ ಮರುಳೂರಿನ ಭೋಜನವಿಟ್ಟು ಎನ್ನುವುದು ನಿನಗೆ ಈ ಕಾಲಕ್ಕೆ ಅಧರ್ಮವನ್ನು ಮಾಡಿ ನಿನ್ನ ಮರಣವನ್ನು ನೀನೇ ಸಮೀಪಿಸಿಕೊಂಡೆ. ಇದು ಧನುಪಾನಗಳು ಹಿಡಿದಿದ್ದಾನೆ. ನಿನ್ನ ಉದರವನ್ನು ಬಗೆದು ನಿನಗೆ ಒಂದು ವಿಷಯ ಗೊತ್ತಿಲ್ಲ. ಎಲ್ಲಿಯವರೆಗೆ ಲವಣಾಸುರನಿಗೆ ಪರಮೇಶ್ವರ ದತ್ತವಾದಂತಹ ತ್ರಿಶೂಲದ ಬಲ ಇದೆಯಾ ಅಲ್ಲಿಯವರೆಗೆ ನನಗೆ ಸೋಲಿಲ್ಲ ತಿಳುಕ. ಹಾಗಿದ್ರೆ ಆ ಬಲ ಇಲ್ಲದ ಹಾಗೆ ಮಾಡುವಂತಹ ಸಾಮರ್ಥ್ಯ ಯಾರಾಗುಟ್ಟು ಈ ಮಧುರಾ ನಗರವು ಅರಾಜಕತೆಯಿಂದ ಇರಬಾರದು ಎನ್ನುವ ಕಾರಣಕ್ಕಾಗಿ ಅಣ್ಣನ ಆಣತಿಯಂತೆ ಇಲ್ಲೇ ನಾನು ರಾಜ್ಯಾಡಳಿತವನ್ನು ಮಾಡುತ್ತಾ ಇದ್ದವ. ಅದೆಷ್ಟೋ ವರ್ಷಗಳು ಕಳೆದು ಹೋಯಿತು. ಆದರೆ ಈಗ ಓಲೆಯೊಂದು ಬಂದಿದೆ ಅಲ್ಲ, ಅಣ್ಣನು ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ. ಹಾಗಿದ್ರೆ ಒಂದು ಸಂಶಯ, ಪತ್ತಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಅಶ್ವಮೇಧವನ್ನು ಹೇಗೆ ಕೈಗೊಂಡಿದ್ದಾನೆ? ಹಾಗಿದ್ರೆ ವಾಲ್ಮೀಕಿ ಮಹರ್ಷಿಯ ಬಳಿ ಇದ್ದಂತಹ ಸೀತಾಮಾತೆ ಅಯೋಧ್ಯೆಗೆ ತೆರಳಿದ್ದಾರೋ? ವಿಚಾರ ತಿಳಿಬೇಕು, ಹೋಗುತ್ತೇನೆ ನೋಡು. ನಿಮ್ಮ ಆಶೀರ್ವಾದದಿಂದ ನಾ ದುಷ್ಟನನ್ನು ನಿಗ್ರಹಿಸಿ ಅಲ್ಲಿಯದಾದಂತಹ ಯಾಗಯಜ್ಞಾದಿಗಳಿಗೆ ಸರಿಯಾದ ಅನುಕೂಲವನ್ನು ಮಾಡಿಕೊಟ್ಟವನಿದ್ದೇನೆ. ಆದ್ರೆ ಒಂದು ಪ್ರಶ್ನೆ ಉಂಟು. ಅಂದು ನಾನು ಈ ಆಶ್ರಮಕ್ಕೆ ಬಂದಂತಹ ಕಾಲದಲ್ಲಿ ಎಳೆಯ ಮಗುವನ್ನು ಹೆತ್ತಿದ್ದಾಳೆ ಎನ್ನುವ ಹಾಗೆ ನೀವೇ ಆಡಿದ್ದೀರ. ಮಕ್ಕಳ ಮುಖವನ್ನು ಎಳೆ ವಯಸ್ಸಿನಲ್ಲಿ ನಾನು ನೋಡಿದ್ದು. ಆದ್ರೆ ಈಗ ಬೆಳೆದಿರಬಹುದಲ್ಲ, ಮಕ್ಕಳನ್ನೊಮ್ಮೆ ನೋಡಬೇಕು, ಆಮೇಲೆ ಅವರಲ್ಲಿ ಮಾತಾಡಬೇಕು ಅಂತ ಕರೆಸಿದ್ದು ಅಂತ ಅರ್ಥವಾಯಿತು. ಹಾಗೆಮ್ಮ ಅಲ್ಲಿ ನೋಡಿ, ನಿಮ್ಮ ಚಿಕ್ಕಪ್ಪ ನಾನು ಅವನಲ್ಲ, ಕಿಚ್ಚಪ್ಪ ಅಲ್ಲ, ನನಗೆ ಕೂಡುವುದಿಲ್ಲ. ನಾನು ಚಿಕ್ಕಪ್ಪ. ಸ್ವಲ್ಪ ಸರಿ ಮಾಡಿಕೊಳ್ಬೇಕಾಯ್ತಾ? ಸ್ವಲ್ಪ ಇದು ಮಕ್ಕಳು ಬೆಳೆದು ನಿಂತಿದ್ದಾರೆ, ಸೂರ್ಯ ಚಂದ್ರರ ಹಾಗೆ. ಏನು ಹೊಳಪು, ನಮ್ಮ ಅಣ್ಣನ ಹಾಗೆ ತೇಜಸ್ಸು ಇವರಲ್ಲಿ. ಸರಿ ಗುರುಗಳೇ, ಹೇಗೂ ಮಕ್ಕಳು ಬಂದಿದ್ದಾರೆ ನೋಡಿ. ಮಕ್ಕಳೇ, ನೀವು ಇನ್ನೂ ಇಲ್ಲಿ ಇರುವ ಹಾಗಿಲ್ಲ ಗುರುಗಳೇ. ನಾನು ಸೀತಾಮಾತೆಯನ್ನು ಈ ಮಕ್ಕಳನ್ನು ಜೊತೆಗೂಡಿಕೊಂಡು ಅಲ್ಲಿ ಅಶ್ವಮೇಧ ಪೂರ್ಣಾಹುತಿ ಹಾಕೊಂಡು ಸ್ವಲ್ಪ ಹಿಂದೆ ಸರಿ. ನಿನಗೆ ಅಣ್ಣನ ಆಜ್ಞೆ ಆಗಿದೆ ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಾ ಅಂತೇಳಿ? ಅದಾಗ್ಲಿಲ್ಲ. ಮತ್ತೆ ಆದ್ರೆ ಅಣ್ಣದಿಂದ ನೀವು ಹೇಳಿದ ಆ ಕೆಲಸಕ್ಕೆ ನೀನು ಯಾಕೆ ಉದ್ಯುಕ್ತನಾಗುವುದು? ಅಣ್ಣನ ಆಜ್ಞೆ ಆಗದೆ ನಾ ಯಾವುದೇ ಕಾರ್ಯವನ್ನು ಮಾಡುವ ಹಾಗೆ ಬಂದಾಗ ನಾನೇ ಸಿದ್ಧನಾಗ್ತೇನೆ. ಪೂರ್ಣಾಹುತಿಯ ಕಾಲಕ್ಕೆ ಬರ್ತೀರಲ್ಲ. ಮಕ್ಕಳೇ, ಅಲ್ಲಿ ಬಂದಾಗ ಮೊದಲು ನನ್ನನ್ನು ಕರೆದು ಮಾತಾಡಿ. ಆಗ ಸ್ವಲ್ಪ ನನ್ನದು ಗೊತ್ತಾಯ್ತಾ? ಅಣ್ಣನೇ ಬರ್ತೇನೆ.
ಸಮಯಕ್ಕೆ ಸರಿಯಾಗಿ ಮುನಿವರನೆ ತವ ಪಾವನ ದರ್ಶನ ಜನ್ಮ ಸಾರ್ಥಕವಾಗುವುದೆನಗೆ. ಅನಮಯಿ ಮನಿನ್ನ ವಚನಾಮೃತವನಿಗೆ ಜನತೆಗಾಗಿ ಜನರಿಗೆಲ್ಲ ಮುನಿವರನೆ ನಿಮ್ಮ ಪಾದ ವನಜ ದರ್ಶನದಿಂದ ನನ್ನ ಜೀವನವೇ ಪಾವನವಾಯಿತು ಅಂತ ಹೇಳಿದರೂ ತಪ್ಪಾಗಲಾರದು. ಆದ್ರೆ ನಮ್ಮವರೆಲ್ಲವರು ತವಕದಲ್ಲಿದ್ದಾರೆ, ನಿಮ್ಮ ವಚನಾಮೃತವನ್ನು ಕೇಳಬೇಕು ಅಂತ. ಶ್ರೀರಾಮಚಂದ್ರಮ, ನಿನ್ನ ಮಾತು ಕೇಳಿ ಸಂತೋಷವಾಯ್ತು. ನೋಡಿದ ಈ ನನ್ನ ಉಭಯ ಶಿಷ್ಯರು ನಾನು ರಕ್ಷಿಸಿದಂತ ಮಹಾಕಾರ್ಯವನ್ನು ಕಂಠಪಾಠ ಮಾಡಿದ್ದಾರೆ. ಅವರಿಗೆ ಈ ವೇದಿಕೆ ಒಂದು ಅವಕಾಶ ಒದಗಿಸಿಕೊಟ್ರೆ ಆ ಮಕ್ಕಳು ಏನು ಅಂತ ತಿಳಿಯುತ್ತದೆ. ಖಂಡಿತವಾಗಿಯೂ ಅವಕಾಶ ಇದೆ. ವನಾಭಿಗಮನೋ ವೈದೇಹಿ ಹರಣೋ ಜಟಾಯುಮರಣೋ ಸುಗ್ರೀವ ಸಂಭಾಷಣೋ ವಾಲಿಗಳು ಸಮುದ್ರ ತರಣ ಲಂಕಾಪುರಿ ಭಾಗನು ಪಶ್ಚಾತ್ ರಾವಣ ಕುಂಭಕರ್ಣ ಹರನು ಏತತಿ ರಾಮಾಯಣೋ ಏತತಿ ರಾಮಾಯಣೋ ಏತತಿ ರಾಮಾಯಣೋ. ಮುನಿಗಳೇ, ವಚನಾಮೃತದಿಂದ ಸಂತುಷ್ಟನಾದೆ. ಆದ್ರೆ ನಿಮ್ಮಲ್ಲಿ ಕೇಳದೆ ಪಾರಿತೋಷಕವನ್ನು ಕೊಡುವುದಕ್ಕಾಗುವುದಿಲ್ಲ. ಏನು ಪಾರಿತೋಷಕ ಅಂತ ಹೇಳ್ಬಹುದು? ಶ್ರೀರಾಮಚಂದ್ರ ನಿನ್ನ ಸಮಸ್ತ ಅಯೋಧ್ಯೆಯನ್ನೇ ಈ ಮಕ್ಕಳಿಗೆ ಪಾರಿತೋಷವಾಗಿ ಕೊಟ್ಟರೂ ಕಡಿಮೆ. ಏನು ಸ್ವಾಮಿ ಒಗಟಾಗಿ ಮಾತನಾಡ್ತಾ ಇದ್ದೀರಾ? ಸಮಸ್ತ ಅಯೋಧ್ಯೆ ಸೇರ್ಬೇಕಾದ ಯಾರು? ನನ್ನ ಮಕ್ಕಳಿಗಲ್ವೇ? ಸೀತೆ ಮಕ್ಕಳು ಸತಿಯಳ ನಾನಾಶ್ರಮದಿ ಸಲಗಿದೆನೋ ತರಳರಾಗಿ ಗರ್ಭದೊಡುಗಿದೆ ದೇಶಕೋಶಗಳಿಲ್ಲದಿಗ ಕುಲಭೂಷಣರು ತವ ಪುತ್ರರತರು ಬೇಸರಿಸದಿನ್ನವರ ಸ್ವೀಕರಿಸೆನನು ರಘುರಾಮ. ಶ್ರೀರಾಮಚಂದ್ರಮ, ಪರಿತ್ಯಕ್ತಳಂತಹ ಸೀತೆ ಕಣ್ಣೀರಿಡುತ್ತಿರುವಂತಹ ಸಂದರ್ಭ, ದೇವ ಇಚ್ಛೆಯಂತೆ ನಾನು ಅಲ್ಲಿ ಹೋದೆ. ತುಂಬು ಗರ್ಭಿಣಿ ಅಂತ ಆಕೆಗೆ ಆಶ್ರಯವನ್ನು ಕೊಟ್ಟೆ. ಈ ಉಭಯ ಮಕ್ಕಳಿಗೆ ಸೀತಾಮಾತೆ ಜನ್ಮವನ್ನು ಕೊಟ್ಟಿದ್ದಾಳೆ. ಈಗ ಹೇಳು, ಈ ಮಕ್ಕಳು ನಿನ್ನದಲ್ಲ? ನೀವು ಹೇಳಬಹುದು ಸ್ವಾಮಿ, ಆದ್ರೆ ಅಷ್ಟು ಸುಲಭದಲ್ಲಿ ನಾನು ಒಪ್ಪಿಕೊಳ್ಳುವುದಕ್ಕಾಗುತ್ತದ? ಅಂದ್ರೆ ಈ ಹಿಂದೆ ಅವಳು ಗರ್ಭವತಿ ಆಗಿದ್ದಾವಾಗ ವಿಜೃಂಭಕಾಸ್ತ್ರ ಅನ್ನುವಂತಹ ಮಂತ್ರ ಉಪದೇಶವನ್ನು ಇವರಿಗೆ ಮಾಡಿದ್ದೇನೆ. ಅದನ್ನು ಅವರು ಪ್ರಯೋಗಿಸಿದ್ರೆ ನಾನು ಒಪ್ಪಿಕೊಳ್ಳಬಹುದು. ನಿಮ್ಮ ತಾಯಿಯ ಗರ್ಭದಲ್ಲಿರುವಾಗ ತಂದೆ ಉಪದೇಶ ಮಾಡಿದಂತ ವಿಜೃಂಭಕಾಸ್ತ್ರ ಏನು ಉಂಟಾ? ಅದರ ಪ್ರಯೋಗ ಬಾಣವನ್ನು ಪ್ರಯೋಗ ಮಾಡುವುದಕ್ಕೆ ಮಾತ್ರ ಉಪದೇಶ ಮಾಡಿದ್ದು. ಉಪಸಂಹಾರ ಆಗಬೇಕು. ಇದು ಇನ್ನು ಮಕ್ಕಳನ್ನು ಸ್ವೀಕರಿಸಿ ಬನ್ನಿ ಮಕ್ಕಳಿಗೆ. ಧರಣಿ ಪರಿಪಾಲಕರ ಕರುಷದಲ್ಲಿ ಪರಿಗ್ರಹಿಸಿ ತ್ವರೆಯೊಳೆಯುತ್ತ
ಜನರಿಗೆ ರಗೆ ಬಂದೋ ಸರ್ವರೆದುರಲ್ಲಿ ಮುಸುಕ ಕಳೆದು ಕುಶಲವರ ಮರ ತೆರೆದು ತರಳರಿಣ ನಿಮಗಿರುವುದು ದೊರೆತ ನಿಮ್ಮಯ ಜನಗ ನಿಮಗೆ ತರಳರಿಣ ನಿಮಗಿರುವುದು ದೊರೆತ ನಿಮ್ಮಯ ಜನಗ ನಿಮ್ಮಯ ಜನಕ ಹರಿದು ಎನ್ನಯ ಕೊನೆಗೂ ಮುಂದಿನ ರಾಮನಿಗೆ ಅರಸಿಯನಿತಿರುವ ಸೌಭಾಗ್ಯವನ್ನು ಪಡೆದಿಲ್ಲವಿರುತ್ತ ಅರಸುತ್ತ ತರಣರಿಗ ನಿಮಗಿರು ದೊರೆತ ನಿಮ್ಮಯ ಜನಗ ತರಣರಿಗ ತರಳರೇ ಸಂತೋಷವಾಯಿತು ಮಕ್ಕಳಿಗೆ. ನೀವು ಕಲಿತದ್ದನ್ನು ಇಲ್ಲಿ ಪ್ರದರ್ಶನಗೈದಾಗ ಇದ್ದಂತಹ ಪ್ರಜಾಜನರೆಲ್ಲರೂ ಕೂಡ ನಿಮ್ಮನ್ನು ಒಪ್ಪಿಕೊಂಡಾಗ ಮನಸ್ಸಿಗಾಗುವಷ್ಟು ಸಂತೋಷ ಮತ್ತೆ ಯಾವ ಕಾಲದಲ್ಲಿಯೂ ನನಗಾದದ್ದಿಲ್ಲ. ಹಾಗಾದ್ರೆ ಸರ್ವಸಮ್ಮತವಾಗಿ ನಿಮಗೆ ಗಣನೆಗೆ ಆಗುತ್ತದೆ ಅಂತ ಆದ್ರೆ ನನಗಿನ್ನು ಸಂತೋಷ ಬೇರೆ ಬೇಕೇ ಹೇಳಿ. ತರಳರೇ ಪಿತೃದರ್ಶನವಾಗಬೇಕು, ಪಿತೃದರ್ಶನವಾಗಬೇಕು ಅಪ್ಪ ಎಲ್ಲಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಲ್ವೇ? ನಿಮಗೆ ನಾವು ಉತ್ತರವನ್ನು ಕೊಟ್ಟಿರಲಿಲ್ಲ. ಆಗ ಈಗ ನಿಮಗಿದು ಬರುವ ಕಾಲ, ಪಿತೃದರ್ಶನವಾಗುವಂತಹ ಕಾಲ. ನಿಮ್ಮನ್ನು ನಿಮ್ಮ ತಂದೆಯ ಬಳಿಗೊಪ್ಪಿಸಿ ನನ್ನ ಕರ್ತವ್ಯದಿಂದ ಹರಿದುಕೊಳ್ಳುವಂತಹ ಪರಿಸ್ಥಿತಿ. ಒಂದೇ ಪ್ರಭು ಶ್ರೀರಾಮಚಂದ್ರನ ಮಡದಿಯಾಗಿ ಬಾಳುವಂತಹ ಅವಕಾಶ ನನಗಿಲ್ಲ ಮಕ್ಕಳೇ. ಬನ್ನಿ, ನಿಮ್ಮನ್ನು ನಿಮ್ಮ ತಂದೆಯ ಬಳಿಗೆ ಒಪ್ಪಿಸಿಕೊಳ್ತಾ ಒಪ್ಪಿಸಿದ್ದೇನೆ. ಮುನಿಕುಲ ತಿಲಕ ಗವಿನ ವಿರುತ್ತಲೆಂದಳು ಜನಕನವರಿಗೋ ಇಳೆಯ ನಂದನಿಗಿಲ್ಲ ಶಾಶ್ವತ ನಿರೆಯೋ ಕರೆಯುವಳವೇ 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 ರಾಮ ರಾಮ ತಿಲಕನೇ, ಮತ್ತೊಮ್ಮೆ ಪಾದಕಾನತ್ತಳಾಗಿದ್ದೇನೆ. ಅಂದು ನೀವು ದೊರೆತಂತಹ ಸಂದರ್ಭದಲ್ಲಿ, ನಿಮ್ಮನ್ನು ಅರ್ಚಿಸುವಂತಹ ಸಂದರ್ಭದಲ್ಲಿ ಯಾವ ಸುವಸ್ತುಗಳು ಇರಲಿಲ್ಲ. ಈ ಹೊತ್ತಿನಲ್ಲೂ ಯಾವ ಸುವಸ್ತುಗಳು ನನ್ನ ಬಳಿಯಲ್ಲಿಲ್ಲ. ಆದರೆ ನೀವು ನನ್ನನ್ನು ಸಲಹಿದಂತಹ ಕಾರಣಕ್ಕಾಗಿ ಈ ವಂಶದ ಕುಡಿಗಳಿಗೆ ಜನ್ಮವನ್ನಿತ್ತೆ. ಬಳಿಕವರನ್ನು ವಿದ್ಯೆಯಲ್ಲಿ ಒದಗಿಸಿಕೊಳ್ಳುವಲ್ಲಿ ನಿಮ್ಮ ಸಹಕಾರವೇ ನನಗೆ ಸಹಕಾರವಾಯಿತಲ್ಲ. ಹಾಗಾದರೆ ಸಾಕಾರ ಮೂರ್ತಿಯಾದಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಒಪ್ಪಿಸಿದಂತಹ ಫಲ, ನನ್ನ ಕರ್ತವ್ಯವನ್ನು ಕಳೆದುಕೊಳ್ಳುವಂತಹ ಫಲ. ಹೆಣ್ಣಾಗಿ ಹುಟ್ಟಿದೆ, ಸ್ವಾಮಿಯ ಕೈ ಹಿಡಿದೆ, ಅವರ ವಂಶ ಪ್ರದೀಪರನ್ನು ಹೆತ್ತು ಪುನರಪಿ ಅವರ ಪಾದಕ್ಕರ್ಪಿಸಿದವಳಿದ್ದೆ. ಮಹರ್ಷಿಗಳೇ, ಇಳೆಯ ಅಣ್ಮನ ಸನ್ನಿಧಿಯಲ್ಲಿ ಇಳೆಯ ನಂದನೆ ಈ ಸೀತೆಗೆ ಶಾಶ್ವತವಾದಂತಹ ನೆಲೆ ಇನ್ನಿಲ್ಲ. ನನ್ನವ್ವೆ ನನ್ನನ್ನು ಕರೆಯುತ್ತಾ ಇದ್ದಾಳೆ. ಅವಳ ಬಳಿಗೆ ನಾ ಸೇರಿಕೊಳ್ಳಬೇಕು, ಅವಳ ಬಳಿಗೆ ಸೇರಿಕೊಳ್ಳುತ್ತೇನೆ. ರಾಮ 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 ತಿರುಗಿರಲು ಮುನಿರಾಯ ರಾಮಾಯಣದ ಕೋಕಲ ಪಾಲಬಲಿತಾಯ ನೆನೆದ ವಾಸವವೆನಿತು ಕಟು ಕಲ್ಪನೆ ಜಗತ್ತು
ತಿಳುಕಿರಲು ಮುನಿರಾಯ ರಾಮ ರಾಮ, ಎಂಥ ದೃಶ್ಯವನ್ನು ನಾನು ಈ ಕ್ಷಣದಲ್ಲಿ ಕಾಣುವಂತಹ ದೌರ್ಭಾಗ್ಯವನ್ನು ಹೊಂದಿದೆ. ನನ್ನ ಕಾವ್ಯ ನಾಯಕಿ ಸೀತಾದೇವಿ ಈ ಭೂಗರ್ಭವನ್ನೇ ಸೇರಿಕೊಂಡು ಸುದ್ದಿ ಕೇಳ್ತಾ ಇದ್ದೇನೆ. ನನ್ನ ಕಥಾನಾಯಕ ಶ್ರೀರಾಮಚಂದ್ರಮ ಲಕ್ಷ್ಮಣ ಸಹಿತರವಾಗಿ ಸರಯು ನದಿಯಲ್ಲಿ ದೇಹತ್ಯಾಗ ಮಾಡಿದ್ದಾರೆ. ಭರತ, ರಾಮ, ಲಕ್ಷ್ಮಣ, ಶತ್ರುಹರ, ಸೀತೆ, ಜನಕ ಇದೆಲ್ಲ ಒಬ್ಬ ಕವಿಯ ಕಲ್ಪನೆಯಲ್ಲಿ ಮೂಡಿ ಬಂದ ಪಾತ್ರಗಳು ಅಂತ ನಾನು ಭಾವಿಸಿಕೊಂಡಿದ್ದೆ. ಆದರೆ ಸಾಕ್ಷಾತ್ ಸೀತೆಯ ದರ್ಶನ, ಶ್ರೀರಾಮಚಂದ್ರನ ದರ್ಶನ, ಅವರ ಜೊತೆಯಲ್ಲಿ ನನ್ನ ವ್ಯವಹಾರ, ಅವರಿಲ್ಲದೆ ಇರುವಂತಹ ಈ ಸಂದರ್ಭದಲ್ಲಿ ಪ್ರಪಂಚವೇ ನನಗೆ ಶೂನ್ಯವಾಗಿದೆ. ನನ್ನ ಕಾವ್ಯದ ನಾಯಕ ನಾಯಕಿಲ್ಲದವಾದ ಬಳಿಕ ನನಗೆ ಆಕೆ ಈ ಪ್ರಪಂಚ ನನಗೆ ಶೂನ್ಯ ಶೂನ್ಯ. ಕವಿಯ ಕವಿಗಳಾದ ಯೋಗದ ಜವನಿಕೆಯ ತದಿಗಳಿಗೆ ಅವನಿ ಗುಣ ಮುನಿರಾಯ ಸನ್ನಿಧಿಯ ಮಹರ್ಷಿಗಳೇ, ನೀವು ರಚಿಸಿದಂತ ಮಹಾಕಾವ್ಯದ ಪಾತ್ರಗಳ ಅಂತ್ಯ ಈ ರೀತಿಯಾಗಿ ಆಗಿ ಹೋಯ್ತಲ್ಲ ಎನ್ನುವಂತಹ ಚಿಂತೆ, ಇದೆಲ್ಲ ಪುರುಷೋತ್ತಮನಾಡಿದಂತ ಲೀಲಾ ನಾಟಕವಷ್ಟೇ. ನಾವೆಲ್ಲ ಪಾತ್ರಧಾರಿಗಳು. ಅವರು ಯಾವ ಜಾಗದಿಂದ ಬಂದಿದ್ದಾರೋ ಪುನರಪಿ ಅದೇ ಸ್ಥಳವನ್ನು ಸೇರಿದ್ದಾರೆ. ನಿಮಗೆ ಗೊತ್ತಾಗುವುದಕ್ಕೆ ಬೇಕಾಗಿ ದಿವ್ಯ ದೃಷ್ಟಿಯನ್ನು ಇಟ್ಟಿದ್ದೇನೆ. ಇದು ನೋಡಿ. ಶ್ರೀರಾಮ ಶ್ರೀರಾಮ ಶೇಷನಿ ಪವಣಿಸಲು ಸುಖತಲ್ಪ ಶೇಷನಿ ಪವಣಿಸಲು ಸುಖತಲ್ಪ ಪಾಲ್ಗಣ ನಿಮಗೆ ಮನೆಯೂ ಮಾಯೆಯು ಮಿರತ ಸೇರಿಪಳು ಇವನ ರತಿಯೇ ಸೀತೆ ನೋಡಲ್ಲಿವನ ವಕ್ಷದೊಳಿಗಳು ಲೀಲೆಯೊಳಿವನು ಭುವಿಗಮತರಿಸಿ ನಟಿಸಿದ ನಟರಿಗಳು ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟರಿಗಳು ಇವಗಳ ಶ್ರೀರಾಮ 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 ವಾಲ್ಮೀಕಿ ಮಹರ್ಷಿಗಳೇ, ರಾಮ ಯಾರು ಯಾರು ಎನ್ನು ಹಾಗೆ ಕೇಳುವವರಿಗೆ ಸಕಲರಿಗೂ ಉತ್ತರ ಯುವಕನ ಶ್ರೀರಾಮ. ಬಾಲ ಕಡಲ ಮೇಲೆ ಶಯರನಾಗಿ ಮಲಗಿರುವಂತ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ನಿನ್ನ ಕಥಾನಾಯಕ ಶ್ರೀರಾಮ. ಹಾಗೆಯೇ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಜಾಗವನ್ನು ಪಡೆದಂತ ಲಕ್ಷ್ಮೀದೇವಿ ನಿನ್ನ ಕಥಾನಾಯಕಿ ಸೀತಾಮಾತೆ. ಹಾಗೆಯೇ ಶ್ರೀಹರಿಗೆ ಸುಖತಲ್ಪವಾಗಿ ನಿರತವು ಸೇವೆಯನ್ನು ಮಾಡುವಂತ ಮಹಾಶೇಷನೇ ಲಕ್ಷ್ಮಣ. ಹಾಗಾಗಿ ನೀನೀಗ ಕಾಣುತ್ತಾ ಇರುವಂತ ದೃಶ್ಯವೇ ಪರಮ ಪವಿತ್ರವಾದಂತ ವೈಕುಂಠ ಕ್ಷೇತ್ರ. ವಾಲ್ಮೀಕಿ ಮಹರ್ಷಿಗಳೇ, ನಿಷಾದ ಎಂಬಂತ ಒಂದು ವಾಕ್ಯದಿಂದ ಉಚ್ಚರಿಸಲ್ಪಟ್ಟಿದೆ.
ಬೇಡ ಸತ್ತಾಗದ ದುಃಖಗೊಂಡಾಗ ಕಾಣಿಸಿಕೊಂಡಂತಹ ನೀವು ಅಭಯದಿಂದ ಹೇಳಿದ್ದೀರಿ ಮಹಾಕಾವ್ಯವನ್ನು ರಚಿಸು. ಅಂದು ರಚಿಸಿದಂತ ಕಾವ್ಯ ಇಂದು ಪರಿಪೂರ್ಣ ವೈಕುಂಠ ದರ್ಶನದ ಮೂಲಕ ಸಾಕ್ಷಾತ್ಕಾರ. ಮಾತ್ರವಲ್ಲ, ನೀವು ರಚಿಸಿದಂತಹ ಮಹಾಕಾವ್ಯದ ಮುಖೇನವಾಗಿ ಆದಿಕವಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆದವರಿದ್ದೀರಾ. ರಾಮ ಎನ್ನುವಂತ ನಾಮ ಕೆಲವರಿಗೆ ಕೇವಲವಾಗಿ ಎನಿಸಬಹುದು, ಆದರೆ ರಾ ಎನ್ನಲು ಯಾವುದೇ ನಮ್ಮಲ್ಲಿರುವಂತಹ ಪಾಪಗಳು ಹೊರಹೋಗಿ ಮಾ ಎನ್ನಲು ಯಾವುದೇ ಪಾಪಗಳು ಒಳಬರದಂತೆ ತಡೆಯುತ್ತದೆ. ಹಾಗಾಗಿ ರಾಮ ನಾಮ ಉಚ್ಚಾರದಿಂದ ಪಾಪವೆಲ್ಲ ಕಳೆದು ಹೋಗಿ ಪುಣ್ಯ ಸಂಪಾದನೆಯಾಗುತ್ತದೆ. ಹಾಗೆ ನೀವು ರಚಿಸಿದಂತಹ ಮಹಾಕಾವ್ಯವನ್ನು ಯಾರು ಓದಿ ಅದನ್ನು ನಿದರ್ಶನವಾಗಿ ತೆಗೆದುಕೊಳ್ಳುತ್ತಾರೋ ಅವರಿಗೂ ಪುಣ್ಯ ಸಂಪಾದನೆಯಾಗುತ್ತದೆ. ಹಾಗೆಯೇ ಮಾ ನಿಷಾದ ಎನ್ನುವಂತಹ ಈ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ ಅವರಿಗೆ ಮಹಾಗಣಪತಿ ದೇವರು ಹಾಗೂ ಮೇಳದಲ್ಲಿ ನಂಬಿಕೊಂಡು ಬಂದಿರುವಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸ್ಥಳದಲ್ಲಿ ಆರಾಧಿಸಲ್ಪಡುವಂತಹ ಶಕ್ತಿಗಳು ಸನ್ಮಂಗಲವನ್ನುಂಟು ಮಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕಥಾಭಾಗಕ್ಕೆ ಮಂಗಳ ಗೀತೆಯನ್ನು ಹಾಡುವರೆ ಸಭಾ ಸಭ್ಯರಿಂದ ಅಪ್ಪನೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಗಾಂಧಿ ಜನೇತ್ರೆಯರು